दैत्यान्तं नमामि पुरुषोत्तमं नारायणाय नायतलोचनाय नामावशेषितमहाबलिवैभवाय नानाचराचरविधायक जन्मदेश नाभीपुटाय पुरुषाय नमः परस्मै. ದೇವರ ಸನ್ನಿಧಾನದಲ್ಲಿ ನಾವೆಲ್ಲ ಒಟ್ಟಾಗಿದ್ದುಕೊಂಡು ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ನಮ್ಮೆಲ್ಲ ಒಂದು ಜನ್ಮಾಂತರದ ಸುಕೃತಕ್ಕೆ ಅನುಗುಣವಾಗಿ ದೇವರ ನಗಾರಿ ಗೋಪುರವನ್ನು ನಮಗೆ ಜೀರ್ಣೋದ್ಧಾರ ಮಾಡುವಂತಹ ಒಳ್ಳೆಯ ಅವಕಾಶವನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ ಅಂತ ನಾವು ಹೇಳಬೇಕು. ಕಾರಣ ಏನು ಅಂತ ಕೇಳಿದರೆ, ಇಂತಹ ದೇವರಿಗೆ ಸಂಬಂಧಪಟ್ಟಂತಹ ಕರ್ಮಾಂಗವನ್ನು ದೇವಸ್ಥಾನದಲ್ಲಿ ಮಾಡಬೇಕಾಗಿದ್ದರೆ ಮಾಡಬೇಕು ಎನ್ನುವ ಸಂಕಲ್ಪ ನಮ್ಮಲ್ಲಿ ಇದ್ದರೆ ಸಾಲದು, ಮಾಡಿಸಿಕೊಳ್ಳಬೇಕು ಎನ್ನುವಂತಹ ಚಿತ್ತ ದೇವರಲ್ಲಿ ಇದ್ದಾಗ ಮಾತ್ರ ಆ ಎಲ್ಲ ಕೆಲಸವೂ ಕೂಡ ಸಾಂಗವಾಗಿ ನೆರವೇರಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮಗೆ ನಗಾರಿ ಗೋಪುರ ಈ ಒಂದು ಸಾಧನವನ್ನು ನಮಗೆ ಆದೇಶದ ಮೇರೆಗೆ ಅದನ್ನು ತೆರವುಗೊಳಿಸಲೇಬೇಕು ಎನ್ನುವಂತಹ ಅನಿವಾರ್ಯತೆ ನಮಗೆ ಬಂದೊದಗಿದಾಗ ಈ ಅನಿವಾರ್ಯತೆಯನ್ನು ಕೂಡ ದೇವರೇ ನಮಗೆ ತೋರಿಸಿಕೊಟ್ಟದ್ದು. ಯಾಕಂದರೆ ದೇವತೆಗಳು ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಸ್ತು ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂ. ದೇವರು ನಮಗೆ ರಕ್ಷಣೆ ಹೇಗೆ ಕೊಡ್ತಾರೆ ಅಂತ ಕೇಳಿದ್ರೆ, ಕಾಲ ಕಾಲಕ್ಕೆ ಯಾರ್ಯಾರಿಗೆ ಯಾವ ಯಾವ ರೀತಿಯಲ್ಲಿ ಬುದ್ಧಿಯನ್ನು ಕೊಟ್ಟಾಗ ಆ ಕೆಲಸಗಳು ಆಗ್ತದೋ, ಯಾರ್ಯಾರಲ್ಲಿ ಯಾವ ಯಾವ ರೀತಿಯ ಆದೇಶಗಳನ್ನು ಹೊರಡಿಸಿದಾಗ ಆ ಕೆಲಸಗಳು ಆಗ್ತದೋ, ಆ ಪ್ರಕಾರ ಆಯಾಯ ವ್ಯಕ್ತಿಗಳಿಗೆ ದೇವರು ಬುದ್ಧಿಯನ್ನು ಕೊಟ್ಟು ಕೆಲಸವನ್ನು ಮಾಡಿಸ್ತಾರೆ. ಬುದ್ಧಿಯ ಸಂಯೋಜಯಂತಿ ತಂ. ಅದರಿಂದಾಗಿ ದೇವರ ಆದೇಶ ಎನ್ನುವಂತಹದ್ದನ್ನೇ ಇಟ್ಟುಕೊಂಡು ನಾವು ಅದನ್ನು ತೆರವುಗೊಳಿಸಿದ್ದೇವೆ. ಇವತ್ತಿನ ದಿವಸ ಭುವನೇಶ್ವರಿ ಪೂಜಾ ಗರ್ಭಿತವಾಗಿ ಶಿಲಾನ್ಯಾಸ ಎನ್ನುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಈ ಶಿಲಾನ್ಯಾಸ ಅಂತ ಮಾಡುವಂತಹ ಮೂಲ ಆಶಯ ಏನು, ಉದ್ದೇಶ ಏನು ಅಂತ ಕೇಳಿದ್ರೆ, ಯಾದೃಶಂ ವಪ್ಯತೆ ಬೀಜಂ ತಾದೃಶಂ ಲಭ್ಯತೆ ಫಲಂ ಅಂತ ಅರ್ಥ. ಭೂಮಿಯಲ್ಲಿ ನಾವು ಒಳ್ಳೆ ಬೀಜವನ್ನು ಬಿತ್ತುತ್ತೇವೆ. ಯಾವ ಬೀಜವನ್ನು ಬಿತ್ತಿದ್ದೇವೆ, ಬಿತ್ತಿದ ಬೀಜದ ಗುಣಕ್ಕೆ ಅನುಗುಣವಾಗಿರುವಂತಹ ಅದರಲ್ಲಿ ಚಿಗುರೊಡೆದು ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ, ಹಣ್ಣಾಗಿ ನಮಗೆ ಬೇಕಾದಷ್ಟು ಫಲವನ್ನು ಕೊಡ್ತದೆ. ಹಾಗಾದರೆ ಭೂಮಿಯಲ್ಲಿ ಬಿತ್ತಿದ ಬೀಜ ಯಾವುದೋ ಅದಕ್ಕೆ ಅನುಗುಣವಾದಂತಹ ವೃಕ್ಷವಾಗಿ ಅದರಲ್ಲಿ ಫಲ ನಮಗೆ ಹೇಗೆ ಸಿಗ್ತದೋ, ಅದೇ ಪ್ರಕಾರ ಇವತ್ತು ಕೂಡ ನಾವು ಶಿಲಾನ್ಯಾಸ ಅಂತ ಕೇಳಿದರೆ ಕೇವಲ ಅದು ಶಿಲೆಯಲ್ಲ, ಅದು ಮಂತ್ರಪೂರ್ವಕವಾಗಿ ನಾವು ಶಿಲಾನ್ಯಾಸ ಮಾಡುವುದರಿಂದ ಅದು ಬೀಜ ಅಂತ ಅರ್ಥ. ಈ ಬೀಜ ಅದು ಮಂತ್ರಪೂರ್ವಕವಾಗಿರುವುದರಿಂದ ಅದು ಮೊಳಕೆಯೊಡೆದು ಹೆಮ್ಮರವಾಗಿ ಬೆಳೀತದೆ. ನಾಳೆ ಬೆಳೆದಾಗ ಅದಕ್ಕೆ ಹೆಸರು ಬರುತ್ತದೆ, ವೃಕ್ಷ ಅಂತ ಅಲ್ಲ, ನಾಳೆ ಅದಕ್ಕೆ ಹೆಸರು ನಗಾರಿ ಗೋಪುರ ಎನ್ನುವಂತಹ ದೊಡ್ಡ ಒಂದು ಕಟ್ಟಡ ನಿರ್ಮಾಣ ಆಗ್ತದೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬೀಜ ಬಿತ್ತುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ತಿಳ್ಕೊಳ್ಬೇಕು, ಇದು ಕೇವಲ ಶುಷ್ಕವಾದಂತಹ ಒಂದು ಶಿಲೆಯಲ್ಲ. ಆ ಶಿಲೆಯಲ್ಲಿ ದೇವರ ಮಂತ್ರಗಳು ನಾವು ಅಭಿಮಂತ್ರಿಸಿ ಮಂತ್ರಪೂರ್ವಕವಾಗಿ ಹಾಕುವುದರಿಂದ ಅದು ಮೊಳಕೆಯೊಡೆದು ಗಿಡವಾಗಿ ದೊಡ್ಡ ಒಂದು ನಗಾರಿ ಗೋಪುರ ಎನ್ನುವ ವೃಕ್ಷವಾಗಿ ಬೆಳೀತದೆ. ಹೇಗೆ ವೃಕ್ಷದಲ್ಲಿ ಅನೇಕ ಫಲಗಳು ನಮಗೆ ವರ್ಷ ಪ್ರತಿ ವರ್ಷವೂ ಸಿಗ್ತದೋ, ಅದೇ ಪ್ರಕಾರ ನಗಾರಿ ಗೋಪುರ ನಿರ್ಮಾಣ ಮಾಡಿದ ನಂತರ ನಗಾರಿ ಗೋಪುರ ಎನ್ನುವ ವೃಕ್ಷದಿಂದ ನಮಗೆ ಬೇಕಾದಂತಹ ಫಲಗಳನ್ನು ಅನಂತ ಪದ್ಮನಾಭ ದೇವರು ಒದಗಿಸಿಕೊಡ್ತಾ ಇರ್ತಾರೆ ಎನ್ನುವಂತಹದ್ದು ಶಾಸ್ತ್ರದ ಪದ್ಧತಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತಿನ ದಿವಸ ಸೇರಿಕೊಂಡಿದ್ದೇವೆ. ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ, ಮಾಡಲಿಕ್ಕುಂಟು. ಅದರ ಪೂರ್ವಭಾವಿಯಾಗಿ 12 ನಾಳಿಕೇರ ಕಂಡ ಗಣಯಾಗವನ್ನು ಕೂಡ ಮಾಡಿದ್ದೇವೆ ನಿರ್ವಿಘ್ನತೆಗೋಸ್ಕರವಾಗಿ. ಇನ್ನು ದಾರು ಮುಹೂರ್ತ, ಶಿಲಾ ಮುಹೂರ್ತ ಎನ್ನುವಂತಹ ಪ್ರಕ್ರಿಯೆಗಳನ್ನು ಕೂಡ ಮಾಡುವುದರ ಮುಖಾಂತರವಾಗಿ ಒಂದು ಅನಂತ ದೀಕ್ಷೆ ಎನ್ನುವಂತಹ ಒಂದು ದೊಡ್ಡ ಒಂದು ಕರ್ಮವನ್ನು ನಾವು ಇವತ್ತಿನ ದಿವಸ ಇಟ್ಟುಕೊಂಡಿದ್ದೇವೆ. ಅನಂತ ದೀಕ್ಷೆ ಅಂದರೆ ಏನು ಅಂತ ಕೇಳಿದರೆ, ನಾವೆಲ್ಲರೂ ಕೂಡ ಇವತ್ತು
ಕಟಿಬದ್ಧರಾಗಬೇಕು, ದೀಕ್ಷಾಬದ್ಧರಾಗಬೇಕು ಅಂತ ಅರ್ಥ. ಯಾವ ದೀಕ್ಷೆ ಅಂತ ಕೇಳಿದರೆ ಅನಂತ ಪದ್ಮನಾಭ ಪೆರಡೂರು ಅನಂತ ಪದ್ಮನಾಭ ದೇವರ ಜೀರ್ಣೋದ್ಧಾರವೇ ನನ್ನ ದೀಕ್ಷೆ. ಈ ದೀಕ್ಷೆಯನ್ನು ಇವತ್ತು ನಾವೆಲ್ಲರೂ ಕೂಡ ಪಡ್ಕೊಳ್ಳಿಕ್ಕುಂಟು. ಯಾಕೆ ಅಂತ ಕೇಳಿದರೆ, ನಾನು ನನ್ನ ಮನೆಯನ್ನು ಕಟ್ಟಿಸಬೇಕು ಅಂತಾಗಿದ್ದರೆ ಯಾವ ರೀತಿಯಲ್ಲಿ ನಾನು ನನ್ನನ್ನು ತೊಡಗಿಸಿಕೊಳ್ತೇನೆಯೋ ಅದೇ ಪ್ರಕಾರ ಇದೂ ಕೂಡ ನನ್ನ ತಂದೆಯ ಮನೆ, ನನ್ನನ್ನು ಕಾಯುವಂತಹ ನನ್ನ ಅಪ್ಪನ ಮನೆ, ನನ್ನ ಒಡೆಯನ ಮನೆ ಎನ್ನುವಂತಹ ಭಾವದಿಂದ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದು ನಾವು ನನ್ನ ಮನೆಯನ್ನು ಕಟ್ಟುವಾಗ ಯಾವ ರೀತಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆಯೋ ಆ ಪ್ರಕಾರವಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಎನ್ನುವ ಉದ್ದೇಶವನ್ನಿಟ್ಟುಕೊಂಡು ಇವತ್ತಿನ ದಿವಸ ನಾವು ಅನಂತ ದೀಕ್ಷೆ ಎನ್ನುವಂತಹ ಒಂದು ಹೆಸರನ್ನು ಇಟ್ಟುಕೊಂಡು ಜಪವನ್ನು ಆರಂಭ ಮಾಡಲಿಕ್ಕುಂಟು. ಈ ಜಪ ಏನು ಅಂತ ನಾನಿವತ್ತು ಹೇಳ್ತೇನೆ. ಯಾಕೆ ಜಪವನ್ನು ಮಾಡಬೇಕು ಅಂತ. ಜ ಅಂದರೆ ಜನ್ಮಾಂತರದ, ಪ ಅಂದರೆ ಪಾಪ ಅಂತ ಅರ್ಥ. ಯಾವ ಜಪ ಮಾಡುವುದರಿಂದ ಈ ಜನ್ಮದ್ದು ಮಾತ್ರ ಅಲ್ಲ, ಜನ್ಮಾಂತರದ ಪಾಪಗಳೂ ಕೂಡ ನಿವೃತ್ತಿಯಾಗ್ತದೋ ಅಂತಹ ವಿಶಿಷ್ಟವಾದಂತಹ ಪದ್ಮನಾಭ ದೇವರಿಗೆ ಪ್ರೀತಿಕರವಾಗಿರತಕ್ಕಂತಹ ಮಂತ್ರವನ್ನು, ದೀಕ್ಷೆಯನ್ನು ಪಡೆಯುವುದರ ಮುಖಾಂತರವಾಗಿ ನಾವು ಇವತ್ತಿನ ದಿವಸ ಸ್ವೀಕಾರ ಮಾಡಿಕೊಳ್ಳಿಕ್ಕುಂಟು. ಹೇಗೆ ಅಂತ ಕೇಳಿದ್ರೆ, ಪದ್ಮನಾಭ ದೇವರ ಸಾಕ್ಷಿಯಾಗಿ ಪದ್ಮನಾಭ ದೇವರ ಎದುರುಗಡೆ ನಿಂತುಕೊಂಡು ನಾವು ಈ ಮಂತ್ರ ದೀಕ್ಷೆಯನ್ನು ತಗೊಳ್ತಾ ಅನಂತ ಪದ್ಮನಾಭನ ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ. ಇದು ಕೇವಲ ಅನಂತ ಪದ್ಮನಾಭನ ಜೀರ್ಣೋದ್ಧಾರ ಅಂತ ಯಾರು ತಿಳ್ಕೊಳ್ಬೇಡಿ. ಅನಂತ ಪದ್ಮನಾಭನ ಜೀರ್ಣೋದ್ಧಾರ ಮಾಡುವುದರ ಮುಖಾಂತರ ನಾವು ನಮ್ಮ ಬದುಕಿನ ಉದ್ಧಾರವನ್ನು ಮಾಡಿಕೊಳ್ತಾ ಇದ್ದೇವೆ ಅಂತ ಅರ್ಥ. ಇದು ನಮ್ಮ ಬದುಕಿನ ಉದ್ಧಾರ ಅಂತ ಅರ್ಥ. ಹಾಗಾದರೆ ಇದಕ್ಕೆ ಅನಂತ ದೀಕ್ಷೆ ಅಂತ ಹೆಸರು ಕೊಟ್ಟ ಕಾರಣ ಏನು ಕೇಳಿದ್ರೆ, ಅನಂತ ಅಂತ ಹೇಳಿದ್ರೆ ಕೊನೆ ಇಲ್ಲದೆ ಇರುವಂತಹದ್ದು ಅಂತ ಅರ್ಥ. ಯಾವುದಕ್ಕೆ ಕೊನೆ ಇಲ್ಲವೋ, ಅಂತ ಇಲ್ಲವೋ ಅದು ಅನಂತ ಅಂತ ಅರ್ಥ. ಅನಂತ ಪದ್ಮನಾಭನಿಗೂ ಕೊನೆ ಇಲ್ಲ. ನಾವು ಇಂದು ದೀಕ್ಷೆ ತಕೊಂಡು ಮಾಡುವ ಜಪಕ್ಕೂ ಕೂಡ ಕೊನೆ ಇಲ್ಲ ಅಂತ ಅರ್ಥ. ನಿತ್ಯ ನಿರಂತರವಾಗಿ ನಾವು ಇವತ್ತು ದೀಕ್ಷೆ ತಕ್ಕೊಂಡಂತಹ ಜಪವನ್ನು ಮಾಡಲಿಕ್ಕುಂಟು. ಅದಕ್ಕೆ ಪ್ರತೀಕವಾಗಿ ನಾವು ದೇವರಿಗೆ ಪ್ರೀತಿಕರವಾಗಿರತಕ್ಕಂತಹ ಒಂದು ಗೋಪಿ ಚಂದನ, ಗೋಪಿ ಗಂಧ ಅಂತ ಇವತ್ತು ನಾವು ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿಕೊಂಡು ಕೊಡ್ಲಿಕ್ಕುಂಟು. ಇದು ಏನು ಮಾಡುತ್ತೆ ಅಂತ ಕೇಳಿದರೆ, ಗೋಪಿ ಚಂದನ ಪಾಪಘ್ನಂ, ನಮ್ಮ ಬದುಕಿನಲ್ಲಿ ಎಲ್ಲ ಸಂಪಾದಿಸಿದಂತಹ ಪಾಪಗಳು ಕೂಡ ಒಂದು ಗೋಪಿ ಚಂದನವನ್ನು ಹಣೆಗೆ ಹಚ್ಚಿಕೊಳ್ಳುವುದರಿಂದ ನಮ್ಮ ಬದುಕಿಗೆ ಬಂದಂತಹ ಸರ್ವ ಪಾಪಗಳು ಕೂಡ ಅದು ಪರಿಹಾರ ಆಗುತ್ತೆ ಅಂತ ಅರ್ಥ. ಅದಕ್ಕೋಸ್ಕರ ಮೊದಲಾಗಿ ಬೆಳಗ್ಗೆ ಸ್ನಾನ ಮಾಡಿದ ನಂತರ ದೀಕ್ಷೆಯನ್ನು ತಕ್ಕೊಂಡ ಎಲ್ಲರೂ ಕೂಡ ಒಂದು ಗೋಪಿಯನ್ನು ಹೀಗೆ ಹಚ್ಚಿಕೊಂಡು ಪದ್ಮನಾಭ ದೇವರ ದೀಕ್ಷೆಗೆ ಅದು ಒಂದು ಪ್ರತೀಕ ಎನ್ನುವ ರೀತಿಯಲ್ಲಿ ಆ ಗೋಪಿಯನ್ನು ಹಚ್ಚಿಕೊಂಡು ಕೈ ಮುಗಿದು ಋಷಿಭ್ಯೋ ನಮಃ ಅಂತ ನಾವು ಹೇಳಲಿಕ್ಕುಂಟು. ಯಾಕೆ ಅಂತ ಕೇಳಿದರೆ, ಈ ಅನಂತ ಪದ್ಮನಾಭ ದೇವರನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಋಷಿ ಯಾರು ಅದು ನಮಗೆ ಗೊತ್ತಿಲ್ಲ. ಆ ಪುಣ್ಯಾತ್ಮ, ಆ ಮಹಾವ್ಯಕ್ತಿ, ದಿವ್ಯಮೂರ್ತಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಂತಹ ದಿವ್ಯ ಮೂರ್ತಿ ಎನ್ನುವ ಋಷಿಯನ್ನು ನಾವು ಮೊದಲಾಗಿ ಪ್ರಾರ್ಥಿಸಲಿಕ್ಕುಂಟು. ಕಾರಣ ಏನು ಅಂತ ಕೇಳಿದರೆ, ಒಬ್ಬರು ಹೇಳ್ತಾರೆ ದೇವರು ಮತ್ತು ಗುರುಗಳು, ಋಷಿಗಳು ಎದುರು ಬಂದರೆ ಯಾರಿಗೆ ಮೊದಲು ನಮಸ್ಕರಿಸಬೇಕು ಅಂತ ಕೇಳಿದರೆ, ಒಬ್ಬರು ಹೇಳ್ತಾರೆ ದೇವರಿಗೆ, ಮತ್ತೊಬ್ಬರು ಹೇಳ್ತಾರೆ ಗುರುಗಳಿಗೆ ಅಂತ. ಯಾವುದು ಸರಿ ಕೇಳಿದರೆ ಮೊದಲು ಗುರುಗಳಿಗೆ ನಮಸ್ಕಾರ ಮಾಡಬೇಕಂತೆ. ಯಾಕೆ ಅಂತ ಕೇಳಿದರೆ ಅವರು ಹೇಳ್ತಾರೆ, ಇದು ದೇವರು ಅಂತ ನನಗೆ ತೋರಿಸಿಕೊಟ್ಟದ್ದು ಗುರುಗಳಲ್ವಾ, ಈ ಗುರುಗಳು ಇಲ್ಲದೆ ಇದ್ದರೆ, ಈ ಋಷಿ ಇಲ್ಲದೆ ಇದ್ದರೆ ಇದು ದೇವರು ಅಂತ ನನಗೆ ಗೊತ್ತಾಗ್ತಿರಲಿಲ್ಲ. ನನಗೆ ದೇವರು ಅಂದರೆ ಯಾವುದು ಅಂತ ತೋರಿಸಿಕೊಟ್ಟದ್ದು ಈ ಋಷಿಯಾಗಿರುವುದರಿಂದ ನಾನು ಮೊದಲಾಗಿ ಗುರುಗಳಿಗೆ ನಮಸ್ಕರಿಸಬೇಕು. ಅದಕ್ಕೋಸ್ಕರವಾಗಿ ಋಷಿಭ್ಯೋ ನಮಃ ಅಂತ ನಾವು ಕೈ ಮುಗಿದು ಈ ದೇವರನ್ನು ಸ್ಥಾಪನೆ ಮಾಡಿದಂತಹ ಈ ಮಂತ್ರಕ್ಕೆ ಅಧಿಭೂತನಾಗಿರುವಂತಹ ಋಷಿಯನ್ನು ನಾವು ನಮಸ್ಕರಿಸಲಿಕ್ಕುಂಟು. ಎರಡನೇದಾಗಿ ಛಂದೋಭ್ಯೋ ನಮಃ ಅಂತ ಹೇಳಲಿಕ್ಕಿದೆ. ಅಂದರೆ ಎಲ್ಲ ಮಂತ್ರಗಳು ಕೂಡ ಒಂದು ಛಂದಸ್ಸಿಗೆ ಬದ್ಧವಾಗಿರುತ್ತದೆ, ಒಂದು ಸ್ವರಕ್ಕೆ ಬದ್ಧವಾಗಿರುತ್ತದೆ. ಆ ಸ್ವರಕ್ಕೊಂದು ಛಂದಸ್ಸಿಗೆ ಒಂದು ದೇವತೆಗಳು ಅಂತ ಇರ್ತಾರೆ. ಆ ದೇವತೆಗೆ ನಾವು ನಮಸ್ಕಾರ ಅಂತ ಮಾಡಲಿಕ್ಕುಂಟು. ಛಂದೋಭ್ಯೋ ನಮಃ ಅಂತ ನಾವು ಆ ಛಂದಸ್ಸಿನ ಅಕ್ಷರದ ಅಧಿದೇವತೆಗಳಿಗೆ ನಾವು ನಮಸ್ಕಾರವನ್ನು ಮಾಡಿಕೊಂಡು ನಂತರ
ಶಂಖಚಕ್ರ ಗದಾಧಾರಿಯಾದಂತಹ ದಿವ್ಯಮೂರ್ತಿಯಾದಂತಹ ಹಾಲುಂಡ ದೇವರಾದ ಕದಳಿ ಪ್ರಿಯನಾದ ಪೆರಡೂರು ಶ್ರೀ ಅನಂತ ಪದ್ಮನಾಭನನ್ನು, ಶಿರಸ್ಸಿನಲ್ಲಿ ಸರ್ಪನನ್ನು ಹೊತ್ತಂತಹ ಅನಂತನನ್ನು ಹೊತ್ತಂತಹ ಅನಂತ ಪದ್ಮನಾಭನನ್ನು ನಾವು ಕಣ್ಣು ಮುಚ್ಚಿಕೊಂಡು ಒಮ್ಮೆ ಧ್ಯಾನಿಸಲಿಕ್ಕುಂಟು. ತಕ್ಷಣ ನಮ್ಮ ಒಳಗಡೆ ಅನಂತ ಪದ್ಮನಾಭ ದೇವರು ಮೂಡಬೇಕು. ನಾವು ಇಲ್ಲಿ ಬಂದು ದೇವರನ್ನು ಕಂಡು ಕಣ್ತುಂಬ ನಾವು ದೇವರನ್ನು ತುಂಬಿಸಿಕೊಂಡು ಮನೆಗೆ ಹೋಗಿ ಕಣ್ತುಂಬಿಕೊಂಡಂತಹ ದೇವರನ್ನು ಮನಸ್ಸಿನಲ್ಲಿ ನಾವು ತುಂಬಿಸಿಕೊಳ್ಬೇಕು. ಕಣ್ಣು ಮುಚ್ಚಿದಾಗ ನಮಗೆ ನನ್ನ ಒಡೆಯ ನನ್ನ ತಂದೆ ಪದ್ಮನಾಭ ನಮಗೆ ಕಾಣಿಸಬೇಕು. ಕಣ್ಣು ಮುಚ್ಚಿಕೊಂಡು ಪದ್ಮನಾಭನನ್ನು ಧ್ಯಾನಿಸಿ ಎಲ್ಲರೂ ಹೇಳಲಿಕ್ಕುಂಟು ಆ ಮಂತ್ರವನ್ನು. ಇವತ್ತು ಆ ಮಂತ್ರವನ್ನು ದೀಕ್ಷಾ ರೂಪದಲ್ಲಿ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಲಿಕ್ಕುಂಟು. ನಾವೆಲ್ಲರೂ ಕೂಡ ಸ್ವೀಕರಿಸೋಣ. ಎಲ್ಲರೂ ಒಮ್ಮೆ ಆ ಮಂತ್ರವನ್ನು ಹೇಳೋಣ. ಅದಕ್ಕೆ ಆ ಮಂತ್ರವನ್ನು ದಿವಸಕ್ಕೆ ಎಷ್ಟು ಜಪ ಮಾಡಿದ್ದೀರಿ ಅದನ್ನು ನಾವು ಕೊಡುವಂತಹ ಯಾವ ಪತ್ರಿಕೆ ಇದೆ ಅದರ ಹಿಂದೆ ಒಂದು ದಿವಸಕ್ಕೆ ಎಷ್ಟು ಜಪ ಮಾಡಿದ್ದೀರಿ ಎನ್ನುವಂತಹದ್ದನ್ನು ಬರೆದಿಟ್ಟುಕೊಳ್ಬೇಕು. ಕೊನೆಗೆ 48 ದಿವಸಕ್ಕೆ ಒಂದು ಮಂಡಲಕ್ಕೆ ಒಂದು ನಮ್ಮ ಜಪದ ಆವೃತ್ತಿಗಳು ಪೂರ್ಣ ಅಂತ ಆಗ್ತದೆ. ನಂತರ ಇಲ್ಲಿಗೆ ಬಂದು ಪದ್ಮನಾಭನಿಗೆ ನಾನು ಮಾಡಿದ ಜಪವನ್ನು ಸಮರ್ಪಿಸ್ತಾ ಇದ್ದೇನೆ. ನಾನು ಮಾಡಿದಂತಹ ಈ ಒಂದು ಜಪ ಪದ್ಮನಾಭನ ಜೀರ್ಣೋದ್ಧಾರಕ್ಕೆ ಸಹಕಾರಿಯಾಗಲಿ ಅಂತ ನಾವೆಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡಲಿಕ್ಕುಂಟು. ಅಪ್ಪ, ನಾನು ನಿನಗೋಸ್ಕರ ಮಾಡಿದಂತಹ ಜಪದ ಫಲ ಏನು ಗೊತ್ತಾ? ನಿನ್ನ ಕ್ಷೇತ್ರ ಅದು ಜೀರ್ಣೋದ್ಧಾರ ಆಗಬೇಕು ಅಂತ ನಾವೆಲ್ಲರೂ ಕೂಡ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕುಂಟು. 48 ದಿವಸದ ನಂತರ ಮತ್ತೆ ಪುನಃ ನಾವು ಅದನ್ನು ಆ ಪತ್ರಿಕೆಯನ್ನು ಸ್ವೀಕರಿಸಿ ಮತ್ತೆ ನಮ್ಮ ಜಪ ಎನ್ನುವಂತಹದ್ದು ಆರಂಭ ಆಗ್ತದೆ. ನಾವೆಲ್ಲರೂ ಕೂಡ ಕೈ ಮುಗಿದು ದೇವರನ್ನು ಪ್ರಾರ್ಥಿಸಿಕೊಂಡು ದೀಕ್ಷೆಯನ್ನು ಪಡಕೊಳ್ಳೋಣ. ಎಲ್ಲರೂ ಕೂಡ ಹೇಳಬೇಕು, ಶ್ರೀ ಲಕ್ಷ್ಮೀಯನಂತ ಪದ್ಮನಾಭ ದೇವರ ಜೀರ್ಣೋದ್ಧಾರವೇ ನನ್ನ ದೀಕ್ಷೆ. ಪದ್ಮನಾಭ ದೇವರ ಜೀರ್ಣೋದ್ಧಾರವೇ ನನ್ನ ದೀಕ್ಷೆ. ಎಲ್ಲರೂ ಹೇಳಿ, ಋಷಿಭ್ಯೋ ನಮಃ, ಛಂದೋಭ್ಯೋ ನಮಃ. ಶಿರಸ್ಸಿನಲ್ಲಿ ಸರ್ಪನನ್ನು ಹೊತ್ತ ಶಂಖ ಚಕ್ರ ಗದಾಧಾರಿಯಾದ ಕದಳಿ ಪ್ರಿಯನಾದ ಹಾಲುಂಡ ದೇವರಾದ ಪೆರಡೂರು ಶ್ರೀ ಅನಂತ ಪದ್ಮನಾಭನನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತೇನೆ. ಎಲ್ಲರೂ ಕೂಡ ಮನಸ್ಸಿನಲ್ಲಿ ಅನಂತ ಪದ್ಮನಾಭನನ್ನು ಧ್ಯಾನಿಸಿಕೊಳ್ಳಿ. ಎಲ್ಲರೂ ಕೂಡ ಗಟ್ಟಿಯಾಗಿ ಹೇಳೋಣ, ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭಾಯ ನಮಃ. 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 ಈ ಜಪವನ್ನು ನಿತ್ಯವೂ ಕೂಡ ಬೆಳಗ್ಗೆಯೂ ಕೂಡ ಮಾಡಬಹುದು, ಮಧ್ಯಾಹ್ನವೂ ಮಾಡಬಹುದು, ರಾತ್ರಿಯೂ ಕೂಡ ಮಾಡಬಹುದು. ಎಲ್ಲಿ ಇದ್ರೂ ಅಡ್ಡಿ ಇಲ್ಲ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿಹಿ. ಒಮ್ಮೆ ನಾವು ಪದ್ಮನಾಭನನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ನಾವು ಅಪವಿತ್ರರಾಗಿದ್ದರೂ ಯಾವ ಅವಸ್ಥೆಯಲ್ಲಿದ್ದರೂ ಕೂಡ ನಾವು ಪವಿತ್ರರು ಅಂತ ಆಗ್ತೇವೆ. ನೀವು ಮನೆಯಲ್ಲಿ ಇಲ್ಲ, ಬೇರೆ ಎಲ್ಲಿಯಾದರೂ ಇದ್ದೀರಿ, ಅಲ್ಲೂ ಕೂಡ ಒಂದು ಗೋಪಿಚಂದನವನ್ನು ಕೊಟ್ಟ ಗೋಪಿಚಂದನವನ್ನು ತಗೊಂಡು ಹೋಗಿ ಆ ಗೋಪಿಚಂದನವನ್ನು ಧರಿಸಿ ಅನಂತ ಪದ್ಮನಾಭನ ದೀಕ್ಷೆಗೆ ನಾನು ಒಳಪಟ್ಟಿದ್ದೇನೆ ಅಂತ ಪ್ರಾರ್ಥಿಸಿಕೊಳ್ಳಿ. ಈ ಮಂತ್ರವನ್ನು ಮನಸ್ಸಿನಿಂದ ಜಪಿಸಿ ಮನಸ್ಸಿನ ಒಳಗಡೆ ಮಂತ್ರವನ್ನು ಜಪ ಮಾಡ್ತಾ ಬನ್ನಿ. ಪದ್ಮನಾಭ ನಮ್ಮೊಳಗಡೆ ಬಂದು ನೆಲೆಯಾಗ್ತಾನೆ ಅಂತ ಅರ್ಥ. ದಿವ್ಯಮೂರ್ತಿಯಾದಂತಹ ಪದ್ಮನಾಭ ಅನಂತನಾಗಿ ಅನಂತ ಪದ್ಮನಾಭನಾಗಿ ನಮ್ಮೊಳಗಡೆ ನಿಂತುಕೊಂಡು ನಮ್ಮೆಲ್ಲರ ಬದುಕಿನ ಆಶೋತ್ತರಗಳನ್ನು ಕೂಡ ಅವನು ಈಡೇರಿಸ್ತಾನೆ. ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುವ.
ಈ ಒಂದು ಜಪದ ಆರಂಭ, ಅದನ್ನು ಅನಂತ ಪದ್ಮನಾಭ ಅನಂತವಾಗಿ ಸ್ವೀಕಾರ ಮಾಡಬೇಕು. ಇವತ್ತು ನಿಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಅವಕಾಶ ಏನು ಕೇಳಿದರೆ, ಪದ್ಮನಾಭನ ಸನ್ನಿಧಾನದಲ್ಲಿ ನಾವು ಪಡಕೊಂಡ ದೀಕ್ಷೆಯಾಗಿರುವುದರಿಂದ ನೀವೆಲ್ಲರೂ ಕೂಡ ಈ ದೀಕ್ಷೆಯನ್ನು ಆದಷ್ಟು ಮಂದಿಗೆ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದು ಆ ಒಂದು ಪತ್ರಿಕೆಯನ್ನು ಸ್ವೀಕಾರ ಮಾಡಲಿಕ್ಕೆ ಹೇಳಿ, ಪದ್ಮನಾಭನ ದೀಕ್ಷೆ ನಾವು ಮಾಡುವುದು ಮಾತ್ರ ಅಲ್ಲ, ಇನ್ನಷ್ಟು ಮಂದಿಯಲ್ಲಿ ನಾವು ಮಾಡಿಸಿದಾಗ ಪದ್ಮನಾಭನಿಗೆ ತೃಪ್ತಿಯಾಗ್ತದೆ. ಪದ್ಮನಾಭನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಕೊಳ್ಳೋಣ ಅಂತ ಹೇಳ್ತಾ, ಈ ಜಪವನ್ನು ಪದ್ಮನಾಭನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಪದ್ಮನಾಭ ಅನುಗ್ರಹಿಸಬೇಕು ಅಂತ ಎಲ್ಲರೂ ಕೂಡ ದೇವರ ಸನ್ನಿಧಾನದಲ್ಲಿ ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಲಕ್ಷ್ಮೀ ಅನಂತ ಪದ್ಮನಾಭಾಯ ನಮಃ. ಗೋವಿಂದ ನಿಗೋವಿಂದ. ದಯವಿಟ್ಟು ಸಚಿವರು ಬರುವ ಸಮಯ ಆಯಿತು. ಎಲ್ಲರೂ ಅವರನ್ನು ಬರಮಾಡಿಕೊಳ್ಬೇಕು. ನಮ್ಮ ಹೈವೇಗೆ ಈ ಭಂಡಾರ ಅಂಗಡಿ ಹತ್ರ ಎಲ್ಲರೂ ಬರಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪೆರಡೂರಿನ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನಡೆಯುತ್ತಿರುವಂತಹ ನಗಾರಿ ಗೋಪುರ ಶಿಲಾನ್ಯಾಸ ಸಮಾರಂಭಕ್ಕೆ ಕರ್ನಾಟಕ ಸರಕಾರದ ಮುಜರಾಯಿ ಸಚಿವರಾಗಿರುವ ಈ ನಾಡು ಕಂಡ ಗೌರವಾನ್ವಿತ ರಾಜಕಾರಣಿ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ನಾಡನ್ನು ಬಂದು ತಲುಪುವವರಿದ್ದಾರೆ. ಅವರನ್ನು ಬಹಳ ಗೌರವದಿಂದ ಆಮಂತ್ರಿಸಿಕೊಳ್ಳುವುದಕ್ಕಾಗಿ ಸದ್ಭಕ್ತ ಬಂಧುಗಳಾಗಿರುವ ತಾವೆಲ್ಲರೂ ನಮ್ಮೂರ ರಾಜರಸ್ತೆಯ ಬಳಿ ಬರುವರೆ ತಮ್ಮನ್ನು ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪೂರ್ಣ ಕುಂಭವನ್ನು ಹೊತ್ತಂತಹ ನಾರಿಯರು ಸಕಲ ಕೊಂಬು ಕಹಳೆಗಳ ನಿನಾದದೊಂದಿಗೆ ಕಲಶ ಕನ್ನಡಿಯನ್ನು ಹೊತ್ತಂತಹ ಮುತ್ತೈದೆಯರು ನಮ್ಮೂರಿಗೆ ಆಗಮಿಸುತ್ತಿರುವಂತಹ ಈ ರಾಜ್ಯದ ಸಾರಿಗೆ ಸಚಿವರು, ಈ ರಾಜ್ಯದ ಮುಜರಾಯಿ ಮಂತ್ರಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರನ್ನು ಬರಮಾಡಿಕೊಳ್ಳುವುದಕ್ಕಾಗಿ ತಾವೆಲ್ಲರೂ ಆ ಭಾಗಕ್ಕೆ ಬರುವರೆ ತಮ್ಮನ್ನು ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. 8 ಶತಮಾನಗಳ ಇತಿಹಾಸವನ್ನು ತಮ್ಮದಾಗಿಸಿಕೊಂಡಿರುವ ನಮ್ಮಿ ದೇಗುಲದಲ್ಲಿ ಈಗ್ಗೆ ಕೆಲವು ಶತಮಾನಗಳ ಹಿಂದೆ ನಿರ್ಮಾಣವನ್ನು ಕಂಡಿರುವ ನಗಾರಿ ಗೋಪುರ ಪ್ರಸ್ತುತ ಈ ಸನ್ನಿವೇಶದಲ್ಲಿ ಜೀರ್ಣೋದ್ಧಾರದ ಸಂದರ್ಭ ಈ ನಾಡಿಗೆ ಆಗಮಿಸುತ್ತಿರುವಂತಹ ರಾಜ್ಯದ ಮುಜರಾಯಿ ಮಂತ್ರಿಗಳು ಅವರನ್ನು ಬಹಳ ಗೌರವದಿಂದ ಬರಮಾಡಿಕೊಳ್ಳುವ ಸಿದ್ಧತೆ. ಧಾರ್ಮಿಕ ವಿಧಿವಿಧಾನಗಳನ್ನು KP ಕುಮಾರಗುರು ತಂತ್ರಿಯವರ ಮಾರ್ಗದರ್ಶನದಲ್ಲಿ ಸ್ಥಳದ ಅರ್ಚಕರಾಗಿರುವ ರಘುಪ್ರಸಾದ್ ಅಡಿಗರವರ ಉಪಸ್ಥಿತಿಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ನೇತೃತ್ವ, ನಿಮ್ಮೆಲ್ಲರ ಸಹಕಾರ ಸಹಭಾಗಿತ್ವದ ಮೇಲೆ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಗಳು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವಂತಹ ಪುಣ್ಯ ಪಾವನ ಪವಿತ್ರ ಕ್ಷೇತ್ರ ಪೆರಡೂರಿನ ಅನಂತ ಪದ್ಮನಾಭನ ಸನ್ನಿಧಾನ. ಅದೆಷ್ಟೋ ಮಂದಿ ಪ್ರಾಯ ಪ್ರಬುದ್ಧರಾದವರು ಈ ಭಾಗಕ್ಕೆ ಬಂದು ದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ಅವರ ಮನಸ್ಸಿನ ಇಷ್ಟಾರ್ಥಗಳು ಈಡೇರಿದ ಈ ನೆಲ.
ಹಲೋ ಹಲೋ ಭಕ್ತಾಭಿಮಾನಿಗಳೇ, ದೇವಳದ ಮುಂಭಾಗದಲ್ಲಿರುವ ಭಕ್ತಾಭಿಮಾನಿಗಳು ದಯವಿಟ್ಟು ಮಾನ್ಯ ಸಚಿವರು ರಾಜರಸ್ತೆಯಲ್ಲಿ ದೇವಳಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ತಾವೆಲ್ಲ ಅವರನ್ನು ಎದುರುಗೊಳ್ಳಲು ಆ ಭಾಗಕ್ಕೆ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾನ್ಯ ರಾಜ್ಕುಮಾರ್ ಶೆಟ್ಟಿ ಅವರು, ದೊಡ್ಡಮನೆ ರಾಜ್ಕುಮಾರ್ ಶೆಟ್ಟಿ ಅವರು ಈ ಪ್ರಕಟಣಾ ವೇದಿಕೆಯತ್ತ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕದಳಿ ಪ್ರಿಯನ ನಾಡಿನಲ್ಲಿ ನಡೆಯುತ್ತಿರುವ ಐತಿಹಾಸಿಕವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗುವುದಕ್ಕಾಗಿ ಆಗಮಿಸಿರುವ ಸದ್ಭಕ್ತ ಬಂಧುಗಳಿಗೆ ನಮ್ಮ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಿದ್ದೇವೆ. ಇನ್ನೇನು ಅಲ್ಪಾವಧಿಯಲ್ಲಿ ಕರ್ನಾಟಕ ಘನ ಸರಕಾರದ ಮುಜರಾಯಿ ಸಚಿವರಾಗಿರುವ ನಮ್ಮೆಲ್ಲರ ಪಾಲಿನ ಗೌರವಾನ್ವಿತರಾಗಿರುವ ಈ ರಾಜ್ಯ ಕಂಡ ಹಿರಿಯ ರಾಜಕಾರಣಿ ಗೌರವಾನ್ವಿತ ಶ್ರೀ ರಾಮಲಿಂಗಾರೆಡ್ಡಿಯವರು ಆಗಮಿಸಿಕೊಳ್ಳಲಿದ್ದಾರೆ. ಅವರ ಆಗಮನದ ತರುವಾಯ ನಮ್ಮ ನಿಯೋಜಿತ ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕಿದೆ. ದಟ್ಟ ಕಾನನದ ಮಧ್ಯೆ ಶಿಲಾ ಸ್ವರೂಪಿಯಾಗಿ ಗೋಚರಿಸಿಕೊಂಡ ಅನಂತ ಪದ್ಮನಾಭ, ಸಾವಿರಾರು ವರುಷಗಳ ಇತಿಹಾಸವನ್ನ ತನ್ನದಾಗಿಸಿಕೊಂಡಿರುವ ನಂಬಿ ದೇಗುಲ, ಅಂದು ನಿರ್ಮಾಣಗೊಂಡ ನಗಾರಿ ಗೋಪುರ ಕಾಲನ ಹೊಡೆತಕ್ಕೆ ಸಿಕ್ಕಿ ಅಜೀರ್ಣಗೊಂಡಂತಹ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಆಶಯ, ಭಕ್ತ ಬಂಧುಗಳ ಸಂಕಲ್ಪ ಕಾಲ ಕೂಡಿ ಬಂದಿದೆ ಎಂಬಂತೆ ಇಂದು ನಡೆಯುತ್ತಿರುವಂತಹ ಶಿಲಾನ್ಯಾಸ ಸಮಾರಂಭ ವಿದ್ವಾನ್ ಕೆ.ಪಿ. ಕುಮಾರಗುರು ತಂತ್ರಿಯವರ ಮಾರ್ಗದರ್ಶನದಲ್ಲಿ ಸ್ಥಳದ ಅರ್ಚಕರಾಗಿರುವಂತಹ ರಘುಪ್ರಸಾದ್ ಅಡಿಗರವರ ನೇತೃತ್ವದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಮುಂದಾಳತ್ವದಲ್ಲಿ ಭಕ್ತ ಬಂಧುಗಳ ಸಹಕಾರದಲ್ಲಿ ನಡೆಯುತ್ತಿರುವಂತಹ ನಮ್ಮ ಕಾರ್ಯಕ್ರಮಗಳು ಅನಂತ ದೀಕ್ಷೆಯ ಸ್ವೀಕಾರದ ಬಳಿಕ ನಮ್ಮೆಲ್ಲರ ಗುರಿ ಒಂದೇ, ದೇಗುಲದಲ್ಲಿ ನಡೆಯುತ್ತಿರುವಂತಹ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಏಕ ಮನಸ್ಸಿನಲ್ಲಿ ಪಾಲ್ಗೊಂಡು ನಿಗದಿತ ಸಮಯದಲ್ಲಿ ನಮ್ಮೂರ ದೇಗುಲದ ನಗಾರಿ ಗೋಪುರ ಭವ್ಯವಾಗಿ ಮೂಡಿ ಬರಬೇಕು ಎಂಬ ಏಕೈಕ ಸಂಕಲ್ಪ. ನಮ್ಮ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಪ್ರಮೋದ್ ರೈ ಪಳಜೆ ಇವರು ಆಗಮಿಸಿದ ಎಲ್ಲರನ್ನ ಬಹಳ ಗೌರವದಿಂದ ಬರಮಾಡಿಕೊಂಡು ನಿಮ್ಮೆಲ್ಲರ ಸಹಕಾರದ ಮೇಲೆ ಸುಮಾರು 7.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವನ್ನ ಕಾಣಲಿರುವ ನಗಾರಿ ಗೋಪುರ ಮೂಲ ವಾಸ್ತು ವಿನ್ಯಾಸಕ್ಕೆ ಕೊರತೆಯಾಗದ ರೀತಿಯಲ್ಲಿ ಆಧುನಿಕತೆಯನ್ನು ಒಗ್ಗೂಡಿಸಿಕೊಂಡು ಭವ್ಯವಾಗಿ ನಿರ್ಮಾಣವಾಗಲಿದೆ ಪೆರಡೂರಿನ ಅನಂತ ಪದ್ಮನಾಭನ ಸನ್ನಿಧಾನದ ನಗಾರಿ ಗೋಪುರ. ಇದರ ಶಿಲಾನ್ಯಾಸ ಕಾರ್ಯಕ್ರಮಕ್ಕಾಗಿ ಈ ರಾಜ್ಯದ ಮುಜರಾಯಿ ಸಚಿವರು ಆಗಮಿಸಿಕೊಳ್ಳುವುದಕ್ಕೆ ಕ್ಷಣಗಣನೆ.
ಶ್ರೀ ಕ್ಷೇತ್ರ ಪೆರಡೂರು. ಹುಲಿ ಮತ್ತು ಹಸು ಸಾಂಪ್ರದಾಯಿಕ ವೈರತ್ವವನ್ನು ಮರೆತು ಒಂದಾಗಿದ್ದಂತಹ ನಿರ್ವೈರ ಸ್ಥಳದಲ್ಲಿ ನೆಲೆಗೊಂಡಂತಹ ಪದ್ಮನಾಭ ಹುತ್ತಕ್ಕೆ ಹಾಲೆರಿಯುವ ಆಕಳನ್ನು ಕಂಡು ತೌಳವ ಭಾಷೆಯಲ್ಲಿ ಪೇರುಂಡು ಪೇರುಂಡು ಎಂದು ಕೂಗಿದ ದನಗಾಹಿ ಹುಡುಗ ಪೇರುಂಡೂರು ಪೇರುಂಡು ಊರು ಮುಂದಕ್ಕೆ ಪೆರಡೂರಾಗಿ ಜನಜನಿತ. ಬಂದಂತಹ ಭಕ್ತಾದಿಗಳಿಗೆ ನಿರಂತರ ಹರಸುತ್ತಾ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವ ಅನಂತ ಪದ್ಮನಾಭನ ದಿವ್ಯ ದರ್ಶನಕ್ಕಾಗಿ ದೂರ ದೂರದಿಂದ ಭಕ್ತಾಭಿಮಾನಿಗಳು ಆಗಮಿಸಿಕೊಳ್ಳುತ್ತಾರೆ. ಪ್ರತಿ ತಿಂಗಳು ಸಂಕ್ರಮಣ ಈ ಕ್ಷೇತ್ರದ ವಿಶೇಷ. ಕದಳಿ ಪ್ರಿಯನೆಂದೇ ಜನಜನಿತವಾದಂತಹ ಅನಂತ ಪದ್ಮನಾಭ ಇದೀಗ ನಗಾರಿ ಗೋಪುರದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮನ್ನು ಸೇರಿಕೊಳ್ಳುವವರಿದ್ದಾರೆ. ಕರ್ನಾಟಕ ಘನ ಸರ್ಕಾರದ ಮುಜರಾಯಿ ಹಾಗೂ ಸಾರಿಗೆ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಪೂರ್ಣ ಕುಂಭದ ಸಿದ್ಧತೆಯೊಂದಿಗೆ ಎಲ್ಲ ಭಕ್ತಾಭಿಮಾನಿಗಳು ಆ ಭಾಗದಲ್ಲಿ ನೆರೆಯುತ್ತಿದ್ದಂತೆ ಊರಿನ ಸಮಸ್ತ ಭಕ್ತಾಭಿಮಾನಿಗಳನ್ನು ಮತ್ತೊಮ್ಮೆ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ಹಾಗೆ ಈ ಸುಸಂದರ್ಭದಲ್ಲಿ ಅನಂತ ದೀಕ್ಷಾ ಜಪ ಸಂಕಲ್ಪವನ್ನು ಎಲ್ಲ ಭಕ್ತಾಭಿಮಾನಿಗಳು ಮಾಡಬೇಕಾಗಿದೆ. ಇದರ ಬಗ್ಗೆ ಪೂರ್ಣ ಮಾಹಿತಿ ಮತ್ತು ಅದರ ಮಂತ್ರದ ಪ್ರತಿಯನ್ನು ದೇವಳದ ಮುಂಭಾಗದಲ್ಲಿ ಕೌಂಟರ್ ತೆರೆಯಲಾಗಿದೆ. ಎಲ್ಲ ಕಾರ್ಯಕ್ರಮಗಳು ಮುಗಿದ ಬಳಿಕ ಭಕ್ತಾಭಿಮಾನಿಗಳು ಆ ಮಂತ್ರ ಜಪವನ್ನು ಸ್ವೀಕರಿಸಿಕೊಂಡು ಈ ದೀಕ್ಷಾ ಸಂಕಲ್ಪದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತೆ ನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಚೆಂದೂರಿನ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನಡೆಯುತ್ತಿರುವ ನಗಾರಿ ಗೋಪುರದ ಶಿಲಾನ್ಯಾಸ ಸಮಾರಂಭಕ್ಕಾಗಿ ಆಗಮಿಸುತ್ತಿರುವ ಕರ್ನಾಟಕ ಸರ್ಕಾರದ ಮುಜರಾಯಿ ಸಚಿವರಾಗಿರುವ ಗೌರವಾನ್ವಿತ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಪ್ರೀತಿಪೂರ್ವಕವಾದ ಗೌರವದ ಸ್ವಾಗತ ಸುಸ್ವಾಗತ. ಕರಾವಳಿಯ ಕಡಲ ತಡಿಯ ನಾಡಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಈ ರಾಜ್ಯದ ಮುಜರಾಯಿ ಸಚಿವರನ್ನ ಸಕಲ ಗೌರವ ಆದರದೊಂದಿಗೆ ಆಮಂತ್ರಿಸಿಕೊಳ್ಳುತ್ತಿರುವಂತಹ ಸದ್ಭಕ್ತ ಬಂಧುಗಳು, ಕೊಂಬು ಕಹಳೆಗಳ ನಿನಾದ, ಕಲಶ ಕನ್ನಡಿಯನ್ನ ಹೊತ್ತ ಮುತ್ತೈದೆಯರು ತನ್ಮೂಲಕವಾಗಿ ರಾಜ್ಯದ ಮುಜರಾಯಿ ಸಚಿವರಿಗೆ ಭವ್ಯವಾದ ಸ್ವಾಗತವನ್ನ ಬಯಸಿಕೊಂಡು ಅವರ ದಿವ್ಯ ಉಪಸ್ಥಿತಿಯಲ್ಲಿ ನಗಾರಿ ಗೋಪುರದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಈ ರಾಜ್ಯದ ಹಿರಿಯ ರಾಜಕಾರಣಿ, ಮೇರು ವ್ಯಕ್ತಿತ್ವ, ಸವಾಲುಗಳ ಇಲಾಖೆಯನ್ನು ಸ್ವೀಕರಿಸಿಕೊಂಡು ಯಶಸ್ವಿಯಾಗಿ ನಡೆಸಿದ ಪುಣ್ಯ ಕ್ಷೇತ್ರಗಳಿಗೆ ಮಹಿಳೆಯರು ಬಹಳವಾಗಿ ಬರುವುದಕ್ಕೆ ಅನುಕೂಲ ಮಾಡಿಕೊಟ್ಟ ಈ ರಾಜ್ಯದ ಮುಜರಾಯಿ ಸಚಿವರನ್ನ ಅನಂತ ಪದ್ಮನಾಭನ ಸನ್ನಿಧಾನದ ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ದೇಗುಲವನ್ನು ಪ್ರವೇಶಿಸಿ ದೇವರನ್ನು ಆರಾಧಿಸಿ ತದಬಳಿಕ ಸಂಕಲ್ಪಿತ ಕಾರ್ಯಕ್ರಮದಲ್ಲಿ ಮುಜರಾಯಿ ಸಚಿವರು ಪಾಲ್ಗೊಳ್ಳಲಿದ್ದಾರೆ. ದಯವಿಟ್ಟು ಸದ್ಭಕ್ತ ಬಂಧುಗಳಾದ ತಾವೆಲ್ಲರೂ ಈ ಭಾಗದ ಸಭಾಂಗಣದ ಆಸನಗಳಲ್ಲಿ ಆಸೀನರಾಗಿ ಮುಂದೆ ನಡೆಯುವ ಕಾರ್ಯಕ್ರಮಗಳಿಗೆ ಸಾಕ್ಷಿಗಳಾಗಬೇಕಾಗಿ ತಮ್ಮನ್ನ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ವಿಜ್ಞಾಪಿಸಿಕೊಳ್ಳುತ್ತಿದ್ದೇವೆ. ಸಾವಿರಾರು ವರುಷಗಳ ಇತಿಹಾಸವನ್ನ ಹೊಂದಿರುವ ಪೆರಡೂರಿನ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ಈಕೆ ಹಲವು ಶತಮಾನಗಳ ಹಿಂದೆ ನಿರ್ಮಾಣವನ್ನ ಕಂಡಿರುವ ನಗಾರಿ ಗೋಪುರ ಕಾಲನ ಹೊಡೆತಕ್ಕೆ ಸಿಲುಕಿ ಅಜೀರ್ಣಗೊಂಡಂತಹ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಭಕ್ತ ಬಂಧುಗಳ ಸಂಕಲ್ಪದಂತೆ ನಗಾರಿ ಗೋಪುರದ ನಿರ್ಮಾಣದ ಕಾರ್ಯಕ್ಕೆ ಮನ ಮಾಡಿ ಇಂದಿನ ಈ ಶುಭ ದಿನ ಈ ರಾಜ್ಯದ ಮುಜರಾಯಿ ಸಚಿವರ ಮೂಲಕವಾಗಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಿಲಾನ್ಯಾಸ ಸಮಾರಂಭದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳುತ್ತಿರುವಂತಹ ಗಣ್ಯರು, ಶಿಲಾನ್ಯಾಸವನ್ನು ನೆರವೇರಿಸಿಕೊಳ್ಳಲಿರುವಂತಹ ಗೌರವಾನ್ವಿತ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ, ಮಾನ್ಯ ಮುಜರಾಯಿ ಹಾಗೂ ಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರ, ಶುಭ ಶಂಸನೆಯನ್ನು ನೆರವೇರಿಸಿಕೊಳ್ಳಲಿರುವಂತಹ ವಿದ್ವಾನ್ ಕೆ.ಪಿ. ಕುಮಾರ ಗುರು ತಂತ್ರಿ ಕೊರಂಕರಪಾಡಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ನಮ್ಮ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀ ಪ್ರಮೋದ್ ರೈ ಪೂಜಾರಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರಿದ್ದಾರೆ. ಈ ನಾಡು ತಂಡ ಪ್ರತಿಭಾನ್ವಿತ ಗೌರವಾನ್ವಿತರು ಆಗಿರುವಂತಹ ಪ್ರತಿಷ್ಠಿತವಾದ ಮಾಹೆ ಮಣಿಪಾಲ ಇಲ್ಲಿನ ಸಹ ಕುಲಾಧಿಪತಿಗಳಾಗಿರುವ ಡಾಕ್ಟರ್ ಎಚ್.ಎಸ್. ಬಳ್ಳಾಳರವರು, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಜನಮಾನ್ಯ ಸಂಸದರಾಗಿರುವ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಕಾಪು ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಶಾಸಕರಾಗಿರುವ ಗುರ್ಮೆ ಸುರೇಶ್ ಶೆಟ್ಟಿಯವರು, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾಗಿರುವ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು, ಕಾಪು ವಿಧಾನಸಭಾ ಕ್ಷೇತ್ರದ ಅಂದಿನ ಶಾಸಕರಾಗಿರುವ ಸನ್ಮಾನ್ಯ ಲಾಲಾಜಿ ಆರ್ ಮೆಂಡನ್ರವರು, ಕರ್ನಾಟಕ ಸರ್ಕಾರದ ಮಾಜಿ ಸಂಸದರು ಸಚಿವರು ಆಗಿರುವ ಕೆ ಜಯಪ್ರಕಾಶ್ ಹೆಗಡೆಯವರು, ನಮ್ಮೊಂದಿಗಿರುವಂತಹ ಗೌರವಾನ್ವಿತರು ಸನ್ಮಾನ್ಯ ಶ್ರೀ ಕಿಶೋರ್ ಆಳ್ವ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರು ಅದಾನಿ ಗ್ರೂಪ್, ಸನ್ಮಾನ್ಯ ಶಾಂತಾರಾಮ ಸೂಡಕ್ಕೆ ಮಾಜಿ ಮಂಡಲ ಪ್ರಧಾನರು ಪೆರಡೂರು, ಸನ್ಮಾನ್ಯ ರವಿಶಂಕರ ಶೆಟ್ಟಿ ರಾಜ್ಯ ಧಾರ್ಮಿಕ ಪರಿಷತ್ತಿನ ವಿಶೇಷ ಆಹ್ವಾನಿತರು, ಶ್ರೀಮತಿ ಮಲ್ಲಿಕಾ ಪಕ್ಕಳ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು, ವಿದ್ವಾನ್ ಅವಧಾನಿ ಶ್ರೀ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು, ದೇಗುಲದ ವಾಸ್ತುತಜ್ಞರು ಶ್ರೀ ರಘುಪ್ರಸಾದ್ ಅಡಿಗರು, ಅರ್ಚಕರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಪೆರಡೂರು, ಇವರೆಲ್ಲರನ್ನ ಕೂಡಿಕೊಂಡು ಗೌರವಾನ್ವಿತ ಮುಜರಾಯಿ ಸಚಿವರಾಗಿರುವ ರಾಮಲಿಂಗಾರೆಡ್ಡಿಯವರು ಇನ್ನೇನು ಅಲ್ಪಾವಧಿಯಲ್ಲಿ ನಗಾರಿ ಗೋಪುರದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಕಲ್ಲುಗಳಲ್ಲಿ, ಮರಗಿಡ ಬಳ್ಳಿಗಳಲ್ಲಿ ದೇವರನ್ನ ದೈವತ್ವವನ್ನ ಕಾಣುವ ಕರಾವಳಿಯ ಜನತೆ ನಾವು. ತನ್ಮೂಲಕವಾಗಿ ದಟ್ಟ ಕಾನನದ ಮಧ್ಯೆ ಹಚ್ಚ ಹಸುರಿನ ಹೊದಿಕೆಯಲ್ಲಿ ಕಂಗೊಳಿಸುತ್ತಿರುವ ಪೆರಡೂರಿನ ಈ ಪರಿಸರದಲ್ಲಿ ಶಿಲಾ ಸ್ವರೂಪಿಯಾಗಿ ಅಶರೀರ ವಾಣಿಯಿಂದ ಬಂದ ಸಂದೇಶದಂತೆ ಗೋಚರಿಸಿಕೊಂಡ ಅನಂತ ಪದ್ಮನಾಭ ತನ್ಮೂಲಕವಾಗಿ ಭಕ್ತ ಬಂಧುಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟು ವಿಶೇಷ ಪೂಜೆ ಪುನಸ್ಕಾರಗಳಿಂದ ಸಂತೃಪ್ತಿಯನ್ನು ಕಾಣುತ್ತಿರುವ ನಮ್ಮೂರಿನ ದೇವರು ಅನಂತ ಪದ್ಮನಾಭ, ಬಾಳೆಹಣ್ಣಿಗೊಲಿವ ಭಗವಂತ ಎಂಬ ಖ್ಯಾತಿ, ಮದುವೆಯ ಹರೆಯಕ್ಕೆ ಬಂದಂತಹ ಗಂಡು ಹೆಣ್ಣು,
ಸಂಬಂಧ ಕೂಡಿ ಬರದ ಸಂದರ್ಭದಲ್ಲಿ ದೇಗುಲಕ್ಕೆ ಬಂದು ಪ್ರಾರ್ಥಿಸಿಕೊಂಡಾಗ ಅದೆಷ್ಟೋ ಜೋಡಿಗಳು ದಾಂಪತ್ಯ ಬದುಕಿಗೆ ಪಾದಾರ್ಪಣೆಯನ್ನ ಮಾಡುವಲ್ಲಿ ಹರಸಿದ ನಮ್ಮೂರ ಅನಂತ ಪದ್ಮನಾಭ ಎಂಬ ನಂಬಿಕೆ ನಮ್ಮದು. ಆ ನಿಟ್ಟಿನಲ್ಲಿ ಬಂದಿರುವಂತಹ ಎಲ್ಲ ಭಕ್ತ ಬಂಧುಗಳು ಮುಂದೆ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಗಳಾಗಬೇಕು. ಈ ಭಾಗದ ಆಸನಗಳಲ್ಲಿ ಬಂದು ಆಸೀನರಾಗಿ ಸಹಕರಿಸಬೇಕಾಗಿ ವಿಜ್ಞಾಪಿಸಿಕೊಳ್ಳುತ್ತಿದ್ದೇವೆ. ತಿರುಡೂರಿನಲ್ಲಿಂದು ಐತಿಹಾಸಿಕ ಕ್ಷಣ. ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನಗಾರಿ ಗೋಪುರದ ಶಿಲಾನ್ಯಾಸ ಸಮಾರಂಭ. ಈಗಾಗಲೇ ಮುಜರಾಯಿ ಮತ್ತು ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿಯವರು ಆಗಮಿಸಿಕೊಂಡವರಿದ್ದಾರೆ. ₹7.5 ಕೋಟಿ ವೆಚ್ಚದಲ್ಲಿ ವಾಸ್ತು ವಿನ್ಯಾಸಕ್ಕನುಗುಣವಾಗಿ ಮೂಲ ವಾಸ್ತು ಶೈಲಿಗೆ ಕೊಂಚವೂ ತೊಡಕಾಗದ ರೀತಿಯಲ್ಲಿ ತುಳುನಾಡ ಶೈಲಿಯಲ್ಲಿ ನಿರ್ಮಾಣವನ್ನ ಕಾಣಲಿರುವ ಅನಂತ ಪದ್ಮನಾಭನ ಸನ್ನಿಧಾನದ ನಗಾರಿ ಗೋಪುರ. ಈ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಭಕ್ತ ಬಂಧುಗಳಾಗಿ ಭಾಗಿಯಾಗುವ ಯೋಗ ಭಾಗ್ಯ ನಮ್ಮದು. ಇತಿಹಾಸ ತಜ್ಞರು ತಿಳಿಸಿದಂತೆ ಈಗ್ಗೆ 2.5-3 ಶತಮಾನಗಳ ಹಿಂದೆ ನಿರ್ಮಾಣಗೊಂಡ ಅಂದಿನ ನಗಾರಿ ಗೋಪುರ ಆ ಬಳಿಕದ ಜನತೆಗೆ ನಗಾರಿ ಗೋಪುರದ ನಿರ್ಮಾಣದ ಕಾರ್ಯದಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ಸಿಗಲಿಲ್ಲ. ಇಂದು ನಮಗ ಅವಕಾಶ ಸಿಕ್ಕಿ ಬಂದಿದೆ. ಪುಣ್ಯ ಕಾರ್ಯ. ಈಗಾಗಲೇ ದೇವರ ದರ್ಶನವನ್ನು ಪಡೆದಿರುವ ಮುಜರಾಯಿ ಸಚಿವರು ಶುಭ ದಿನದ ಅಮೃತ ಗಳಿಗೆಯಲ್ಲಿ ಶಿಲಾನ್ಯಾಸವನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡುತ್ತಿರುವಂತಹ ವಿದ್ವಾನ್ ಕೆ.ಟಿ. ಕುಮಾರ ಗುರುತಂತ್ರಿಯವರು, ನಮ್ಮ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ರೈ ಪಳಜಿಯವರು, ಮಾಹೆ ಮಣಿಪಾಲದ ಸಹ ಕುಲಾಧಿಪತಿಗಳು, ನಮ್ಮೆಲ್ಲರ ಹೆಮ್ಮೆ ಗೌರವ ಡಾಕ್ಟರ್ ಎಚ್.ಎಸ್. ಬಳ್ಳಾಳ್ರವರು, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿಯವರು, ಕಾಪು ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಜನಪ್ರಿಯ ಜನಸ್ನೇಹಿ ಶಾಸಕರಾಗಿರುವ ಸನ್ಮಾನ್ಯ ಗುರ್ಮೆ ಸುರೇಶ್ ಶೆಟ್ಟಿಯವರು, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾಗಿರುವ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು, ಕಾಪು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಲಾಲಾಜಿ ಆರ್ ಮೆಂಡನ್, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು, ಭಾರತ ಸರ್ಕಾರದ ಮಾಜಿ ಸಂಸದರು ಆಗಿರುವ ಶ್ರೀ ಕೆ ಜಯಪ್ರಕಾಶ್ ಹೆಗಡೆಯವರು, ಈ ನಾಡಿನ ಪ್ರತಿಷ್ಠಿತವಾದ ಸಂಸ್ಥೆ ಅದಾನಿ ಗ್ರೂಪ್ ಇದರ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಸನ್ಮಾನ್ಯ ಕಿಶೋರ್ ಆಳ್ವ ಇವರನ್ನ, ಈ ನಾಡಿನ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಹುದೊಡ್ಡ ಕೊಡುಗೆಯನ್ನು ನೀಡುತ್ತಿರುವ ಸನ್ಮಾನ್ಯ ಶಾಂತಾರಾಮ ಸೂರರವರು, ಧಾರ್ಮಿಕ ಪರಿಷತ್ತಿನ ವಿಶೇಷ ಆಹ್ವಾನಿತರಾಗಿರುವ ರವಿಶಂಕರ ಶೆಟ್ಟಿ, ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವ ಮಲ್ಲಿಕ ಪಂಗಳ, ಖ್ಯಾತ ವಾಸ್ತುತಜ್ಞರ ದೇಗುಲದ ವಾಸ್ತುತಜ್ಞರಾಗಿರುವ ವಿದ್ವಾನ್ ಅವಧಾನಿ ಶ್ರೀ ಸುಬ್ರಹ್ಮಣ್ಯ ಭಟ್, ದೇಗುಲದ ಅರ್ಚಕರಾಗಿರುವ ರಘುಪ್ರಸಾದ್ ಅಡಿಗರು ಮತ್ತು ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯ ಬಂಧುಗಳು ಒಗ್ಗೂಡಿ ಅನಂತ ಪದ್ಮನಾಭ ದೇವರ ಸನ್ನಿಧಾನದಲ್ಲಿ ನಿರ್ಮಾಣವನ್ನ ಕಾಣಲಿರುವ ನಗಾರಿ ಗೋಪುರದ ಶಿಲಾನ್ಯಾಸ ಈ ಅಮೃತ ಗಳಿಗೆಯಲ್ಲಿ ಸದ್ಭಕ್ತ ಬಂಧುಗಳನ್ನು ಸಾಕ್ಷೀಕರಿಸಿಕೊಂಡು ವ್ಯವಸ್ಥಾಪನಾ ಸಮಿತಿಯ ಆಶಯ, ಭಕ್ತ ಬಂಧುಗಳ ಸಂಕಲ್ಪ, ಅರ್ಚಕರ ಮಾರ್ಗದರ್ಶನ, ನಿಮ್ಮೆಲ್ಲರ ಸಹಭಾಗಿತ್ವ, ಅನಂತ ದೀಕ್ಷೆಯನ್ನು ಪಡೆದುಕೊಂಡ ಸಂದರ್ಭ. ಈ ಶುಭ ಗಳಿಗೆಯಲ್ಲಿ ಮುಜರಾಯಿ ಸಚಿವರಿಂದ ಶಿಲಾನ್ಯಾಸ ಕಾರ್ಯಕ್ರಮ. ಬಾಳೆಹಟ್ಟಿಗಲಿಯುವ ಭಗವಂತ ಕದಳಿ ಪ್ರಿಯ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ
ಶಾಸಕರನ್ನು ಸಾಕ್ಷೀಕರಿಸಿಕೊಂಡು ಶಿಲಾಸ್ಪರ್ಶವನ್ನು ಮಾಡಿರುವ ಮುಜರಾಯಿ ಸಚಿವರು ಇದೀಗ ಶಿಲಾನ್ಯಾಸವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಪೆರಡೂರಿನ ಐತಿಹಾಸಿಕ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಗಳಾಗುತ್ತಿದ್ದೆವು. ಸಾವಿರಾರು ವರ್ಷಗಳ ಇತಿಹಾಸವನ್ನು ತಮ್ಮದಾಗಿಸಿಕೊಂಡ ದೇಗುಲದ ನಗಾರಿ ಗೋಪುರದ ನಿರ್ಮಾಣದ ಶಿಲಾನ್ಯಾಸ ಶಾಸಕರಾಗಿರುವ ಗುರ್ಮೆ ಸುರೇಶ್ ಶೆಟ್ಟಿಯವರು ಶಿಲೆಯನ್ನು ಸ್ಪರ್ಶಿಸಿ ಡಾಕ್ಟರ್ ಎಚ್.ಎಸ್. ಬಳ್ಳಾಳ್ರವರು ಶಿಲಾಸ್ಪರ್ಶದ ಮೂಲಕ ಅಂದಿನ ಉಸ್ತುವಾರಿ ಸಚಿವರಾಗಿರುವ ವಿನಯ್ ಕುಮಾರ್ ಸೊರಕೆಯವರು ಶಿಲಾಸ್ಪರ್ಶವನ್ನು ಮಾಡಿ ಬಹಳ ಬದುಕಿನಲ್ಲಿ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುತ್ತಿರುವ ನಾವು ನಮ್ಮ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಮೋದ್ ರೈ ಪಳಜೇರವರು ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರನ್ನು ಸಾಕ್ಷೀಕರಿಸಿಕೊಂಡು ಪೆರಡೂರಿನ ಮಹಾಜನತೆ ಭಾವುಕರಾಗುತ್ತಿದ್ದಾರೆ. ನಮ್ಮೆಲ್ಲರ ಆರಾಧ್ಯ ಶಕ್ತಿ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪುಲಕಿತರಾಗುತ್ತಿರುವ ನಮ್ಮೂರ ಸನ್ಮತ್ತ ಬಂಧುಗಳು ಮುಜರಾಯಿ ಸಚಿವರನ್ನ ಬರಮಾಡಿಸಿಕೊಂಡ ಹೆಗ್ಗಳಿಕೆ ಉತ್ತಮ ಆರೋಗ್ಯ ನೆಮ್ಮದಿಯ ಬದುಕನ್ನು ದಯಪಾಲಿಸುವ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನಿರ್ಮಾಣವನ್ನು ಕಾಣಲಿರುವ ನಗಾರಿ ಗೋಪುರ 7.5 ಕೋಟಿ ರೂಪಾಯಿಗಳ ವೆಚ್ಚ. ಪ್ರಾಚೀನತೆಯನ್ನು ಉಳಿಸಿಕೊಂಡು ಆಧುನಿಕತೆಯ ಸ್ಪರ್ಶವನ್ನು ನೀಡಿ ತುಳುನಾಡ ಶೈಲಿಯಲ್ಲಿ ನಿರ್ಮಾಣವನ್ನು ಕಾಣಲಿರುವ ನಗಾರಿ ಗೋಪುರ ಗೌರವಾನ್ವಿತ ಗಣ್ಯರನ್ನ ವೇದಿಕೆಗೆ ಆಮಂತ್ರಿಸಿಕೊಳ್ಳುವ ಹೊತ್ತಿಗೆ ಶಿಲಾನ್ಯಾಸ ಸಮಾರಂಭವನ್ನು ನೆರವೇರಿಸಿಕೊಟ್ಟಿರುವಂತಹ ಈ ನಾಡಿನ ಮುಜರಾಯಿ ಸಚಿವರಾಗಿರುವ ಸನ್ಮಾನ್ಯ ಗೌರವಾನ್ವಿತ ಶ್ರೀ ರಾಮಲಿಂಗಾರೆಡ್ಡಿಯವರು ಶುಭ ಸಂಸದೆಯನ್ನು ನೆರವೇರಿಸಿಕೊಳ್ಳಲಿರುವಂತಹ ವಿದ್ವಾನ್ ಕೆ.ಪಿ. ಕುಮಾರ ಗುರುತಂತ್ರಿಯವರು ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವಂತಹ ನಮ್ಮ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರಮೋದ್ ರೈ ಪಳಜೇರವರು ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಗಣ್ಯರಾಗಿರುವ ಡಾಕ್ಟರ್ ಎಚ್.ಎಸ್. ಬಳ್ಳಾಳ್ರವರು ಸಂಸದರಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿಯವರು ಶಾಸಕರಾಗಿರುವ ಗುರ್ಮೆ ಸುರೇಶ್ ಶೆಟ್ಟಿಯವರು ಮಾಜಿ ಸಚಿವರಾಗಿರುವ ವಿನಯ್ ಕುಮಾರ್ ಸೊರಕೆಯವರು ಮಾಜಿ ಶಾಸಕರಾಗಿರುವ ಲಾಲಾಜಿ ಆರ್ ಮೆಂಡನ್ರವರು ಅಂದಿನ ಸಚಿವರು ಸಂಸದರು ಆಗಿರುವ ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆಯವರು ಅದಾನಿ ಗ್ರೂಪ್ ಇದರ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು ಆಗಿರುವ ಸನ್ಮಾನ್ಯ ಶ್ರೀ ಕಿಶೋರ್ ಆಳ್ವರವರು ನಮ್ಮ ಗ್ರಾಮದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಹುದೊಡ್ಡ ಕೊಡುಗೆಯನ್ನು ನೀಡುತ್ತಿರುವ ವಿಭಾಗದ ಒಂದು ಗಟ್ಟಿ ಹೆಸರು ಶಾಂತಾರಾಮ ಸೂಡ ಇವರನ್ನ ಧಾರ್ಮಿಕ ಪರಿಷತ್ತಿನ ವಿಶೇಷ ಆಹ್ವಾನಿತರಾಗಿರುವ ರವಿಶಂಕರ ಶೆಟ್ಟಿ ಧಾರ್ಮಿಕ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿರುವ ಶ್ರೀಮತಿ ಮಲ್ಲಿಕಾ ಪಂಗಳ ಈ ನಾಡು ತಂಡ ದೇಗುಲದ ಶ್ರೇಷ್ಠ ವಾಸ್ತುತಜ್ಞರಾಗಿರುವ ವಿದ್ವಾನ್ ಅವಧಾನಿ ಸುಬ್ರಹ್ಮಣ್ಯ ದೇಗುಲದವರಾಗಿರುವ ರಘುಪ್ರಸಾದ್ ಅಡಿಗರವರು ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಅಭಯ್ ಚಂದ್ರ ಜೈನ್ ಇವರೆಲ್ಲರನ್ನ ವೇದಿಕೆಯ ಆಸನಗಳಿಗೆ ಆಮಂತ್ರಿಸಿಕೊಳ್ಳುತ್ತಿರುವ ಸಂಭ್ರಮದ ಕ್ಷಣ. ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಗಳಾಗುತ್ತಿದ್ದೇವೆ.
ಅಶರೀರನ ವಾಣಿಯಿಂದ ಮೂಡಿ ಬಂದ ಸಂದೇಶ ಪೆರಡೂರಿನ ದಟ್ಟ ಕಾನನದ ಮಧ್ಯೆ ಶಿಲಾ ಸ್ವರೂಪಿಯಾಗಿ ನೆಲೆಯಾದಂತಹ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳು. ಗಣ್ಯಾತಿ ಗಣ್ಯರನ್ನ ವೇದಿಕೆಯ ಆಸನಗಳಿಗೆ ಆಮಂತ್ರಿಸಿಕೊಂಡು ಇಂದು ನಮಗೆಲ್ಲರಿಗೂ ಸಂತೋಷ ಸಂಭ್ರಮ. ಈ ರಾಜ್ಯದ ಹಿರಿಯ ರಾಜಕಾರಣಿ, ರಾಜಕೀಯ ರಂಗದಲ್ಲಿ ತನ್ನದೇ ಆದ ಸಾಮ್ರಾಜ್ಯವನ್ನ ಕಟ್ಟಿರುವ ಕರ್ನಾಟಕ ಘನ ಸರ್ಕಾರದ ಮುಜರಾಯಿ ಸಚಿವರ ಆಗಮನ ನಮಗೊಂದಿಷ್ಟು ಸ್ಫೂರ್ತಿ ಮತ್ತು ಹೆಗ್ಗಳಿಕೆ. ಆ ನಿಟ್ಟಿನಲ್ಲಿ ಅವರನ್ನ ಬಹಳಷ್ಟು ಗೌರವದಿಂದ ಬರಮಾಡಿಕೊಂಡು ದಯವಿಟ್ಟು ಎಲ್ಲ ಭಕ್ತ ಮಹಾಶಯರು ಸಭಾಂಗಣದ ಒಳಭಾಗದ ಆಸನದಲ್ಲಿ ವಿರಮಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಭಾವುಕತೆಯ ಕ್ಷಣಗಳಿಗೆ ಸಾಕ್ಷಿಗಳಾದಂತಹ ನಮ್ಮ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೆಲ್ಲರೂ ಕೂಡ ವೇದಿಕೆಯ ಆಸನಗಳನ್ನು ಅಲಂಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಕೋರಿಕೆಯ ಮೇರೆಗೆ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯ ಬಂಧುಗಳು ವೇದಿಕೆಯ ಆಸನವನ್ನು ಅಲಂಕರಿಸಿಕೊಳ್ಳಬೇಕಾಗಿ ಕೋರಿಕೆ. ನಮ್ಮೆಲ್ಲರ ಬಾಳ ಬದುಕಿನಲ್ಲಿ ಮರೆಯಲಾಗದ ದಿನವಿದು. ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನಡೆಯುತ್ತಿರುವಂತಹ ಧಾರ್ಮಿಕ ಕಾರ್ಯಕ್ರಮಗಳು, ಶಿಲಾನ್ಯಾಸ ಸಮಾರಂಭವನ್ನು ಮುಗಿಸಿಕೊಂಡು ಆ ಬಳಿಕ ಆಯೋಜನೆ ಮಾಡಿರುವ ಸಭಾ ಕಾರ್ಯಕ್ರಮ. ದಯವಿಟ್ಟು ತಾವೆಲ್ಲರೂ ಕೂಡ ಎದುರು ಭಾಗದ ಆಸನಗಳಲ್ಲಿ ಆಸೀನರಾಗಿ ಮುಂದೆ ನಡೆಯುವ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಬೇಕಾಗಿ ಕೇಳಿಕೊಳ್ಳುತ್ತಾ ಸಭಾಧ್ಯಕ್ಷರ ಅನುಮತಿಯನ್ನು ಕೇಳಿಕೊಂಡು ಸಭಾ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಳ್ಳುತ್ತಿದ್ದೇವೆ. ನಮ್ಮೆಲ್ಲರ ನಿರೀಕ್ಷೆಯ ಕಾರ್ಯಕ್ರಮಗಳು ನಿಗದಿತ ಅವಧಿಯಲ್ಲಿ ಭಕ್ತ ಬಂಧುಗಳ ಮೆಚ್ಚುಗೆಗೆ ಪಾತ್ರವಾಗುವ ರೀತಿಯಲ್ಲಿ ಮೂಡಿಬರಲಿ, ದೇವರ ಅನುಗ್ರಹ ಆಶೀರ್ವಾದ ಸದಾ ನಮಗಿರಲಿ ಎಂಬ ಭಾವನೆಯೊಂದಿಗೆ ದೇವರ ಆರಾಧನೆಯನ್ನ ಪ್ರಾರ್ಥನೆಯ ರೂಪದಲ್ಲಿ ನೆರವೇರಿಸಿಕೊಡಲಿಕ್ಕಿದ್ದಾರೆ ಚಾಣಕ್ಯ ಅಕಾಡೆಮಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು. ಇದೀಗ ಪ್ರಾರ್ಥನೆ ಚಾಣಕ್ಯ ಅಕಾಡೆಮಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಂದ. ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನಡೆಯುತ್ತಿರುವಂತಹ ನಗಾರಿಗೊಪ್ಪರದ ಶಿಲಾನ್ಯಾಸ ಸಮಾರಂಭದ ಸಭಾ ಕಾರ್ಯಕ್ರಮದ ಪ್ರಾರ್ಥನೆಗಾಗಿ ಚಾಣಕ್ಯ ಅಕಾಡೆಮಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ಶಾಂತಾರಯ್ಯವರ ಸ್ವರ ಮಾಧುರ್ಯದೊಂದಿಗೆ ಪ್ರಾರ್ಥನೆ ನೆರವೇರಲಿಕ್ಕಿದೆ. ಇದೀಗ ಸಭಾ ಕಾರ್ಯಕ್ರಮದ ಪ್ರಾರ್ಥನೆ. जय गणेश जय गणेश जय गणेश पाहि मा जय गणेश जय गणेश जय गणेश रक्ष मा जय गणेश जय गणेश जय गणेश पाहि मा जय गणेश जय गणेश मुदाकरात मोदकं सदा विमुक्ति रक्षकम् अनायकैकनायकं विनाशितेव दैत्यकं न शातु विनायकम् जय गणेश जय गणेश जय गणेश पाहि मा जय गणेश जय गणेश जय गणेश रक्ष मा जय गणेश जय गणेश जय गणेश पाहि मा जय गणेश जय गणेश जय गणेश रक्ष मा जय गणेश जय गणेश जय गणेश रक्ष मा जय गणेश रक्ष मा. ಅಭಿನಂದನೆಗಳು. ಸಂಭ್ರಮದ ಐತಿಹಾಸಿಕ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಗೌರವಾನ್ವಿತ ಸಚಿವರನ್ನ, ಶಾಸಕರನ್ನ ಮತ್ತು ಗಣ್ಯಾತಿ ಗಣ್ಯರನ್ನ ಸಕಲ ಗೌರವ ಆದರದೊಂದಿಗೆ ಸ್ವಾಗತಿಸಿಕೊಳ್ಳಲಿದ್ದಾರೆ ನಮ್ಮ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವ ಶ್ರೀ ರಾಜ್ಕುಮಾರ್ ಶೆಟ್ಟಿ ದೊಡ್ಮನೆ ಇವರು. ಕ್ಷೇತ್ರ ಸ್ವಾಮಿ
ಅನಂತ ಪದ್ಮನಾಭನನ್ನು ನೆನೆಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರೆ ಹಾಗೂ ಎಲ್ಲ ಅನಂತ ಪದ್ಮನಾಭನ ಭಗವಭಕ್ತರೇ, ಸುಮಾರು ವರ್ಷದಿಂದ ಎಲ್ಲ ಇಡೀ ಪೆರಡೂರಿನ ಗ್ರಾಮಸ್ಥರು ಕಾಯ್ತಾ ಇರುವ ಒಂದು ದಿನ ಇವತ್ತು ನಮಗೆಲ್ಲ ಒದಗಿ ಬಂದಿದೆ. ಶಿಥಿಲಗೊಂಡಿರುವ ಈ ನಗಾರಿ ಗೋಪುರದ PW ಅವರು ಅದನ್ನು ಫಿಟ್ನೆಸ್ಸನ್ನು DC ಅವರಿಗೆ ಒದಗಿಸಿದಾಗ ತಕ್ಷಣವೇ ಅದನ್ನು ತೆರವುಗೊಳಿಸಬೇಕು ಅಂತ ವರದಿ ಮಾಡಿದರು. ಅದಕ್ಕೆ ನಾನಾ ಕಾರಣ ಇದೆ. ಪೇಪರ್ನವರು, ನಾನಾ ಮೀಡಿಯಾದವರು ಬಂದು ಅದನ್ನು ಸಂದರ್ಶನ ಮಾಡಿ ಇದು ಭಕ್ತಾದಿಗಳಿಗೆ ಖಂಡಿತ ಅನಾಹುತ ಆಗುವ ಪ್ರಸಂಗ ಇದೆ ಅಂತ ಪ್ರತಿ ಪೇಪರಲ್ಲಿಯೂ ಬಂದದ್ದನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಆಗಿನ ಜಿಲ್ಲಾಧಿಕಾರಿಯಾಗಿದ್ದ ಡಾಕ್ಟರ್ ವಿದ್ಯಾಕುಮಾರಿ ಅವರು ನಮಗೆ ಅದನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಒಪ್ಪಿಗೆಯನ್ನು ಕೊಟ್ಟರು. ಆಮೇಲೆ ನಾವು ಯಾಕಂದರೆ ಊರಿನವರ ಒಪ್ಪಿಗೆ ಬೇಕು, ಊರಿನವರ ಎಲ್ಲ ಸಮಾಲೋಚನೆಯನ್ನು ಕರೆದು ಜನಪ್ರತಿನಿಧಿಗಳನ್ನು ಅದಕ್ಕೆ ಆಹ್ವಾನವನ್ನು ಕೊಟ್ಟು ನಾವು ಇಲ್ಲಿ ಒಂದು ಸಮಾಲೋಚನಾ ಸಭೆಯನ್ನು ಮಾಡಿತ್ತು. ಇಡೀ ಊರಿನವರ ಒಂದೇ ಧ್ವನಿ ಅದನ್ನು ಕೂಡಲೇ ತೆರವು ಮಾಡಬೇಕು, ಆಮೇಲೆ ಅದನ್ನು ಕೂಡಲೇ ಕಟ್ಟಬೇಕು ಅಂತ. ತದನಂತರ ನಾವು ಜೂನ್ 7ನೇ ತಾರೀಕಿಗೆ ಸಮಸ್ತ ಭಕ್ತಾದಿಗಳ ಊರಿನವರದ್ದು ಪರ ಊರಿನವರದ್ದು ಎಲ್ಲ ಒಂದು ಮುಷ್ಟಿ ಕಾಣಿಕೆ ಕಾರ್ಯಕ್ರಮವನ್ನು ಮಾಡ್ತು. ಹಾಗೆಯೇ ಆ ನಗಾರಿ ಗೋಪುರದಲ್ಲಿ ಒಂದು ಬಬ್ಬರಿನ ಕ್ಷೇತ್ರ ಇತ್ತು, ಅದನ್ನು ಚಲನೆ ಮಾಡಿ ಇದನ್ನು ಬಹಳ ಉತ್ತಮವಾಗಿ ನಮಗೆ ನೆರವೇರಿಸಿಕೊಟ್ಟವರು ನಮ್ಮ ಕ್ಷೇತ್ರದ ತಂತ್ರಿಗಳಾದ ಕುಮಾರ ಗುರು ತಂತ್ರಿಗಳು. ಸುಮಾರು ಆ ದಿನವೇ 6,000 ಜನ ಮುಷ್ಟಿ ಕಾಣಿಕೆಯನ್ನು ಮಾಡಿದ್ದಾರೆ. ತದನಂತರ ನಾವು 15ನೇ ತಾರೀಕು ಇಟ್ಟಾಗ ಸುಮಾರು ಒಂದು 12,000 ಜನ ಇಲ್ಲಿ ಮುಷ್ಟಿ ಕಾಣಿಕೆ ಮಾಡಿ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ. ನಮ್ಮಿಂದ ನೀವು ಆದಷ್ಟು ಬೇಗ ಈ ನಗಾರಿ ಗೋಪುರವನ್ನು ರಚಿಸಿಕೊಳ್ಳುವಂಥ, ಯಾಕಂದರೆ ಅದು ಪದ್ಮನಾಭನೇ ರಚಿಸಿಕೊಳ್ಬೇಕು, ಬಿಟ್ಟರೆ ಇಲ್ಲಿ ನಾವೆಲ್ಲ ಇದ್ದವರು ನಾಮಕಾವಸ್ಥೆಗೆ ಮಾತ್ರ. ಏನೋ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ನಾವು ಸೇವೆಗೆ ರೂಪದಲ್ಲಿ ಸ್ವೀಕಾರ ಮಾಡಿದ್ದೇವೆ. ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳ ನಾವು ಮೀಟಿಂಗನ್ನು ಕರೀತೀವಿ. ಇಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಯಾರೂ ಬೇಡ ನಾವೇ ತೆಗೆಯುವ ಅನ್ನೋ ಒಂದು ಮಾತನ್ನು ನಮಗೆ ಸಭೆಯಲ್ಲಿ ನಿರ್ಣಯ ಮಾಡಿಕೊಟ್ರು. ಆಮೇಲೆ ನಾವು ಅದನ್ನು ತಗಡು ತೆಗೆಯುವ ಕೆಲಸವನ್ನು ಪ್ರಾರಂಭ ಮಾಡ್ತು. ತಗಡು ತೆಗೆಯುವಾಗ ಒಬ್ಬರು 30 ಅಡಿಯಿಂದ ಕೆಳಗೆ ಬಿದ್ದರು, ನಾವು ನೋಡ್ತಾ ಇರುವಾಗಲೇ. ಆದರೆ 5 ನಿಮಿಷದಲ್ಲಿ ಪುನಃ ಅವರು ನಗಾರಿ ಗೋಪುರವನ್ನು ಹತ್ತಿ ಕೆಲಸವನ್ನು ಮಾಡಿದ್ದಾರೆ. ಇದು ನಮ್ಮ ದೇವರ ಶಕ್ತಿ. ಕೇವಲ 6 ದಿನದಲ್ಲಿ 1 ರೂಪಾಯಿ ಖರ್ಚಿಲ್ಲದೆ ನಾವು ದೇವಸ್ಥಾನದಲ್ಲಿ ಊಟ ಕಾಪಿ ಕೊಟ್ಟಿರ್ಬೋದು, ಅದು ಬಿಟ್ಟು 1 ರೂಪಾಯಿ ಖರ್ಚಿಲ್ಲದೆ ಊರಿನವರ ಸಹಕಾರದಿಂದ ನಾವು ಅದನ್ನು ತೆರವು ಮಾಡಿದ್ದೇವೆ. ಆಮೇಲೆ ನಾವು ಕಂಡದ್ದು ಇದೇ 13ನೇ ತಾರೀಕಿಗೆ ನಮ್ಮ ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆದು ಇಲ್ಲಿ ಒಂದು ಶಿಲಾನ್ಯಾಸ ಮಾಡಬೇಕು. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ನಾವು ಕರ್ನಾಟಕದಲ್ಲಿ ಕಂಡ ಅತ್ಯಂತ ಪ್ರಾಮಾಣಿಕ ಒಬ್ಬ ರಾಜಕಾರಣಿ. ಅವರು ಈಗ ಮುಜರಾಯಿ ಇಲಾಖೆಯ ಸಚಿವರು ಆಗಿದ್ದಾರೆ. ಅವರ ಅಮೃತಾಸ್ತದಿಂದ ಶಿಲಾನ್ಯಾಸ ಮಾಡಿ ಇದನ್ನು ಪ್ರಾರಂಭ ಮಾಡುವಂತ ಮಾಡ್ತು. ಹಾಗಾಗಿ ಇವತ್ತಿನ ದಿನ ನಮಗೆ ಒದಗಿ ಬಂದಿದೆ. ನಾವು ಸಮೀಪದ 2 ಸ್ವಾಮೀಜಿಗಳನ್ನು ಕೇಳಿಕೊಂಡಿತ್ತು, ಶಿರೂರು ಮಠ ಮತ್ತು ಸುಬ್ರಹ್ಮಣ್ಯ ಮಠದ್ದು. ಅವರು ಕೇಂದ್ರ ಸ್ಥಾನದಲ್ಲಿ ಇಲ್ಲ ನಾವು ಅಂತ ಹೇಳಿದ್ರಿಂದ ಅವರನ್ನು ಕರೆಯಲಾಗದೆ ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 1,000 ಇತಿಹಾಸ ಇರುವ ಈ ಪದ್ಮನಾಭನ ದೇವರ ನಗಾರಿ ಗೋಪುರ ಅಂದರೆ ತಂತ್ರಿಗಳು ಹೇಳ್ತಾರೆ ಅದು ದೇವರ ಪಾದ ಅಂತ, ನಮಗೆ ಅವರೇ ಮಾರ್ಗದರ್ಶನ. ಹಾಗಾಗಿ ಪಾದದಿಂದ ಪ್ರಾರಂಭ ಮಾಡಿದ್ದಾರೆ, ತಲೆಯವರಿಗೆ ಅತಿ ಶೀಘ್ರದಲ್ಲಿ ಆಗ್ತದೆ ಅನ್ನುವ ಒಂದು ಮಾತನ್ನು ತಂತ್ರಿಗಳು ನಮಗೆ ಹೇಳಿದ್ದಾರೆ. ಅವರು ಹೇಳಿದ ಎಲ್ಲ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಕುಮಾರ ಗುರು ತಂತ್ರಿಗಳು ಹೇಳಿದ ರೀತಿಯಲ್ಲೇ ನಾವು ಮಾಡಿದ್ದೇವೆ. ಎಲ್ಲಿಯೂ ನಾವು ತಪ್ಪಲಿಲ್ಲ, ಯಾವ ವಿಧಿವಿಧಾನದಲ್ಲಿಯೂ ಎಲ್ಲಿಯೂ ನಾವು ತಪ್ಪದೆ ಅವರ ಹತ್ರ ನಾವು ಕೇಳಿಕೊಂಡಾಗ ಪ್ರತಿಯೊಂದನ್ನು ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹಾಗೆಯೇ ವಿಘ್ನ ನಿವಾರಣೆಗಾಗಿ ನಾವು 8 ಜನ ವ್ಯವಸ್ಥಾಪನಾ ಸಮಿತಿಯವರು ಇವತ್ತು ಬೆಳಿಗ್ಗೆ 1000 ಹಣ್ಣ, ಯಾಕಂದರೆ ನಮ್ಮ ಕದಳಿ ಪ್ರಿಯ ಅವನಿಗೆ 8,000 ಹಣ್ಣನ್ನು ಅರ್ಪಣೆ ಮಾಡಿ ಅತಿ ಶೀಘ್ರದಲ್ಲಿ ನೀನು ನಿನ್ನ ನಗಾರಿ ಗೋಪುರವನ್ನು ರಚಿಸಿಕೊಳ್ಳುವಂಥ ದೇವರಲ್ಲಿ ಪ್ರಾರ್ಥಿಸಿ ಆಮೇಲೆ ಗಣಹೋಮವನ್ನು ಮಾಡಿ ಅನಂತ ದೀಕ್ಷೆ ಅನ್ನುವ ಒಂದು ಅತಿ ಪವಿತ್ರವಾದ ಕಾರ್ಯಕ್ರಮವನ್ನು ಈಗಷ್ಟೇ ಬೆಳಿಗ್ಗೆ ನಮಗೆ ಕುಮಾರ ಗುರುತಂತ್ರಿಗಳು ನೆರವೇರಿಸಿಕೊಟ್ರು. ಅದನಂತರ ನಾವು ಮಾನ್ಯ ಸಚಿವರನ್ನು ಬರಿಮಾಡಿಕೊಂಡು ಅವರು ಶಿಲಾನ್ಯಾಸ ಮಾಡಿದ್ದಾರೆ. ಮಾನ್ಯ ಸಚಿವರು 6 ಬಾರಿ 6-7 ಬಾರಿ ಅವರು ಶಾಸಕರಾಗಿ
ಮತ್ತು ಸಾರಿಗೆ ಇಲಾಖೆಯ ಸಚಿವರಾಗಿ ಸಾರಿಗೆ ಇಲಾಖೆಯಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ. ಯಾಕಂದರೆ ಸಾರಿಗೆ ಇಲಾಖೆಯಲ್ಲಿ ಧರ್ಮಕ್ಕೆ ಹೋದರೆ ಅದು ನಷ್ಟ ಆಗ್ತದೆ ಅನ್ನುವ ಒಂದು ಲೆಕ್ಕಾಚಾರ ಜನರಲ್ಲಿತ್ತು ಸರ್ಕಾರಕ್ಕೆ. ಆದರೆ ಅದು ದೇವಸ್ಥಾನದ ಎಲ್ಲ ಹುಂಡಿಗಳು ತುಂಬಿ ತುಳುಕಿದವು ಈ ಧರ್ಮದ ಬಸ್ಸಿನಿಂದ. ಎಲ್ಲ ಹಣವು ಇಲ್ಲಿ ಏನು ಧರ್ಮಕ್ಕೆ ಕೊಟ್ಟಿದ್ದಾರೆ ಅದು ಎಲ್ಲವೂ ಆ ರೀತಿಯಲ್ಲಿ. ಯಾಕಂದರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರೇ ಹೇಳಿದ ಮಾತು, ಈಗ ಭಕ್ತಾದಿಗಳು ಈ ಮುಖಾಂತರ ಜಾಸ್ತಿ ಆಗಿದ್ದಾರೆ ಅಂತ. ಅಂಥ ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸಚಿವರೇ, ಮುಂದಿನ ದಿನದಲ್ಲಿ ಇದು ರಚನೆ ಆಗುವಾಗ ನಿಮ್ಮ ಸಂಪೂರ್ಣ ಸಹಕಾರವನ್ನು ಬಯಸ್ತಾ ಇದ್ದೇವೆ. ನಿಮ್ಮ ಸಹಕಾರವನ್ನು ಶ್ರೀದೇವರ ಮುಖಾಂತರ ಬಯಸ್ತಾ ಇದ್ದೇವೆ. ನೀವು ನಮಗೆ ಸಹಕಾರ ಕೊಡ್ತೀರಾ ಅನ್ನುವ ನಂಬಿಕೆ ಇದೆ. ನಿಮ್ಮನ್ನು ಈ ಸಭೆಗೆ ವ್ಯವಸ್ಥಾಪನಾ ಸಮಿತಿಯಿಂದ ಪೆರಡೂರಿನ ಸಮಸ್ತ ಗ್ರಾಮಸ್ಥರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಸಚಿವರಿಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಪಳಜೆ ಪ್ರಮೋದ್ ರೈ ಅವರು ಶಾಲು ಹೊದಿಸಿ ಹೂಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ನಾಡಿಗೆ ಆಗಮಿಸಿರುವಂತಹ ಕರ್ನಾಟಕ ಸರ್ಕಾರದ ಮುಜರಾಯಿ ಸಚಿವರಿಗೆ ನಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯ ಸ್ವಾಗತ, ಸುಸ್ವಾಗತ. ನಿಮ್ಮ ಆಗಮನವೇ ನಮಗ ಆನೆಯ ಬಲ. ಯಾವುದೇ ದುಷ್ಟಶಕ್ತಿಗಳ ವಕ್ರದೃಷ್ಟಿ ಬೀಳದಿರಲಿ, ಅನಂತ ಪದ್ಮನಾಭನ ಅನುಗ್ರಹ ಸದಾ ನಿಮಗಿರಲಿ ಎಂಬ ನೆಲೆಯಲ್ಲಿ ಶಾಲು. ಇನ್ನು ನಮ್ಮ ಕುಮಾರ ಗುರುತಂತ್ರಿಗಳು ಈಗಾಗಲೇ ಹೇಳಿದ್ದೇನೆ, ಅವರು ಒಂದು ರೀತಿಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ಯಾವ ಕ್ಷಣವೇ ಫೋನ್ ಮಾಡಿದರೂ ತುಂಬ ಬಾರಿ ಅವರ ಮನೆಗೂ ಹೋಗಿದ್ದೇವೆ. ದಾಲ ದಾಲ ಮಂಡೆ ಬೆಚ್ಚ ಮಲ್ಪಡೆ ಒಂದೇ ಮಾತು ಹೇಳೋದು ಬಿಟ್ಟರೆ ಅವರು ಯಾವ ದಿನವೂ ನಮಗೆ ಒಂದು ಟೆನ್ಷನನ್ನು ಕೊಡಲಿಲ್ಲ. ನಾವು ಅವರಿಗೆ ಕ್ಷಣ ಕ್ಷಣಕ್ಕೆ ಫೋನ್ ಮಾಡ್ತಾ ಇತ್ತು, ಅವರ ಮನೆಗೆ ಹೋಗಿ ಅವರ ಹತ್ರ ಮಾರ್ಗದರ್ಶನ ಕೇಳ್ತಾ ಇತ್ತು. ಈ ಹೊತ್ತಿನಲ್ಲಿ ಕುಮಾರ ಗುರುತಂತ್ರಿಗಳು ಸಿಕ್ಕಿದ್ದು ನಮ್ಮ ಇಡೀ ಪೆರಡೂರು ಜನರ ಸೌಭಾಗ್ಯ ಅಂತ ನಾನು ಎಣಿಸ್ತೇನೆ. ಹಾಗಾಗಿ ತಂತ್ರಿಗಳೇ, ನಿಮ್ಮನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಪೂಜನೀಯ ಶ್ರೀ ಕೆ ಕುಮಾರ ಗುರುತಂತ್ರಿ ಅವರನ್ನು ರಾಮಕುಲಾಲ್ ಅವರು, ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ರಾಮಕುಲಾಲ್ ಅವರು ಶಾಲನ್ನು ಹೊದಿಸಿ ಹೂವನ್ನು ನೀಡಿ ಸ್ವಾಗತಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇನ್ನು ಸಭಾಧ್ಯಕ್ಷನ ವಹಿಸಿಕೊಂಡವರು ನಮ್ಮ ಪ್ರಮೋದ್ ರೈಗಳವರು. ಇತ್ತೀಚೆಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದರೂ ಮುಗ್ಧ ಸ್ವಭಾವದ, ನಾವು ಏನೇ ಕಾರ್ಯಕ್ರಮ ಅವರ ಅನುಪಸ್ಥಿತಿಯಲ್ಲಿ ಕೈಗೊಂಡರು ಎಲ್ಲದಕ್ಕೂ ಸೈ ಅಂದವರು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು. ಅವರ ಆರೋಗ್ಯವನ್ನು ಆದಷ್ಟು ಬೇಗ ಅನಂತ ಪದ್ಮನಾಭ ಸುಧಾರಣೆ ಮಾಡಲಿ ಅಂತ ಬೇಡಿಕೊಳ್ಳುತ್ತಾ ಅವರನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮಾನ್ಯ ಪ್ರಮೋದ್ ರೈ ಅವರನ್ನು ದಿನೇಶ್ ಪೂಜಾರಿ ಅವರು, ವ್ಯವಸ್ಥಾಪನಾ ಸಮಿತಿಯ ಗೌರವಾನ್ವಿತ ಸದಸ್ಯರಾದಂತಹ. ಮುಖ್ಯ ಅತಿಥಿಗಳಲ್ಲಿ ಎಚ್ ಎಸ್ ಬಳ್ಳಾಳ್, ಇವರ ಬಗ್ಗೆ ನಾವು ಯಾರಿಗೂ ಹೆಚ್ಚಿಗೆ ಹೇಳಬೇಕಂತಿಲ್ಲ. ಸಾಕುಲಾಧಿಪತಿಗಳು ಮಾಯೆ ಮಣಿಪಾಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದವರು ಎಚ್ ಎಸ್ ಬಳ್ಳಾಳ್ರವರು. ಇವತ್ತಿನ ಈ ವಯಸ್ಸಿನಲ್ಲಿಯೂ ಕರೆದಾಗ ಪೆರಡೂರಿಗೆ, ಯಾಕಂದರೆ ಅವರು ಒಂದು 2ನೇ ಕ್ಲಾಸಿನವರೆಗೆ ಏನೋ ಪೆರಡೂರಲ್ಲಿ ಹೋಗಿದ್ದೆ ಅಂತ ಅವರು ಹೇಳ್ತಾರೆ. ಆ ಪ್ರೀತಿಯಿಂದ ನಾವು ತುಂಬ ಕಾರ್ಯಕ್ರಮಕ್ಕೆ ಅವರನ್ನು ಕರೆದಿದ್ದೇವೆ. ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ಈ ಇಳಿ ವಯಸ್ಸಿನ ಒಂದು ಹೇಳಬೇಕು, ಅವರು ಒಂದು ರೀತಿ 80ರ ತರುಣ ಅವರು ಈ ಸಭೆಗೆ ಆಗಮಿಸಿದ್ದಾರೆ, ಭಾಳ ಬೇಗ ಬಂದಿದ್ದಾರೆ. ಅವರನ್ನು ನಾವು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮಾನ್ಯ ಎಚ್ ಎಸ್ ಬಳ್ಳಾಲ್ ಅವರಿಗೆ ಶ್ರೀ ಶಾಂತಾರಾಮ ಸುಡ ಅವರು ಹೂವು ಮತ್ತು ಶಾಲಿನೊಂದಿಗೆ ಪ್ರೀತಿ ಮತ್ತು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುವಂತೆ. ನಮ್ಮ ಶಾಸಕರಾದ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಆಗಮಿಸಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಮಾನ್ಯ ಶಾಸಕರನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮಾನ್ಯ ಗುರ್ಮೆ ಅವರನ್ನು ಸಂತಕಟ್ಟೆ ರಾಮದಾಸ್ ನಾಯಕ್ ಅವರು, ಇನ್ನು ವಿನಯ್ ಕುಮಾರ್ ಸೊರಕೆ ಅವರು, ನಮ್ಮ ಎಲ್ಲ ಕೆಲಸಕ್ಕೆ ಮಾರ್ಗದರ್ಶನ ಕೊಟ್ಟವರು ವಿನಯ್ ಕುಮಾರ್ ಸೊರಕೆ ಅವರು. ಏನೇ ಅಡೆತಡೆ ಬಂದರೂ ಅದನ್ನು ನಾವು ಮಾತ್ರ ತಲೆಬಿಸಿ ಮಾಡಿಕೊಂಡದ್ದು ಏನು, ಅವರು ಹಾಗೆ ತಲೆಬಿಸಿ ಏನು ಮಾಡಿಕೊಳ್ಳದೆ ಪ್ರತಿ ಹೆಜ್ಜೆಗೂ ನಮಗೆ ಮಾರ್ಗದರ್ಶನ ಕೊಟ್ಟು, ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಈ ಸಭೆಗೆ ಬರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು. ಅವರ ಮನವಿ ಮೇರೆಗೆ, ಅವರು ಒಟ್ಟಿಗೆ ಮೊದಲು ವಿಧಾನಸಭೆಯಲ್ಲಿದ್ದವರು, ಅವರ ಮನವಿ ಮೇರೆಗೆ ರಾಮಲಿಂಗಾರೆಡ್ಡಿ ಅವರನ್ನ ಇಲ್ಲಿಗೆ ಕರೆಸಿದ್ದಾರೆ. ಹಾಗೆ ನಮ್ಮ ಎಲ್ಲ ದೇವಸ್ಥಾನದ ಇನ್ನು ವಿನಯ್ ಕುಮಾರ್ ಸೊರಕೆಯವರಿಗೆ ಸರ್ಕಾರದ ವತಿಯಿಂದ ಭಾಳಷ್ಟು ಕೆಲಸ ಇದೆ. ಸೊರಕೆ ಅವರೇ,
ಎಲ್ಲ ಈ ದೇವಸ್ಥಾನ ಆದಷ್ಟು ಬೇಗ ಆಗುವ ಹಾಗೆ ನಮಗೆ ಸಹಕರಿಸಿ ಅಂತ ಹೇಳುತ್ತಾ ನಿಮ್ಮನ್ನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸುತ್ತೇನೆ. ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರಿಗೆ ಸಂತೋಷ್ ಕುಲಾಲ್ ಪಕ್ಕಲ್ ಅವರು ಶಾಲನ್ನು ಹೊದಿಸಿ ಹಾಗೆ ಹೂಗುಚ್ಛವನ್ನು ನೀಡಿ ನಮ್ಮೊಟ್ಟಿಗೆ ಬರಮಾಡಿಕೊಳ್ಳಬೇಕು. ಮಾಜಿ ಸಚಿವರಾದ ಅಭಯ್ ಚಂದ್ರ ಜೈನ್ ಮೂಡುಬಿದ್ರೆ ಅವರು ಅನಿರೀಕ್ಷಿತವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹಳ ಸಂತೋಷ. ಅವರನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮಾನ್ಯ ಅಭಯ್ ಚಂದ್ರ ಜೈನ್ ಅವರಿಗೆ ರಂಜಿತ್ ಪ್ರಭು ಅವರು ಹಾಗೆ ಹೂಗುಚ್ಛ ಮತ್ತು ಶಾಲಿನೊಂದಿಗೆ ನಮ್ಮೊಟ್ಟಿಗೆ ಸ್ವಾಗತಿಸುವಂತೆ. ಇಲ್ಲಿಯ ಮಾಜಿ ಶಾಸಕರಾದ ಲಾಲಾಜಿ ಮೆಂಡನ್ ಅವರು ಆಗಮಿಸಿದ್ದಾರೆ. ಅವರನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮಾನ್ಯ ಲಾಲಾಜಿ ಮೆಂಡನ್ ಅವರಿಗೆ ವಿಶ್ವಾಸ್ ಶೆಟ್ಟಿ ಅವರು ಶಾಲು ಮತ್ತು ಹೂವಿನೊಂದಿಗೆ ಕಿಶೋರ್ ಆಳ್ವ ಬರಮಾಡಿಕೊಳ್ಳುವಂತೆ. ಅವರು ಹಾಗೆ ಪೆರಳೂರಿನ ಹೆಚ್ಚಿನ ಕಾರ್ಯಕ್ರಮಕ್ಕೆ ಅವರಿದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರು ನಮ್ಮ ಪ್ರಮೋದ್ ರೈ ಅವರಿಗೆ ಅವರು ನೆಂಟರಿಷ್ಟರು ಹೌದು, ಅವರ ತಮ್ಮನಿಗೆ ಅವರ ತಂಗಿಯನ್ನು ಕೊಟ್ಟಿದ್ದಾರೆ. ಆ ರೀತಿಯೆಲ್ಲ ಹೌದು. ಮತ್ತು ಪೆರಳೂರಿನ ಪ್ರೀತಿಯಲ್ಲಿಯೂ ನಾವು ಯಾವುದೇ ದಿನದಲ್ಲಿ ಕಿಶೋರ್ ಆಳ್ವರನ್ನು ಕರೆದ್ರೆ ಅವರು ಇಲ್ಲಿಗೆ ಆಗಮಿಸ್ತಾರೆ. ಆಳ್ವರೇ, ನಿಮಗೂ ಈ ಸಭೆಯನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮಾನ್ಯ ಕಿಶೋರ್ ಆಳ್ವ ಅವರಿಗೆ ನಿತ್ಯ ಸ್ವಾಗತ ಸಮಿತಿಯ ಸಂಚಾಲಕರಾದ ಸಂದೀಪ್ ಶೆಟ್ಟಿ ಅವರು ಹೂ ಮತ್ತು ಇನ್ನು ಶಾಲಿನೊಂದಿಗೆ ಬರಮಾಡಿಕೊಳ್ಬೇಕು. ಶಾಂತರಾಮ್ ಚೂಡ್ರು ಅವರನ್ನು ಧಾರ್ಮಿಕ ಮುಖಂಡರಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅದು ಯಾಕೆ ಹಾಕಿದ್ದು ಅಂತ ಕೇಳಿದ್ದಾರೆ. 2002 ಮತ್ತು 2003 ಇದು ವಿಜೃಂಭಣೆಯಿಂದ ನಡೆದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಅತಿ ಯಶಸ್ವಿಯಾಗಿ ನಡೆಸಿಕೊಟ್ಟವರು ಶಾಂತರಾಮ್ ಚೂಡ್ರು ಅವರು. ಆಮೇಲೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅದು ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಅಥವಾ ಅವರ ಮಟ್ಟಿಗೆ ಊರಿನ ಮಟ್ಟಿಗೆ ರಾಜಕೀಯ ಇರ್ಬೋದು, ಅವರ ಕಾರ್ಯ ಎಲ್ಲಿ ಉಂಟು ಅದು ಯಶಸ್ವಿ ಅಂತ ಲೆಕ್ಕ. ಇಡೀ ಊರಿನವರು ಹೇಳ್ತಾರೆ ಶಾಂತರಾಮ್ ಚೂಡ್ರು ಇಲ್ಲ ಅಪ್ಪಣವು ಯಶಸ್ವಿ ಅಪ್ಪಣಂದು. ಹಾಗಾಗಿ ಚೂಡ್ರ, ನಿಮ್ಮನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮಾನ್ಯ ಶ್ರೀ ಕೆ ಶಾಂತರಾಮ ಸೂಡರನ್ನ ರಾಜ್ಕುಮಾರ್ ಶೆಟ್ಟಿ ಅವರು ಹೂ ಮತ್ತು ಶಾಲಿನೊಂದಿಗೆ ಬರಮಾಡಿಕೊಳ್ಳುವಂತೆ. ಶ್ರೀಮತಿ ಮಲ್ಲಿಕಾ ಪಕ್ಕಳ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು. ಇವರು ಹಲವಾರು ಬಾರಿ ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಯಾಕೆ ಧಾರ್ಮಿಕ ಪರಿಷತ್ತಿಗೂ ಈ ಎಂಡೋಮೆಂಟ್ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ. ಇನ್ನು ಮಲ್ಲಿಕಾ ಪಕ್ಕಳವರ ಹತ್ರ ನಾವು ಕೇಳಿಕೊಳ್ತೇವೆ, ನಮ್ಮ ಮುಂದಿನ ದಿನದಲ್ಲಿ ನಿಮ್ಮ ಸಹಕಾರ ನಮಗೆ ಬಹಳ ಅಗತ್ಯ ಇದೆ. ನಿಮ್ಮನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಮಲ್ಲಿಕಾ ಪಕ್ಕಳ ಅವರನ್ನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಶಾಂತಾ ಶೆಟ್ಟಿ ಅವರು ವಿದ್ವಾನ್ ಶಾಲು ಮತ್ತು ಹೂವಿನೊಂದಿಗೆ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲ್ ಇವರನ್ನು ಎಷ್ಟು ಹೇಳಿದರೂ ನಾವು ಕಡಿಮೆ. ಸುಮಾರು 7 ವರ್ಷದಿಂದ ನಮ್ಮ ನಗಾರಿ ಗೋಪುರದ ಒಂದು ವಾಸ್ತುವನ್ನು ಅವರು ನೋಡ್ತಾ ಇದ್ದಾರೆ. ನಮಗೆ ಕಡೆಗೆ ಗೊತ್ತಾಯಿತು, ಏನೂ 1 ರೂಪಾಯಿ ಫಲಾಪೇಕ್ಷೆ ಇಲ್ಲದೆ ನಮ್ಮ ನಗಾರಿ ಗೋಪುರವು ಅತ್ಯುತ್ತಮವಾಗಿ ಆಗಬೇಕು ಅಂತ. ಯಾಕಂದರೆ ಸುಬ್ರಹ್ಮಣ್ಯ ಭಟ್ರು ಫೋನನ್ನೇ ಎತ್ತುವುದಿಲ್ಲ, ಅಷ್ಟು ಬ್ಯುಸಿ ಮ್ಯಾನ್ ಅವರು. ಆದರೆ ಪೆರಳೂರಿನ ಒಂದು ಮಟ್ಟಿಗೆ ಇಲ್ಲಿ ಏನೇ ಕಾರ್ಯಕ್ರಮ ಇರಲಿ ಸಮಾಲೋಚನಾ ಸಭೆಗೂ ಬಂದು ಜನರಿಗೆ ಒಳ್ಳೆ ರೀತಿಯ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಬಂದಿದ್ದಾರೆ. ಮುಂದಿನ ದಿನದಲ್ಲಿ ಸುಬ್ರಹ್ಮಣ್ಯ ಭಟ್ರು ನಮಗೆ ಭಾಳಷ್ಟು ಇದು ರಚನೆ ಆಗುವಲ್ಲಿ ಅವರ ಅಗತ್ಯ ನಮಗೆ ತುಂಬ ಇದೆ. ಶ್ರೀ ಸುಬ್ರಹ್ಮಣ್ಯ ಭಟ್ ಅವರೇ, ನಿಮ್ಮನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸುಬ್ರಹ್ಮಣ್ಯ ಭಟ್ ಅವರಿಗೆ ನರಸಿಂಹ ದೇವಾಡಿಗ ಅವರು ಶಾಲನ್ನು ಹೊದಿಸಿ ಹೂಗುಚ್ಛವನ್ನು ನೀಡಿ ರಘುಪ್ರಸಾದ್ ಅಡಿಗ, ಸ್ವಾಗತಿಸಬೇಕು. ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕ ರಘುಪ್ರಸಾದ್ ಅಡಿಗರ ಬಗ್ಗೆ ಎಲ್ಲ ಗ್ರಾಮಸ್ಥರಿಗೆ ಗೊತ್ತುಂಟು. ನಗುಮುಖದ ಅರ್ಚಕರವರು. ಯಾರೇ ಬರಲಿ ಎಷ್ಟೊತ್ತಿಗೂ ಅವರ ನಗುವಿನಿಂದಲೇ ದೇವರನ್ನು ಕಾಣುವಂಥ ಲಕ್ಷಣ ರಘುಪ್ರಸಾದ್ ಅಡಿಗರದ್ದು. ಅವರಿಗೂ ಈ ವರ್ಷವೇ ನಮಗೆ ಅವರು ನಮ್ಮ ಒಟ್ಟಿಗೆ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದೂ ಅವರ ಇಲ್ಲಿ ದೇವಸ್ಥಾನದ ಅರ್ಚನೆಯಲ್ಲಿ ಅವರ ಸಹಕಾರ ನಮಗೆ ಬೇಕು ಅಂತ ಬೇಡಿಕೊಳ್ಳುತ್ತಾ, ಅಡಿಗರೇ, ನಿಮ್ಮನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀ ರಘುಪ್ರಸಾದ್ ಅಡಿಗರವರನ್ನ ಶ್ರೀಮತಿ ಲಲಿತಾಂಬ ಅವರು ಶಾಲು ಮತ್ತು ಹೂವಿನೊಂದಿಗೆ ಬರಮಾಡಿಕೊಳ್ಬೇಕು. ನಮ್ಮೊಟ್ಟಿಗೆ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿದ್ದಾರೆ. ಅಲ್ಲಿ ರಾಮಕುಲಾಲ್ ಅವರಿದ್ದಾರೆ, ರಂಜಿತ್ ಪ್ರಭು ಅವರಿದ್ದಾರೆ, ರಾಮದಾಸ್ ನಾಯ್ಕ್ ಇದ್ದಾರೆ, ದಿನೇಶ್ ಪ್ರಭು ಅವರಿದ್ದಾರೆ, ಶಾಂತಾ ಆರ್ ಶೆಟ್ಟಿ ಅವರಿದ್ದಾರೆ, ಆಮೇಲೆ ಲಲಿತಾಂಬ ಅವರಿದ್ದಾರೆ. ಇಲ್ಲಿ ತಾಂತ್ರಿಕ ಸಲಹೆಗಾರರಾಗಿ ಸಂತೋಷ್ ಕುಲಾಲ್ ಅವರಿದ್ದಾರೆ, ಆಮೇಲೆ ಲೀಗಲ್ ಅಡ್ವೈಸರ್ ಆಗಿ ವಿಶ್ವಾಸ್ ಅವರಿದ್ದಾರೆ. ಒಂದು ನಮ್ಮ ಹತ್ರ ಒಂದು ದೊಡ್ಡ ಪಡೆ ಇದೆ, ಯಾವುದಂದರೆ ನಿತ್ಯ ಸ್ವಾಗತ ಸಮಿತಿ. ದಿನನಿತ್ಯ ಬಂದವರಿಗೆ 4 ಜನ ಉಚಿತ ಸೇವೆ, 3 ರಿಂದ 4 ಜನ ಉಚಿತ ಸೇವೆ ಮಾಡ್ತಾ ಇದ್ದಾರೆ. ಅದನ್ನು ಸಂಚಾಲಕತ್ವವನ್ನು ಪಡೆದವರು ಸಂದೀಪ್ ಶೆಟ್ಟಿ ಅವರು ಇಲ್ಲಿದ್ದಾರೆ. ಅವರನ್ನೆಲ್ಲ ಒಂದೇ ಮಾತಿನಿಂದ ಸ್ವಾಗತ. ಯಾಕಂದರೆ ನಾವು ವ್ಯವಸ್ಥಾಪನಾ ಸಮಿತಿಯವರ ಬಗ್ಗೆ ಹೇಳಬೇಕಾಗ್ತದೆ. ಸುಮಾರು 1 ತಿಂಗಳಿಂದ ಎಡೆಬಿಡದೆ ರಾತ್ರಿ ಆಗಲು ಇಲ್ಲಿ ದುಡಿದವರು ವ್ಯವಸ್ಥಾಪನಾ ಸಮಿತಿಯವರು. ಹಾಗೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಯಾದ ತಹಶೀಲ್ದಾರ್ ಗುರುಪ್ರಸಾದ್ ಅವರು ಇಲ್ಲಿ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಎಲ್ಲ ಧಾರ್ಮಿಕ ಮುಖಂಡರು, ಆಮೇಲೆ ಕಾಪು ಮಾರಿಗುಡಿಯ ಜೀರ್ಣೋದ್ಧಾರ ಸಮಿತಿಯ ವಾಸುದೇವ ಶೆಟ್ಟಿ ಅವರು, ಇತರ ಎಲ್ಲ ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು ಎಲ್ಲ ಭಾಗವಹಿಸಿದ್ದಾರೆ.
ಯಾಕಂದರೆ ಸಚಿವರಿಗೆ ಲೇಟ್ ಆಗೋದ್ರಿಂದ ಎಲ್ಲ ಹೆಸರು ಹೇಳಲಿಕ್ಕೆ ಇಲ್ಲಿ ಸಮಯ ಇಲ್ಲ. ಹಾಗೆಯೇ ನಮ್ಮೊಟ್ಟಿಗೆ ಮಾಧ್ಯಮ ಮಿತ್ರರಿದ್ದಾರೆ. ಪೊಲೀಸ್ ಇಲಾಖೆಯವರು ಭಾಳಷ್ಟು ಒಳ್ಳೆಯ ನಿನ್ನೆಯಿಂದ ಇಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರನ್ನ ಸಮಸ್ತ ಗ್ರಾಮಸ್ಥರನ್ನು ಇನ್ನೊಮ್ಮೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಸರ್ವರನ್ನ ಕಾರ್ಯಕ್ರಮಕ್ಕೆ ಭಾವನಾತ್ಮಕವಾಗಿ ಸ್ವಾಗತಿಸಿಕೊಂಡ ತರುವಾಯ ಪೆರಡೂರಿನ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಉದ್ಘಾಟನೆ. ಈ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯದ ಮುಜರಾಯಿ ಸಚಿವರು ತನ್ನ ಬದುಕಿನ 7 ದಶಕಗಳ ಕಾಲಾವಧಿಯಲ್ಲಿ ಸುಮಾರು 3.5 ದಶಕಗಳ ಕಾಲವನ್ನು ಈ ರಾಜ್ಯದ ಅಭಿವೃದ್ಧಿಗಾಗಿಯೇ ತಮ್ಮನ್ನು ತೊಡಗಿಸಿಕೊಂಡಿರುವ ಈ ನಾಡು ಕಂಡ ಶ್ರೇಷ್ಠ ಹಿರಿಯ ರಾಜಕಾರಣಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ದೀಪ ಬೆಳಗುವುದರ ಮೂಲಕವಾಗಿ ನಮ್ಮ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡುವರೆ ಅವರಲ್ಲಿ ಗೌರವದ ಕೋರಿಕೆ. ಕಾರ್ಯಕ್ರಮದ ಉದ್ಘಾಟನೆಗೆ ಇದುವೇ ಶುಭ ಕಾಲ. ಜ್ಯೋತಿರ್ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪರ್ಜ್ಯೋತಿರ್ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ. ದೀಪವನ್ನು ಬೆಳಗಿಸಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವ ಮಾನ್ಯ ಮುಜರಾಯಿ ಸಚಿವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ, ಸದ್ಭಕ್ತ ಬಂಧುಗಳೇ, ಈ ಕ್ಷಣ ನಮ್ಮೆಲ್ಲರ ಬದುಕಿನಲ್ಲಿ ಮರೆಯಲಾಗದ ಕ್ಷಣ. ಕರ್ನಾಟಕ ಸರ್ಕಾರದ ಮುಜರಾಯಿ ಸಚಿವರು ನಮ್ಮ ಕಾರ್ಯಕ್ರಮದ ಶಿಲಾನ್ಯಾಸವನ್ನು ನೆರವೇರಿಸಿಕೊಟ್ಟವರು, ಸಭಾ ಕಾರ್ಯಕ್ರಮದ ಉದ್ಘಾಟಕರು, ಈ ರಾಜ್ಯದ ಹಿರಿಯ ರಾಜಕಾರಣಿ ಗೌರವಾನ್ವಿತ ಶ್ರೀ ರಾಮಲಿಂಗಾರೆಡ್ಡಿಯವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವರೆ ಅವರಲ್ಲಿ ಗೌರವದ ಕೋರಿಕೆ. ಇದೀಗ ನಮ್ಮೊಂದಿಗೆ ನಮ್ಮ ಮುಜರಾಯಿ ಸಚಿವರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗುರುಮೆ ಶ್ರೀ ಶೆಟ್ರು, ಹಾಗೆ ವಿದ್ವಾನ್ KP ಕುಮಾರ್ ಗುರು ತಂತ್ರಿಯವರು, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ವ್ಯವಸ್ಥಾಪನಾ ಸಮಿತಿ, ಇಲ್ಲಿ ಇಬ್ಬರು ಅಧ್ಯಕ್ಷರ ಬಿಡಿ, ಪ್ರಮೋದ್ ರೈ ಅವರು, ಹಾಗೆ ವಿನಯ್ ಕುಮಾರ್ ಸೊರಕೆ ಅವರು, ಕಿಶೋರ್ ಆಳ್ವ ಅವರು, ಶಾಂತಾರಾಮ್ ಸೋರೆ ಅವರು, ಶ್ರೀಮತಿ ಮಲ್ಲಿಕಾ ಅವರು, ವಿದ್ವಾನ್ ಅವಧಾನಿ ಶ್ರೀ ಸುಬ್ರಹ್ಮಣ್ಯ ಭಟ್ರು, ರಘುಪ್ರಸಾದ್ ಅಡಿಗಾರ್ ಅವರು, ಮತ್ತು ಬಲ್ಲಾಳ್ ಅವರು, ಹಿರಿಯರಾದ ಬಲ್ಲಾಳ್ ಅವರು, ಮತ್ತು ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳು, ಮತ್ತು ನಮ್ಮ ಅಧಿಕಾರಿ ವರ್ಗದವರು, ಲಾಲಾಜಿ ಮಂಡನ್ ಅವರು, ಅಭಯ್ ಚಂದ್ರ ಜೈನ್ ಅವರು, ಅವರೆಲ್ಲ ನಾವೆಲ್ಲ ಜೊತೆಯಲ್ಲಿ ಅನೇಕ ಬಾರಿ ವಿಧಾನಸಭೆಯಲ್ಲಿ ಇದ್ದಂಥವರು, ಮತ್ತು ಎಲ್ಲ ಮಾಧ್ಯಮದ ಬಂಧುಗಳು, ಮತ್ತು ಇನ್ನಿತರ ಚುನಾಯಿತ ಪ್ರತಿನಿಧಿಗಳು, ಮತ್ತು ಎಲ್ಲ ಈ ಭಾಗದ ಎಲ್ಲ ಹಿರಿಯ ಕಿರಿಯ ಎಲ್ಲ ಬಂಧುಗಳೇ, ಇವತ್ತು ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಸಹಜವಾಗಿ ದೇವಸ್ಥಾನದ ಉದ್ಘಾಟನೆಗೆ ಬರ್ತೀವಿ, ಶಿಲಾನ್ಯಾಸ ಅಂದರೆ ಅಂತ ಕರೆಯೋಕ್ಕೆ ಬಂದಂಥ ಸಂದರ್ಭದಲ್ಲಿ ಉದ್ಘಾಟನೆ ಬರ್ತೀವಿ ಅಂತ ಹೇಳಿ ಕಳಿಸ್ಬಿಡ್ತೀವಿ. ಆದರೆ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಇಲ್ಲ, ಭಾಳ ದೊಡ್ಡ ಒಂದು ಕೆಲಸ ಇದು, ಸುಮಾರು 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ತಾ ಇದ್ದೀವಿ, ನೀವು ಬರಲೇಬೇಕು ಅಂತ ಕರೆದ್ರು. ಮತ್ತು ನಾನು ಕೂಡ ಇವತ್ತು 3-4 ದೇವಸ್ಥಾನಕ್ಕೆ ಹೋಗಿದ್ದೆ, ಮತ್ತು ಹೋದ್ಸಲಿ ಬಂದಾಗಲೂ ಹಲವಾರು ದೇವಸ್ಥಾನಗಳಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ಹೋಗಿದ್ದೀನಿ. ಈಗ ನಾವು ಭಾಷಣಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ದೇವರ ರಾಜ್ಯ ಯಾವುದು ಅಂದರೆ ಕೇರಳ ಅಂತ ಎಲ್ಲರಿಗೂ ಹೇಳ್ತಾ ಇರ್ತೀವಿ, ಕೇರಳಗೆ ಹೇಳ್ತೀವಿ. ಕರ್ನಾಟಕದಲ್ಲಿ ದೇವರ ಜಿಲ್ಲೆ ಯಾವುದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಅಲ್ವಾ. ಅತಿ ಹೆಚ್ಚು ದೇವಸ್ಥಾನಗಳಿರ್ತಕ್ಕಂಥ ಈ 2 ಜಿಲ್ಲೆಗಳಲ್ಲಿ ನಮ್ಮಲ್ಲಿ 205
ಎ ಗ್ರೇಡ್ ಟೆಂಪಲ್ಸ್ ಬರುತ್ತೆ. 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರತಕ್ಕಂಥದ್ದು. 193 ಬಿ ಗ್ರೇಡ್ ಟೆಂಪಲ್ಸ್ ಇರುತ್ತೆ. ಅದು 5 ಲಕ್ಷದಿಂದ 25 ಲಕ್ಷ ರೂಪಾಯಿವರೆಗೂ ಆದಾಯ ಇರತಕ್ಕಂಥದ್ದು ಬಿ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ. 5 ಲಕ್ಷಕ್ಕಿಂತಲೂ ಕಡಿಮೆ ಆದಾಯ ಇರತಕ್ಕಂಥದ್ದು ಸಿ ಗ್ರೇಡ್ ಟೆಂಪಲ್ಸು. ಅದು ಸುಮಾರು 34,000 ಟೆಂಪಲ್ಸ್ ಇದೆ. ಈ ಎ ಗ್ರೇಡು ಬಿ ಗ್ರೇಡಲ್ಲಿ 205, 193ರಲ್ಲಿ ಮೂರನೇ ಒಂದು ಭಾಗ 2 ಜಿಲ್ಲೆನಲ್ಲಿದೆ. ಮೂರನೇ ಒಂದು ಭಾಗ 2 ಜಿಲ್ಲೆನಲ್ಲೇ ಇದೆ. ಮತ್ತು ಇಲ್ಲಿ ಇರ್ತಕ್ಕಂಥ ದೇವಸ್ಥಾನದ ವಾಸ್ತುಶಿಲ್ಪ ಇರ್ಬೋದು, ಮತ್ತು ಎಲ್ಲದಕ್ಕಿಂತಲೂ ಎಲ್ಲ ಕಡೆಯೂ ದೇವಸ್ಥಾನಗಳು ಕಟ್ತಾರೆ. ಆದರೆ ಕಟ್ಟಾದ ಮೇಲೆ ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು ಭಾಳ ಕಷ್ಟ ಇರುತ್ತೆ. ಆದರೆ ನಮ್ಮ ಇಲ್ಲಿ ಈ ಭಾಗದೆಲ್ಲ ನೋಡಿದ ಮೇಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಭಾಳ ಶಿಸ್ತಿನಿಂದ ದೇವಸ್ಥಾನಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ಅದರಲ್ಲೂ ವ್ಯವಸ್ಥಾಪನಾ ಸಮಿತಿಗಳು ಅದು ನಮ್ಮ ಸರ್ಕಾರ ಇದ್ದಾಗ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅಥವಾ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾಮಿನೇಟ್ ಆಗಿರ್ಬೋದು. ಪ್ರತಿಯೊಬ್ಬರು ಕೂಡ ಅತ್ಯಂತ ಶ್ರದ್ಧೆಯಿಂದ ಅವ್ರ ಮನೆ ಕೆಲಸ ಅಂಥೇಳಿ ದೇವಸ್ಥಾನದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇದು ಅಷ್ಟೇ, ದೇವಸ್ಥಾನಗಳ ಆಡಳಿತ ಭಾಳ ಏನು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿ ದೇವಸ್ಥಾನಗಳನ್ನು ಆಡಳಿತ ಮಂಡಳಿಯವರು ನಡೆಸ್ಕೊಂಬರ್ತಾ ಇರ್ತಕ್ಕಂಥದ್ದು ಇಡೀ 2 ಜಿಲ್ಲೆಗೆ ಒಂದು ದೊಡ್ಡ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈ ಗೋಪುರ ನಿರ್ಮಾಣಕ್ಕೆ ನಿಮ್ಮ ಸಹಾಯನೂ ಬೇಕು ಅಂತ ಆಗಲೇ ಸ್ವಾಗತ ಮಾಡೋರು ಹೇಳಿದ್ದಾರೆ. ಖಂಡಿತ ಸಹಾಯ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಆದಷ್ಟು ಬೇಗ ಈ ಗೋಪುರ ನಿರ್ಮಾಣ ಮಾಡಬೇಕು. ಮತ್ತು ದೇವಸ್ಥಾನ ಕಟ್ಟಬೇಕಂದ್ರೆ ಒಬ್ಬರೇ ಕಟ್ಟೋಕ್ಕಾಗಲ್ಲ, ಅಥವಾ ಕೆಲವೇ ಜನ ಕಟ್ಟೋಕ್ಕಾಗಲ್ಲ. ಎಲ್ಲರ ಸಹಕಾರ ಅಗತ್ಯ. ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟರೆ ಖಂಡಿತ ದೇವಸ್ಥಾನ, ಗೋಪುರ ಇರ್ಬೋದು, ದೇವಸ್ಥಾನ ಇರ್ಬೋದು, ಬೇಗ ಮುಗಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಮುಜರಾಯಿ ಸಚಿವರವರಿಗೆ ನಮ್ಮೆಲ್ಲರ ಭಾವನೆಗಳನ್ನು ಹೊತ್ತ ಮನವಿ ಪತ್ರವೊಂದನ್ನು ನಮ್ಮ ಅಧ್ಯಕ್ಷರು ಈ ಸಂದರ್ಭದಲ್ಲಿ ನೀಡುವವರಿದ್ದಾರೆ. ಸರ್, ನಮ್ಮ ಭಾವನೆಗಳನ್ನು ಹೊತ್ತಿರುವ ಮನವಿ ಪತ್ರವನ್ನು ತಾವು ಸ್ವೀಕರಿಸಿಕೊಂಡು ನಮ್ಮನ್ನು ಬೆಂಬಲಿಸಬೇಕಾಗಿ ಸಮಸ್ತ ಭಕ್ತ ಬಂಧುಗಳ ಪರವಾಗಿ ವಿಜ್ಞಾಪಿಸಿಕೊಂಡು, ರಾಜ್ಯದ ರಾಜಧಾನಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಜರಾಯಿ ಸಚಿವರಿಗೆ ದೇವರ ಫೋಟೋವನ್ನಿತ್ತು ಗೌರವಿಸಿಕೊಳ್ಳುತ್ತಿರುವ ಕ್ಷಣವಿದು. ಕರ್ನಾಟಕ ಸರ್ಕಾರದ ಮುಜರಾಯಿ ಸಚಿವರ ಆಗಮನಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿಕೊಂಡ ನಾವು ಗೌರವಾನ್ವಿತರು. ಈ ರಾಜ್ಯದ ಮುಜರಾಯಿ ಸಚಿವರು ಹಿರಿಯ ರಾಜಕಾರಣಿಗಳು, ನಮ್ಮೆಲ್ಲರ ಬೇಡಿಕೆಗಳಿಗೆ ಸ್ಪಂದಿಸುವ ಗೌರವಾನ್ವಿತ ರಾಮಲಿಂಗಾರೆಡ್ಡಿ ಅವರಿಗೆ ಬೆಳ್ಳಿಯ ಮೂರ್ತಿಯನ್ನಿತ್ತು, ಫೋಟೋವನ್ನಿತ್ತು ಗೌರವಿಸಿಕೊಳ್ಳುತ್ತಿರುವ ಭಾವನಾಜೀವಿಗಳು ನಾವು. ನಮ್ಮೆಲ್ಲರ ಭಾವನೆಗಳಿಗೆ ಬೆಲೆ ಕೊಡಬಲ್ಲ ಮುಜರಾಯಿ ಸಚಿವರನ್ನ ಬೀಳುಗೊಂಡು, ನಿಮ್ಮ ಆಗಮನ ನಮಗೆ ಸ್ಫೂರ್ತಿ, ಧೈರ್ಯ, ಪ್ರೇರಣೆ. ಆ ನಿಟ್ಟಿನಲ್ಲಿ ನಿಮಗೆ ಸಮಸ್ತ ಜನತೆಯ ಪರವಾಗಿ ಭಾವನಾತ್ಮಕವಾದ ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸಭಾಧ್ಯಕ್ಷರ ಅನುಮತಿಯನ್ನ ಕೇಳಿಕೊಂಡು ವೇದಿಕೆಯ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಳ್ಳುತ್ತಾ, ಧಾರ್ಮಿಕ ವಿಚಾರಗಳ ಬಗ್ಗೆ ಆಳವಾದ ಪಾಂಡಿತ್ಯವನ್ನು ಹೊಂದಿರುವ, ಕರಾವಳಿಯ ಹಲವಾರು ದೇಗುಲಗಳ ಜೀರ್ಣೋದ್ಧಾರಕ್ಕೆ ಸಮರ್ಥ ಮಾರ್ಗದರ್ಶನವನ್ನು ನೀಡಿರುವ ವಿದ್ವಾನ್ KP ಕುಮಾರ ಗುರುತಂತ್ರಿಗಳು ಇದೀಗ ನಮ್ಮ ಈ ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನಾಡಬೇಕಾಗಿ ಅವರಲ್ಲಿ ಪೂಜ್ಯನೀಯ ಭಾವದ ಕೋರಿಕೆ. ದಯವಿಟ್ಟು ಸಭಾಸದರೆಲ್ಲ ಆಸೀನರಾಗಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿ ಕೇಳಿಕೊಂಡು, ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ನಾವೆಲ್ಲ ಇವತ್ತಿನ ದಿವಸ ಒಂದು ಸಂಭ್ರಮದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ದೇವರನ್ನು ಜೀರ್ಣೋದ್ಧಾರ ಮಾಡಬೇಕಾಗಿದ್ದರೆ ಜೀರ್ಣೋದ್ಧಾರವನ್ನು ಮಾಡುವಂತಹ ಎಲ್ಲ ಭಕ್ತ ಸಮೂಹಕ್ಕೆ
ಸಂಕಲ್ಪ ಇದ್ದಂತೆ ದೇವರಿಗೂ ಕೂಡ ಮಾಡಿಸಿಕೊಳ್ಬೇಕು ಎನ್ನುವಂತಹ ಚಿತ್ತ ಬರಬೇಕು ಅಂತ. ಹಾಗಾದರೆ ಈ ಒಂದು ಪ್ರಕ್ರಿಯೆ ಯಾವ ರೀತಿಯಲ್ಲಿ ಸಾಗ್ತದೆ ಅಂತ ಕೇಳಿದರೆ, ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರೆ ಯಾವ ರೀತಿಯ ಪುಣ್ಯ ನಮಗೆ ಸಂಪ್ರಾಪ್ತಿಯಾಗ್ತದೆ? ಜೀರ್ಣೋದ್ಧಾರಂ ಪ್ರಕುರ್ವಾಣಃ ಪೂರ್ವಕರ್ತು ಫಲಂ ಹಿಯತ್ ತಸ್ಸೇವ ದ್ವಿಗುಣಂ ಪುಣ್ಯಂ ಫಲಂ ಭವತಿ ಭೂಪತೆ. ಒಂದು ದೇವರನ್ನು ಮೊದಲಾಗಿ ಪ್ರತಿಷ್ಠಾಪನೆ ಮಾಡುವಂತಹದ್ದು, 1000 ವರ್ಷದ ಹಿಂದೆ ಈ ದೇವರನ್ನು ಪ್ರತಿಷ್ಠಾಪನೆ ಅಂತ ಮಾಡಿದ್ದಾರೆ. ಭೂಕರ್ಷಣ ಸಂಸ್ಕಾರವನ್ನೆಲ್ಲ ಮಾಡಿ ಏನೂ ಇಲ್ಲದೆ ಇರುವಂತಹ ಪ್ರದೇಶದಲ್ಲಿ ದೇವರ ಬಿಂಬವನ್ನು ಇರಿಸಿ ದೇವಾಲಯ ನಿರ್ಮಾಣ ಅಂತ ಮೊದಲಾಗಿ ಮಾಡಿದ್ದಿದೆ. ಮೊದಲಾಗಿ ಈ ಹೊಸತಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅದಕ್ಕಿಂತ 2 ಪಟ್ಟು ಪುಣ್ಯ ಜೀರ್ಣವಾದಂತಹ ಸಾನ್ನಿಧ್ಯವನ್ನು ಉದ್ಧಾರ ಮಾಡಿದರೆ ಪ್ರಾಪ್ತಿಯಾಗ್ತದೆ. ಇದು ಶಾಸ್ತ್ರ ಹೇಳತಕ್ಕಂತಹ ಮಾತು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾಗ್ಯವಂತರು ಅಂತ ಹೇಳಬೇಕು. ಕಾರಣ ಏನು ಅಂತ ಕೇಳಿದರೆ, ಜೀರ್ಣವಾದಂತಹ ಸಾನ್ನಿಧ್ಯವನ್ನು ಉದ್ಧಾರ ಮಾಡುವಂತಹ ದೊಡ್ಡ ಅವಕಾಶವನ್ನು ನಮಗೆ ದೇವರು ಒದಗಿಸಿಕೊಟ್ಟಿದ್ದಾರೆ ಅಂತ ಕೇಳಿದರೆ, ನಾನು ಹೇಳುವಂತಹದ್ದು ಇದು ನಮ್ಮೆಲ್ಲರ ಕೂಡ ಒಂದು ದೊಡ್ಡ ಭಾಗ್ಯ ಅಂತ ನಾವು ತಗೊಂಡಾಗ, ಈ ಒಂದು ಭಾಗ್ಯ ನಮ್ಮ ಹಿಂದಿನ ಜನ್ರೇಷನ್ಗೂ ಬರಲಿಲ್ಲ, ಮುಂದಿನ ಜನ್ರೇಷನ್ಗೂ ಸಿಗಲಿಕ್ಕಿಲ್ಲ. ನಗಾರಿ ಗೋಪುರವನ್ನು ನಾವು ಹೆಗ್ಗಳಿಕೆಯಿಂದ ಎದೆ ತಟ್ಟಿಕೊಂಡು ಹೇಳಲಿಕ್ಕುಂಟು, ನಾವು ತೆರವುಗೊಳಿಸಿದ್ದೇವೆ, ನಾವೇ ಅದನ್ನು ನಿರ್ಮಾಣ ಮಾಡಿದ್ದೇವೆ, ನಾವು ಭಾಗ್ಯವಂತರು ಅಂತ ಹೇಳುವಂತಹ ದೊಡ್ಡ ಒಂದು ಸುಸಂದರ್ಭ ಅಂತ ಹೇಳಬೇಕು. ಈ ಸಂದರ್ಭದಲ್ಲಿ ನಾನು ಚಿಕ್ಕದಾಗಿರುವಂಥ ಒಂದು ನನ್ನ ಅನುಭವದ ಕಥೆ, ಒಂದು ಸಂಗತಿಯನ್ನು ಹೇಳಿ ನಾನು ವಿರಮಿಸ್ತೇನೆ. ನನ್ನ ಗುರುಗಳು ಹೇಳ್ತಾ ಇದ್ದಂಥ ಒಂದು ಮಾತು ಇದೆ. ಕೇರಳದಲ್ಲಿ ಕೈಮುಕ್ಕು ನಾರಾಯಣನ್ ನಂಬೂದರಿಯವರು ನನ್ನ ಗುರುಗಳು. ಅವರು ಒಂದು ಸಂಗತಿಯನ್ನು ನಮಗೆ ಹೇಳಿದ ನೆನಪಿದೆ. ಒಂದು ವ್ಯಕ್ತಿ ಗುರುಗಳ ತಂದೆಯವರಲ್ಲಿ, ಗುರುಗಳ ತಂದೆಯವರ ಹೆಸರು ಪರಮೇಶ್ವರನ್ ನಂಬೂದರಿ ಅಂತ, ಅವರಲ್ಲಿ ಒಬ್ಬ ವ್ಯಕ್ತಿ ಜಾತಕ ತೋರಿಸಲಿಕ್ಕೆ ಅಂತ ಬಂದಿದ್ದಾನೆ. ಜಾತಕವನ್ನು ತೋರಿಸಿದಾಗ ಗುರುಗಳು ಹೇಳಿದರು, ಏನು ಗೊತ್ತಾ, ಇವತ್ತು ಬೇಡ, ನಾಳೆ ಸಾಯಂಕಾಲ ಜಾತಕ ತಗೊಂಡು ಬಾ, ನಾಳೆ ಸಾಯಂಕಾಲ ಹೇಳ್ತೇನೆ ಅಂತ ಗುರುಗಳು ಹಿಂದೆ ಕಳಿಸಿದ್ರಂತೆ. ಅಲ್ಲಿ ಇದ್ದ ಶಿಷ್ಯರು ಕೇಳಿದ್ರಂತೆ, ಯಾಕಾಗಿ ಹಿಂದೆ ಕಳಿಸಿದ್ರಿ, ಇವತ್ತೇ ಹೇಳ್ಬೋದಿತ್ತಲ್ವಾ ಅಂತ ಕೇಳಿದ್ರೆ, ಗುರುಗಳು ಹೇಳಿದರು, ಇಲ್ಲ, ಇವತ್ತು ರಾತ್ರಿಗೆ ಅವನ ಆಯಸ್ಸು ಮುಗಿಯುತ್ತೆ, ಅದರಿಂದಾಗಿ ಇವತ್ತು ರಾತ್ರಿ ಮುಗಿಯೋ ಆಯಸ್ಸನ್ನು ನಾನು ಈಗಲೇ ಹೇಳೋದು ಸರಿಯಲ್ಲ, ನಾಳೆ ಬಾ ಅಂತ ನಾನು ಹೇಳಿ ಕಳಿಸಿದ್ದೇನೆ ಅಂತ ಹೇಳಿ ಗುರುಗಳ ತಂದೆಯವರ ಕಾಲದಲ್ಲಿ ಆದ ಘಟನೆ ಕಳಿಸಿದ್ರು ಅಂತ ಹಿಂದೆ ಕಳಿಸಿದ್ರು. ಯಾಕೆಂದರೆ ನಾಳೆ ಬರೋದಿಲ್ಲ ಎನ್ನುವ ಖಾತ್ರಿ ಗುರುಗಳ ತಂದೆಯವರಲ್ಲಿ ಇತ್ತಂತೆ. ಆದರೆ ಏನಾಯಿತು ಕೇಳಿದ್ರೆ, ಮರುದಿವಸ ಸಾಯಂಕಾಲ 4 ಗಂಟೆಗೆ ಆ ವ್ಯಕ್ತಿ ಬಂದಿದ್ದಾನೆ ಗುರುಗಳಲ್ಲಿಗೆ. ಜಾತಕ ನಿನ್ನೆ ಹೇಳಲಿಕ್ಕೆ ನಿಮಗೆ ಟೈಮ್ ಸಿಗಲಿಲ್ಲ, ನಾಳೆ ಬಾ ಅಂತ ಹೇಳಿದ್ದೀರಿ, ಇವತ್ತು ಬಂದಿದ್ದೇನೆ, ಜಾತಕ ನೋಡಿ ಹೇಳಿ ಅಂತ ಅವರು ಹೇಳಿದ್ರಂಥ ಸಂದರ್ಭದಲ್ಲಿ ಲೆಕ್ಕಾಚಾರ ತಪ್ಪಲಿಕ್ಕೆ ಸಾಧ್ಯ ಇಲ್ಲ, ಏನೋ ಬೇರೆ ಲೆಕ್ಕಾಚಾರ ಎಲ್ಲಿ ಆಗಿದೆ. ನೀನು ಎಲ್ಲಿಗೆ ಹೋದಿ, ಏನು ಮಾಡಿದಿ, ಎತ್ತ ಏನು ಅಂತ ಕೇಳಿದಾಗ ಅವನು ಒಂದು ಉತ್ತರ ಕೊಡ್ತಾನೆ. ಏನು ಅಂತ ಕೇಳಿದರೆ, ನಾನು ನಡ್ಕೊಂಡು ನನ್ನ ಮನೆಗೆ ಹೋಗ್ತಾ ಇರುವ ಸಮಯದಲ್ಲಿ ದಾರಿ ಮಧ್ಯದಲ್ಲಿ ಒಂದು ಸ್ಕಂದ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ ಇತ್ತು. ಅದು ಪಾಳು ಬಿದ್ದ ರೀತಿಯಲ್ಲಿತ್ತು. ಅದಕ್ಕೆ ಟರ್ಪಲ್ ಹಾಕಿದ್ದಾರೆ, ಮಳೆ ಬಂದರೆ ಒಳಗಡೆ ಸೋರಬಾರ್ದು ಅಂತ ಹೇಳಿ ಟರ್ಪಲ್ ಹಾಕಿಟ್ಟಿದ್ದಾರೆ. ನನಗೆ ಅನಿಸಿತ್ತು, ನನಗೆ ಒಂದಷ್ಟು ಸಂಪತ್ತು ಭಗವಂತ ಕೊಟ್ಟಿದ್ದಿದ್ರೆ, ನನಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟಿದ್ದಿದ್ರೆ, ನಾನು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ಬೋದಿತ್ತಲ್ವಾ ಅಂತ ನನಗೆ ಮನಸ್ಸಿಗೆ ಅನಿಸಿತ್ತು. ನಾನು ಸೀದಾ ಮನೆಗೆ ಹೋದೆ. ನನ್ನ ಹತ್ರ ಆಯಸ್ಸು ಇರಲಿಕ್ಕಿಲ್ಲ, ನನಗೆ ಆರೋಗ್ಯವೂ ಇಲ್ಲ, ಮತ್ತು ನನ್ನ ಹತ್ರ ಸಂಪತ್ತು ಕೂಡ ಇಲ್ಲ ಅಂತ. ತಕ್ಷಣ ಗುರುಗಳು ಹೇಳಿದರು, ಇನ್ನು ನಿನ್ನ ಆಯುಷ್ಯ ವೃದ್ಧಿ ಆಯಿತು. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ಆ ಜೀರ್ಣವಾದಂಥ ದೇವಸ್ಥಾನವನ್ನು ಮತ್ತೆ ಪುನಃ ಕಟ್ಟಿ ಅದನ್ನು ಅಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡುವ ತನಕವೂ ಕೂಡ ನಿನಗೆ ಮೃತ್ಯು ಬರಲಿಕ್ಕಿಲ್ಲ, ಆ ಕಾರ್ಯ ನೀನೇ ಮಾಡ್ತೀಯ ಅಂತ ಗುರುಗಳ ತಂದೆಯವರು ಹೇಳಿದ್ರಂತೆ. ನಂತರ ಅದು ಸತ್ಯ ಆಯಿತು. ಏನು ಅಂತ ಕೇಳಿದ್ರೆ, ಆ ವ್ಯಕ್ತಿ ಆ ದೇವಸ್ಥಾನದ ಪರಿಸರದಲ್ಲಿಯೇ ಒಂದು ವ್ಯವಹಾರವನ್ನು ಮಾಡ್ತಾ ಮಾಡ್ತಾ ಒಳ್ಳೆಯ ಅಭಿವೃದ್ಧಿಯನ್ನು ಪಡೆದು
ಬಹಳಷ್ಟು ಸಂಪತ್ತನ್ನು ಸಂಪಾದಿಸಿ ಆ ಎಲ್ಲ ಸಂಪತ್ತಿನ ಒಂದು ಭಾಗವನ್ನು ದೇವರ ಜೀರ್ಣೋದ್ಧಾರಕ್ಕೆ ಮುಡುಪಾಗಿಟ್ಟ. ದೇವರ ಸಂಪೂರ್ಣ ಜೀರ್ಣೋದ್ಧಾರವನ್ನು ಆ ವ್ಯಕ್ತಿಯೇ ಮಾಡಿದ. ಆನಂತರ ಎಲ್ಲ ಪೂರ್ಣ ಮುಗಿಸಿ ಅವನ ಬದುಕನ್ನು ಕೊನೆಗೊಳಿಸಿದ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಕೇಳಿದರೆ, ಒಂದು ಟರ್ಪಲ್ ಹಾಕಿದಂತಹ ಜೀರ್ಣವಾದಂತಹ ದೇವಸ್ಥಾನವನ್ನು ಉದ್ಧಾರ ಮಾಡಬಹುದಿತ್ತು ಎನ್ನುವ ಭಾವನೆಯಿಂದಲೇ ಅವನ ಆಯುಷ್ಯ ಅಷ್ಟು ವೃದ್ಧಿಯಾಯಿತು ಅಂತ ಕೇಳಿದರೆ ನಾವು ಹೆಗ್ಗಳಿಕೆಯಿಂದ ಹೇಳೋಣ. ಒಂದು ದೇವಸ್ಥಾನದ ಗೋಪುರವನ್ನು ನಾವು ಇವತ್ತು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟು ಇಲ್ಲಿಯ ತನಕ ಬಂದಿದ್ದೇವೆ ಅಂತ ಕೇಳಿದರೆ ನಮಗೆ ಆ ಭಗವಂತ ಕೊಡುವಂತಹ ಅನುಗ್ರಹ ಏನು ಅಂತ ನಮಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಆ ನಿಟ್ಟಿನಲ್ಲಿ ಗೋಪುರಂ ಪಾದಮೇವಚ ಅಂತ ಸುಬ್ರಹ್ಮಣ್ಯ ಭಟ್ರು ಅವಧಾನಿಗಳು ವಾಸ್ತುಶಾಸ್ತ್ರಜ್ಞರಿದ್ದಾರೆ, ಅವರು ಮಾತಾಡಲಿಕ್ಕಿದ್ದಾರೆ. ಗೋಪುರ ಎನ್ನುವಂತಹದ್ದು ದೇವರ ಪಾದ ಅಂತ ಅರ್ಥ. ಇವತ್ತು ನಾವು ದೇವರ ಪಾದವನ್ನು ಮುಟ್ಟಿದ್ದೇವೆ. ನಮ್ಮ ಸಂಪ್ರದಾಯ ಅದೇ, ಹೊಸ್ತಿಲಿನ ಒಳಗಡೆ ಹೋಗುವಾಗ ನಾವು ಹೊಸ್ತಿಲಿಗೆ ನಮಸ್ಕರಿಸಿ ಹೋಗ್ತೇವೆ. ಕಾರಣ ದೇವರ ಪಾದವನ್ನು ಮುಟ್ಟಿ ನಾವು ಒಳಗಡೆ ಹೋಗೋದು ಅಂತ ಅರ್ಥ. ಪದ್ಮನಾಭ, ಮೊದಲು ನೀವು ನನ್ನ ಕಾಲು ಹಿಡಿಯಿರಿ, ಆ ನಂತರ ನಾನು ನಿಮ್ಮ ಕೆಲಸವನ್ನು ಮಾಡಿಸ್ತೇನೆ ಅಂತ ಹೇಳುವ ರೀತಿಯಲ್ಲಿ ನಗಾರಿ ಗೋಪುರವನ್ನು ಅವನದ್ದೇ ಒಂದು ಆಜ್ಞೆಯ ಪ್ರಕಾರವಾಗಿ ಅದನ್ನು ನಮಗೆ ತೆರವುಗೊಳಿಸುವಂತಹ ಅನಿವಾರ್ಯತೆ ದೇವಸ್ಥಾನದಲ್ಲಿ ಬಂತು. ಶಿಲಾನ್ಯಾಸವನ್ನು ಮಾಡುವಂತಹ ಸೌಭಾಗ್ಯವನ್ನು ದೇವರು ಕೊಟ್ಟರು. ನಾವೆಲ್ಲರೂ ಕೂಡ ಇದು ನಮ್ಮ ಭಾಗ್ಯ ಎನ್ನುವ ರೀತಿಯಲ್ಲಿ ಸೇರೋಣ. ಈ ನಿಟ್ಟಿನಲ್ಲಿ ಒಂದು ಅನಂತ ದೀಕ್ಷೆ ಎನ್ನುವಂತಹ ಕ್ರಿಯೆಯನ್ನು ಇವತ್ತಿನ ದಿವಸ ನಾವು ಮಾಡಿದ್ದೇವೆ. ಎಲ್ಲರೂ ಕೂಡ ಇದನ್ನು ಬಹಳ ಗಮನವಿಟ್ಟು ಕೇಳಬೇಕು. ಪೆರಡೂರು ಅನಂತ ಪದ್ಮನಾಭ ದೇವರು 1000 ವರ್ಷದ ಇತಿಹಾಸವುಳ್ಳ ದೇವರಾಗಿರುವುದರಿಂದ ಸಾಮಾನ್ಯವಾದಂತಹ ಯಾವ ಸಂಗತಿಗಳಿಂದಲೂ ಕೂಡ ದೇವರು ತೃಪ್ತರಾಗೋದಿಲ್ಲ. ನಾವು ಭಕ್ತಿಯಿಂದ ಕರೆದಾಗ ಮಾತ್ರ ಆ ದೇವರು ಕಿವಿ ಕೊಟ್ಟು ಕೇಳ್ತಾನಂತೆ. ಅವನ ಹೆಸರು ಅನಂತ ಪದ್ಮನಾಭ ಅಂತ. ಅಂದರೆ ವಿಶಿಷ್ಟವಾಗಿ ನಮಗೆ ದೀರ್ಘವಾದಂತಹ ಬದುಕಿನ ಸೂತ್ರವನ್ನು ಕೊಡುವಂತಹ ದೇವರು ಅಂತ ಅರ್ಥ. ಆ ನಿಟ್ಟಿನಲ್ಲಿ ಅನಂತ ಪದ್ಮನಾಭನ ದೇವಸ್ಥಾನ 1000 ವರ್ಷಗಳಿಂದ ಇದ್ದ ದೇವರಾಗಿರುವುದರಿಂದ ನಾವೆಲ್ಲರೂ ಕೂಡ ದೀಕ್ಷಾಬದ್ಧರಾಗಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡು ನಾವೆಲ್ಲರೂ ಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಮಂತ್ರವನ್ನು ಇವತ್ತಿನ ದಿವಸ ದೀಕ್ಷೆ ನಾವು ಪಡ್ಕೊಂಡಿದ್ದೇವೆ. ದೇವರ ಪ್ರಸಾದ ರೂಪವಾದ ಗೋಪೀಚಂದನವನ್ನು ಹಣೆಗೆ ಹಚ್ಚಿಕೊಳ್ಳುವ ಮುಖಾಂತರವಾಗಿ ಋಷಿಗಳಿಗೂ ಛಂದೋಭಿಮಾನಿ ದೇವತೆಗಳಿಗೂ ನಮಸ್ಕರಿಸಿ ಒಳಗಿರುವ ಅನಂತ ಪದ್ಮನಾಭನನ್ನು ಕಣ್ತುಂಬಿಸಿಕೊಂಡಂಥ ಅನಂತ ಪದ್ಮನಾಭನನ್ನು ಮನೆಯಲ್ಲಿ ಬಂದು ತುಂಬಿಸಿಕೊಂಡು ನಾವು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭಾಯ ನಮಃ ಎನ್ನುವಂಥ ಮಂತ್ರವನ್ನು ನಾವು ನಿತ್ಯ ಜಪಿಸಲಿಕ್ಕುಂಟು. ಇದು ಅನಂತವಾಗಿ ಇದಕ್ಕೆ ಅಂತ್ಯ ಇಲ್ಲ. ಎಲ್ಲಿಯ ತನಕ ಜಪಿಸಬೇಕು ಅಂತ ಕೇಳಿದರೆ ಪೆರಡೂರು ಅನಂತ ಪದ್ಮನಾಭನ ಜೀರ್ಣೋದ್ಧಾರವನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಬದುಕಿನ ಉದ್ಧಾರ ಆಗುವ ತನಕ, ನಮ್ಮ ಬದುಕಿಗೆ ಬಂದಂತಹ ಎಲ್ಲ ವರ್ಗದವರಿಗೂ ಜನರೇಷನ್ ಕೂಡ ಉದ್ಧಾರ ಆಗುವಂಥ ರೀತಿಯ ತನಕ ಆ ಜೀರ್ಣೋದ್ಧಾರವನ್ನು ಮಾಡಿದಂತಹ ಫಲ ನಮಗೆಲ್ಲ ಪ್ರಾಪ್ತಿಯಾಗಬೇಕು. ಅಲ್ಲಿಯ ತನಕ ನಾವು ಜಪವನ್ನು ಮಾಡಲಿಕ್ಕಿದೆ. ನಾವೆಲ್ಲರೂ ಕೂಡ ಅನಂತ ಪದ್ಮನಾಭನ ಆ ಮಂತ್ರ ದೀಕ್ಷೆಯನ್ನು ಪಡಕೊಂಡು ಸರೋವರದ ಹತ್ತಿರ ಅಲ್ಲಿ ಯಾವ ರೀತಿಯಲ್ಲಿ ಜಪಿಸಬೇಕು ಎನ್ನುವ ಉದ್ದೇಶದಲ್ಲಿ ಪತ್ರಿಕೆಯನ್ನು ಇಡಲಾಗಿದೆ. ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟು ನಿಮ್ಮ ವಿಳಾಸವನ್ನು ಬರೆದು ನೀವು ಆ ಪತ್ರಿಕೆಯನ್ನು ಇವತ್ತು ತಗೊಂಡು ಹೋಗಬೇಕು. ಆ ಪತ್ರಿಕೆ ಕೇವಲ ಪತ್ರಿಕೆಯಲ್ಲ, ಪೆರಡೂರಿನ ಅನಂತ ಪದ್ಮನಾಭ ಪತ್ರಿಕೆಯೊಡನೆ ನಿಮ್ಮ ಮನೆಗೆ ಬರ್ತಾನೆ, ನಿಮ್ಮ ಮನೆಯಲ್ಲಿ ಕೂರ್ತಾನೆ, ನಿಮ್ಮ ಮನದಲ್ಲಿ ಕೂರ್ತಾನೆ, ನಿಮ್ಮ ಎಲ್ಲ ಆಶೋತ್ತರಗಳನ್ನು ಕೂಡ ಈಡೇರಿಸ್ತಾನೆ. ನಾವೆಲ್ಲರೂ ಇವತ್ತಿನಿಂದ ಒಂದು ಕ್ರಾಂತಿಯುತವಾಗಿ ಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಆ ಮೂಲ ಮಂತ್ರ ಜಪವನ್ನು ಎಷ್ಟು ಮಾಡಬೇಕು ಅಂತ ಕೇಳಿದರೆ ಸತ್ಯವಾಗಿಯೂ ನಮಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಕೋಟಿ ಆಗಬೇಕು ಅಂತ ನಮಗೆ ಗೊತ್ತಿಲ್ಲ. ಅನಂತ ಪದ್ಮನಾಭನಿಗೆ ಎಷ್ಟು ಆಗಬೇಕೋ ಅಷ್ಟು ಕೋಟಿಯನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಮಾಡೋಣ. ಪದ್ಮನಾಭನನ್ನು ಒಳ್ಳೆಯ ರೀತಿಯಲ್ಲಿ ಆರಾಧಿಸೋಣ ಅಂತ ಹೇಳ್ತಾ, ಪೂಜೆ ಇರುವುದರಿಂದ ಭುವನೇಶ್ವರಿ ಪೂಜೆಗೆ ಹೋಗುವ ಅನಿವಾರ್ಯತೆ ಇರುವುದರಿಂದ ನಾನು ಈ ಸಭೆಯನ್ನು ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಶುಭಾಶಂಸನೆಯ ಮೂಲಕ ಭಾವನಾತ್ಮಕವಾಗಿ ಅನಂತ ಪದ್ಮನಾಭ ದೇವರ ಸಾನ್ನಿಧ್ಯವನ್ನು ಕೊಂಡಾಡಿದ ಶ್ರೀ KP ಕುಮಾರ ಗುರುತಂತ್ರಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಬಂಧುಗಳೇ, ವೇದಿಕೆಯ ಮೇಲ್ಭಾಗದಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಕಂಡು ಬಹಳ ಖುಷಿ ಪಡುವವರು ಕಾಪು ವಿಧಾನಸಭಾ ಕ್ಷೇತ್ರದ ಜನಮಾನ್ಯ, ಜನಪ್ರಿಯ, ಜನಸ್ನೇಹಿ ಶಾಸಕರಾಗಿರುವ
ಗುರ್ಮೆ ಸುರೇಶ್ ಶೆಟ್ಟಿ ಅವರು. ತಾನು ಶಾಸಕನಾದಂತಹ ಸಂದರ್ಭದಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವಾರು ದೇಗುಲಗಳು ಜೀರ್ಣೋದ್ಧಾರವನ್ನ ಕಂಡಿವೆ ಎಂಬ ಸಂತೋಷದ ಮೇಲೆ ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಮಾನ್ಯ ಶಾಸಕರಾಗಿರುವ ಗುರ್ಮೆ ಸುರೇಶ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಗೌರವದ ಕೋರಿಕೆ. ಓಂ ಶ್ರೀ ಗುರುಭ್ಯೋ ನಮಃ. ಮಹತೋಬಾರ ಅನಂತ ಪದ್ಮನಾಭ ದೇವಸ್ಥಾನದ ನಗಾರಿ ಗೋಪುರದ ಶಿಲಾನ್ಯಾಸ ಸಮಾರಂಭದ ಆ ಒಂದು ಶಂಕುಸ್ಥಾಪನೆಯನ್ನು ಒಬ್ಬ ಸಜ್ಜನ ಮಂತ್ರಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ನೆರವೇರಿಸಿಕೊಟ್ಟಿದ್ದಾರೆ. ವೇದಿಕೆ ಮೇಲೆ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪ್ರಮೋದ್ ರೈ ಅವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ HS ಬಲ್ಲಾಳ್ರವರೇ, ಹಾಗೆ ಆತ್ಮೀಯರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸೊರಕೆರವರೇ, ಲಾಲಾಜಿ ಮೆಂಡನ್ರವರೇ, ಕಿಶೋರ್ ಆಳ್ವಾರ್ ಅವರೇ, ಹಾಗೆ ಅವಧಾನಿ ಸುಬ್ರಹ್ಮಣ್ಯ ಭಟ್ ಅವರೇ, ರಘುಪ್ರಸಾದ್ ಅಡಿಗಾರ್ ಅವರೇ, ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರೇ, ವಿಶೇಷವಾಗಿ ನನ್ನ ಬಹುಕಾಲದ ಗೆಳೆಯ ಶಾಂತಾರಾಮ್ ಸೂಡರ್ ಅವರೇ, ಹಾಗೆ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಭಗವತ್ಸರಿ ಬಂಧುಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ. ದಾಸರು ಒಂದು ಕಡೆ ಬರೀತಾರೆ, ಕೆಟ್ಟ ಜನ್ಮಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದಾಗ, ಶೃಂಗಾರದ ದೇಹದಿಂದ ಅಂಗ ಮುರಿದು ಬೀಳುವಾಗ, ಭರದಿ ಯಮನ ಭಟರು ಬಂದು ನಡೆಯಿರಿ ಎಂದು ಹೇಳುವಾಗ, ಕೊನೆಯ ಕಾಲಘಟ್ಟದಲ್ಲಿ ನಾಮ ಒದಗದು ಹರಿಯ ನಾಮ ಒದಗದು ಎನ್ನುವಂತೆ ಯಾವುದಕ್ಕೊಂದು ಕಾಲ ಕೂಡಿ ಬರಬೇಕಂತೆ ಹೇಳ್ತಾರೆ. ಕಾಲೋ ಹಿ ದುರಿತಕಮಃ ಕಾಲಸ್ಯ ಕುಟಿಲ ಗತಿ ಕಾಲಾಯತ ಸ್ಮಾನಮ ಅಂತೇಳಿ. ಈ ನಿಟ್ಟಿನಲ್ಲಿ ಬಹುಶಃ ಕಾಲ ಕೂಡಿ ಬರ್ತಂದು ನನಗೆ ಭಾವಿಸ್ತಾ ಇದೆ. ನನಗೆ ಮತ್ತೆ ಮತ್ತೆ ಇಲ್ಲಿ ಬಂದಾಗ ನಾನು ದೇವರನ್ನ ಪ್ರಾರ್ಥನೆ ಮಾಡುವಷ್ಟೇ, ಭಗವಂತ ಎಲ್ರಿಗೂ ಏಕಚಿತ್ತವನ್ನು ಕೊಟ್ಟು ಆದಷ್ಟು ಬೇಗ ಈ ಇಡೀ ಸಂಪೂರ್ಣ ಜೀರ್ಣೋದ್ಧಾರ ಆಗುವಂಥ ರೀತಿಯಲ್ಲಿ ನೀವು ಅನುಗ್ರಹ ಮಾಡಬೇಕಂತಕ್ಕಂಥ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಶಾಸಕನಾಗೆಲ್ಲ ನಿಮ್ಮೆಲ್ಲರ ಸೇವಕನಾಗಿ ಇವತ್ತು ನಾನಿಲ್ಲಿ ಪ್ರತಿಜ್ಞೆ ಮಾಡ್ತೇನೆ, ಖಂಡಿತ ಸಂಪೂರ್ಣ ಜೀರ್ಣೋದ್ಧಾರಕ್ಕೆ ನಾವೆಲ್ಲ ಇಳಿಬೇಕು. ಅಲ್ಲಿ ನಡುವೆ ಬರ್ತಕ್ಕಂಥ ಎಲ್ಲ ಏನೋ ತೊಡಕಿದ್ರು ಶಾಸಕನಾಗಿ ನನ್ನ ಇತಿಮಿತಿಯಲ್ಲಿ ಅದನ್ನು ಪರಿಹಾರ ಮಾಡೋದಕ್ಕೆ, ಅದು ಕೋರ್ಟ್ ಇರ್ಬೋದು, ಮತ್ತೊಂದು ಇರ್ಬೋದು, ನಿಮ್ಮೆಲ್ಲರ ಮತ್ತೊಮ್ಮೆ ಈ ಥರ ಸೇರಿಸಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ, ಅಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮೇಲು ಕೀಳು ಭಾವ ಇಲ್ಲದೆ, ನಾನು ಯಾಕೆ ಈ ಮಾತನ್ನು ಭಾಳ ವಿಶ್ವಾಸದಿಂದ ಹೇಳ್ತೇನೆ ಅಂತ ಹೇಳಿದರೆ, ಸಣ್ಣ ಗೊಂದಲ ಕಾಪು ಮಾರಿಗುಡಿ ಆಗುವಾಗಿತ್ತು. ಅನಂತರದಲ್ಲಿ ನೀವೆಲ್ಲ ಮೊನ್ನೆ ಅದು ಇತಿಹಾಸ, ಸುಮಾರು 70 ಕೋಟಿ ನಾವು ಯಾರನ್ನ ವಿ ಹ್ಯಾವ್ ನೆವರ್ ಡಿಮಾಂಡೆಡ್ ಇವನ್ ಸಿಂಗಲ್ MP ಫ್ರಮ್ ಎನಿಬಡಿ. ಯಾರನ್ನ ₹1 ಕೇಳಿಲ್ಲ ನಾವು. ಜನ ವಾಲಂಟಿಯರ್ ಆಗಿ ತಂದು ಕೊಟ್ಟಿದ್ದಾರೆ. 15 ಕಿಲೋ ಚಿನ್ನದ ಒಂದು ಗದ್ದಿಗೆ ಆಗಿದೆ ದಕ್ಷಿಣ ಭಾರತದಲ್ಲಿ ನಂಬರ್ 1. ಹಾಗಾಗಿ ನನಗೆ ಆಸೆ ಇದೆ, ಆ ಅನಂತ ಪದ್ಮನಾಭ ಸಾಕ್ಷಿ ಮೇಲೆ ಹೇಳ್ತೇನೆ, ಶುದ್ಧ ಅಂತರಂಗದಿಂದ ಹೇಳ್ತೇನೆ, ಅದಕ್ಕಿಂತ ಭರ್ಜರಿಯಾಗಿ, ಯಾಕಂತ ಹೇಳಿದ್ರೆ ಮಹತೋಬಾರ ದೇವಸ್ಥಾನ ಇದು. ಸುಮಾರು ಸೂಡ್ರು ಹೇಳ್ತಾ ಇದ್ರು 1200 ವರ್ಷಗಳ ಇತಿಹಾಸ ಇದೆ ಅಂತೇಳಿ. ಎಲ್ಲ ಕಡೆ ಆಗಿದೆ. ಪಡುಬಿದ್ರಲ್ಲಿ ಒಂದು ಸಣ್ಣ ಗೊಂದಲ ಇತ್ತು, ಅದು ಮೊನ್ನೆ ಅಲ್ಲಿ ಬಂಜಾರ ಪ್ರಕಾಶ್ ಶೆಟ್ಟರ ನೇತೃತ್ವದಲ್ಲಿ 40 ಕೋಟಿ ರೂಪಾಯಿ ದೇವಸ್ಥಾನ ಈಗಾಗಲೇ ಅದು ಪ್ರಾರಂಭ ಆಗಿದೆ. ಒಂದು 30% ಕೆಲಸ ಆಗ್ತಾ ಇದೆ. ಕಾಪುವಿನ ಹಳೆ ಮಾರಿಗುಡಿ ದೇವಸ್ಥಾನ ಆಗ್ತಾ ಇದೆ. ಬೋಳ್ಜ ಈಶ್ವರ ದೇವಸ್ಥಾನ ಮೊನ್ನೆ ತಾನೇ ಜೀರ್ಣೋದ್ಧಾರ ಆಯಿತು. ಹಾಗೆ ನಾನು ಈ ಕಡೆ ಬಂದಾಗೆಲ್ಲ ತುಂಬ ನೋವಾಗುವಂಥದ್ದು. ದಯವಿಟ್ಟು ನಾನು ಹೇಳ್ತೇನೆ, ದೇವರ ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಈ ನಾಡಿಗೆ ಒಂದು ಇತಿಹಾಸ ಇದೆ ಸ್ನೇಹಿತರೆ. ಹೇಳ್ತಾರೆ, ವೇದಗಳ ದರುಶನವ ಲೋಕದೆದುರಲ್ಲಿ ತೆರೆದು ಬದುಕಿನುನ್ನತ ಗತಿಯ ಔದಾರ್ಯ ಮೆರೆದು ನೆಲೆಗೊಳಿಸಿ ನೀತಿಗಳ ನಿರ್ಮಿಸಿದೆ ಧರ್ಮಪಥ, ಎದುರಿಸಿದೆ ಕಾಲದ ಸವಾಲುಗಳ ಅನವರತ ಎನ್ನುವಂತೆ ಈ ನಾಡಿಗೆ ಒಂದು ಸಂತ ಪರಂಪರೆ ಇದೆ.
ಈ ನಾಡಿಗೆ ಒಂದು ಛಾತ್ರ ಪರಂಪರೆ ಇದೆ, ಈ ನಾಡಿಗೆ ಒಂದು ದಾರ್ಶನಿಕ ಪರಂಪರೆ ಇದೆ, ಈ ನಾಡಿಗೆ ಒಂದು ಸತ್ಯ ಪರಂಪರೆ ಇದೆ ಸ್ನೇಹಿತರೆ. ಹಾಗಾಗಿ ಹೇಳ್ತಾರೆ, ಸತ್ಯರ ನಡೆ ತೀರ್ಥ, ನಿತ್ಯರ ನುಡಿ ತೀರ್ಥ, ಉತ್ತಮರ ಸಂಗಮದ ತೀರ್ಥ, ಹರಿವ ನೀರೆತ್ತಳ ತೀರ್ಥ ಎನ್ನುವಂತೆ ಅದೆಲ್ಲವನ್ನು ಮೀರಿದ ಬದುಕು ಅದು ನಮ್ದಾಗಬೇಕಂತೆ. ಈ ನಿಟ್ಟಿನಲ್ಲಿ ಇವತ್ತು ಅನಂತ ಕಾಲದ ಆಧ್ಯಾತ್ಮಿಕ ಪಯಣವನ್ನು ನಾವು ಮಾಡಬೇಕಾಗಿದೆ. ಕೇಳಿದ್ದೀವಿ ನಾವು, ಕಾವ್ಯೇಶು ನಾಟಕಂ ರಮ್ಯಂ ಶಾಸ್ತ್ರೇಶು ಭಾರತಂ ರಮ್ಯಂ ಎನ್ನುವಂಥ ಮಾತನ್ನು ಕೇಳಿದ್ವಿ. ಹಾಗಾಗಿ ದೇವಸ್ಥಾನದ ಕಲ್ಪನೆ ಏನು ಹಾಗಾದರೆ, ನಾವು ಬಿಡಿ ಬಿಡಿ ಆಗಬಾರ್ದು, ಇಡೀ ಇಡಿಯಾಗಿ ಇಡೀ ಸಮುದಾಯ ಒಂದಾಗಿರಬೇಕು. ಈಶಾವಾಸಂ ಇದಂ ಸರ್ವಂ ಎನ್ನುವಂಥ ಮಾತನ್ನು ಕೇಳಿದ್ವಿ. ತನುವನ್ನು ಪೀಠವನ್ನಾಗಿಸಿ, ಮನವನ್ನು ಮಂಟಪವನ್ನಾಗಿಸಿ, ಕೈ ಬೆರಳುಗಳನ್ನೇ ಕದಳಿಯನ್ನಾಗಿಸಿ, ಕೊರಳನ್ನೇ ಶಂಖವನ್ನಾಗಿಸಿ, ನೇತ್ರಗಳನ್ನೇ ಜ್ಯೋತಿಯನ್ನಾಗಿಸಿ, ನಮ್ಮೊಳಗಿನ ನಾನು ಎನ್ನುವುದು ನೈವೇದ್ಯವನ್ನಾಗಿಸಿದಾಗ ಈ ನಾಡಿನಲ್ಲೂ ಯಮನು ರಾಮನಾಗಬಲ್ಲ, ಜೀವನು ದೇವನಾಗಬಲ್ಲ, ಮಾನವ ಮಾಧವನಾಗಬಲ್ಲ ಅನ್ನೋ ಭರವಸೆಯನ್ನು ನಮ್ಮ ಪೂರ್ವಜರು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ನನ್ನಲ್ಲಿ ಕರಮುಗಿದು ಪ್ರಾರ್ಥನೆ ಇದೆ, ನಾವೆಲ್ಲರೂ ಸೇರಿ ಆದಷ್ಟು ಬೇಗ, ನಾನು ಆಗಲೇ ಹೇಳಿದಾಗೆ ಶಾಸಕನಾಗಿ ಅಲ್ಲ ಸೇವಕನಾಗಿ ನಿಮ್ಮ ಜೊತೆ ಹೆಜ್ಜೆ ಹಾಕ್ತೇನೆ. ನಾನು ನನ್ನ ಬದುಕಲ್ಲಿ 63 ವರ್ಷ ಆಯ್ತು. ನನಗೆ ಏನು ಮಾತಾಡಿದ್ದೀನೋ ಅದನ್ನು ಮಾಡಿದ್ದೇನೆ, ಏನು ಮಾಡ್ತೀನೋ ಅದನ್ನೇ ಮಾತಾಡಿದ್ದೀನಿ ಕೂಡ. ಹಾಗಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಸದಸ್ಯರು, ಹಿರಿಯರು, ಹಾಗೆ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಬಂಧುಗಳಲ್ಲಿ ನನ್ನ ಪ್ರಾರ್ಥನೆ ಇದೆ, ನಾವೆಲ್ಲರೂ ಕೂಡ ಇವತ್ತು ಅನಂತ ಕಾಲದ ಆಧ್ಯಾತ್ಮಿಕ ಪಯಣವನ್ನು ನಾವು ಮಾಡಬೇಕಾಗಿದ್ದಂತೆ. ಹಾಗಾಗಿ ಇವತ್ತು ಭಾರತ ಜಗತ್ತಿನ ಆಧ್ಯಾತ್ಮಿಕ ಅಗ್ರೇಸರ. ಹಾಗಾಗಿ ಮಿಥ್ಯೆಯಿಂದ ಹೊರಬಂದು ಸತ್ಯವನ್ನೇ ದರ್ಶಿಸಬೇಕಂತ ಸತ್ಯ ಸಿದ್ಧಾಂತ ಮೇಲೆ ನಂಬಿಕೆ ಇಟ್ಟಂಥವ್ರು ನಾವು. ಹಾಗಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಅವಧಾನಿಗಳು ಸೇರಿ ತುಂಬ ಜನ ಮಾತಾಡಲಿಕ್ಕಿದ್ದಾರೆ. ನನಗೆ ಉಡುಪಿ ಕೃಷ್ಣ ಮಠದಲ್ಲಿ ಇವತ್ತು ಕಟ್ಟಿಗೆ ಮುಹೂರ್ತ, ಹಾಗೆ ಇನ್ನು ಇವತ್ತು ಕೊನೆಯ ದಿವಸ, ಅನಂತರದಲ್ಲಿ ನಾಳೆ ದಕ್ಷಿಣಾಯನ ಪ್ರಾರಂಭ ಆಗ್ತದೆ. ಆ ಕಾರಣಕ್ಕಾಗಿ ಒಂದು 10-15 ಕಾರ್ಯಕ್ರಮ ಇರೋದ್ರಿಂದ ಹೇಳ್ತೇವೆ ನಾವೆಲ್ಲ, ಬದುಕು ಪಯಣ ಅದು ಕೇವಲ ಮನಸಂದರೆ ಮಾತ್ರ ಅಲ್ಲ, ಅದರ ಆಚೆ ಒಂದು ಪಾರಮಾರ್ಥಿಕ ಪಯಣ ಕೂಡ ಇರ್ತಾ ಅಂತೆ. ಸಾವನ್ನು ಗರ್ಭದಲ್ಲಿಟ್ಟುಕೊಂಡೇ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೀವಿ. ಹಾಗಾಗಿ ಹೇಳ್ತಾರೆ, ಹುಟ್ಟುತ್ತೇನೂ ತರಲಿಲ್ಲ, ಸಾಹಿತ್ಯೇನೂ ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯ್ತು ಈ ದೇಹ, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದ್ದರು, ಬಿಟ್ಟು ಹೋಗುವಾಗ ಬೊಟ್ಟು ಬಟ್ಟೆ ಕಾಣೋದು ಎನ್ನುವಂತೆ ಆಕಸ್ಮಿಕ ಹುಟ್ಟು ಮತ್ತು ಅನಿವಾರ್ಯ ಸಾವಿನ ನಡುವೆ ಮನುಷ್ಯ ಬದುಕಿದ ಬಗ್ಗೆ ಹೇಗೆ, ಸಾಮಾಜಿಕವಾಗಿ ತನ್ನನ್ನು ಎತ್ತರಿಸಿಕೊಂಡೆ ಬಿತ್ತರಿಸಿಕೊಂಡ ಬಗ್ಗೆ ಹೇಗೆ ಎನ್ನುವಂತೆ ನಾಲಿಗೆ ಈ ನಾಡನ್ನು ಕಟ್ಟಬೇಕಂತೆ. ಖಂಡಿತವಾಗಿ ಧರ್ಮ ಈ ನಾಡನ್ನು ಜೋಡಿಸಬೇಕಂತೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಭಾಳ ಪ್ರೀತಿಯಿಂದ ನನ್ನ ಮನೆಗೆ ಬಂದು ನೀವು ನನ್ನನ್ನು ಬರಮಾಡಿಕೊಂಡಿದ್ದೀರಿ. ಮತ್ತೊಮ್ಮೆ ನಿಮಗೆ ಕರ ಜೋಡಿಸ್ತಾ ಹೇಳ್ತಾರೆ, ಧರ್ಮಲೀಲೆಯು ಕಾಣೆ, ಕರ್ಮಜಾಲವು ಕಾಣೆ, ಅದು ಬುದ್ಧಿಯಾಚಿಗಿನ ಮಾತು, ಭವದಲ್ಲಿ ಕಾಣೆ ಪ್ರೀತಿ ಅಂತ ವಸ್ತುವನ್ನು ನಿಮ್ಮ ಪ್ರೀತಿಗೆ ಮತ್ತೆ 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 ಚಿರೋಣಿ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದಂತಹ ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರನ್ನು ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದೇವೆ. ದೇವರ ಪ್ರಸಾದವನ್ನಿತ್ತು ಕಾಪುವಿನ ಜನಮಾನ್ಯ ಶಾಸಕರನ್ನ ಬೀಳ್ಕೊಡುವ ಈ ಸಂದರ್ಭ ರಾಜಕಾರಣವೇ ಬೇರೆ, ಭಾವನೆಗಳೇ ಬೇರೆ ಎಂಬುದನ್ನು ಸಾಬೀತುಪಡಿಸಿರುವ ನಮ್ಮ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿಯವರು ಅವರನ್ನು ಈ ವೇದಿಕೆಯಿಂದ ಬೀಳ್ಕೊಂಡ ತರುವಾಯ ನಮ್ಮ ದೇಗುಲದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ವಿಧಿವತ್ತಾಗಿ ಭಕ್ತ ಬಂಧುಗಳ ಮನ ಮೆಚ್ಚುವ ರೀತಿಯಲ್ಲಿ ನೆರವೇರಿಸಿಕೊಂಡು ಬರುತ್ತಿರುವವರು, ನಮ್ಮೆಲ್ಲರ ಭಾವನೆಗಳಿಗೆ ಬಂದಿಯಾಗುತ್ತಿರುವಂತಹ ಗೌರವಾನ್ವಿತ ಪೂಜ್ಯನೀಯ ರಘುಪ್ರಸಾದ್ ಅಡಿಗರವರು ಅವರಿದೀಗ ಒಂದೆರಡು ಮಾತಿನ ಶುಭವನ್ನು ಹಾರೈಸುವರೆ. ಅವರಲ್ಲಿ ಗೌರವದ ಕೋರಿಕೆ. ಅನಂತಾನಂತ ದೇವೇಶ ಅನಂತವರದಾಯಕ ಅನಂತಮೂರ್ತಿ ವಿಶ್ವಾತ್ಮನ್ ಅನಂತಾಯ ನಮೋ ನಮಃ ಅಂದ. ಈ ಅನಂತ ಶಬ್ದದ ವ್ಯಾಪ್ತಿ ಬಹಳ ದೊಡ್ಡದು. ಈಗ ನಾವು ಪೆರಡೂರು ಶಬ್ದ ಉತ್ಪತ್ತಿಯಾದದ್ದು ಹೇಗೆ ಕೇಳಿದರೆ, ಪೇರು ಉಂಡು ಊರು ಅಂತ. ಅಂದರೆ ಪೆರಡೂರಿನಲ್ಲಿ ಹಾಲು ಬಹಳ ದೊಡ್ಡ ಸಂಕೇತ. ಈಗ ನಾವು ಮದುಮಕ್ಕಳು ಮನೆಗೆ ಬಂದಾಗ ದೇವರ ಮುಂದೆ ಕೂಡಿಸಿ ನಾವು ಹಾಲು ಕೊಟ್ಟು ಅವರ ಜೀವನದಲ್ಲಿ ಬರುವಂಥ ದಿವಸದಲ್ಲಿ ಶುಭವನ್ನು ಹಾರೈಸ್ತೇವೆ. ಅದೇ ಪ್ರಕಾರ ನಮ್ಮ ಸಂಸಾರದ ದೊಡ್ಡ ದೊಡ್ಡ ವ್ಯಾಜ್ಯ ಇರ್ತದೆ, ಅದು ಜನ್ಮ ಸುಮಾರು ವಂಶಗಳ ಬಗ್ಗೆ ಬರ್ತದೆ. ಹಾಗೆ ಅವರೆಲ್ಲ ಒಂದು ತುಂಬ ಪೆಟ್ಟದಿಂದ ಲಾಸ್ಟಿಗೆ ಅದು ತೀರ್ಮಾನ ಮಾಡಬೇಕು ವಿಚಾರ ಬಂದಾಗ ಹಾಲಿನ ಮೂಲಕವೇ ತುಳಸಿ ಬದಿಲಿ ಆ ಹಾಲು ಬಿಟ್ಟು ಸಂಸಾರ ಮುಂದೆ ಒದ್ದಾಗ್ತದೆ.
ಅಂದರೆ ಇದು ಅರ್ಥ ಏನು ಕೇಳಿದರೆ, ಈ ಹಾಲಿನ ಸಂಕೇತ ಏನು ಕೇಳಿದರೆ ಶುಭವನ್ನು ಹಾರೈಸುವುದು ಮತ್ತು ಸಂಸಾರದಿಂದ ಒಡಕನ್ನು ಒಟ್ಟು ಮಾಡುವುದಂತ. ಹಾಗಾಗಿ ಅಂಥ ದೊಡ್ಡ ಕ್ಷೇತ್ರದಲ್ಲಿ ಇವತ್ತು ಪರಮಾತ್ಮ ಸನ್ನಿಧಾನದಲ್ಲಿ ಒಂದು ವಿಶೇಷವಾದಂಥ ಒಂದು ಸಂಕಲ್ಪ ಮಾಡಿಕೊಂಡು ಪುನರ್ ನಿರ್ಮಾಣ ವಿಶೇಷವಾಗಿ ಶಿಲಾನ್ಯಾಸ ಕಾರ್ಯಕ್ರಮದ ಒಂದು ಇದರಲ್ಲಿ ಸಭೆಯಲ್ಲಿ ನಾವಿದ್ದೇವೆ. ಹಾಗಾಗಿ ವೇದಿಕೆಯಲ್ಲಿ ಬಹಳ ಗಣ್ಯರಿದ್ದಾರೆ. ಹೀಗಾಗಿ ಇಲ್ಲಿ ಪ್ರಮೋದ್ ರೈಗಳು, ಶಾಂತರಾಮ್ ಸೂಡ್ರು, ಎಚ್ ಎಸ್ ಬಲಾಡ್ರು, ಅದೇ ಪ್ರಕಾರ ನಮ್ಮ 2 ಶಾಸಕರಿದ್ದಾರೆ. ಅವರು ರಾಜಕೀಯ ಉದ್ದೇಶವಾಗಿ ನಮ್ಮ ಊರಿಗೆ ಬಂದವರು, ಆದರೆ ಇವತ್ತು ಬೆರಡು ನಮ್ಮ ಸ್ವಂತ ಜನರಾಗಿ ನಮ್ಮೊಟ್ಟಿಗಿದ್ದಾರೆ. ಹಾಗಾಗಿ ಅಂಥವರಿಗೆ ನಮಗೆ ಎಷ್ಟು ಆ ದೇವಸ್ಥಾನದ ಬಾಧ್ಯತೆ ಉಂಟು, ಅದು ಕೂಡ ಅವರಿಗೂ ಉಂಟು. ಈಗ ಶಾಂತರಾಮ್ ಸೂಡ್ರು ಮಾಡುವಂಥ ಎಲ್ಲ ವಿಚಾರಕ್ಕೆ ವಿನಯ್ ಕುಮಾರ್ ಸೊರಕೆ ಅವರು ದೊಡ್ಡ ಒಂದು ಜನರೇಟ್ರು, ಎಲ್ಲ ಶಕ್ತಿ ಉತ್ಪತ್ತಿ ಆಗುವುದೇ ಅಲ್ಲಿಂದ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂಥ, ಯಾಕಂದರೆ ಕುಮಾರಗುರು ತಂತ್ರಿಗಳು ಅವ್ರ ಹೆಸರಲ್ಲಿ ಕುಮಾರಗುರು ಅಂತುಂಟು, ಗಣಪತಿಯ ದ್ವಾದಶ ನಾಮದಲ್ಲಿ ಕುಮಾರಗುರು ಅಂತ ಬರ್ತದೆ. ಹಾಗಾಗಿ ಆ ಪರಮಾತ್ಮ ಗಣಪತಿ ಅಂದರೆ ನಿರ್ವಿಘ್ನವಾಗಿ ಸರಿಯಾದ ಮಾಹಿತಿ ಕೊಡಬೇಕಂತ ಹೇಳುವಂಥ ವಿಚಾರದಿಂದ ತಂತ್ರಿಗಳು ನೇಮಕ ಮಾಡಿದ್ದಾನೆ. ಅದೇ ಪ್ರಕಾರ ಪುರಾಣದಲ್ಲಿ ಒಂದು ವಿಚಾರ ಉಂಟು, ಸುಬ್ರಹ್ಮಣ್ಯ ದೇವರಿಗೆ ಒಂದು ಸೇನಾಧಿಪತಿ ಕೆಲಸ. ಹಾಗಾಗಿ ನಮ್ಮ ಸುಬ್ರಹ್ಮಣ್ಯ ಭಟ್ರು ಇವತ್ತಿನ ದಿವಸ ಒಂದು ಸೇನಾಧಿಪತಿ ಮಾರ್ಗದರ್ಶನ ಕೊಟ್ಟು ಅದಕ್ಕೆ ಬೇಕಾದನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬಂಧುಗಳೇ, ಇವತ್ತು ದಿವಸ ನಮ್ಮ ಕಾಲ ಹೇಗುಂಟು ಕೇಳಿದರೆ ಒಂದು ವಿಚಾರ ಉಂಟು, ಏನಂದರೆ ವಿದ್ಯಾಮಿತ್ರಂ ಪ್ರವಾಸೇಶು ಭಾರ್ಯಾಮಿತ್ರಂ ಗೃಹೇಶು ಜ ಔಷಧಂ ರೋಗಿಣೋ ಮಿತ್ರಂ ಧರ್ಮೋ ಮಿತ್ರಂ ಮೃತಸ್ಸಜ ಅಂತ. ಹಾಗಾಗಿ ವಿದ್ಯಾ ಅಂತ ಹೇಳುವಂಥದ್ದು ಪ್ರವಾಸ ಕಾಲದಲ್ಲಿ ಅವನಿಗೆ ಮಿತ್ರತ್ವ ಆಗ್ತದಂತೆ. ಅದೇ ಪ್ರಕಾರ ಭಾರ್ಯ ಹೆಂಡತಿ ಆದವಳು ಮನೆಗೆ ಮಿತ್ರಳಾಗ್ತಾಳಂತೆ. ಅದೇ ಪ್ರಕಾರ ಔಷಧಂ ರೋಗಿಣೋ ಮಿತ್ರಂ, ಔಷಧಿ ಅಂತ ಹೇಳುವಂಥದ್ದು ರೋಗಿಗೆ ಮಿತ್ರ ಆಗ್ತದಂತೆ. ಅದೇ ಪ್ರಕಾರ ಧರ್ಮೋ ಮಿತ್ರಂ ಮೃತಸ್ಸಜ ಅಂತಹ ಧರ್ಮ ಕಾರ್ಯವು ನಿಮ್ಮ ಅಂತ್ಯಕಾಲದಲ್ಲಿ ಅದು ತೋರಿಸುವಂಥದ್ದು ಅಂತ. ಹಾಗಾಗಿ ಇವತ್ತಿನ ದಿವಸ ಎಲ್ಲರಿಗೂ ಸಿಗದಂಥ ಒಂದು ಪುಣ್ಯ ಭಾಗ್ಯ ಈ ಭಾಗದ ಜನರಿಗೆ ನಮ್ಗೆ ಸಿಗ್ತಾ ಉಂಟು. ಹಾಗಾಗಿ ಇದು ಅಪೇಕ್ಷೆ ತುಂಬ ಉಂಟು, ತುಂಬ ಜನರಿಂದ ಇದು ಅಪೇಕ್ಷೆ ಉಂಟು. ಹಾಗಾಗಿ ಸಾಕಾರ ಕೊಂಡದ್ದು ಈ ಮೂಲಕ. ಹಾಗಾಗಿ ಇವತ್ತಿನ ದಿವಸ ನಾವು ಒಂದು ವಿಶೇಷವಾದ ವಿಚಾರ ಮಾಡಲಿಕ್ಕೆ ಹೊರಟಿದ್ದೇವೆ. ಹಾಗಾಗಿ ಎಲ್ಲ ಜನರು ಏಕ ಮನಸ್ಸಿಂದ ಆ ಪರಮಾತ್ಮನ ಸೇವೆ ಮಾಡೋ ಮೂಲಕ ನಿಮ್ಮದಿರುವಂಥ ಯಾವ ಇದು ಜೀರ್ಣ ಆದಂಥ ವಿಚಾರಗಳು ಅದೆಲ್ಲ ಇವತ್ತಿಗೆ ಪರಿಹಾರ ಆಗಿ ಮುಂದೆ ನಿಮಗೂ ನಿಮ್ಮ ಸಂಸಾರಕ್ಕೂ ಉತ್ತರೋತ್ತರ ಶ್ರೇಯಸ್ಸಾಗುವಂಥ ರೀತಿಯಲ್ಲಿ ಅನುಕೂಲ ಮಾಡಬೇಕಂತ ವಿಚಾರ. ಹಾಗಾಗಿ ಒಂದು ಕೃಷ್ಣದೇವರು ಹೇಳ್ತಾರೆ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿಭಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಾಮ್ಯಂ. ಯಾರು ಪರಮಾತ್ಮನಿಗೆ ಸರೆಂಡರ್ ಆಗ್ತಾರೆ ಅಂಥವರು ಯೋಗಕ್ಷೇಮ ಜವಾಬ್ದಾರಿ ಆ ಪರಮಾತ್ಮ ತಗೊಳ್ತಾನಂತೆ. ಹಾಗಾಗಿ ಇವತ್ತಿನ ನಾವು ಮಾಡೋದು ಬಿಲ್ಡಿಂಗ್ ಕೆಲಸ ಅಲ್ಲ, ದೇವರ ಕೆಲಸ. ಹಾಗಾಗಿ ಈ ಪರಮಾತ್ಮ ನಾವೆಲ್ಲ ಒಂದು ಶರಣಾಗತಿ ಆಗಿ ಆ ಪರಮಾತ್ಮ ಅನುಗ್ರಹದಿಂದ ಸಮಸ್ತರಿಗೂ ಒಳಿತನಾಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಕ್ಷೇತ್ರದ ಸರದಿ ಅರ್ಚಕರಾದ ರಘುಪ್ರಸಾದ್ ಅಡಿಗ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ, ಬಂಧುಗಳೇ, ಇಂದಿನ ಈ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ ಎಳವೆಯಿಂದಲೇ ನಾಯಕತ್ವದ ಗುಣಗಳನ್ನು ಬಲ್ಲವರು, ಅಂದು ವಿದ್ಯಾರ್ಥಿ ನಾಯಕರಾಗಿ, ಪುತ್ತೂರಿನ ಶಾಸಕರಾಗಿ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ, ಕಾಪುವಿನ ಶಾಸಕರಾಗಿ, ಕರ್ನಾಟಕದ ಮಂತ್ರಿಯಾಗಿ, ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅಪಾರ ಜನಪ್ರಿಯತೆಗೆ ಪಾತ್ರರಾದವರು ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು. ಅವರಿದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಗೌರವದ ಕೋರಿಕೆ. ಶ್ರೀ ಅನಂತ ಪದ್ಮನಾಭ ದೇವರಿಗೆ ಪ್ರಾರ್ಥಿಸಿಕೊಂಡು ಈ ಸಮಾರಂಭದ ಸಭಾಧ್ಯಕ್ಷೆಯನ್ನು ವಹಿಸಿದಂಥ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯ ಆಡಳಿತ ಮುಖ್ಯಸ್ಥರಾದಂಥ ಪ್ರಮೋದ್ ರೈಗಳೇ, ನಮ್ಮೆಲ್ಲರ ಹಿರಿಯರ ಗೌರವ ಅಭಿಮಾನಕ್ಕೆ ಪಾತ್ರರಾದಂಥ ಶ್ರೀಯುತ ಎಚ್ ಎಸ್ ಬಲ್ಲಾಲ್ರವರೇ, ಮಾಜಿ ಶಾಸಕರಾದಂಥ ಶ್ರೀಯುತ ಲಾಲಾಜಿ ಮೆಂಡನ್ರವರೇ, ನಮ್ಮೆಲ್ಲರ ಸ್ನೇಹಿತರಾದಂಥ ಶ್ರೀಯುತ ಕಿಶೋರ್ ಆಳ್ವಾರ್ ಅವರೇ, ಈ ಎಲ್ಲ ಕಾರ್ಯಕ್ರಮಕ್ಕೆ ಪೂಜ್ಯ ಅರ್ಚಕರು ಹೇಳಿದರು ವಿನಯ್ ಕುಮಾರ್ ಜನರೇಟ್ರು ಅಂತ ಹೇಳಿ. ಜನರೇಟ್ರು ಶ್ರೀಯುತ ಶಾಂತರಾಮ್ ಸೂಡರ್ ಅವರು. ಅದು ಪೆರಡೂರಲ್ಲಿ ಯಾವ ಕಾರ್ಯಕ್ರಮ ಆಗಬೇಕಾಗಿದ್ರು ಕೂಡ ಅವರ ಜನರೇಟರ್ ಸ್ಟಾರ್ಟ್ ಆಗದಿದ್ದರೆ ಯಾವುದೂ ಆಗೋಲ್ಲ. ಅದೇ ರೀತಿಯಾಗಿ ನಮ್ಮ ವಾಸ್ತುಶಿಲ್ಪಿಗಳಾದಂಥ ಅವಧೂತರಾದಂಥ ವಿದ್ವಾನ್ ಶ್ರೀ ಸುಬ್ರಹ್ಮಣ್ಯ ಭಟ್ರವರೇ,
ನಮ್ಮೆಲ್ಲ ವ್ಯವಸ್ಥಾನ ಸಮಿತಿಯ ಟ್ರಸ್ಟಿಗಳೇ, ನೆರೆದಂಥ ಎಲ್ಲ ಭಕ್ತಾಭಿಮಾನಿಗಳೇ, ಪತ್ರಕರ್ತ ಮಾಧ್ಯಮದ ಸ್ನೇಹಿತರೆ, ಅನಂತ ಪದ್ಮನಾಭ ದೇವರಿಗೆ ಒಂದು ಅಪೂರ್ವವಾದಂಥ ಶಕ್ತಿ ಇದೆ. ಹೆಚ್ಚು ನಿಮಿಷ ಇವತ್ತು ನಿನ್ನೆ ಅಲ್ಲ, ಲಕ್ಷಾಂತರ ಜನ ಭಕ್ತಾಭಿಮಾನಿಗಳು ಅನಂತ ಪದ್ಮನಾಭನ ಭಕ್ತರುಗಳಿದ್ದಾರೆ. ಹೆಚ್ಚು ನಿಮಿಷ ನಮಗೆಲ್ಲ ಒಂದು ರೀತಿ ಆತ್ಮಸ್ಥೈರ್ಯ, ಎಲ್ಲವನ್ನು ಕೂಡ ಪರಿಹರಿಸುವಂಥ ಕೆಲಸ ಕಾರ್ಯ ಅನಂತ ಪದ್ಮನಾಭರು ಅವರ ಅನುಗ್ರಹದಲ್ಲಿ ಆಗ್ತದೆ ಅಂತೇಳಿ. ಯಾಕಂದರೆ ಒಂಚೂರು ಆತಂಕ ಇತ್ತು, ಕೋರ್ಟು ಕಚೇರಿ ಈ ಕಾರ್ಯಕ್ರಮ ನಡೀತದೋ ಇಲ್ವೋ ಅನ್ನುವಂಥ ರೀತಿಯ ಆತಂಕಗಳಿದ್ದಂಥ ಸಮಯದಲ್ಲಿ ದೇವರ ಅನುಗ್ರಹದಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗುವಂಥ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ವೈದಿಕ ಕಾರ್ಯಕ್ರಮ ಇರ್ಬೋದು, ಈ ಸಭಾ ಕಾರ್ಯಕ್ರಮ ಕೂಡ ನಡೆದಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ರಾಮಲಿಂಗ ರೆಡ್ಡಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಜರಾಯಿ ಸಚಿವರು, ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಕೂಡ, ಬಹಳ ಹಿರಿಯ ಒಬ್ಬ ರಾಜ್ಯಕ್ಕೆ ಮುತ್ಸದ್ದಿ. ಬೆಂಗಳೂರಲ್ಲಿ ಅವರಷ್ಟು ಇವತ್ತು ಬಹಳಷ್ಟು ವರ್ಷಗಳ ಕಾಲ ಜನಪ್ರತಿನಿಧಿಯಾಗಿ ಸಚಿವನಾಗಿ ಅವರಷ್ಟು ಕಾಲ ಕೆಲಸ ಮಾಡಿದಂಥವ್ರು ಮತ್ತೊಬ್ಬರು ಇಲ್ಲ. ಇವತ್ತು ಆ ಸಚಿವರು ಇವತ್ತು ಇಲ್ಲಿಗೆ ಆಗಮಿಸಿ ನಮ್ಮೆಲ್ಲರ ಇಚ್ಛೆ ಇತ್ತು, ಅವರು ಇಲ್ಲಿ ಆಗಮಿಸಬೇಕು, ಇದಕ್ಕೆ ಶಿಲಾನ್ಯಾಸವನ್ನು ಮಾಡಬೇಕು, ಆ ಕೆಲಸ ಆದಷ್ಟು ಶೀಘ್ರವಾಗಿ ಆ ಕೆಲಸ ಕಾರ್ಯ ಪೂರ್ತಿ ಆಗಬೇಕು ಅಂತೇಳಿ ಇವತ್ತು ದೇವರ ಅನುಗ್ರಹದಲ್ಲಿ ಅವರು ಇಲ್ಲಿಗೆ ಆಗಮಿಸಿ ಅದಕ್ಕೆ ಶಿಲಾನ್ಯಾಸ ಮಾಡುವಂಥ ಕೆಲಸ ಕಾರ್ಯವನ್ನು ನಡೆಸಿದ್ದಾರೆ. 1200 ವರ್ಷಕ್ಕಿಂತ ಮಿಕ್ಕಿ ಚಾರಿತ್ರ್ಯ ಇರುವಂಥ ಒಂದು ದೇವಸ್ಥಾನ. 4 ವರ್ಷ 5 ವರ್ಷದಿಂದ ಟರ್ಪಲ್ ಹಾಕ್ತೇವೆ ಈ ಮುಖ ನಗರಿ ಇದಕ್ಕೆ. ಇವತ್ತು ಈ ಸಲ ಮಳೆ ವಿಪರೀತ, ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿಗೆ ಬಂದಂಥ ಒಂದು ಜಿಲ್ಲೆ ಇದ್ದರೆ ಅದು ಉಡುಪಿ ಜಿಲ್ಲೆ. ಮಳೆ ಇವತ್ತು ಎಲ್ಲವನ್ನು ಕೂಡ ಮೀರಿ 2ನೇ ಸ್ಥಾನ ಮಂಗಳೂರಿಗೆ. ಇಂಥ ಸಮಯದಲ್ಲಿ ಮಣ್ಣಿನ ಗೋಡೆ, ದೊಡ್ಡ ದೊಡ್ಡ ಮರಗಳು, ನೀರು ನುಗ್ಗಿದ್ರೆ ಯಾವತ್ತೋ ಒಂದು ರೀತಿ ಆಪತ್ತು ಕಾದಿದೆ ಅನ್ನುವಂಥ ಪರಿಸ್ಥಿತಿ ಇದ್ದಂಥ ಸಮಯದಲ್ಲಿ ಶ್ರೀಯುತ ಶಾಂತರಾಮ್ ಸೂಡರವರ ಮಾರ್ಗದರ್ಶನದಲ್ಲಿ ವ್ಯವಸ್ಥಾಪನಾ ಸಮಿತಿಯವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು, ಜಿಲ್ಲಾಧಿಕಾರಿಗಳು ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಅವರೇ ಮಾರ್ಗದರ್ಶನ ನೀಡಿದರು, ಆದಷ್ಟು ಬೇಗ ಅದನ್ನು ಡೆಮಾಲಿಷ್ ಮಾಡಿ ಅಂತೇಳಿ. ಆ ಪ್ರಕಾರ ಸರ್ಕಾರದ ಅಥವಾ ಎಂಡೋಮೆಂಟಿನ ಕಿಂಚಿತ್ತು ಹಣ ಕಲೆಕ್ಟ್ ಮಾಡದೆ ದಾನಿಗಳೇ ಕರಸೇವೆ ಮಾಡಿ ಇವತ್ತು ಒಂದು ರೀತಿಯ ಆ ನಗರಿಯನ್ನು ಇವತ್ತು ಸಮತಟ್ಟು ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದರು, ವಿರಹಿತಗೊಳಿಸುವಂಥ ಕೆಲಸ ಕಾರ್ಯ ನಡೆಸಿದರು. ಹೆಚ್ಚಿನ ಅಂಶ ಪ್ರಮೋದ್ ರೈಗಳು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಟ್ರಸ್ಟಿಗಳು, ನೂತನವಾಗಿ ಅನೇಕ ಇವತ್ತು ಟ್ರಸ್ಟಿಗಳಿದ್ದಾರೆ. ಅವರೆಲ್ಲರೂ ಕೂಡ ದೇವಸ್ಥಾನದ ಬಗ್ಗೆ ಸಂಕಲ್ಪ ಮಾಡಿಕೊಂಡು ಮುಂದೆ ಹೋಗುವಂಥವ್ರು. ಅವರಿಗೆಲ್ಲ ಮಾರ್ಗದರ್ಶನ ಶಾಂತರಾಮ್ ಸೂಡ್ರು. ಒಂದು ಸಂದರ್ಭದಲ್ಲಿ ಇಡೀ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳುವಾಗ ಸರ್ವಾನುಮತದಿಂದ ಶಾಂತರಾಮ್ ಸೂಡ್ರನ್ನು ಆಯ್ಕೆ ಮಾಡುವಂಥ ಕೆಲಸ ಕಾರ್ಯ ಆಗಿತ್ತು. ನಂತರ ಸ್ವಲ್ಪ ವಿಘ್ನ ಎಲ್ಲ ಬಂತು. ಇವತ್ತು ಈ ಸಂದರ್ಭದಲ್ಲಿ ಈ ಒಂದು ಮುಖಮಂಟಪದ ಕೆಲಸ ಕಾರ್ಯ ಮಾತ್ರ ಅಲ್ಲ, ದೇವಾಲಯದ ಕೆಲಸ ಕಾರ್ಯಗಳು ಕೂಡ ಆಗಬೇಕು, ಜೀರ್ಣೋದ್ಧಾರ ಆಗಬೇಕು. ಎಲ್ಲ ಕಡೆಗಳಲ್ಲಿ ಕೂಡ ದೇವಸ್ಥಾನದ ಜೀರ್ಣೋದ್ಧಾರ ಆಗುವಂಥ ಸಮಯದಲ್ಲಿ ಇಲ್ಲಿ ಕೂಡ ಆ ಜೀರ್ಣೋದ್ಧಾರ ಕೆಲಸ ಕಾರ್ಯ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಮುಂದೆ ಹೋಗುವಂಥ ಒಂದು ಸಂದರ್ಭ. ನಾನು ಇವಾಗಲೇ ಮಾನ್ಯ ಸಚಿವರ ಹತ್ರ ನಮ್ಮ ಜಿಲ್ಲೆಯಲ್ಲಿ ಉಳಿತಾಯ ಆದಂಥ ಹಣ ಇದೆ, ಖರ್ಚಾಗದೆ ಉಳಿದಿರುವಂಥ ಹಣ
ಅದರಲ್ಲಿ 1 ಕೋಟಿ ರೂಪಾಯಿಯನ್ನು ಈ ದೇವಸ್ಥಾನಕ್ಕೆ ಕೊಡಬೇಕು ಅನ್ನುವಂಥ ರೀತಿಯ ಮನವಿಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ದೆ. ಆದರೆ ಇವತ್ತು ಅವರು ಕಣ್ಣಾರೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ನಾವು ಕೊಟ್ಟಂಥ ಮನವಿಗೆ ಅವರು ಸೀಲು ಹೊಡೆದಾಗೆ ಆಯಿತು. ಹೆಚ್ಚಿನ ನಿಮಿಷ ಆ ಸರ್ಕಾರದ ಅನುದಾನವನ್ನು ಕೂಡ ತರುವಂಥದ್ದು, ಭಕ್ತಾಭಿಮಾನಿಗಳ ಸಹಕಾರವನ್ನು ಕೂಡ ಪಡೆಯುವಂಥದ್ದು. ಇವತ್ತು ಶಾಸಕರು ಹೇಳಿದರು, ಇವತ್ತು ಮಾರಿಗುಡಿ ಅಭಿವೃದ್ಧಿಯ ಬಗ್ಗೆ ವಾಸುದೇವ್ ಶೆಟ್ಟರ್ ನೇತೃತ್ವದಲ್ಲಿ ಆ ದೇವಾಲಯದ ಜೀರ್ಣೋದ್ಧಾರ ಕೆಲಸ ಕಾರ್ಯ. ಹೆಚ್ಚಿನ ನಿಮಿಷ ಆ ದೇವಸ್ಥಾನಕ್ಕೆ ಅನೇಕ ಲಕ್ಷಾಂತರ ಜನ ಭಕ್ತಾಭಿಮಾನಿಗಳಿದ್ದಾರೆ. ಭಾಸ್ಕರ್ ಶೆಟ್ಟರು 24 ವರ್ಷ ಶಾಸಕರಾಗಿದ್ದರು. ಅವರ ಅವಧಿಯಲ್ಲಿ ಎಷ್ಟೋ ಜನ ಭಕ್ತಾಭಿಮಾನಿಗಳು ಮಾರಿಗುಡಿಯ ಆರಾಧನೆ ಮಾಡುವಂಥ ಸಂದರ್ಭ. ವಸಂತ ಸಾಲ್ಯಾನ್ರವರಿದ್ದರು, ಲಾಲಾಜಿ ಮೆಂಡನ್ರವರಿದ್ದರು ಶಾಸಕರಾಗಿ. ಅವರ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಕೆಲಸ ಕಾರ್ಯ ಪ್ರಾರಂಭ ಆಯಿತು. ಸರ್ 8 ಕೋಟಿ ರೂಪಾಯಿ ದೇವಸ್ಥಾನದ ಹಣ, ಸಾಧಾರಣ 13 kg ಬಂಗಾರ ದೇವಸ್ಥಾನದ್ದು, 26 kg ಬೆಳ್ಳಿ ಇದು. ಒಬ್ಬ ಹೋಟೆಲ್ನಲ್ಲಿ ಗ್ಲಾಸ್ ತೊಳೆಯುವ ಕೂಡ ಒಂದು ಶಿಲೆಯನ್ನು ಕೊಟ್ಟಿದ್ದಾನೆ, ಸಾಧಾರಣ 9,000ಕ್ಕಿಂತ ಮಿಕ್ಕಿ. 30 ಕೋಟಿ ರೂಪಾಯಿ ಇವತ್ತು ಆ ದೇವಸ್ಥಾನಕ್ಕೆ ಯಾರು ಅಂತಲೇ ಗೊತ್ತಿಲ್ಲ. ಮೂಗುತಿ ಹಾಕಿದ್ದಾರೆ, ಕರೆಮಣಿ ಹಾಕಿದ್ದಾರೆ, ಕಿವಿ ಓಲೆ ಹಾಕಿದ್ದಾರೆ. ಆ ಭಕ್ತಾಭಿಮಾನಿಗಳು ಅಗೋಚರವಾದಂಥ ಭಕ್ತಾಭಿಮಾನಿಗಳಿದ್ದಾರೆ. ಅದು ಅಲ್ಲಿ ಮಾತ್ರ ಅಲ್ಲ, ಇಲ್ಲಿ ಕೂಡ ಇದ್ದಾರೆ. ಈ ದೇವಾಲಯದಲ್ಲಿ ಕೂಡ ಅಗೋಚರವಾದಂಥ ಭಕ್ತಾಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ. ಇವತ್ತು ಆ ದೃಷ್ಟಿಯಲ್ಲಿ ದೇವಾಲಯದ ಸಂಪೂರ್ಣ ಜೀರ್ಣೋದ್ಧಾರ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂಥ ಅವಕಾಶ ಆಗಬೇಕು. ಮುಖಮಂಟಪ ಅಂತ ಹೇಳಿದರೆ ದೇವರ ಕಾಲು ಅಂತೇಳಿ ಮುಂದಕ್ಕೆ ಇವತ್ತು ಇಡೀ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು. ಒಂದು ಸಂದರ್ಭದಲ್ಲಿ ಹಿಂದೆ ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಹೋಗುವಂಥ ಸಮಯದಲ್ಲಿ ಇವತ್ತು ಇಲ್ಲಿ ಬೈಪಾಸ್ ರಸ್ತೆ ಜೋಡಣೆ ಆಗಿತ್ತು. ನಂತರ ತೆಗೆದು ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಿದ್ವಿ. ಈಗ ಬೈಪಾಸ್ ರಸ್ತೆ, ಇವತ್ತು ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಈ ಪಟ್ಟಣದ ನಡುವಿನಲ್ಲಿ ಹೋದರೆ ದೇವಸ್ಥಾನದ ಕಂಪೌಂಡ್ ಹೋಗ್ತದೆ, ದೇವಸ್ಥಾನದ ವಾಸ್ತು ಹೋಗ್ತದೆ, ದೇವಸ್ಥಾನದ ಕೆರೆಗೆ ಧಕ್ಕೆ ಬರ್ತದೆ. ಇವತ್ತು ಅಲ್ಲಿ ಅರ್ಚಕರು ಹೇಳ್ತಾರೆ ಪೀಠದಲ್ಲಿ ವೈಬ್ರೇಷನ್ ಬರ್ತದೆ ಅಂತ. ಅದೇ ರೀತಿಯಾಗಿ ಇವತ್ತು ಜಾತ್ರೋತ್ಸವ ಸಮಯದಲ್ಲಿ ಪಂಕ್ತಿಗಳು ಬಂದು ಮನವಿ ಮಾಡಿಕೊಂಡು ಈ ದೇವಸ್ಥಾನವನ್ನು ಉಳಿಸಿ ಅಂತೇಳಿ ಆ ದೃಷ್ಟಿಯಿಂದ ನಮ್ಮ ವ್ಯವಸ್ಥಾಪನಾ ಸಮಿತಿ ಆದ ನಂತರ ಶಾಂತರಾಜ್ ಮಾರ್ಗದರ್ಶನದಲ್ಲಿ ವ್ಯವಸ್ಥಾಪನಾ ಸಮಿತಿಯವರು ಬೆಂಗಳೂರಿಗೆ ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನ ಲೋಕೋಪಯೋಗಿ ಸಚಿವರನ್ನ ಭೇಟಿ ಮಾಡಿ ಅವರ ಮುಖಾಂತರ ಇನ್ನೊಂದು ಪ್ರಪೋಸಲ್ ಅನ್ನು ಕೊಟ್ಟು ಇದಕ್ಕಿಂತ ಕಡಿಮೆ ವೆಚ್ಚದಲ್ಲಿ, ಇಲ್ಲಿ ಆದರೆ ಒಂದು 50 ಅಂಗಡಿ ಹೋಗ್ತದೆ, ಮನೆ ಹೋಗ್ತದೆ, ಎಲ್ಲ ಹೋಗ್ತದೆ. ಇನ್ನೊಂದು ಪ್ರಪೋಸಲ್ ಇವತ್ತು ದೇವಸ್ಥಾನದೇ ಜಾಗ, ಆ ದೇವಸ್ಥಾನದ ಜಾಗದ ಮುಖಾಂತರ ಹೋದರೆ ಹೆಚ್ಚಿನ ವರ್ಷ ಕಡಿಮೆ ವೆಚ್ಚದಲ್ಲಿ ಆಗುವಂಥ ಅವಕಾಶ. ಅದಲ್ಲದೆ ದೇವಸ್ಥಾನದ ಜಾಗ ಎಕ್ಸ್ಪೈರ್ ಆಗುವಂಥ ಸಮಯದಲ್ಲಿ ಆ ದುಡ್ಡು ಜೀರ್ಣೋದ್ಧಾರಕ್ಕೆ ಬರಲಿಕ್ಕೆ ಅವಕಾಶ ಆಗ್ತದೆ. 4-5 ಕೋಟಿ ರೂಪಾಯಿ ಜೀರ್ಣೋದ್ಧಾರಕ್ಕೆ ಆ ಜಾಗ ಎಕ್ವೈರ್ ಆಗುವಂಥ ಸಮಯದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ದೇವಸ್ಥಾನ ವಿಸ್ತಾರವಾಗಿ ಕೂಡ ದೇವಸ್ಥಾನದ ಪರಿಸರ ಎಲ್ಲವೂ ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶವನ್ನು ಆಗ್ತದೆ. ಆ ದೃಷ್ಟಿಯಿಂದ ದೂರದೃಷ್ಟಿತ್ವದಿಂದ ಈ ಒಂದು ಕೆಲಸ ಕಾರ್ಯಕ್ಕೆ ಒಂದು ಚಾಲನೆ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ಶ್ರೀಯುತ ಶಾಂತರಾಮ್ ಸೂಡರವರ ಮಾರ್ಗದರ್ಶನದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತದೆ. ಗಡ್ಕರಿಯವರ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಆ ಪ್ರಸ್ತಾಪವನ್ನು ಇಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಗಡ್ಕರಿಯವರು ಕೂಡ ಒಪ್ಪಿಕೊಂಡು ಆ ಪ್ರಪೋಸಲ್ ಕೂಡ ಮಂಜೂರಾತಿಯ ಹಂತದಲ್ಲಿದೆ. ಇವತ್ತು ಶ್ರೀಯುತ ನಮ್ಮ ರಾಜಶ್ರೀ ವೀರೇಂದ್ರ ಹೆಗ್ಡೆ ಅವರು ಕೂಡ ಪತ್ರ ಬರೆದು ಬೈಪಾಸ್ ರಸ್ತೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ, ನೂತನ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಸ್ತಾಪವನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಇದೊಂದು ಅವಕಾಶ. ಯಾವ ರೀತಿಯಲ್ಲಿ ಹೊಸ ಮಾರಿಗುಡಿ ರಾಷ್ಟ್ರೀಯ ಹೆದ್ದಾರಿ ಬರುವಂಥ ಸಮಯದಲ್ಲಿ ಮುಖಮಂಟಪ ಹೋದಂಥ ಸಮಯದಲ್ಲಿ ಜೀರ್ಣೋದ್ಧಾರದ ಒಂದು ಸಂಕಲ್ಪ ಆಯ್ತಾ, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ರಾಷ್ಟ್ರೀಯ ಹೆದ್ದಾರಿ ಹೋಗುವಂಥ ಸಮಯದಲ್ಲಿ ಇವತ್ತು ಬೈಪಾಸ್ ರಸ್ತೆ ಜೋಡಣೆ ಆಗುವುದರ ಜೊತೆಯಲ್ಲಿ ಈ ದೇವಸ್ಥಾನವನ್ನು ಭಾಳ ಪಾವಿತ್ರತೆಯಿಂದ ನಿರ್ಮಾಣ ಮಾಡುವಂಥ ಒಂದು ಅವಕಾಶ
ನಮ್ಮ ಮುಂದೆ, ಎಲ್ಲ ಭಕ್ತಾಭಿಮಾನಿಗಳ ಮುಂದೆ ಇದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ನನ್ನ ಪ್ರಾರ್ಥನೆ ಇಷ್ಟೇ, ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗುವಂಥ ಸಮಯದಲ್ಲಿ ತಾವೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಕೈ ಮುಗಿಯುವಾಗ ಈ ದೇವಸ್ಥಾನ ನನ್ನದೂ ಅನ್ನುವಂಥ ರೀತಿಯ ಭಾವನೆ ಬರುವಂಥ ರೀತಿಯಲ್ಲಿ, ನಿಮ್ಮ ಕೈಲಾದಂಥ ರೀತಿಯಲ್ಲಿ ಇವತ್ತು ಇದಕ್ಕೆ ಸಹಕಾರ ನೀಡುವಂಥ ಕೆಲಸಕಾರ ಮಾಡಬೇಕು. ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಭಾಳ ಕುಗ್ರಾಮ. ಆ ಕುಗ್ರಾಮದಲ್ಲಿ 95% ಜನರು ಬಡವರೇ, ಕೂಲಿ ಕೆಲಸ ಮಾಡುವವರು, ಕಾರ್ಮಿಕರು, ಕೃಷಿಕರು ಎಲ್ಲ. ಇವತ್ತು ಆ ಗ್ರಾಮದಲ್ಲಿ ಎಲ್ಲರೂ ಕೂಡ ಊಟ ಮಾಡುವಂಥ ಅಕ್ಕಿಯಲ್ಲಿ ಒಂದು ಹಿಡಿ ಅನ್ನವನ್ನು, ಅಕ್ಕಿಯನ್ನು ಇಟ್ಟು ಆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿದರು. ಇವತ್ತು ಆ ದೇವಸ್ಥಾನದ ಅಂಗನವನ್ನು ಅರಿಲಿಕ್ಕೆ 2 ದಿವಸ 800 ಜನ ಹೆಣ್ಣು ಮಕ್ಕಳು ಬಂದು ಅಂಗನ ಅರಿಯುವಂಥ ಕೆಲಸ ಕಾರ್ಯ ಮಾಡಿದರು ಅಂತ ಕೇಳಿದರು. ಇವತ್ತು ಅದು ಕುಗ್ರಾಮ ಅಲ್ಲ, ಇವತ್ತು ಅತ್ಯಂತ ಮುಂದುವರಿದಂಥ ಒಂದು ಗ್ರಾಮವಾಗಿ ಇವತ್ತು ಮುಂದುವರಿದಿದೆ. ಆ ದೃಷ್ಟಿಯಲ್ಲಿ ಈ ದೇವಸ್ಥಾನದ ಪ್ರತಿ ಒಂದು ಪವಿತ್ರ ಕೆಲಸ ಕಾರ್ಯದಲ್ಲಿ ಕೂಡ ತಮ್ಮ ಭಾಗಿತ್ವ ಇರಬೇಕು. ಅನಂತ ಪದ್ಮನಾಭ ದೇವರು ಯಾವುದೇ ಅಡಚಣೆ ಬಂದರೂ ಕೂಡ ಅದನ್ನು ಪರಿಹರಿಸುವಂಥ ಒಂದು ಶಕ್ತಿ ಇವತ್ತು ದೇವರ ಅನುಗ್ರಹ ಇದೆ ಅಂತೇಳಿ ಹೇಳಿಕೊಂಡು ಇವತ್ತು ಕಿಂಚಿತ್ತು ಅಳಿಲ ಸೇವೆ ಮಾಡುವಂಥ ಕೆಲಸ ಕಾರ್ಯ ನನ್ನ ಪಾಲಿಗೆ, ಅದು ಶಾಸಕ ಇರಲಿ, ಶಾಸಕ ಇಲ್ಲದೆ ಇರಲಿ, ಮಾಜಿ ಇರಲಿ, ಅಳಿಲ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ವ್ಯವಸ್ಥಾಪನಾ ಸಮಿತಿಯವರು ಶಾಂತರಾಮ್ ಸುಡ್ರವರು ಒದಗಿಸಿಕೊಟ್ಟಿದ್ದಾರೆ. ನಮಗೆ ಸ್ಫೂರ್ತಿ HS ಬಲ್ಲಾಲ್ರವರು ಒಬ್ಬ ಹಿರಿಯರು, ಬಹಳ ಅಪಾರವಾದಂಥ ಒಂದು ಗೌರವ ಇರುವಂಥ ಒಂದು ವ್ಯಕ್ತಿ. ಈ ಊರಿನಲ್ಲೇ ಅವರು ಕಲ್ತಂಥವರು. ಹಾಗಾಗಿ ಅವರು ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ತಪ್ಪಿಸಿಲ್ಲ, ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುವ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ವಂದಿಸಿದ ಕುಮಾರ ಸ್ವಾಮಿ ತಂತ್ರಿಯವರು ಇದರ ಎಲ್ಲ ವೈದಿಕ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸುವಂಥ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಅವರು ಒಂದು ರೀತಿಯ ಸ್ಫೂರ್ತಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ನಮಗೆ ಅವರೆಲ್ಲರ ಒಂದು ಆಶೀರ್ವಾದದ ಅನುಗ್ರಹದ ಎಡೆಯಲ್ಲಿ ಈ ದೇವಸ್ಥಾನ ನಮ್ಮ ಎಲ್ಲ ಸಂಕಲ್ಪ ಯಾವ ರೀತಿ ಇದೆ ಆ ಸಂಕಲ್ಪಕ್ಕೆ ಅನುಗುಣವಾಗಿ ಪೂರ್ತಿ ಜೀರ್ಣೋದ್ಧಾರ ಆಗಿ ಎಲ್ಲರ ಸಹಕಾರ, ದಾನಿಗಳು ಅನೇಕ ದೇಶ ವಿದೇಶದಲ್ಲಿದ್ದಾರೆ, ಅವರೆಲ್ಲರ ಸಹಕಾರ ಪಡ್ಕೊಂಡು ಅಂಥ ಒಂದು ಇವತ್ತು ಜೀರ್ಣೋದ್ಧಾರ ಆಗುವಂಥ ಅವಕಾಶ ಒದಗಲಿ. ಅದಕ್ಕೆ ಅನಂತ ಪದ್ಮನಾಭೇಶ್ವರ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿಕೊಂಡು ಈ ಕೆಲಸ ಕಾರ್ಯಕ್ಕೆ ಇವತ್ತು ರಾತ್ರಿ ಹಗಲು ಶ್ರಮ ಪಡುವಂಥ ಶಾಂತರಾಮ್ ಚೌಡರವರಿಗೆ, ಅದೇ ರೀತಿಯಲ್ಲಿ ನಮ್ಮ ಪ್ರಬೋಧ ರೈಗಳು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಟ್ರಸ್ಟಿಗಳು ಕೂಡ ಬಹಳಷ್ಟು ಇವತ್ತು ಇದರಲ್ಲಿ ತೊಡಗಿಸಿಕೊಂಡು ನಿರಂತರವಾಗಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಇಲ್ಲಿಯ ಸೇವೆಗೆ ತನ್ನನ್ನು ಮುಡಿಪಾಗಿ ಇಟ್ಕೊಂಡಂಥ ಅವರಿಗೆಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ನಾನೊಂದೆರಡು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ಇವತ್ತಿನ ಕಾರ್ಯಕ್ರಮದ ಯಶಸ್ಸಿನ ಹಿಂದಿನ ಅತಿ ದೊಡ್ಡ ಶಕ್ತಿ ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಬಂಧುಗಳೇ, ಗೌರವಾನ್ವಿತರಾದ ವಿನಯ್ ಕುಮಾರ್ ಸೊರಕೆಯವರನ್ನ ಈ ವೇದಿಕೆಯಿಂದ ಬೀಳುಗೊಂಡು ನಮ್ಮೆಲ್ಲರಿಗೂ ಒಂದು ಹೆಗ್ಗಳಿಕೆ, ಹೆಮ್ಮೆ, ನಮ್ಮೂರಿಗೆ ಒಂದು ಕೀರ್ತಿ. ಡಾಕ್ಟರ್ HS ಬಲ್ಲಾಳ್ರವರು ಪದವಿಯನ್ನರಿತು ದುಡಿದು, ಪದವನ್ನರಿತು ನುಡಿದು, ಅಪಾರ ಜನಮೆಚ್ಚುಗೆಗೆ ಪಾತ್ರರಾದಂತಹ ಮೇರು ವ್ಯಕ್ತಿತ್ವದ ಡಾಕ್ಟರ್ HS ಬಲ್ಲಾಳ್ರವರು ನಮ್ಮನ್ನುದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಗೌರವದ ಕೋರಿಕೆ. ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರನ್ನ ಈ ವೇದಿಕೆಯಿಂದ ಬೀಳುಗೊಂಡು ಗೌರವಾನ್ವಿತರಾದ ಡಾಕ್ಟರ್ HS ಬಲ್ಲಾಳ್ರವರ ಮಾತಿಗೆ ನಾವೆಲ್ಲ ಕಿವಿಯಾಗೋಣ. ಇದೀಗ ನಮ್ಮೊಂದಿಗೆ ಡಾಕ್ಟರ್ HS ಬಲ್ಲಾಳ್ರವರು. ವೇದಿಕೆಯ ಮೇಲಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಅನಂತ ಪದ್ಮನಾಭ ದೇವರ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರೇ, ಅನಂತ ಪದ್ಮನಾಭ ದೇವರ ಭಕ್ತಾದಿ ವೃಂದದವರೇ, ಪತ್ರಿಕಾ ಮಾಧ್ಯಮದವರೇ, ಮೊದಲನೇದಾಗಿ ಅನಂತ ಪದ್ಮನಾಭ ದೇವರಿಗೆ ವಂದಿಸುತ್ತಾ ಇವತ್ತಿನ ಈ ನಗಾರಿ ಗೋಪುರದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿಕ್ಕೆ ನನಗೆ ಭಾಳ ಸಂತೋಷ ಆಯಿತು. ಮಾನ್ಯ ಮುಜರಾಯಿ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿಯವರು ಶಿಲಾಸ್ಥಾಪನೆಯನ್ನು ಮಾಡಿ ಅವರ ಭಾಷಣ ಮಾಡಿ ಹೋಗಿದ್ದಾರೆ. ಇಂಥ ಒಂದು ನಗಾರಿ ಗೋಪುರವನ್ನು ಭಾಳ ದುಸ್ಥಿತಿಯಲ್ಲಿತ್ತು, ಶಿಥಿಲ ರೀತಿಯಲ್ಲಿತ್ತು. ಅದನ್ನು ಪುನರ್ಸ್ಥಾಪನೆ ಮಾಡಲಿಕ್ಕೆ ಇವತ್ತಿನ ದಿವಸ
ಶಿಲಾನ್ಯಾಸ ಆಯಿತು. ಅದರಲ್ಲಿ ನಮ್ಮ ಈ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ರೈ ಅವರು, ಅದೇ ರೀತಿ ನನ್ನ ಭಾಳ ಆಪ್ತರಾಗಿರ್ತಕ್ಕಂಥ ಶಾಂತರಾಮ್ ಸೂಡ್ರು, ಇವರಿಬ್ಬರು ಈ ದೇವಸ್ಥಾನದ ಜೀರ್ಣೋದ್ಧಾರದ ದೊಡ್ಡ ಸ್ತಂಭಗಳು, 2 ದೊಡ್ಡ ಶಿಲಾ ಸ್ತಂಭಗಳು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಿರಲಿಕ್ಕಿಲ್ಲ. ನಾನು ಇವಾಗ ಮುಂಚೆ ಸಹ ಹೇಳಿದ್ದೆ, ನಾನು ಹೆಬ್ರಿಯವ, ಆದರೂ ನನಗೆ ಪೆರಡೂರಿನ ಮೇಲೆ ಭಾಳಷ್ಟು ಒಂದು ಅಟ್ಯಾಚ್ಮೆಂಟ್, ಆಸೆ. ಯಾಕೆ ಅಂತ ಹೇಳಿದರೆ, ನನ್ನ ಬಾಲ್ಯದಲ್ಲಿ ಸಣ್ಣದಿರುವಾಗ ನಾನು 2ನೇ ಕ್ಲಾಸ್ನವರೆಗೆ ಇಲ್ಲೇ ಕಲ್ತಿದ್ದೇನೆ, ನಮ್ಮ BM ಶಾಲೆಯಲ್ಲಿ. ನನ್ನ ತಂದೆ ತಾಯಿಯವರು ಇಲ್ಲೇ ವಾಸಿಸ್ತಿದ್ದರು ಆವಾಗ. ಮತ್ತು ನಾನು ಉಡುಪಿಗೆ ಹೋಗೋದು. ಆ ಒಂದು ಬಾಂಧವ್ಯ ಇವಾಗಲೂ ಉಂಟು. ಅದನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ನಮ್ಮ ಪ್ರಮೋದ್ ರೈ ಅವರು ಹಾಗೂ ಶಾಂತರಾಮ್ ಸೂಡ್ರು ಕಾರಣ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಿರಲಿಕ್ಕಂತ. ನನಗೆ ಅವರ ಹತ್ರ ಭಾಳ ಒಂದು ಅಭಿಮಾನ. ಯಾಕೆಂದರೆ ಈ ದೇವಸ್ಥಾನದ ವಿಷಯ ಮಾತ್ರ ಅಲ್ಲ, ನಾವು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನವರು ಇಲ್ಲಿ ಪೆರಡೂರಿನಲ್ಲಿ ಅಕಾಡೆಮಿ ಶಾಲೆಯನ್ನು ನಡೆಸ್ತಾ ಇದ್ದೇವೆ. ಅದರ ಮುಖ್ಯವಾಹಿನಿಗಳು ಇವರಿಬ್ಬರು, ಪ್ರಮೋದ್ ರೈ ಹಾಗೂ ಶಾಂತರಾಮ್ ಸೂಡ್ರು. ಯಾಕೆಂತ ಹೇಳಿದ್ರೆ ನಾವು ಮಣಿಪಾಲದಲ್ಲಿ ಮತ್ತು ಉಡುಪಿಯಲ್ಲಿ ಮಾತ್ರ ನಮ್ಮ ಸಂಸ್ಥೆಯನ್ನು ನಾವೇ ನಡೆಸೋದು, ಮತ್ತು ಬೇರೆ ಕಡೆ ಇರುವ ಸಂಸ್ಥೆಗಳನ್ನೆಲ್ಲ ಅಲ್ಲಿಯ ಜನರಿಗೆ, ಪ್ರತಿಭಾವಂತ ವ್ಯಕ್ತಿಗಳಿಗೆ ನಾವು ವಹಿಸಿಕೊಡೋದು. ಹಾಗಾಗಿ ಪೆರಡೂರಿನ ಶಾಲೆಯನ್ನು ಪ್ರಮೋದ್ ರೈ ಅವರು ಹಾಗೂ ಶಾಂತರಾಮ್ ಸೂಡ್ರಿಗೆ ವಹಿಸಿಕೊಟ್ಟಿದ್ದೇವೆ. ಅದನ್ನು ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಶಿಕ್ಷಣ ಭಾಳ ಅಗತ್ಯ. ಅದು ಸಹ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಶಿಕ್ಷಣ ಮತ್ತು ಆರೋಗ್ಯದ ಕೊರತೆಗಳಿರುತ್ತವೆ. ಅದನ್ನು ಹೋಗಲಾಡಿಸಲಿಕ್ಕೆ ನಾವು ಮಣಿಪಾಲ್ ಸಂಸ್ಥೆಯವರು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಆರೋಗ್ಯ ಸಂಸ್ಥೆಗಳನ್ನು ಸ್ಥಾಪಿಸಿದ್ದೇವೆ. ಅದು ಶಿಕ್ಷಣ ಮತ್ತು ಆರೋಗ್ಯ ಇದ್ರೇ ಬಡತನ ಹೋಗುವುದು. ಅಂಥ ಒಂದು ದೃಷ್ಟಿಯಿಂದ ಈ ಶಾಲೆಯನ್ನು ನನಗೆ ಅಂತೂ ಭಾಳ ಇಷ್ಟ. ಯಾಕೆಂದರೆ ನಾನು ಹೇಳಿದ ಹಾಗೆ 2ನೇ ಕ್ಲಾಸ್ನವರೆಗೆ ಇಲ್ಲಿ ಕಲಿತದ್ದು. ಹಾಗಾಗಿ ಪೆರಡೂರಿನ ಜನತೆಗೆ, ಪೆರಡೂರು ಮತ್ತು ಸುತ್ತಮುತ್ತದ ಜನರಿಗೆ ಒಂದು ಶಿಕ್ಷಣದ ಕೊರತೆ ಆಗಬಾರ್ದು ಎಂಬ ಉದ್ದೇಶದಿಂದ ಈ ಶಾಲೆಯನ್ನು ಸ್ಥಾಪನೆ ಮಾಡಿದ್ದೇವೆ. ಮತ್ತು ಅದು ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಅದಕ್ಕೆ ನಿಜವಾಗಿಯೂ ನಮ್ಮ ಪ್ರಮೋದ್ ರೈ ಹಾಗೂ ಶಾಂತರಾಮ್ ಸೂಡ್ರಿಗೆ ಅದರ ಕ್ರೆಡಿಟ್ ಹೋಗಲೇಬೇಕು. ಮತ್ತು ಈ ದೇವಸ್ಥಾನದ ವಿಷಯ, ಈ ದೇವಸ್ಥಾನ ಅನಂತ ಪದ್ಮನಾಭ ದೇವಸ್ಥಾನ ಇತಿಹಾಸ 1200 ವರ್ಷ ಅಂತ ಹೇಳ್ತಾರೆ, ತಂತ್ರಿಗಳು ಹೇಳಿದರು. ಮತ್ತು ಈ ನಗಾರಿ ಗೋಪುರ ಒಂದು ದೇವಸ್ಥಾನದ ಪಾದ ಇದ್ದಾಗಿಂತ, ಯಾವಾಗಲೂ ನಾವು ಯಾವ್ಯಾವುದೇ ಸಂಸ್ಥೆಗೆ ಹೋಗುವಾಗ ಪಾದವನ್ನು ಮುಟ್ಟಿ ಹೋಗೋದು, ಅಥವಾ ಹಿರಿಯರನ್ನು ಮುಟ್ಟಿದರೆ ಭೇಟಿಯಾದಾಗ ಅವರ ಪಾದ ಹಿಡಿಯುವುದು, ಇದು ನಮ್ಮದೊಂದು ಸಂಸ್ಕೃತಿ. ಆ ಪಾದವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಬೇಕು. ಅದು ಭಾಳ ಶಿಥಿಲ ಸ್ಥಿತಿಯಲ್ಲಿ ವಿನಾಯಕ್ ಕುಮಾರ್ ಸೊರಕೆಯವರು ಹೇಳಿದರು, ಟರ್ಪಲೆಲ್ಲ ಹಾಕಿ ಭಾಳ ಕಷ್ಟದಲ್ಲಿ ನಡೆಸ್ತಾಯಿದ್ರು. ಅದು ಸಹ ಈಗ ಮಳೆಗಾಲ, ಅದನ್ನು ಜೀರ್ಣೋದ್ಧಾರ ಆಗಬೇಕು. ಇವಾಗ ತಾನೇ ಭಾಳಷ್ಟು ರಾಜಕಾರಣಿಗಳು ಮಾತಾಡಿದರು. ನಮ್ಮ ಗುರುಮೆ ಸುರೇಶ್ ಶೆಟ್ಟರು ಅವರು ಇಲ್ಲಿಯ ಶಾಸಕರು, ಅದೇ ವಿನಾಯಕ್ ಕುಮಾರ್ ಸೊರಕೆ ಅವರು ಕೂಡ ಈ ಒಂದು ಶಿಲಾನ್ಯಾಸ ಮಾಡಿದ ಈ ನಗಾರಿ ಗೋಪುರವನ್ನು ಖಂಡಿತ ನಾವೆಲ್ಲರೂ ಸಹಾಯ ಮಾಡಿ ಆದಷ್ಟು ಬೇಗ ಇದರ ಉದ್ಘಾಟನೆ ಆಗಬೇಕು ಅಂತ ಶಾಂತರಾಮ್ ಸೂಡ್ರ ಹತ್ರ ಕೇಳಿದಾಗ ಅವ್ರು ಹೇಳಿದರು 1 ವರ್ಷದ ಒಳಗೆ ಖಂಡಿತ ಮಾಡಬೇಕು ಅಂತ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಾಯ ಭಾಳ ಅಗತ್ಯ. ಸುಮಾರು 7.5 ಕೋಟಿ ರೂಪಾಯಿವರೆಗೆ ಖರ್ಚಾಗ್ತದೆ ಅಂತ ಹೇಳಿದರು. ಹಣದ ಏನು ಸಮಸ್ಯೆ ಇಲ್ಲ ಅಂತ ಮಂತ್ರಿಗಳು ಕೂಡ ಇದಕ್ಕೆ ಇವಾಗ ನನ್ನಿಂದ ಸರ್ಕಾರದಿಂದ ಏನೆಲ್ಲ ಸಹಾಯ ಉಂಟೋ ಅದನ್ನೆಲ್ಲ ಖಂಡಿತ ಮಾಡ್ತೇನೆ. ಅದೇ ರೀತಿ ಶಾಸಕರು ವಿನಾಯಕ್ ಕುಮಾರ್ ಸೊರೇಕರು ಮತ್ತು ಮಾಜಿ ಶಾಸಕರು ಕೂಡ ಇದ್ದಾರೆ. ಲಾಲಾಜಿ ಮೆಂಡನ್ರೆ ಇರನ ವಿಷಯನೇ ಪಂಪಿನಿ ಇವರು ಕೂಡ ಇದ್ದಾರೆ. ಅವರು ಕೂಡ ಭಾಳ ಇದರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹೌದು, ಅವರು ಕೂಡ ಖಂಡಿತ ಈ ಸಹಾಯ ಮಾಡ್ತಾರೆ. ಯಾಕಂದರೆ ಪಾರ್ಟಿ ಇಲ್ಲ ಇಲ್ಲಿ, BJP ಕಾಂಗ್ರೆಸ್ ಎಲ್ಲ ಒಂದೇ. ಯಾಕಂದರೆ ದೇವಸ್ಥಾನದ ವಿಷಯದಲ್ಲಿ ಪಾರ್ಟಿ ಪಾಲಿಟಿಕ್ಸ್ ಅವರು ಇರಬಾರ್ದು, ಖಂಡಿತ ಇರುವುದಿಲ್ಲ. ಯಾಕಂತ ಹೇಳಿದರೆ BJP ಶಾಸಕರು ಅದೇ ರೀತಿ ಕಾಂಗ್ರೆಸ್ನವರು ಕೂಡ ಭಾಳಷ್ಟು ನಾವು ಖಂಡಿತ ಸಹಾಯ ಮಾಡ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ನಿಮ್ಮ ಈ ಪೆರಡೂರಿನ ಮತ್ತು ಸುತ್ತಮುತ್ತಲಿನ ಜನರ ಸಹಾಯವು ಕೂಡ ಭಾಳ ಅಗತ್ಯ. ಯಾಕೆಂದರೆ ಇಂಥ ದೊಡ್ಡ ಕಾರ್ಯಗಳು ಒಬ್ಬರ ಹತ್ರ ಇಬ್ಬರಿಂದ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ತಮ್ಮೆಲ್ಲರ ಸಹಾಯ ಕೂಡ ಭಾಳ ಅಗತ್ಯ ಉಂಟು. ನಿಮಗೆ ಒಳ್ಳೆಯ ಒಂದು ಸಂಸ್ಥಾಪನಾ ಸಮಿತಿ ಉಂಟು. ಪ್ರಮೋದ್ ರೈಗಳು, ಶಾಂತರಾಮ್ ಸೂಡ್ರು ಮತ್ತು ಭಾಳಷ್ಟು ಜನ ಇದ್ದಾರೆ. ಅವರು ಮತ್ತು ನಿಮ್ಮ ಮುತುವರ್ಜಿಯಿಂದ ಈ ಒಂದು ನಗಾರಿ ಗೋಪುರ ಭಾಳಷ್ಟು ಬೇಗ ಒಳ್ಳೆಯ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಅದರ ಒಂದು ಇನಾಗ್ರೇಷನ್ ಆದಷ್ಟು ಬೇಗ 1 ವರ್ಷದೊಳಗೆ ಖಂಡಿತ ಆಗುತ್ತದೆ ಎಂಬ ಒಂದು ಭರವಸೆ ನನಗುಂಟು. ನಾನು ಪೆರಡೂರಿನವನಾಗಿ ಈ ಸಂದರ್ಭದಲ್ಲಿ
ನನ್ನಿಂದ ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ನಾನು ಖಂಡಿತ ಸಹಾಯ ಮಾಡುತ್ತೇನೆ ಎಂಬ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡುತ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿಗೆ ಕರೆಸಿ ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಸಂಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಇತರ ಎಲ್ಲ ಸದಸ್ಯರಿಗೂ ಮತ್ತು ನಿಮಗೆಲ್ಲರಿಗೂ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಅನಂತ ಪದ್ಮನಾಭ ದೇವರು ಅಂದರೆ ಬಾಳೆಹಣ್ಣು ಅವರಿಗೆ ಭಾಳ ಇಷ್ಟ. ಇಲ್ಲಿ ಎಲ್ಲರೂ ಒಂದು ಏನಾದರೂ ಇದು ಮಾಡಿದ್ರೆ 1000 ಹಣ್ಣಿನ ಒಂದು ಹರಿಕೆಯನ್ನು ಹಾಕ್ತಾ ಇರ್ತಾರೆ. ಹಾಗಾಗಿ ನನಗೆ ಮುಂಚಿನಲೂ ಒಂದು ಈ ಪೆರಡೂರು ಉತ್ಸವ ಅಂದರೆ ಭಾಳ ಖುಷಿ. ನಾನು ಸಣ್ಣದಿರುವಾಗ ಉತ್ಸವ ಅಂದರೆ ನನಗೆ ಮನೆಯಲ್ಲಿ ಒಂದು 4-8 ಆಣೆ ಕೊಡ್ತಿದ್ರು. ಆವ ಕಾಲದಲ್ಲಿ ಅದಕ್ಕೆ ಭಾಳ ಮೊತ್ತ ಇತ್ತು. ಇಲ್ಲಿ ಬಂದು ಏನಾದರೂ ತಿಂಡಿ ತಿನ್ನೋದು ಮತ್ತು ದೇವಸ್ಥಾನದ ರಥವನ್ನು ನೋಡೋದೊಂದು ಭಾಳ ಇಷ್ಟ ಇತ್ತು. ಅದು ಇವಾಗ ಕೂಡ ಒಳ್ಳೆಯ ರೀತಿಯಲ್ಲಿ ನಡೀತದೆ. ಇನ್ನು ಈ ಶಿಲಾಗೋಪುರ, ನಗಾರಿ ಗೋಪುರ ಕಂಪ್ಲೀಟ್ ಆದ ನಂತರ ಅದು ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ ಎಂಬ ಭರವಸೆ ನನಗುಂಟು. ಇಷ್ಟು ಹೇಳುತ್ತಾ, ಈ ಅನಂತ ಪದ್ಮನಾಭ ದೇವರು ನಮಗೆಲ್ಲರಿಗೂ ಆಶೀರ್ವಾದವನ್ನು ಕೊಟ್ಟು ಈ ನಗಾರಿ ಗೋಪುರವನ್ನು ಆದಷ್ಟು ಬೇಗ ಒಳ್ಳೆಯ ರೀತಿಯಲ್ಲಿ ಕಂಪ್ಲೀಟ್ ಆಗುವ ಹಾಗೆ ಮಾಡಿ, ಅದರ ಉದ್ಘಾಟನಾ ಸಮಾರಂಭದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡಲಿ ಅಂತ ಹೇಳುತ್ತಾ, ನಿಮಗೆಲ್ಲರಿಗೂ ಶುಭವನ್ನು ಕೋರಿ ಅವಕಾಶಕ್ಕಾಗಿ ವಂದನೆಯನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಪೆರಡೂರಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸ್ಫೂರ್ತಿಯಾಗಿರುವಂತಹ ಡಾಕ್ಟರ್ ಎಚ್.ಎಸ್. ಬೆಳ್ಳಾಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ, ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಕಾಪು ವಿಧಾನಸಭಾ ಕ್ಷೇತ್ರದ ಅಂದಿನ ಶಾಸಕರು, ನಮ್ಮ ದೇಗುಲದ ಜೀರ್ಣೋದ್ಧಾರದ ಕನಸಿಗೆ ಬಣ್ಣವನ್ನು ತುಂಬಬಲ್ಲಂತಹ ಸನ್ಮಾನ್ಯ ಲಾಲಾಜಿ ಆರ್ ಮೆನ್ನನ್ರವರು ನಮ್ಮೀ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡುವರೆ. ಅವರಲ್ಲಿ ಪ್ರೀತಿ ತುಂಬಿದ ಕೋರಿಕೆ. ಸಭೆಯನ್ನು ಅಲಂಕರಿಸಿದ ಡಾಕ್ಟರ್ ಎಚ್.ಎಸ್. ಬಳ್ಳಾಳ್ರವರನ್ನು ವೇದಿಕೆಯಿಂದ ಬೀಳುಕೊಡುವ ಈ ಹೊತ್ತು ಅವರಿಗೆ ದೇವರ ಪ್ರಸಾದವನ್ನಿತ್ತು ಅವರನ್ನು ಬೀಳುಗೊಳ್ಳುತ್ತಿದ್ದಂತೆ ಲಾಲಾಜಿ ಆರ್ ಮೆನ್ನನ್ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಪ್ರೀತಿಯ ಕೋರಿಕೆ. ಆತ್ಮೀಯ ಭಕ್ತಾಭಿಮಾನಿಗಳೇ, ಮಹತ್ವಪಾರ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಶ್ರೀ ಕ್ಷೇತ್ರ ಪೆರಡೂರು ಇದರ ನಗರಿ ಗೋಪುರದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ನಮ್ಮ ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಸಚಿವರು, ಆತ್ಮೀಯರಾದಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಗೌರವ ಪ್ರಣಾಮ ಸಲ್ಲಿಸ್ತಾ, ವೇದಿಕೆಯಲ್ಲಿ ಈಗಾಗಲೇ ತೆರಳಿರುವಂಥ ಶಾಸಕ ಮಿತ್ರರಾದ ಗುರುಮೆ ಸುರೇಶ್ ಶೆಟ್ಟಿಯವರು, ಹಿರಿಯರಾದ ಎಚ್.ಎಸ್. ಬಳ್ಳಾಳ್ರವರು, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಸಭೆಯ ಅಧ್ಯಕ್ಷನ ವಹಿಸಿರುವಂಥ ಶ್ರೀಯುತ ಪ್ರಮೋದ್ ರೈ ಪಳಜೆಯವರು, ಸನ್ಮಾನ್ಯ ಮಿತ್ರರಾದ ಕಿಶೋರ್ ಆಳ್ವರವರು, ಹಿರಿಯರಾದ ಸನ್ಮಾನ್ಯ ಶಾಂತಾರಾಮ್ ಸೂಡ್ರು, ಮತ್ತು ನಮ್ಮ ಈ ಒಂದು ದೇವಸ್ಥಾನದ ವಾಸ್ತು ವಿನ್ಯಾಸ ಎಲ್ಲ ಮಾಡಿಕೊಟ್ಟಿರುವಂಥ, ಹಿಂದೆ ನಾನು ಶಾಸಕನಾಗಿದ್ದಾಗ ಇದಕ್ಕೆ ವಾಸ್ತು ವಿನ್ಯಾಸ ಮತ್ತು ಇದಕ್ಕೆ ಎಲ್ಲ ಮೂಲ ನಕಾಶೆಯನ್ನು ತಯಾರು ಮಾಡಿಕೊಟ್ಟಿರುವಂಥ ಹಿರಿಯರಾದ, ಬಹುಶಃ ಅಯೋಧ್ಯೆಯ ರಾಮ ಮಂದಿರಕ್ಕೆ ಕೂಡ ಒಬ್ಬ ಸಲಹೆಗಾರನಾಗಿ ಕೂಡ ಸೇವೆ ಸಲ್ಲಿಸಿದಂಥ ಹಲವಾರು ದೇವಸ್ಥಾನಗಳಿಗೆ ವಾಸ್ತು ತಜ್ಞರಾಗಿರುವಂಥ ಸನ್ಮಾನ್ಯ ಸುಬ್ರಹ್ಮಣ್ಯ ಭಟ್ರವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಸಮಿತಿಯ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ, ಊರಿನ ನಾಗರಿಕ ಬಂಧು ಭಗಿನಿಯರೇ, ಮಾಧ್ಯಮ ಸ್ನೇಹಿತರೇ, ಭಕ್ತಾಭಿಮಾನಿಗಳೇ, ಎಲ್ರಿಗೂ ಹೃತ್ಪೂರ್ವಕವಂತ ವಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಮಗೆಲ್ಲ, ನಾನು ಶಾಸಕನಾಗಿ ಈ ಭಾಗದಲ್ಲಿ 2 ಅವಧಿಯಲ್ಲಿ ಸೇವೆ ಸಲ್ಲಿಸಿದ್ದೆ. ನಮಗೆ ನನ್ನ ಶಾಸಕತ್ವ ಅವಧಿ ಇದ್ದಾಗ ನಮಗೆ ಈ ಭಾಗದ 3 ಪಂಚಾಯತ್, ಅದು ಕುಕ್ಕೆಹಳ್ಳಿ, ಬೈರಂಪಳ್ಳಿ, ಪೆರಡೂರು, ಈ 3 ಭಾಗ ಬ್ರಹ್ಮಾವರದಿಂದ ಬಂದಿತ್ತು. ಹಾಗೆ ನಾನು ಶಾಸಕನಾಗಿ ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುವಾಗ ಈ ದೇವಸ್ಥಾನಕ್ಕೆ ಇಲ್ಲಿ ಪೆರಡೂರಿಗೆ ಬಂದಾಗ ಸಾಕಷ್ಟು ಬಾರಿ ದೇವಸ್ಥಾನದ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಯ ಪೂಜೆ ಪುರಸ್ಕಾರದಲ್ಲಿ ಭಾಗಿಯಾಗಿದ್ದೆ. ಒಂದು 3 ವರ್ಷ ಮುಂಚೆ ಇಲ್ಲಿ ದೇವಸ್ಥಾನ ನಾವು ಜೀರ್ಣೋದ್ಧಾರ ಮಾಡಬೇಕೆಂಬ ಸಂಕಲ್ಪದಿಂದ ಕೇರಳದ ಪದ್ಮನಾಭ ಪುದುವಾಳ್ರ ಹತ್ರ ನಾವು ಇಲ್ಲಿ ಪ್ರಶ್ನೆ ಇಟ್ಟಿದ್ದೆವು, ಅಷ್ಟಮಂಗಲ ಇಟ್ಟಿದ್ದೆವು. ಆಗ ಬಹುಶಃ ನಮ್ಮೆಲ್ಲ ವೇದಿಕೆಯಲ್ಲಿರುವವರು, ಮುಂಭಾಗದಲ್ಲಿರುವ ಎಲ್ಲ ಭಕ್ತಾದಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಹಿರಿಯರಾದ ಸನ್ಮಾನ್ಯ ಜಯಪ್ರಕಾಶ್ ಶೆಟ್ಟಿಯವರು, ಶ್ರೀ ವಿನಾಯಕುಮಾರ್ ಸೊರಕೆಯವರು, ಶೋಭಾ ಕರ್ನಾಜಿಯವರು, MP ಅವರು, ಈ ಥರ ತುಂಬ ಜನ ಭಕ್ತಾಭಿಮಾನಿಗಳು, ಊರಿನ ನಾಗರಿಕರೆಲ್ಲ ಸೇರಿ ಆ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಾವೆಲ್ಲ ಈ ದೇವಸ್ಥಾನದ ಜೀರ್ಣೋದ್ಧಾರ ಬಗ್ಗೆ ಪ್ರಶ್ನಿಸಿದಾಗ ಸಾಕಷ್ಟು ಕೆಲವು ಪ್ರಾಯಶ್ಚಿತ್ತಗಳು ಬೇರೆ ಬೇರೆಗಳೆಲ್ಲ ಮಾಡಿ
ಸುಬ್ರಹ್ಮಣ್ಯ ತಂತ್ರಿಯವರು ಪ್ಲ್ಯಾನ್ ಸ್ಕೆಚ್ ಕೂಡ ತಂದು ಕೊಟ್ಟಿದ್ದರು ನಮಗೆ. ಹಾಗೆ ಜೀರ್ಣೋದ್ಧಾರ ಸಂಕಲ್ಪ ಮಾಡಿ ಇವತ್ತು ಕೂಡ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಆ ಒಂದು ಸಮಿತಿ ಇದೆ. ಅದು ಮತ್ತೆ ಸ್ವಲ್ಪ ಕಾನೂನು ತೊಡಕು ಬಂದು ಮತ್ತೆ ಅದು ತೆರವಾಗಿ ಯಥಾಸ್ಥಿತಿ ಮುಂದುವರಿಬೇಕಂತೇಳಿ ನಮ್ಮ ದೇವಸ್ಥಾನದ ಆಡಳಿತ ಜೀರ್ಣೋದ್ಧಾರ ಸಮಿತಿ ಚಾಲ್ತಿಯಲ್ಲಿದೆ. ಕೋರ್ಟ್ ಆದೇಶ ಪ್ರಕಾರ ಕೂಡ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಎರಡೂ ಸಮಿತಿಯವರು ಊರಿನವರೆಲ್ಲ ಸೇರಿ ಒಟ್ಟಿಗೆ ಇದ್ದೇ ಮಾಡಿ ಅಂತೇಳಿ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಮತ್ತು ನಮ್ಮ ಯೋಜನೆ ಪ್ರಕಾರ ಬಹುಶಃ ಇವತ್ತು ಎದುರಿನ ಗೋಪುರ ಮಾತ್ರ ಅಲ್ಲ, ಮುಂದೆ ಒಳಗಿನ ನಮ್ಮ ಗರ್ಭಗುಡಿ ಕೂಡ ತುಂಬ ಶಿಥಿಲ ಆಗಿದೆ. 1,000 ಹತ್ತಿರ 1,000 ವರ್ಷ ಇತಿಹಾಸ ಇರುವಂಥ ಭಾಳ ಪುಣ್ಯಕ್ಷೇತ್ರ. ನಾನು ಕೂಡ ಕಾಪುವಿನ ಹೊಸಮಾರಿಗಳ ದೇವಸ್ಥಾನದಲ್ಲಿ ಗೌರವಾಧ್ಯಕ್ಷ ಆಗಿದ್ದೆ. ಪಡುಬಿದ್ರಿ ದೇವಸ್ಥಾನದ ಕಮಿಟಿ ಕೂಡ ನನ್ನ ಅವಧಿಯಲ್ಲಿ ಮಾಡಿಕೊಟ್ಟಿದ್ದೆ. ಬೇರೆ ಬೇರೆ ದೈವ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಸಮಿತಿ ಆದಾಗ ನಾನು ತುಂಬ ಕಡೆ ಪಾಲ್ಗೊಂಡಿದ್ದೇನೆ. ಹಾಗಾಗಿ ಇಂಥ ಒಂದು ಪುಣ್ಯಕ್ಷೇತ್ರ ಕೂಡ ಇದು ಜೀರ್ಣೋದ್ಧಾರ ಆಗಬೇಕು ಮತ್ತು ಸಂಪೂರ್ಣ ಪರಿಪೂರ್ಣ ಆಗಬೇಕು. ಬಹುಶಃ ಸುಬ್ರಹ್ಮಣ್ಯ ತಂತ್ರಿಯವರು ಈಗ ಮತ್ತೆ ಅವರ ಮಾತಲ್ಲಿ ಹೇಳ್ಬೋದು, ಬಹಳ ಇತಿಹಾಸ ಪುರಾಣ ಮತ್ತು ಕದಳಿ ಪ್ರಿಯ, ಬಾಳೆಹಣ್ಣಿನ ಹರಕೆ ಇತ್ಯಾದಿ ಎಲ್ಲ ಭಾಳ ಸರಳವಾದಂಥ, ಕೋಟಿಗಟ್ಟಲೆ ಖರ್ಚು ಮಾಡಬೇಕಾಗಿಲ್ಲ ಪೂಜೆ ಪುರಸ್ಕಾರಕ್ಕೆ. ಸರಳವಾಗಿ ದೇವರನ್ನು ಪ್ರಾರ್ಥಿಸಿಕೊಂಡು ದೇವರ ಅನಂತ ಪದ್ಮನಾಭ ಸ್ವಾಮಿಯ ಆಶೀರ್ವಾದ ತಗೊಳ್ಬೇಕು. ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಎದುರಿನ ಗೋಪುರಕ್ಕೆ ಶಿಲಾನ್ಯಾಸ ಮಾಡಿದ್ದೇವೆ. ಮುಂದೆ ಒಳಗಿನ ಗರ್ಭಗುಡಿಯ ಮತ್ತು ಇತರ ಸುತ್ತುಪಾಡಿಯ ಎಲ್ಲ ಕೆಲಸ ಕಾರ್ಯ ಕೂಡ ನಮ್ಮೆಲ್ಲರ ಸಹಕಾರದಿಂದ, ಅದು ಊರವರು ಎಲ್ಲರೂ ಕೂಡ ನಾವು ಹಿಂದೆ ಸಮಿತಿ ಮಾಡಿದಾಗ ನಾನು ಶಾಸಕನಾಗಿ ನಾನು ಗೌರವಾಧ್ಯಕ್ಷ ನೆಲೆಯಲ್ಲಿ ಅಥವಾ ಅಧ್ಯಕ್ಷ ನೆಲೆಯಲ್ಲಿ ನಾನು ತುಂಬ ಜನ ಹಿರಿಯರಿಗೆ ಕರೆ ಮಾಡಿ ನೀವು ಸಮಿತಿಯಲ್ಲಿ ಸೇರಿಕೊಳ್ಬೇಕಂತ, ಅದು ಪಕ್ಷಭೇದ ರಹಿತವಾಗಿ ಕೂಡ ನಾನೇ ಫೋನ್ ಮಾಡಿ ಕೆಲವರನ್ನು ಆಮಂತ್ರಿಸಿದ್ದೆ. ಸಮಿತಿಯನ್ನು ಕೂಡ ಮಾಡಿಕೊಟ್ಟಿದ್ದೆ. ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ವಿಳಂಬ ಆಗಿರ್ಬೋದು, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಂತ ಹೇಳ್ತಾರೆ. ನಾನು ಸಮಿತಿಗೆ ಕೂಡ ಕೆಲವರನ್ನು ಆಹ್ವಾನಿಸಿದೆ. ಕೆಲವರು ನಾನು ಸಮಿತಿಯಲ್ಲಿ ಸೇರುವುದಿಲ್ಲ, ನಾವು ಭಕ್ತಾದಿಗಳಾಗಿ ಬಂದು ಇಲ್ಲಿಯ ದೇವರ ಸೇವೆಯನ್ನು ಮಾಡ್ತೇವೆ ಅಂತ ಕೂಡ ನನಗೆ ಮಾತನ್ನು ಹೇಳಿದವರಿದ್ದಾರೆ. ಹಾಗಾಗಿ ಎಲ್ಲವೂ ಈಗ ಒಂದು ಹಂತಕ್ಕೆ ಬಂದಿದೆ. ಇವತ್ತು ಇಂಥ ಒಂದು ಎದುರಿನ ಗೋಪುರ ಈಗಾಗಲೇ ಕುಮಾರಗುರು ತಂತ್ರಿಯವರು ಬೇರೆಯವರೆಲ್ಲ ಹೇಳಿದರು, ಇದು ದೇವರ ಪಾದ ಅಂತೇಳಿ. ನಾವು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಮುಂದೆ ಹೋಗಬೇಕು. ಹಾಗೆ ಒಳಗಿನ ದೇವಸ್ಥಾನ ಕೂಡ ನಾನು ಮೊನ್ನೆ ಪಡುಬಿದ್ರಿ ದೇವಸ್ಥಾನಕ್ಕೆ ಕೂಡ ನಾವು ಶಿಲಾ ಮುಹೂರ್ತ ಆದಾಗ ಹೋಗಿದ್ದೆ. ಆ ಒಳಗಿನ ಗರ್ಭಗುಡಿ ನೋಡಿದರೆ ನಮ್ಮ ಮನೆಯ ಒಂದು ಬಚ್ಚಲು ಕೋಣೆ ಅಥವಾ ಬೇರೆ ಸಣ್ಣ ಕೆಲವು ಕೋಣೆ ಇದ್ದರೆ ಅದು ಕೂಡ ಅದಕ್ಕಿಂತ ಚೆನ್ನಾಗಿರ್ತದೆ. ಆ ರೀತಿ ಒಂದು ಮಣ್ಣಿನ ಗೋಡೆಯ ರೀತಿಯಲ್ಲಿ ಆ ದೇವಸ್ಥಾನದ ಗೋಡೆ ಒಳಗೆ ಗರ್ಭಗುಡಿಯ ಪೋರ್ಷನ್ ಇತ್ತು. ನಾನೊಂದು 10 ವರ್ಷ ಮುಂಚೆ ಕಮಿಟಿ ಮಾಡಿದಾಗ, ನಾನು ಸಮಿತಿಯಲ್ಲಿ ಆಗ ಶಾಸಕನಾಗಿದ್ದೆ, ಒಬ್ಬರು ಹೇಳಿದರು, ಅಲ್ಲಿಯ ಆಡಳಿತ ಕಮಿಟಿಯವರೊಬ್ಬರು ಹಿರಿಯರು, ಗಟ್ಟಿಮುಟ್ಟಿದೆ, ಪಾದೆಕಾಲಲ್ಲಿ ಕಟ್ಟಿದ್ದೀರಿ, ಯಾಕೆ ನೀವು ಅದನ್ನು ಮುಟ್ಲಿಕ್ಕೆ ಹೋಗ್ತೀರ ಅಂತ ಕೇಳಿದರು. ಮೊನ್ನೆ ಅದನ್ನೆಲ್ಲ ಬಿಚ್ಚಿ ನೋಡಿದಾಗ ಅದರ ನಿಜ ಸ್ಥಿತಿ ಗೊತ್ತಾಯಿತು. ಹಾಗೆ ಇಲ್ಲಿ ಕೂಡ ತುಂಬ ರೀತಿಯ ಶಿಥಿಲತೆ ಇದೆ. ಅದಕ್ಕೆ ದೇವರ ಒಂದು ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೆ ಇರಲಿ. ಇದು ಒಂದು ಸಂಕಲ್ಪ, ಅದು ಪರಿಪೂರ್ಣವಾಗಿ ದೇವಸ್ಥಾನವನ್ನು ಹೊಸ ಜೀರ್ಣೋದ್ಧಾರ ದೇವಸ್ಥಾನ, ಅದು 1,000 ವರ್ಷ ಇತಿಹಾಸ ಇರುವಂಥ ಈ ಒಂದು ಪುಣ್ಯಕ್ಷೇತ್ರ ನಮ್ಮೆಲ್ಲರ ಕಾಲಾವಧಿಯಲ್ಲೇ ಒಳ್ಳೆಯ ರೀತಿಯಲ್ಲಿ ಆಗಲಿ. ಯಾಕಂದರೆ ಒಬ್ಬರು ಒಂದು ಮಾತು ಹೇಳ್ತಾರೆ, ಈ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಭಾಗವಹಿಸುವವರು ಹಿಂದಿನ ಕಾಲದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ಒಂದು ಜನ್ಮದಲ್ಲಿ ಅವರು ಇದ್ದಿರ್ಬೋದು. ಅದರ ಪುಣ್ಯ ಫಲದಿಂದ ನಮಗೆ ಈ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಬರ್ತದೆ ಅಂತ ಹೇಳ್ತಾರೆ. ಬಹುಶಃ ಅಂಥದ್ದೆಲ್ಲ ಇದೆ. ಬಹುಶಃ ಒಳ್ಳೆಯ ರೀತಿಯ ಒಂದು ದೇವಸ್ಥಾನ, ಎಲ್ಲರ ಮನಸ್ಸು ತೆರೆದ ಹೃದಯದಿಂದ ಮನಸ್ಸು ಶುದ್ಧ ಮಾಡಿಕೊಂಡು ಈ ಒಂದು ಒಳ್ಳೆಯ ದೇವಸ್ಥಾನ ಕಾರ್ಯ ಎಲ್ಲರನ್ನು ಕೂಡಿಸಿಕೊಂಡು ಈಗಾಗಲೇ ನಾನು ಜೀರ್ಣೋದ್ಧಾರ ಸಮಿತಿಯಲ್ಲಿ ಅಧಿಕೃತವಾಗಿ ನಮ್ಮ ಸಮಿತಿ ಈಗ ಕೂಡ ಚಾಲ್ತಿಯಲ್ಲಿದೆ. ನಾನು ಅದರ ಅಧ್ಯಕ್ಷ ಕೂಡ ಆಗಿದ್ದೇನೆ. ಹಾಗೆ ಬೇರೆಯವರು ಕೂಡ ವ್ಯವಸ್ಥಾನ ಸಮಿತಿ ಕೂಡ ಇದೆ. ನಮ್ಮ ಹಿಂದಿನ ಅವಧಿಯಲ್ಲಿ ಕೂಡ ನಾನು ಕೂಡ ವ್ಯವಸ್ಥಾನ ಸಮಿತಿ 3 ವರ್ಷಕ್ಕೆ ಮಾಡಿಕೊಟ್ಟಿದ್ದೆ. ಬೇರೆ ಬೇರೆ ಕಾರಣದಿಂದ ಅದಕ್ಕೆ ಕಾಲ ಕೂಡಿ ಬಂದಿಲ್ವೋ ಏನೋ, ಅಂತೂ ಅದು ಸ್ಥಗಿತ ಆಗಿತ್ತು. ಇವತ್ತು ಮತ್ತೆ ಅದಕ್ಕೆ ಚಾಲನೆ ಸಿಕ್ಕಿದೆ. ಒಳ್ಳೆಯ ರೀತಿಯಲ್ಲಿ ಪರಿಪೂರ್ಣವಾಗಿ ಆಗಲಿ ಅಂತ ಹೇಳ್ತಾ ಈ ದೇವಸ್ಥಾನದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕಾಗಿ ವಂದಿಸಿ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ. ವಂದನೆ. ಸನ್ಮಾನ್ಯ ಲಾಲಾಜಿ ಹಾರ್ಮೆಂಟನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ಈ ದೇಶ ಕಂಡ ಪ್ರತಿಷ್ಠಿತವಾದ ಸಂಸ್ಥೆ ಅದಾನಿ ಗ್ರೂಪ್, ಇದರ ದಕ್ಷಿಣ ಭಾರತೀಯ ಅಧ್ಯಕ್ಷರು ಕಾರ್ಯನಿರ್ವಾಹಕ ನಿರ್ದೇಶಕರು ಆಗಿರುವ ಸನ್ಮಾನ್ಯ ಕಿಶೋರ್ ಆಳ್ವರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಗೌರವಪೂರ್ವಕವಾದ ಕೋರಿಕೆ.
ಅನಂತ ಪದ್ಮನಾಭ ದೇವಿಯರ ಕೈ ಮುಗ್ಗಿ ಅಂಚೆನೆ ವೇದಿಕೆ ಮಿತ್ತಿತ್ತಿನ ಎನ್ನ ಹಿರಿಯಾಯನ ಅನ್ನೆರಾಯನ ಪ್ರಮೋದ್ ರೈಕ್ಲೆ ಸೂಡೇರೆ ಅಂಚೆನೆ ಮಾಜಿ ಎಮ್ ಎಲ್ ಎನ ಕಾಪು ಕ್ಷೇತ್ರದ ಲಾಲಾಜಿ ಮೆಂಡನ್ರೆ ಅರ್ಚಕರೇ ಪುರೋಹಿತರೆ ಅಂಚೆನೆ ಮಾತಾ ಪೆಡೂರ್ದ ಭಕ್ತರೇ ಸಾರ್ವಜನಿಕರೇ ಇನ್ನು ಬಾರಿ ಒಂಜಿ ಖುಷಿತ ಸಂದರ್ಭ ದಯಗಾಂಡ ಪೆರಡೂರು ಪನ್ಪುನ ಒಂಜಿ ಪಿಲೀಲ ಒಂಜಿ ಪೆತ್ತಲ ಒಟ್ಟಿಗೆ ಮೇವುನ ಒಂಜಿ ಸ್ಥಾನ ಅಂತ ಪನೋಲಿ ಆತ ಒಂಜಿ ಪವಿತ್ರ ಸ್ಥಾನ ಅಂಚೆನೆ ನೆಕ್ಕೊಂಜಿ 1000 ವರ್ಷ ಆದ ಇನ್ನು ಜೀರ್ಣ ಅವತಾರ ಅಂಚೆನೆ ಇನ್ನು ಶಿಲಾನ್ಯಾಸಲ ಆಪನೊಂದು ಸಂದರ್ಭ ಈ ಸೌತ್ ಕೆನರಾ ಒಂಜಿ ದಾದಾಂಡ ಯಾನು ಕೋಟ ರಾತ್ರಿ ಯಾನು ಪ್ರಮೋದನ ದಯಗಾಂಡ ಇಂಚಿಪ್ಪ ಹೆಂಗೊಂದು ಸಂದರ್ಭಡು ಬ್ಯಾರಿನ್ ಪೋಪನ ಒಂಜಿ ವಿಷಯ ಇತ್ತಂಡು ಯಾನು ಪಿದೇ ಊರು ಪೋಪನ ಬಾರಿ ಕಮ್ಮಿ ಅದಾನ ಹಿಡಿತನಲ್ಲ ಯಾನು ಬ್ಯಾರಿಂಡ್ ಪ್ರಮೋದನೆ ಬಂದಿರ ಬ್ಯಾರಿನ್ ಒಂಜಿ ಪೋಲ ಒಂಜಿ ಫಂಕ್ಷನ್ ಇತ್ತು ನಿಂಗಲ್ಲ ಒಂಜಿ ಬಣ್ಣ ಸಂಘದ ವಿಷಯ ಐಟಿ ನಾನು ಜಸ್ಟ್ ಅನ್ ಪಿದೇದ ದೇಶನ ವಿಟ್ನೆಸ್ ಮಾಡ್ತೇನೆ ನಮ್ಮ ಮಸ್ತ್ ಕನ್ನಡ ಸಂಘಲ ಉಂಡು ಬಣ್ಸ್ ಬಿಲ್ಲವಾಸ್ ಬೇತೆ ಬೇತೆ ಜಾತಿ ಮಸ್ತ್ ಜನ ಒಳ್ಳೆ ರೈಟ್ ಒಂಜಿ ಬಾರಿ ಯೂನಿಟಿ ಆದ ಒಂಜಿ ಯಾನು ಮುಸ್ಲಿಂ ಕಂಟ್ರಿನ ತೂನಗಲ ಆ ದೇಶದ ದಾದ ಒಂದು ಬಂಡ ಆ ಒಂಜಿ ಬಾರಿ ಒಂಜಿ ಹೆಚ್ಚಿನ ನಿಮಿಷ ಐತ ರಾಜ್ಯ ಬಾರಿ ಎಡೆಂತನೇ ಆದುಪ್ಪು ಬಾರಿ ಒಂಜಿ ಸೆಕ್ಯುಲರ್ ಒಂಜಿ ಕಂಟ್ರಿಯಿಂದ ಬನೋಲಿ ಬ್ಯಾರಿನ್ ಯಾನ್ ದಯಗಂಡು ಏಪಲ ಎನ್ನೊಂದು ಕಲ್ಪನೆ ಒಂಜಿ ಮುಸ್ಲಿಂ ಆಡಳಿತ ದಾದನ ಒಂಜಿ ಬೇತನೆ ಒಂಜಿ ವಿಷಯ ಹೊಂದಿತ್ತು ಹೆಂಗೆ ಬಟ್ ಐನ್ ತೂನಾಗ ಆ ದೇಶನ ತೂ ಬಾರಿ ಕ್ಲೀನ್ ಉಂಡು ಬಾರಿ ಶೋಕ್ ಉಂಡು ಐಟದ ಮಾಸ್ಕ್ಸ್ ಒಂಚೂರು ದೇವಸ್ಥಾನ 2-3 ದೇವಸ್ಥಾನ ಉಂಡು ಐನ್ ತೂನಾಗ ಬಾರಿ ಖುಷಿ ಆಪುಂಡು ಇಂಡಿಯಾದ ಒಂಜಿ ಪರಿಸ್ಥಿತಿ ತೂನಾಗ ಗ್ರೇಟ್ ಕಂಟ್ರಿ ಎಂದು ಬಟ್ ಆ ಗ್ರೇಟ್ ಕಂಟ್ರಿಡ್ಲ ಯಾನು ಏಪಲ್ ಏನೊಂದು ನಾನು ಪಿದೆ ಊರು ಪೋತು ನಾನು ಪಿರ ಬೈದುವ ಇಂಡಿಯಾಗ ಬಂದು ಬಟ್ ಆ ಸಂದರ್ಭ ನಾನು ಒಂಜಿ ವಿಟ್ನೆಸ್ ಮಲ್ಪನಾಗ ಹೆಂಗೆ ಬಾರಿ ಖುಷಿ ಅಂಚಿ ನಾನು ಸೌತ್ ಕನ್ನಡ ಉಳ್ಳಾನು ಯಾನು ಅದಾನಿದ ಒಂಜಿ ಕಂಪನಿ ಇಡ್ತಿಲ್ಲ ಯಾನು ಎನ್ನ ಫೌಂಡೇಶನ್ ಎಂಟನೇ ಪಾಡ್ತಿರ್ತೀನಿ ಏನು ಅಂಚೆನೆ ನಡೆದ ದೇವಸ್ಥಾನ ಭೂತಸ್ಥಾನ ನಾಗಸ್ಥಾನ ಒಯ್ಲ ತೂನಗಲ ಒಂಜಿ ಪಾರಂಪರ್ಯ ಎನ್ನಲೆ ಕೊಡು ಇಡೀ ಭೂಲೋಕ ಕೊಡು ಇಡೀ ವರ್ಲ್ಡ್ ಇಂಚಿನ ಒಂಜಿ ಪವಿತ್ರ ಸ್ಥಳ ಒಪ್ಪಂದು ದಕ್ಷಿಣ ಕನ್ನಡ ಪಕ್ಕ ಉಡುಪಿ ಡಿಸ್ಟ್ರಿಕ್ಟ್ ಒಂಜೆರಡು ಸಾವಿರ ದೇವಸ್ಥಾನ ಒಂಜೆರಡು ಸಾವಿರ ದೇವಸ್ಥಾನ ಅಂಚೆನೆ ಬೇತೆ ಬೇತೆ ಒಂಜಿ ಫೈತ್ದ ಒಂಜಿ ಮಾಸ್ಕ್ ಅವಾರ್ಡ್ ಚರ್ಚಸ್ ಮಾತಾಡು ಬಟ್ ಈ ದೇವಸ್ಥಾನ ಒಂಜಿ ಶುದ್ಧ ದೇವಸ್ಥಾನ ದಯಗಂಡು ಇಂಡಿಯಾಡು ತಮಿಳ್ನಾಡು ಉಂಡು ಕೇರಳ ಉಂಡು ನಾರ್ತ್ ಇಂಡಿಯಾ ಮಸ್ತ್ ಉಂಡು ಬಟ್ ನಮ್ಮ ಲೆಕ್ಕ ಒಂಜಿ ಬ್ರಾಹ್ಮಣರ್ಲ ಆ ಬ್ರಾಹ್ಮಣ ಒಂಜಿ ಕಮ್ಯುನಿಟಿ ಒಂಜಿ ಬಾರಿ ಶೋಕದ ಸೇವೆ ಅನ್ಪಂಡು ದಯಗಂಡು ಆತ್ ಕ್ಲೀನ್ನೆಸ್ ಆತ ಒಂದು ಡಿಸಿಪ್ಲಿನ್ ಇಂಚಿನ ದೇವಸ್ಥಾನ ಡಿಸಿಪ್ಲಿನ್ ಎನ್ನ ಲೆಕ್ಕೋಡು ಇಡೀ ಇಂಡಿಯಾಡು ಇಡೀ ವರ್ಲ್ಡ್ ವೈಟಲ್ ಒಪ್ಪಂದು ಅಂಚೆನೆ ಇನ್ನು ಪೆರಡೂರು ದಯಗಂಡು ಒಂಜಿ ಮಾತಾ ಟೆಂಪಲ್ಸ್ ಯಾನು ಇಂಚಿಪ್ಪ ಮಸ್ತ್ ಹಿಂಗೊಂಜಿ ಪುಣ್ಯನ ದಾದನೊಂಜಿ ಫಲಾನ ಎಂಕಲ್ ಅಪ್ಪೆಮ್ಮೆನ ದಯಗಂಡ ಹಿಂಗೆ ಮಸ್ತ್ ಜೀರ್ಣೋದ್ಧಾರದ ಒಂಜಿ ಕಾರ್ಯಕ್ರಮ ಬರ್ಪಣ ತಿಕ್ಕೊಂಡು ಎಂಕ್ಲಿಗೆ ಎಂಚಿನ ಅಂಡ ಒಂಜಿ ಲಕ್ಷ್ಮೀ ಎಂಚಿನ ಈ ಸೀತಾ ಪರೀಕ್ಷೆ ಅಂತ ನನ್ನ ಪೇರು ಅಂಚೆನೆ ಮಾತಾಗೋಡಿ ಪೋನಾಗಲ ಮಾತ್ರ ಒಂಜಿ ಆಶೆ ಒಪ್ಪುಂಡು ಎಂಚಿನ ಅಂಡ ಒಂಜಿ ಸ್ಪಾನ್ಸರ್ ದಾದನ ಇಂದು ಉಪ್ಪುಂಡು ಬಂದು ಯಾನು ಏಪಲ್ ದೇವರ ಪ್ರಾರ್ಥನೆ ಅಲ್ಪುಂಡು ಎಂಚಿನ ಅಂಡ ಯಾನು ಅದಾನಿ ನಂಬುದು ಇಂದತ್ತು ಜನಕಲ್ ನಂಬುದು ನಮ್ಮ ದುಂಬೋಪುಂಡು ಏಪಲ ಯಾಕಂದ್ರೆ CSRದ ಫೌಂಡೇಶನ್ಲ ಪಿಲ್ಲರ್ಸ್ಲ ಬೇತೆನೇ ಉಂಡು CSRದ ಅಂಗ ದೇವಸ್ಥಾನ ಹತ್ತು ಅವು ಸಾರ್ವಜನಿಕರಿಗೆ ಬೇತೆ ಬೇತೆ ಒಂಜಿ 5 ಪಿಲ್ಲರ್ಸ್ ಎಜುಕೇಷನ್ ವುಮನ್ ಎಂಪವರ್ಮೆಂಟ್ ಬೇತೆ ಬೇತೆ ಒಂಜಿ ಪಿಲ್ಲರ್ಸ್ದ ಮಿತ್ತು ಒಂಜಿ ಸ್ಥಗಿತ ಆದುಂಡು ಬಟ್ ಟೆಂಪಲ್ಸ್ ಕೆಂಚ ಕೊರ್ಪುಣಿಂದ ಬಂಡು ಇನಿ ಎಂಚಿನ ಬಂಡ ನಮ್ಮ ಮಾತಾ ಟೆಂಪಲ್ಸ್ ಆಲ್ಮೋಸ್ಟ್ ಥೌಸಂಡ್ಸ್ ಆಫ್ ಇಯರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಇತ್ತಿನ ಇತಿಹಾಸ ಉಂಡು ನೆಕ್ ನಿಜವಾದ ಹೆರಿಟೇಜ್ ಸೆಂಟ್ರಲ್ ಗೌರ್ಮೆಂಟ್ ಆವಡು ಸ್ಟೇಟ್ ಗೌರ್ಮೆಂಟ್ ಆವಡು ಮಸ್ತ್ ನೆಕ್ ಫಂಡ್ಸ್ ನಾವು ಒಂಜಿ ಕ್ರಿಯೇಷನ್ ಮಲ್ಪನ ವಿಷಯ ಒಪ್ಪುಂಡು ಐ ನಿಜವಾದ ಐನ್ ಕರೆಕ್ಟ್ ಆದ ದಯಗಂಡ ನಮ್ಮ ಟೆಂಪಲ್ಸ್ ನಮ್ಮ ಐನ್ ಶಾಶ್ವತ ಐನೊಂಜಿ ಸ್ಥಾಪನೆ ಅಲ್ಪೋಡು ಐತ ಉಳಿತು ಐತ ನೆಕ್ಸ್ಟ್ ಜನರೇಷನ್ ಟು ಜನರೇಷನ್ಸ್ಗೆ ಒಂಜಿ ತೂಪು ಲೆಕ್ಕ ಒಪ್ಪೋಡು ಸೊ ನೆಕ್ ಗೌರ್ಮೆಂಟ್ದ ಮಸ್ತ್ ಸಹಕಾರ ಬೋರ್ಡು ಅಂಚೆನೆ ಸೌತ್ ಕೆನರಾದಕ್ಕೂ ಮಸ್ತ್ ದಾನ್ ನಕ್ಕಲು ದಯಗಂಡ ಮಸ್ತ್ ಜನ US ಅಮೇರಿಕಾ ಮುಂಬೈ ಬೇತೆ ಬೇತೆ ಸ್ಟೇಟ್ಸ್ ಬೇತೆ ಬೇತೆ ಡಿಸ್ಟ್ರಿಕ್ಟ್ಸ್ ಬೇತೆ ಬೇತೆ ಕಂಟ್ರೀಸ್ ಉಳ್ಳೇರು ಮಾತಾಡಲ್ಲ ಅಕ್ಕಲ್ನ ಹಾರ್ಡ್ ಆ್ಯಂಡ್ ಮನಿ ಪಾಡ್ವೇರು ದಯಗಂಡ ದುಮ್ದಕ್ಕಲು ದೇವಸ್ಥಾನ ಕಟ್ಟಿದೇರು ಆನ್ಸಿಸ್ಟರ್ಸ್ ದೇವಸ್ಥಾನ ಕಟ್ಟಿದೇರು ರಾಜರಗಳು ಕಟ್ಟಿದೇರು ಬಟ್ ಒಂಜಿ ಮಿಡಲ್ ಕ್ಲಾಸ್ ಜನಕ್ಲೆಗೆ
ಒಂಜಿ ಐಕ್ ಡೊನೇಟ್ ಮಲ್ತದ ಇನ್ನೊಂಜಿ ಉದ್ಧಾರ ಮಲ್ಪಡ ಭಾರಿ ಕಷ್ಟದ ಕೆಲಸ. ಇನ್ನು ಸೂಡೇರು ಒಲ್ಲೇರು, ಪ್ರಮೋದನ್ನೇ ಒಲ್ಲೇರು, ಇನ್ನು ಮಸ್ತ್ ನಿಗುಲ್ ಭಕ್ತಿಯರ್ನ ಕೊಲ್ಲೇರು ದಯಗಂಡ ಇನ್ನು ಕಷ್ಟದ ಭಾರಿ ಒಂಜಿ ಸುಲಭದ ಕೆಲಸ ಆತು, ಕಷ್ಟದ ಕೆಲಸ. ಬಟ್ ಯಾನ್ ಮಾತಕೊಡಿ ತೂನಗಲ ಮಸ್ತ್ ಒಂಜಿ ದೇವರನ ಒಂಜಿ ಕಾಪು ದೇವಸ್ಥಾನದ ವಿಷಯ ಒಂಜಿ ಇತ್ತೆ ವಾಸುದೇವ ಶೆಟ್ಟರು ಬತ್ತು ಪೋಯರು. ಕಾಪು ದೇವಸ್ಥಾನ ಬೋಡ್ತಿನಾತ್ ಒಂಜಿ ದುಡ್ಡು ಬತ್ತಂಡ ಐಕ್ ಒಂಜಿ ಎನ್ನಲೆ ಕೊಡು ನಿಯರಿಂಗ್ 100 crores ಮಿತ್ತು ಬತ್ತು ಉಪೈಕ್. ಅಂಚೆನೆ ಅದ್ಯಪಾಡಿ ದೇವಸ್ಥಾನ ಬಚ್ಪೇದ ಕೈತಾಲು, ಅಂಚೆನೆ ಇಟಲ ದೇವಸ್ಥಾನ, ಅಂಚೆನೆ ಪುತ್ತಿಗೆ ದೇವಸ್ಥಾನ ಮೂಡ್ಬಿದ್ರೀಡು, ಇಂಚೆನೆ ಮಾತ ದೇವಸ್ಥಾನ ಒಂಜಿ ಜೀರ್ಣೋದ್ಧಾರ ಅವಂದೇ ಉಂಡು. ಐಕ್ ಮಸ್ತ್ ನಮ್ಮ ಖರ್ಚುಗಳು ಅಂತಂದಿಲ್ಲ. ಐಕ್ ಎನ್ನ ಒಂಜಿ ಪರ್ಸನಲ್ ವಿನಂತಿ ಎಂಚಿನ ಅಂಡ ನಮ್ಮ ಐಕ್ ಖರ್ಚು ಮಲ್ಪೋಡು ಮತ್ತೆ ಮಸ್ತ್ ಒಟ್ರಾಸಿ ನಮ್ಮ ಐಕೊಂಜಿ ದುಂಜೊಚ್ಚದ ಒಂಜಿ ಖರ್ಚು ಮಲ್ಬೇಡ ಬಲ್ಲಿ. ಅಂಚೆನೆ ನಮ್ಮ ಮಸ್ತ್ ಏನು ಬೇತೆ ಬೇತೆ ಕಂಟ್ರೀಸ್ ತೂಪ್ಯಾನ್ ಅಕ್ಕಲು ಒಂಜಿ ಟೆಂಪಲ್ ಅನ್ನತ್ತು ಒಂಜಿ 10 temples ಕಟ್ಟವಂತ ಪೋಪೇರು ಅಕ್ಲೆ ಪುಣ್ಯ ಅಂಚಿನ ಅನ್ಪಂಡ ಒಂಜಿ ಟೆಂಪಲ್ ಹತ್ತು ನಮ್ಮ ಜೀರ್ಣೋದ್ಧಾರ ಮಸ್ತ್ ಖರ್ಚು ಮಲ್ಪ ಐನ್ ಖರ್ಚು ಮಲ್ಪೋಡು ಆ ಒಂಜಿ 16 ವರ್ಷಕ್ಕೆ ನಮ್ಮ ಒಂಜಿ ಆಯ್ತಾ ಒಂಜಿ ಐನ್ ಚೇಂಜಸ್ ಮಲ್ಪೋಡು ಹಾಕೊಂಡು ಆಯ್ತಾ ಬೇತೆನೆ ಒಂಜಿ ವರ್ಣನೆ ಮಲ್ಪೋಡು ಹಾಕೊಂಡು ಒಂಜಿ ರಿಲಿಜಿಯಸ್ ಒಂಜಿ ಕಟ್ಟು ಪೋಡೈಕ್. ಬಟ್ ಅಂಚೆನೆ ನಮ್ಮ ಬೇತೆ ಬೇತೆ ಟೆಂಪಲ್ಸ್ ನಮ್ಮ ಕಟ್ಟುನ ಒಂಜಿ ಕಾರ್ಯಕ್ರಮ ಮಲ್ಪೋಡು. ಅಂಚೆನೆ ಒಂಜಿ ಭಗವದ್ಗೀತದ ಟೆಕ್ಸ್ಟ್ಲ ಐನ್ ಫ್ರೀ ಆದ ನಮ್ಮ ಕೊರ್ಪುನ ಒಂಜಿ ₹1 ನಮ್ಮ ಕೊರೋಡು ಹಾಪುಂಡು ದಯಗಂಡ ನನ್ನದ ಒಂಜಿ 4 thoughts ದಯಗಂಡ ಭಗವದ್ಗೀತದ ಲೆಕ್ಕ ಅವು ಸ್ವಾಮಿ ವಿವೇಕಾನಂದ ಒಂಜಿ ಚಿಕ್ಕವೇಗೌಡ ಇರ್ಬೋದು, US ಇರ್ಬೋದು, ಒಂಜಿ ಭಾಷಣ ಕೊರ್ನಗನ ಆರ್ ಮದರ್ ಆಫ್ ಆಲ್ ಟೆಕ್ಸ್ಟ್ ಬಂದ ಹಿಂದೂಯಿಸಮ್ ಇಸ್ ದ ಮದರ್ ಆಫ್ ಆಲ್ ರಿಲಿಜಿಯನ್ಸ್. ಅಂಚೆನೆ ನಮ್ಮ ಭಗವದ್ಗೀತೆಗೆ ಮಸ್ತ್ ಮಹತ್ವ ಕೊರೋಡು ಹಾಪುಂಡು ದಯಗಂಡ ಕಮಿಂಗ್ ಜನರೇಷನ್ಸ್ ದಯಗಂಡ ಇತ್ತದ ಜನರೇಷನ್ ನಿಜವಾದ ಎಡ್ಡೆ ಒಲ್ಲೇರು ದಯಗಂಡ ನಮ್ಮ ಪನ್ಪುನಿ ದುಮ್ದಾಕುಲೆ ಭಕ್ತಿಯರು ದುಮ್ದಾಕುಲೆ ಮಸ್ತ್ ಮ್ಯಾನರಿಸಮ್ಸ್ ಮಸ್ತ್ ಉಂಡು ಬಂದು ಇಂಥ ಕಾಲೋಡು ದುಮ್ದ ಜನರೇಷನ್ ಇತ್ತದ ಜನರೇಷನ್ ತೂಂಡ ಇಂಥ ಮಾತ ಜನರೇಷನ್ ಎನ್ನ ಏಜ್ ದಕ್ಕುಲಾವಾಡು ಈಜಿನ ಎನ್ನದ ತಿರ್ತ ಏಜ್ ದಕ್ಕುಲಾವಾಡು ಊರಿಗೆ ಬತ್ತದು ಒಂಜಿ ಸಾಗೋಲಿ ಮಲ್ಪೋಡು ಈಜಿನ ಒಂಜಿ ಫಾರ್ಮ್ ಒಂಜಿ ಮಲ್ಪೋಡು ಈಜಿನ ತೋಟ ದಿಯೋಡು ಈಜಿನ ದೇವರನ ಒಂಜಿ ಉದ್ಧಾರ ಮಲ್ಪೋಡು. ಅಂಚೆನೆ ಇಂಚಿಪ್ಪ ಮಸ್ತ್ ಒಂಜಿ ಸಿ ಚೇಂಜ್ ಆವಂದುಂಡು. ಇನ್ನು ನಮ್ಮ ಡಿಸ್ಟ್ರಿಕ್ಟ್ ಭಾರಿ ಒಂಜಿ ಪವಿತ್ರದ ಡಿಸ್ಟ್ರಿಕ್ಟ್. ಸೊ ಯಂಗ್ಸ್ಟರ್ಸ್ನ ಮಸ್ತ್ ಕಾಂಟ್ರಿಬ್ಯೂಟ್ ಮಾಡ್ತಂದುಲ್ಲೇರು. ನಮ್ಮ ಕಾಂತಾರ ಮೂವಿ ಯಾನ್ ಇಂಚಿಪ್ಪ ಫೈನಾನ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಒಂಜಿ ಸ್ಪೀಚ್ ಮಲ್ಪನಾಗ ಬಂಡೇರು 70 crores ದ ಮೂವಿ ಅವು ಆಲ್ಮೋಸ್ಟ್ 780 crores ಆಯ್ತಾ ಕಲೆಕ್ಷನ್ ಆಂಡ್ ಅವು ದಯಗ ಅಂದ್ ಬಂಡ ಇಡೀ ಜಗತ್ತಿಗೆ ಆ ಫಿಲ್ಮ್ ತೊಚ್ಪಾದ್ಕೊಂಡು ಎಂಚಿನ ಅಂಡ ನಮ್ಮ ಕಂಬಳ ಅವಾರ್ಡು ಇಜಿನ ನಮ್ಮ ದೇವಸ್ಥಾನ ಅವಾರ್ಡು ಭೂತದ ಒಂಜಿ ಆರಾಧನೆ ಅವಾರ್ಡು ನೇನು ಮಾತ ಒಂಜಿ ಐನೊಂಜಿ ಡಿಪಿಕ್ಟ್ ಮಲ್ಪನಾಗ ಆತ್ ಬಾಕ್ಸ್ ಕಲೆಕ್ಷನ್ ಐಟ ಅಂಡ್. ಅಂಚೆನೆ ನಮ್ಮ ಡಿಸ್ಟ್ರಿಕ್ಟ್ ವಿಭಿನ್ನ ಅಂತ ಪನೊಂದು ಈ ಪೆರಡೂರು ದೇವಸ್ಥಾನಕ್ಕೆ ನಮ್ಮ ಸಹಕಾರ ಏಪಲ್ ಉಂಡು ಪನೊಂದು ಎನ್ನ ಪಾತ್ರ ಮುಕ್ತಾಯ ಮಂತಂದ್ರೆ ಜೈ ಹಿಂದ್ ಜೈ ಕರ್ನಾಟಕ. ಥ್ಯಾಂಕ್ಸ್. ಸನ್ಮಾನ್ಯ ಕಿಶೋರ್ ಆಳ್ವ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಬಂಧುಗಳೇ, ನಮ್ಮೂರ ಅಭಿವೃದ್ಧಿಗೆ ಈ ಹೆಸರೇ ಒಂದು ಶಕ್ತಿ. ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ತನ್ನನ್ನು ಕಾಯೇನ ವಾಚ ಮನಸ ತೊಡಗಿಸಿಕೊಂಡು ನಮ್ಮೂರ ಅಭಿವೃದ್ಧಿಗೆ ಬಲುದೊಡ್ಡ ಕೊಡುಗೆಯನ್ನು ನೀಡುತ್ತಿರುವವರು ನಮ್ಮೂರ ನಾಯಕ ಶಾಂತಾರಾಮ ಸೂಡರವರು. ಅವರಿದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಪ್ರೀತಿಪೂರ್ವಕವಾದ ಕೋರಿಕೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಅನಂತಪದ್ಮ ದೇವಸ್ಥಾನ ಪೆರಡೂರು ಹಾಗೂ ಈ ಸಮಾರಂಭದ ಅಧ್ಯಕ್ಷರು ಕೂಡ ಸನ್ಮಾನ್ಯ ಶ್ರೀ ಪ್ರಮೋದ್ ರೈಗಳವರು, ಅದೇ ರೀತಿಯಲ್ಲಿ ಕಿಶೋರ್ ಆಳ್ವರೆ, ಸುಬ್ರಹ್ಮಣ್ಯ ಭಟ್ರೆ, ವೇದಿಕೆ ಲಾಲಾಜಿ ಮೆಂಡನ್ರವರೇ ಹಾಗೂ ವ್ಯವಸ್ಥಾಪನಾ ಸಮಿತಿಯ ನನ್ನ ಎಲ್ಲ ಆತ್ಮೀಯ ಸದಸ್ಯರೇ, ನೆರೆದಿರುವಂತಹ ಅನಂತ ಪದ್ಮನಾಭನ ಭಗವದ್ಭಕ್ತರೇ, ಬಹುಶಃ ನನಗೆ ಈ ಕಾರ್ಯಕ್ರಮವನ್ನು ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿ ಕೈದು ಮಾಡಬೇಕು ನನ್ನ ಭಾಷಣ ಅಂತೇಳಿ ನನಗೆ ಸುಮಾರೆಲ್ಲ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ಯಾವುದನ್ನು ಮಾತಾಡಬಾರ್ದು ಅಂತ ಹೇಳೋದು ಒಂದು ಸಮಸ್ಯೆ ಆಗಿದೆ ನನಗೆ. ഞാൻ ತುರುಟೆ ತುಂಬ ಇರ್ಬೇ ದೇಗಂದನ್ನ ಈ ದೇವಸ್ಥಾನದ ಜೀರ್ಣೋದ್ಧಾರ ಶುರುವಾದ ಇನ್ನಿಕ್ಕೆ ಸುಮಾರು ಕೈತಲು ಒಂಜಿ 5-6 ಮತ್ತು ಕೆಲಸಲು ಶುರುವಾದ ಮೀಟಿಂಗ್ ಆತಿನ ಸಮಾಲೋಚನಾ ಸಭೆ ಆಯ್ನಿ, ಐದು ಬೊಕ್ಕ ಮುಷ್ಟಿಕಾಣಿಕೆ ಆಯ್ನಿ, ಐದು ಬೊಕ್ಕ ನಗಾರಿ ಗೋಪುರದ ತೆರವು ಕಾರ್ಯಕ್ರಮ ಒಂದು ಮಾತ
ಒಂಜೈತ ಪಿರ ಒಂಜಿ ಇಡೀ ಊರ್ದಕಲ್ನ ಸಹಕಾರ ಒಂದೇನೆ ಯಾನು ಭಾಳ ಒತ್ತುದೇ ಪಣಪೆ ಅಂದನ್ನು ಬಹುಶಃ ಮೂಲು ಬೇಲೆ ತೂಯಿನಕ್ಲೆಗ್ ಬೊಕ್ಕ ಬೇಲೆ ಮಲ್ತಿನಕ್ಲೆಗ್ 2 ಕಡೆ ತಕ್ಲೆಲ್ಲ ಗೊತ್ತುಂಡು ಈ ದೇವಸ್ಥಾನದ ಕೆಲಸ ವಾ ರೀತಿಡು ಪ್ರಾರಂಭ ಆಂಡು ಎಂಚ ಅವು ಈ ಹಂತ ಮುಟ್ಟ ಬತ್ತೆ ನೆನಪುನೇನು ಮಾತೆಲ್ಲ ತೆರಿಯ ನೋಡು. ಇಡೀ ಊರ್ದ ಎಂಕಲ್ನ ಕುಶಲಕರ್ಮಿಲ ಆದಿಪರಿಗೆಯವು, ವಿಶ್ವಕರ್ಮ ಬಂಧುಲ ಆದಿಪರಿಗೆಯವು, ವೈಶ್ಯವಾಣಿ ಸಮಾಜದ ಆದಿಪರಿಗೆಯವು, ಈಜಿನ ಬೇತೆ ಬೇತೆ ಸಂಘ ಸಂಸ್ಥೆಗಳು ಯಾನ್ ಪೂರ ಜಾತಿದ ಸಂಘದ ಪುದರ್ ಪಂಡ ಬಹುಶಃ ಪೊರ್ತು ಭಾಳ ಹೆಚ್ಚವು ಅಂಚೆ ಪುನಃ ಈ ಸಂದರ್ಭಡ್ ಯಾನು ಯಾಕಂದ್ರೆ ಒರಿಯ ಭಾಷೆನ ಮಲ್ತು ಹೋದು ಹೆಂಗೆ ಪೋಡಿಗೆತ್ತೇನೆ ಯಾ ಒರಿ ಮಾತ್ರ ಕಡೆಯಕ್ಕೆ ಒರಿ ಬಹುಶಃ ಅಂದದು ಅದಕ್ಕೆ ಕಡೆಗೆ ಬಂಡೇರು ಪೂರ ಖಾಲಿ ಒಡ್ಡು ತುಂಬ ಇರ್ಪಾತಿರಲಿ ಸುಬ್ರಹ್ಮಣ್ಯ ಭಟ್ನ ಪಾತೆರ ಕೇಂದ್ರ ಬೊಕ್ಕಲ್ಲ ಕುಲ್ಲುವೇರು ಅಂಚರಿರ್ಬೋದು ಅರೇನು ಕುಲ್ಲು ಅದು ಇರ್ಪಾತಿರಲಿ ಅಂತ ಬಂಡೇರು ಅಂಚೆ ಹೆಂಗೆ ಕೊಂಚ ಅವಕಾಶ ಒಂದು ಚೂರು ಬೇಗ ತಿಕ್ಕೊಂಡು ಬೊಕ್ಕ ಒಣಸಿಗೆ ನಲ್ಲವಂತೆ ಪೊರ್ತುಂಡು ಅಂಚರಿರ್ಬೋದು ಅಂತ ಭಾಷಣ ಮಲ್ಪೋಲಿ ಅಂತ ತೋಜುಂಡು. ಸೊ ಥ್ಯಾಂಕ್ ಯು. ಈತ ಮಾತ ಕೆಲಸ ಅನಾಗ ವ್ಯವಸ್ಥಾಪನಾ ಸಮಿತಿದ ಕಲ್ನ ಪ್ರಮೋದ್ ರೈ ಬೊಕ್ಕ ತಂಡ ಬಹುಶಃ ಭಾಳ ಎಡ್ಡೆ ಒಂಜಿ ತಂಡ ಅಂದ ಪಂಡ ಅವು ಇಡೀ ಊರ್ದಕ್ಕಲು ತೂವೊಂದುಲ್ಲೇರು ಇದೆ ಪಣ್ಣಗ ಸುಮಾರು ಜನ ಏನೋ ಪುದರ್ ಪಂಡೇರು ಸೊರಕೆರೆ ಪಂಡೇರು ಬಲ್ಲಾಳ್ರ ಪಂಡೇರು ಬೇತೆಕ್ಲು ಪಂಡೇರಡ ಯಾನೊಂಜಿ ನಿಮಿತ್ತ ಮಾತ್ರ ಯಾನು ವಾ ಕೆಲಸ ಇಡ್ಲ ಯಾನು ಮಲ್ತೆ ಅಂದಿಲ್ಲ ಎಂಕ್ ಯಾನು ಮಲ್ದಿಜೆ ಅಂದಿಲ್ಲ ಯಾನು ಉಲ್ಲೆ ಹಾಕಲು ನೋಟು ಖಂಡಿತ ಅದು ಉಲ್ಲೆ ಎಂಕ್ಲಿಗೆ ಬೋಡಪ್ಪನಕ್ಲು ಮಾತ್ರ ಒಂಜಿ ಸಂಸ್ಥೆ ಅಡಿಪ್ಪನಾಗ ಎಂಕುಲ ಇಟ್ಟು ಕೆಲಸ ಮಲ್ಪನ ಸ್ವಾಭಾವಿಕ ಅವು ಎಂಕಲ್ನ ಕರ್ತವ್ಯ ಕೂಡ ಅಂಚಾರೇಬೋದು ಅವೇನು ಆ ಕರ್ತವ್ಯ ಅನ್ಪನ ದೃಷ್ಟಿಡಿ ಅನ್ ಮಲ್ದೆ ಬುಂಡ ಬೊಕ್ಕ ಎನ್ನ ಮಲ್ಲದಿಗೆ ತೋಜೋನ್ರೆಗ ದೇವರನ್ನ ಎದುರುಡೆ ಎಂಕಲ್ನ ಬೂಟಾಟಿಕೆ ತೋಜಾರೆಗಸ್ರಾದ ಈ ಕೆಲಸ ಆತಿನಂತೂ ಖಂಡಿತ ದೇವನ ಈ ಬಾರಿ ಮಲ್ಲ ಸಭೆಟಿ ಕೆಲವು ವಿಷಯ ಎಂಕುಲು ಪಂಡಿಜಿಂಡ್ಲ ತಪ್ಪಾಪುಂಡು ಇನಿ ಒವೇ ವಿಷಯನ ಹೆಚ್ಚು ಪಾತೆರ್ರೆ ಬಲ್ಲಿ ಅಂದದಿತ್ತಂಡು ಅಂಡ ಕೋಡೆ ರಾತ್ರಿ ಮುಟ್ಟ ಎಂಕುಲು ಅನುಭವಿತಿನ ಕೆಲವು ವಿಷಯలు ಹಿಡ್ದಸ್ರಾದ ಒಂತೆ ಪಾತೆ ರೊಡಾಪುಂಡು ಎಂಗೆ ಇನಿ ಕಾಂಡೆ ಕಾರ್ಯಕ್ರಮಕ್ಕೆ ಬರ್ರೆಗೆ ಬೋಡ ಬೊಡ್ಚಿ ಅನ್ಪುನಡೆ ಮುಟ್ಟದ ಒಂಜಿ ಪರಿಸ್ಥಿತಿಗೆ ಎಂಕುಲು ಮುಟ್ಟುದಿತ್ತೇನೆ ಬಹುಶಃ ಎಂಕಲ್ನ ಒಟ್ಟುಗಿತ್ತಿನ ಮಾತ ಜವಣರೆಗೆ ಪ್ರಾಯದಕ್ಲೆಗೆ ಭಕ್ತರ್ನಕ್ಲೆಗೆ ಆ ವಿಷಯ ಗೊತ್ತುಂಡು ಬಹುಶಃ ಪಾಪ ಪೊಲೀಸ್ ಸ್ಟೇಷನ್ದಕ್ಲೆಗ್ಲ ಸರಿ ನಿದ್ರೆ ಮಲ್ಪರೆಗಾತೀಜಿ SI ಉಲ್ಲೇರ್ಮೂರು ಅಕಲ್ನ ಇಡೀ ಸಿಬ್ಬಂದಿ ವರ್ಗ ಉಂಡು ಎಂಗೆ ಒಂಜಿ ವರ ಎಂಗೆ ತೋಜುಂಡು ಮೂಲನ ಹಿಂದೂ ಮುಸ್ಲಿಂ ಗಲಾಟೆ ಮಿನಿ ಶುರುವಾಪುಂಡ ಅಂದೆ ರಾತ್ರಿ ಮತ್ತು ಫೋನ್ಲು ಮತ್ತು ಬರ್ರೆ ಶುರುವಾನಾಗ ಅಂಚೆ ದಿನ ಸಂದರ್ಭದಲ್ಲ ಇಜ್ಜಾಂಡು ನವನೇ ಉರುಡರೆ ಗುಂತಂಡ ಬಹು ಕೆಲಸ ಅಲ್ಲ ಸಾಬೀತಾಪೂಜಿ ನವ ಸ್ಟೇಜಿಡು ವಚನಡು ಸಾಹಿತ್ಯಡು ಖಾಲಿ ಒಟ್ಟಾವಡೊಂದು ಪಂಡ ಅವೇನು ಎಂಕುಲು ನಿಜ ರೂಪಡು ಕಾರ್ಯರೂಪ ಕೊಣರೆಗೆ ಆಜೆಂಡ ಐಕ್ ಒಲ್ಲ ಅರ್ಥ ಉಂಡು ಏರ್ನಲ್ಲ ಸ್ವಂತದ ಎನ್ನ ಇಲ್ಲದ ಅವಡು ಬೊಕ್ಕರಿ ಏನಾರು ಪ್ರಮೋದ್ ರೈಕಲ್ನ ಅವಡು ನಿಕಲ್ನ ಏರ್ನಲ್ಲ ಇಲ್ಲದ ಕೆಲಸ ಅಂತೂ ಒಂದು ಖಂಡಿತ ಅದು ಪದ್ಮನಾಭನ ಒಂಜಿ ಬೇಲೆ ಮಲ್ಪರೆ ತಿಕ್ಕುನೇ ಒಂಜಿ ಬಾರಿ ಮಲ್ಲ ಅವಕಾಶ ಅಂಚಿತ್ನ ಅವಕಾಶ ಎಂಕುಲು ಒರಿಯನ ಬಗ್ಗೆ ಒರಿ ಪಂಡ ಖಾಲಿ ಯಾನು ವೇದಿಕೆ ಎಡುತ್ತೊಂದು ಎಂಕಲು ಮಾತ ಒಟ್ಟಾವಡು ಕೆಲಸ ಭಾಳ ಪೊರ್ಲುಡಾವಡು ಅನ್ಪನು ಬಿದಾಯ್ಡು ಕೋಡೆ ನಿಕಲು ತೂದಿಪ್ಪರು ಏತೋ ಜನತ ವಾಟ್ಸಪ್ಗೆ ಬೈದಂಡು 12 ಗಂಟೆಗೆ ಒಂಜಿ ಕಾರ್ಯಕ್ರಮ ಲಕ್ಷ್ಮೀ ಹೆಬ್ಬಾಳ್ಕರ್ನ ಪೂದಾರಡ್ದು ಪತ್ತದು ಕಡೆಯಕ್ಕೆ ವೈಕ್ಲ ಆವಂದಿನ ಕಲ್ ನಡೆ ಮುಟ್ಟದ ಪೂದಾರ ಪೂರ ಆ ಇಡೀ ಇನ್ವಿಟೇಷನ್ ಉಂಡು ಎಂಗಲ್ ಮಲ್ತಿನ ಇನ್ವಿಟೇಷನ್ದ ಏತೋ ಪೂದಾರನ ಬಿಡ್ತೇರಿ HS ಬಲ್ಲಾಳ್ರನ್ನ ಪೂದಾರ ಬಿಡ್ತೇರು ತಂತ್ರಿಲ್ನ ಪೂದಾರ ಬಿಡ್ತೇರು ಸ್ವರಖ್ಯನ ಪೂದಾರ ಬಿಡ್ತಾರೆ ಅನ್ನ ಬಿಡಿ ಯಾನೆಂತೊಂದು ಎಂಕಲ್ ಕಾಜಾವದಲ್ಲಕ ಎಂಕಲೇನು ಬುಡ್ಕ ಎಂಕಲ್ನ ಉರುಡು ಪಂಡಲ್ಲ ಪಂಜನ ಅಲ್ಲ ವಿಷಯ ಇಜ್ಜಿ ಒಂದು ದೇಗ ಮಲ್ತೇರು 12 ಗಂಟೆ ಕಾರ್ಯಕ್ರಮ ಅಂತ ದೇಗ ಮಲ್ತೇರು ಅಂದ್ರೆ ಐಕ್ಲ ಜನ ಸೇರ್ರೆ ಬಲ್ಲಿ ಜನಕ್ಕೆ ಕನ್ಫ್ಯೂಸ್ ಆವಡು ಎಂಕಲು ವರ್ಮ ಗಂಟೆ ಹಿಡಿದು ಶುರು ಆಪುಣಂದು ಬಂತಂದ್ರೆ ಒಂದು 12 ಗಂಟೆಗೆ ಶುರು ಆಪುಣಂದು ಬಂದ್ಪೇರು ಒಂದೇಗ ಏನು ಅರ್ಥ ದೇಗನೊಂದು ಈ ಸಭೆಟ್ ಒಂದು ಮತ್ತೆ ಪಾತೆರ್ರೆ ಬಲ್ಲಿ ಒಂದು ಪಾತೆರ್ಜಿನ ಜನಕ್ಕೆ ಗೊತ್ತಾಬುಜಿ ದೇಗನೆ ಎಂಕಲು ಗುಟ್ಟು ಮಲ್ತಿನ ಒಂದು ಆಪುಂಡು ಗುಟ್ಟು ಮಲ್ತಿನೇರ್ನ ತಪ್ಪು ಎಂಕಲ್ನವೇ ಎಂಕಲು ಪಾತೆರುಜಿ ಅಕಲು ಬೋರ್ಡ್ ಪಾಡೊಂದು ವಾಟ್ಸಪ್ ಪಾಡೊಂದು ಬೇತೆ ನಮ್ಮನೆಡು ಕೋರ್ಟ್ಗೆ ಹೋಗೊಂದು ಇಪ್ಪೇರು ಮಾನ್ಯ ಲಾಲಾಜಿ ಮೆಂಡನ್ ರೀತಿಯ ಪಾತೇರಿಯರು ಎಂಕ 6 ಪಾತೇರಿ ಬೊಕ್ಕ ದಿಕ್ಕಿನ ಎಂಕ ಬಾರಿ ಸಂತೋಷ ಉಂಟು ಯಾನು ಶುರು ಪಾತೆರ್ದೇನೆ ಯಾನು ಮತ್ತು ಪಾತೆರ್ರಿಗೆ ಚಾನ್ಸ್ ಇತ್ತಿ 6 ಬಂಡೇರಿ ಎಂಕಲ್ನ ಜೀರ್ಣೋದ್ಧಾರ ಸಮಿತಿದ ಯಾನ ಅಧ್ಯಕ್ಷ ಆದಿತ್ತೆ ಆ ಸಂಸ್ಥೆ ಇತ್ತೆಲ್ಲ ಅಸ್ತಿತ್ವ ಅಡಿತಿಲಕ್ಕ 6 ಪಾತೆರು ಒಂದು ಲೇರು 6ನೇಕ ಕೋರ್ಟುಡು ಸ್ಟೇ ಬೈದಂಡು ಅವು ಟೆಟಸ್ಕೋ ಮೇಂಟೈನ್ ಮಲ್ಪೋಡು ಒಂದುಂಡು ಸರ್ಕಾರ ಮೇರ್ನ ಕಮಿಟಿನ ಬರ್ಖಾಸ್ತು ಮಲ್ದಂಡು ಬರ್ಖಾಸ್ತು ಮಲ್ತಿನೇಕ್ ಅಕಲ್ನವೇ ವ್ಯವಸ್ಥಾಪನಾ ಸಮಿತಿದ ಕುಲ್ಪೋದು ಸ್ಟೇ ಕೊಣತೇರು ಆ ಸ್ಟೇ ಇನಿ ಕೋರ್ಟ್ದ ಬಾಕಿ ಉಂಡು
ಐತ ಮಧ್ಯಡು ಮೊರಣಿ ಈ ಕಾರ್ಯಕ್ರಮ ಎಂಕುಲು ಪ್ರಾರಂಭ ಮಲ್ತದ್ದು ಈ ಶಿಲಾನ್ಯಾಸ ಕಾರ್ಯಕ್ರಮ ಮಲ್ಪಡೊಂದು ಯಾಪ ಆಲೋಚನೆ ಮಲ್ತಂಡು ಆ ಆಲೋಚನೆ ಮಲ್ತಿನ ದಿನಡ್ದು ಇನ್ವಿಟೇಷನ್ ಪ್ರಿಂಟಾರಿಗೆ ಪೋನಾಗ ಎರಡೆರಡು ಸರ್ತಿ ತಡೆ ಬತ್ತೇನೆ ಮುಗಲ್ ಬೋದು ಐಕ್ಲಾ ಕೋರ್ಟ್ ಉಡ್ದು ಸ್ಟೇ ಕೊಣತೇರು ಐಟ್ ಲಾಲಾಜಿ ಮೆಂಡನ್ರಲ್ಲ ಉಲ್ಲೇರು ಇನಿ ಆರು ಪುಣ್ಯಾತ್ಮಿ ಸ್ಟೇಜ್ ಇಡ್ಲ ಉಲ್ಲೇರು ಒರಿ ಮನುಷ್ಯ ಒಂಜಿ ಒಂದಕ್ಕೆ ಸ್ಟೇ ಕೊಣರಿಗೆ ಪೋಪುನ ಒಂಜಿ ಒಂದಕ್ಕೆ ದಸ್ಕತ್ ಪಾಡ್ನ್ಯಾರು ಈ ಸಭೆಟ್ ಬತ್ತಿ ಎಂಚ ಕುಲ್ಲೇರಂದು ಹೆಂಗೆ ಗೊತ್ತುಜಿ ಬತ್ತಿನ ಬಾರಿ ಸಂತೋಷ ಸ್ವಾಮಿ ಯಾಕಂದರೆ ಇವ್ರು ತುಂಬದ MLA ಈ ಊರದ ಈ ಕ್ಷೇತ್ರದ ಅಭಿವೃದ್ಧಿ ಈರ್ನ ಪಾಲುಂಡು ಯಾನ್ ಇಜ್ಜಿ ಬಣ್ಪುಜಿ ಅಣ್ಣ ಅನಂತ ಪದ್ಮನಾಭ ದೇವಸ್ಥಾನಡು ಏರ್ನವೋ ಪಾತೇರಿಗೆ ಈರ್ದೇಗ ಬಲಿಯಾರಂದು ಹೆಂಗೆ ಅರ್ಥ ಪೂಜಿ ಯಾಕಂದ್ರೆ ಒಂದು ಈರ್ನ ಮುದ್ದೆ ಅದು ಇರ ಗೊತ್ತಿಪ್ಪ ಅಂದೆ ಪರ್ಲಯ್ಯ ಅವಲ ಗೊತ್ತು ಜಂಕ್ ಯಾಕಂದ್ರೆ ಆಗಲು ಕೋರ್ಟಿಗೆ ಹೋಗ್ತೀನಿ ನಾವು ಸ್ಟೇ ಆತಿನ ಅವು ವೆಕೆಟ್ ಆತಿನ ಮೂಜಿ ದಿನ ಬುಡಂದೆ ಹೈಕೋರ್ಟುಡು ವಾದ ವಿವಾದ ನಡೆದನ್ನು ಎಂಕಲ್ನ ವಕೀಲರಾಯಿನ ಬಿಪಿನ್ ಭಾಳ ಸಮರ್ಥವಾದ ವಾದ ಮಂಡಿಸಾದೇರು ಅಕಲ್ನ ಅರುಣ್ ಶ್ಯಾಮ್ ಪಣ್ ಪುನಾರ್ ಆರು ಅಕಲ್ನ ಕಡೆ ತಕಲ್ನ ದಿಂಜ ಕೇಸ್ ಹೇಳಿ ಮಲ್ಲ ಲಾಯರ್ ಆರ್ಲ ಆರು ಒಂದು ತಡೆ ಕೊರೋಡು ಮೂಲು ಶಿಲಾನ್ಯಾಸ ಆರೆ ಬಲ್ಲಿ ಈ ಸಭಾ ಕಾರ್ಯಕ್ರಮ ಆರೆ ಬಲ್ಲಿ ಅನ್ಪು ನಡೆ ಮುಟ್ಟದ ಒಂಜಿ ವ್ಯವಸ್ಥೆಗೆ ಪ್ರಯತ್ನ ಮಲ್ತೇರು ಆಂಡ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಮಲ್ತೇನೆ ಕರ್ನಾಟಕ ಸರ್ಕಾರದ ಶಿಲಾನ್ಯಾಸ ಮಲ್ಪುನೈಕಾವಡು ಮಂತ್ರಿಗಳು ಬರ್ಪುನೈಕಾವಡು ಸಭಾ ಕಾರ್ಯಕ್ರಮ ಮಲ್ಪುನೈಕು ವಾತಾಡೆಲ್ಲ ಮಲ್ಪರೆ ಕಾಪುಜಿ ಏರು ಕೋರ್ಟಿಗೆ ಹೋತೇರು ಅಗಲು ಬೋಟಾಂಡ ಬತ್ತು ಮೊಗಲ್ನ ಒಟ್ಟಿಗೂ ಸೇರೋನೋಲಿ ಮೊಗಲು ಏನೇ ಮಾಡೋದು ಎಂಗ್ಲೇನು ಸೇರ್ಪಾ ಒಂದೇ ಮಲ್ಪೋಡು ಅನ್ಪೇರು ಸೇರ್ಪಾ ಒಂದೇ ಮಲ್ಪಿನ ಪ್ರಶ್ನೆ ದಾಲ ಇಜ್ಜಿ ಅಗಲು ಬತ್ತಿ ಎಂಕಲ್ನ ಒಟ್ಟಿಗೂ ಸೇರೋಲಿ ದೇಗಂದ್ರೆ ಏತು ವಿರೋಧ ಮಲ್ತಿ ನಕಲು ಬತ್ತು ಸೇರ್ನಾಗ ಒಟ್ಟಿಗೆ ನಕಲಿಗೆ ಭಾರಿ ಕಷ್ಟಪಡಿ ಹೆಂಗೆ ತೊಂದರೆ ಇಜ್ಜಿ ಹೆಂಗೆ ಏರ್ ಬತ್ತಿನಲ್ಲ ತೊಂದರೆ ಇಜ್ಜಿ ಎಲ್ಲ ಲಾಲಾಜಿ ಮಂಡನೆ ಆಯ್ತು ಅಧ್ಯಕ್ಷರಾದ ಕೆಲಸ ಮಲ್ತಿನಲ್ಲ ಎಂಗ್ಲಿಗೆ ಭಾಳ ಸಂತೋಷನೇ ಐಕಲ್ ಆಂಡ ಊರ್ದಾಕಲು ಒಪ್ಪಿವರ ಅನ್ಪುನ ಪ್ರಶ್ನೆ ಒಲ್ಲು ಊರ್ದಾಕಲ್ನ ಸಹಮತದ ಅಂತೆ ಒವ್ವೇ ದೇವರನ್ನ ಕೆಲಸ ಮಲ್ಪರೆ ಕಾಪುಜಿ ಯಾನು ಐದವಾಗಿ ಒಂಚೂರು ಪಿರಬೋಪೆ ಈ ಕೋರ್ಟದ ಕಾಲ ಪಡಿತೆ ಎಂಕಲು ಮಲ್ಲ ಎಂಕಲ್ನ ಬೂಟ್ ಪಾತೇರು ದಾಲೇಜಿ ಪದ್ಮನಾಭನ ದಯೆ ಇತ್ತಂಡು ಬ್ಯಾಂಗ್ಳೂರು ಎಂಕಲ್ನ ಊರ್ದಾರೆ ಇನ್ನ ಬಣ್ಣಂಪಳ್ಳಿ ದಿನೇಶ್ ಹೆಗಡೆ ಇತ್ತೇರು ಅಂಚಾರೆ ಬೋದು ಈ ಕೇಸ್ ಎಂಕ್ಲೇನು ಈ ಹಂತ ಕೊಣರಿಗೆ ಸಾಧ್ಯ ಅಂಚಾರೆ ಬೋದು ಇಡೀ ಸಭೆ ದಿನೇಶ್ ಹೆಗಡೆಗೆ ಒಂಜಿ ಚಪ್ಪಾಳೆ ಕೊರಡೊಂದು ಎಂಕೇನೊಂದಿಲ್ಲ ಲಾಲಾಜಿ ಮೆಂಡಂದ್ರೆ ಜನಕ್ಲೆಗೆ ಎಂಗ್ಲು ತಪ್ಪ ಅಭಿಪ್ರಾಯ ಕೊರ್ರೆ ಬಲ್ಲಿ ಈರು ದಯದಿದೆ ಈರು ಭಾರಿ ಯೋಗ್ಯ ಈರಿನ ಬಗ್ಗೆ ಹೆಂಗೆ ಭಾಳ ಗೌರವ ಉಂಡು ಈರು ಇಲೆಕ್ಷನ್ ಎಂಕುಲು ಎದುರು ಕೆಲಸ ಮಲ್ತಿಪ್ಪು ಅವು ಬೇತೆ ವಿಷಯ ಅಂಡ ಈರೊಂಜಿ ಭಾರಿ ಸಜ್ಜನೆ ಭಾರಿ ಯೋಗ್ಯ ಅನ್ಪುನ ಮಾತುಕಟ್ಟಿಟ್ಲು ಉಂಡು ಈರು ದೇಗೈಕೆ ದಸ್ಕತ್ ಪಾಡ್ಯಾರ ಆತ ಈರಿಗೆ ಗೊತ್ತಂತ ಮಲ್ತಾರ ಈಜಿನ ಮುಂದೆಟ್ಟಿದ್ದ ಎಂಕಲ್ನ ಸಮಿತಿ ಅಸ್ತಿತ್ವಗಿಪ್ಪುನು 21ನೇ ತಾರೀಕಿಗೆ ಬೊಕ್ಕ ತಿರ್ಗ ಹೇರಿಂಗ್ ದಿತ್ತೇರು ಸರಿ ಆಯ್ತು 26 ಮಾಗ ಹೇರಿಂಗ್ ದಿತ್ತೇರು ನಿಖಿಲ್ನ ಸಮಿತಿಯೇ ಜೀರ್ಣೋದ್ಧಾರ ಸಮಿತಿಯೇ ಓಕೆ ಅಂದಲ್ಲ ಎಂಕ್ಲೆ ಸಂತೋಷನೇ ಎಂಕ್ಲೆ ದಾಲ ಪದ್ಮನಾಭನ ಬೇಲೆ ಅಂಡ ಸರಿ ಅವು ಸೂಡೇರು ಮಲ್ಪೋಡ ಪ್ರಮೋದ್ ರೈಕಲ್ ಮಲ್ಪೋಡ ಎಲ್ಲ ಒರಿ ಮಲ್ಪನ ಬೇಲೆ ಹತ್ತು ಇಡೀ ಊರು ಸೇರಿನ ಮಾತ್ರ ಇನಿ ಊರು ಎಂಗಲ್ನ ಒಟ್ಟಿಗೆ ಎಲ್ಲ 4 ಜನ ಇಜ್ಜಿ ಬಂಡೇರು ಎಂಗಲ್ನ ಒಟ್ಟಿಗೂ ಜನ ಇಜ್ಜಾರೆ ಅಣ್ಣ ಪದ್ಮನಾಭನ ಒಟ್ಟಿಗೂ ಇರತ್ತೆ ಪದ್ಮನಾಭಂತದ್ದು ಬರ್ಪನಕಲು ಭಾಳ ಜನ ಒಂದು ಮಾತು ಸೇರ್ತೀನಿ ಚಾಂದ್ರಮ್ ಸೂಡೇರು ಮಲ್ಲ ಜನ ಅಂದು ಖಂಡಿತ ಇರಲ ಬತ್ತದಿಪ್ಪ ಯಾರು ಯಾನ್ ಅಕಲ್ಲಕ್ಕ ನೀನು ಕಾಮನ್ ಮ್ಯಾನ್ ಅಕಲ್ ನೋಟು ಒಲ್ಲ ಸೇರುವೆ ಒಲ್ಲ ಸಿಕ್ಕುವೆ ಒಲ್ಲ ಪಾತೇರು ಆಂಡ ದೇವಸ್ಥಾನದ ಪದ್ಮನಾಭನ ಮಿತ್ತು ವಿಶ್ವಾಸಡು ಏತು ಜನ 1000 ಬರಂದು ಬಂಡೇರು ಮೊರಣಿ ಕೋರ್ಟುಡು ಸ್ಟೇ ಆತನಿಗೆ ಒಂದು ಪ್ರಚಾರ ಆಯ್ಕೊಳ್ಳಿ ಎಂಕ್ಲೆಗೆ ಮೂಲು ಚಪ್ಪರ ಮಲ್ಪರ್ಲ ಇಜ್ಜಿ ಇನ್ವಿಟೇಷನ್ ಕೊರ್ರೆಗ್ಲ ಇಜ್ಜಿ ದುಮ್ಮರ್ ಪುಲಕ್ಕಲ ಇಜ್ಜಿ ದುಮ್ಮು ಕೆಲಸ ಮಲ್ಪಂದೆ ಕುಲ್ಲು ಲಕ್ಕಲ ಇಜ್ಜಿ ವಾದಾನಿ ಫೋಟೋಗೆ ಪುಂದಾನಿ JCB ಕೆಲಸನಾಗ ಮೂಲು ಮಾತ ವಾಲಂಟಿಯರ್ಸ್ ಬೇಲೆ ಮಲ್ಪನಾಗ ಅವು ಕೂಡಲೇ ಹೈಕೋರ್ಟ್ ಮುಟ್ಟ ಪೋಂದೇ ಇತ್ತಂದು ಒಂದು ಮಾತ ಪರಿಸ್ಥಿತಿ ಈ ಕೆಲಸನ ಈ ಇತ್ತೆ ಎಂಕುಲು ಒಂದು ದಿನ ಈ ಜಾಗಡಿ ಏತೋ ಜನ ಸಾಮಾನ್ಯ ಜನಕ್ಕಲು ಒಂದು ಎಂಚಣ್ಣ ಶಿಲಾನ್ಯಾಸ ಆದಿನ ಆವೋಡು ಸ್ವಾಮಿ ಪದ್ಮನಾಭ ಈ ಅವೇನು ಸರಿ ಮಲ್ಪೋಡು ಪಂಡದು 1000 ಪರಂದ ಪಂಡೊಣ್ಯಕಲು ಏತೋ ಜನ ಉಲ್ಲೇರು ಐತ ಒಟ್ಟಿಗೂ ವ್ಯವಸ್ಥಾಪನಾ ಸಮಿತಿದಕಲು ಅಕಲು ಎಡ್ಮ ಜನ ಸದಸ್ಯರನಕಲು ಉಲ್ಲೇರು ಅಧ್ಯಕ್ಷರು ಸೇರಿದು ಎಡ್ಮ 1000 ಪರಂದ ನೀನು ಒಪ್ಪಾಯಿರು ದೇಗ ಕೋರ್ಟುಡು ಒಂದು ಕ್ಲಿಯರ್ ಆಯ್ನೆ ದೇಗ ಏರ್ನೆಲ್ಲ ಸ್ವಂತ ಪ್ರತಿಷ್ಠೆ ತೋಜಾವರೆಗೆ ಇಜ್ಜಿಂಡ ಎಂಕಲ್ನ ಬೂಟಾಟಿಕೆ ತೋಜಾರೆಗೆ ಮಲ್ದಿನ ಕಸು ಬತ್ತವು ಒಂದೇನು ಯಾನು ಮತ್ತೆ ಪಣ್ಪುನಂಚಿನ ವಿಷಯ ಎಲ್ಲ
ಈ ಸಭೆಟಿ ಅಂತ ದೇख ಬಂದೋಡಂದ್ರೆ ನಿಖಲೆಗ್ಲ ಅರ್ಥ ಅವಡು ಜನಕ್ಲೆಗೆ ಅರ್ಥ ಅವಡು ದೇಗ ದಿಂಜ ಜನ ಗೊತ್ತುಂಡು ನೂದೇಗ ಸೊಣ್ಪತ್ತ ಐದು ಜನಕ್ಕಂತೂ ಖಂಡಿತ ಗೊತ್ತುಂಡು ಒಂದು ಬಾರಿ ಮಾತ್ರ ತೊಂದರೆ ಅಂಡು ಭಾರಿ ಅಡೆತಡೆಯಲ್ಲಿ ಬತ್ತ ಆಂಡಲ್ಲ ಮಾತೆರೆಗಳ ಒಂದು ಧೈರ್ಯ ಇತ್ತೇನೆ ಪದ್ಮನಾಭೆ ಒಂದೇನು ಸರಿ ಮಲ್ಪಿ ಎಂದದು ಪದ್ಮನಾಭೆ ಸರಿ ಏರ್ನ ಮುಖಾಂತರ ಮಲ್ತಿ ದಿನೇಶ್ ಹೆಗಡೇರ್ನ ಮುಖಾಂತರ ಬಿಪಿನ್ ಹೆಗಡೇರ್ನ ಬಾಯಿಡು ಮಲ್ಪೈ ಆ ಜಡ್ಜುಲು ಆ ಪದ್ಮನಾಭೇನೆ ಯಾರನ್ನ ಪೆನ್ನೆಡ್ಲ ನಾಲ ಇಡ್ಲ ಕುಲ್ಲುದು ಆ ಸ್ಟೇನು ವೆಕೆಟ್ ಮಲ್ತೇರು ಆಂಡ ಜೀರ್ಣೋದ್ಧಾರ ಸಮಿತಿದ ಕೇಸ್ ಏನುಂಡು ಅಕ್ಲಕ್ಲು ಉಳ್ಳೋದು ನೀನು ಎಂಕಲು ಬತ್ತಿನತ್ತೆ ದಯದೀದ ನಿಕ್ಲು ನೂತೆಗೆ ನೂದು ತಿರಿಯೋ ನೋಡು ದುಂಬುದ ಜೀರ್ಣೋದ್ಧಾರ ಸಮಿತಿಲ ದುಂಬುದ ವ್ಯವಸ್ಥಾಪನಾ ಸಮಿತಿಲ ಅದಾಗ ಅಕಲ್ನವೇ ಪಂಚಾಯತಿ ಇತ್ತಂಡು ಅಕಲ್ನವೇ ಸರ್ಕಾರ ಇತ್ತಂಡು ಅಕಲ್ನವೇ ಕೇಂದ್ರದ ಸರ್ಕಾರ ಇತ್ತಂಡು ಆಂಡಲ ಅವೇನು ಸರಿ ಮಲ್ತೊಂಡ್ರೆ ಅಕಲೆಗೆ ಆವಂದೆ ಒರಿಯ ಮಿತ್ತು ಒರಿ ಉರುಡೊಂದು ಅಕಲು ಕೋರ್ಟ್ಗೆ ಬೈಯರು ಪೋತಿನಿ ಕೋರ್ಟ್ಗೆ ಅಕಲೆ ಮೊರಣಿಲ್ಲ ಎಂಗಲು ಶಿಲಾನ್ಯಾಸ ಮಲ್ಪುಂಡು ಬಿದಾಡ್ನಕಲ್ಲ ಕೋರ್ಟ್ಗೆ ಬೈನಿ ಅಕಲೆ ಬೊಕೆತ್ನಕಲ್ಲ ಮತ್ತು ಪುದರ್ ಪಕ್ಕಡೆ ಪಂಡ ಎನ್ನ ನಾಲ ಉಂದಾಪುಂಡು ದೇವನ ಲಾಲಾಜಿಯರ್ ಮೂಲ ಮಿತ್ತಿಡು ಉಲ್ಲೇರು ಅಂಚಾರಿ ಪೋದರ್ನ ಉದಾಹರಣೆಗೆ ಅದು ಪುದರ್ ಪಂಡೆ ಪುಂಡೆ ಬೊಕ್ಕ ಒಂದೇ ಪಣ್ಣೆ ಹತ್ತೇನು ಅಂಚಿತ್ತಿನ ಒಂಜಿ ಸಂದರ್ಭಡು ಕೋರ್ಟ್ಗೆ ಎಂಕುಲು ಪೋಂದೆ ಕುಲ್ಲು ಲಕ್ಕ ಇಜ್ಜಾಂಡು ವ್ಯವಸ್ಥಾಪನಾ ಸಮಿತಿ ದಕ್ಕಲು ಈತ ಮಾತ ಪ್ರಯತ್ನ ಮಲ್ತದೆ ಒಂದೇನು ಎಂಕುಲು ವೆಕೆಟ್ ಮಲ್ತದೆ ಆಯ್ ಬೊಕ್ಕಾಕಲು ಯಾಪ ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಸ್ಟೇಕ್ ಪೋಯರ ಆ ಸ್ಟೇ ಆ ಒಂದು ಲಕ್ಕ ತೂಪನೆ ಎಂಕಲ್ನ ಕರ್ತವ್ಯ ಅಲ್ಲ ಧರ್ಮ ಅಲ್ಲ ಪದ್ಮನಾಭೆ ಐಕ್ ಬೋಡಪ್ಪನ ಆಶೀರ್ವಾದ ಮಲ್ತೆ ಆ ಕೆಲಸ ಇನಿ ಭಾಳ ಪೊರ್ಲುಡಾತಂಡು ಬೊಕ್ಕ ಎಂಕಲು ಯಾನು ವಿಶೇಷವಾದ ಕುಮಾರ ಗುರು ತಂತ್ರಿಗಳು ಬೊಕ್ಕ ಆಕ್ರನ ತಂಡದರೆಗೆ ಎಂಕಲ್ನ ಅರ್ಚಕೆರೆಯನ ರಘುಪ್ರಸಾದ್ ಅಡಿಗೆರೆ ಬೊಕ್ಕ ಆರ್ನ ತಂಡದಕ್ಲೆಗೆ ದೇಗನ ಮೂಲ ಸುತ್ತಮುತ್ತದಕ್ಲೆಗೆ ಭಾಳ ಎಂಕಲಿಗೆ ಕೊಂಚ ಮಾರ್ಗದರ್ಶನ ಕೊಡ್ತೇರಿ ಆರು ಭಾರಿ ಧೈರ್ಯ ಕೊಡ್ತೇರಿ ಕುಮಾರ ಗುರು ತಂತ್ರಿಗಳು ಎಂಚ ಅಂದ್ರೆ ನಿಕಲು ದಾಲ ಪೋಟಿ ಹೊಡಿಸಿ ದುಂಬರ್ಪ್ಲೆ ಸ್ಟೇ ಇಪ್ಪನಗಲ ನಿಗುಲು ಕೆಲಸ ಮಲ್ತಿನ್ಲ ದಾಲಾಪಜಿ ಪದ್ಮನಾಭೆ ಬುಡ್ದು ಬಾಡುಜೆ ಅವು ಕೆಲಸ ಜಯ ಪುಣ್ಣು ಬಂಡೇರು ಅವು ಪಂಡ್ರೆಗೆ ಸಾಧಾರಣದಾಯಕ ಧೈರ್ಯ ಲಯ ಒಂದು ಆತಾಯಗ ವಿದ್ವತ್ ಆತಾಯಡ ಉಂದಿತ್ತನ ಮಾತ್ರ ಅವೇನ ಪಣವಲಿ ಬುಡ್ನ ಅಂಚಿತ್ನ ಪಾತ್ರೆಯನ್ನು ಗುರುತಂತ್ರಿಗಳು ಪಂಡಿ ಬೊಕ್ಕ ಎಂಕುಲು ಸ್ಟೇ ಇಪ್ಪನಗಲವಂತೆ ಬೇಲೆ ಮಲ್ತೀನಿ ಚಪ್ಪರದ ಇತ್ತ ಒಂದೇ ಮಲ್ಪರಿಗೆ ಬಲ್ಲಿತ್ತನದಾನ್ಯ ಅಣ್ಣ ಕಂಟೆಂಪ್ಟ್ ಆಫ್ ಕೋರ್ಟ್ ದಾಲಾತಿಜಿ ದೇಗಂದನ ಮುಕುಲು ಪೋತೀನಿ ಮುಂದೆ ನಗಾರಿ ಗೋಪುರನ್ನು ತೆರವು ಮಲ್ಪರೆ ಬಲ್ಲಿ ಬೊಕ್ಕ ಪಬ್ಲಿಕ್ ದುಡ್ಡು ಒಟ್ಟು ಮಲ್ಪರೆ ಬಲ್ಲಿ ಅಂತ ಫಸ್ಟ್ ಪಾಯಿಂಟ್ ಇತ್ತೀನಿ ಅವು ಮಾತ್ರ ಕಡೆಗೆ ಮಾತ್ರ ಅರುಣ್ ಶ್ಯಾಮರು ಎನಕ್ಲೆಲ್ಲ ಸೇರ್ಪೋನ್ಲಿ ಎಂಗುಲ್ ದಾಲಾಯ್ಕ ವಿರೋಧ ಇಜ್ಜಿ ಅಂದನಾಕ್ಲೆ ಬೊಕ್ಕ ವಿರೋಧ ಮಲ್ತದ್ಲ ಆಪುಜಂದು ಗೊತ್ತಾಯಿ ಬೊಕ್ಕ ಆ ಪಾತೆರಗಳು ಬತ್ತೇರು ಒಂದು ಈತೇನೆ ನಾನು ದೇಗ ಬಂಡೆ ಅಂದರೆ ನಿಗಲೆ ಮಾತು ಒಂಚೂರು ಒಂದು ಗೊತ್ತಾ ಹೊಡೊಂದು ಬೊಕ್ಕ ಈ ದೇವ್ರನ್ನ ಕೆಲಸ ಇಡೀ ಊರದ ಎಂಕಲ್ನ ಜನಕ್ಕಲು ಸೇರಿದಾರೆ ವಿಶ್ವಕರ್ಮ ಬಂಧುಗಳು ಹಿಡ್ದು ಪತ್ತದು ಬೇತೆ ಬೇತೆ ಸಂಘ ಸಂಸ್ಥೆ ತಕ್ಕಲು ಇನ್ನಿಲ್ಲ ಮಾತೆಲ್ಲ ವಾಲಂಟಿಯರ್ನಕ್ಕಲು ಒಟ್ಟಿಗೂ ಬೇಲೆ ಮಲ್ತೊಂದುಲ್ಲೇರು ಈ ಸಂದರ್ಭಡ್ ಎಂಕಲ್ನ ಈ ದೇವಸ್ಥಾನದ ಕಾಂಟ್ರಾಕ್ಟ್ ವಹಿಸೊಂದನೈತೆ ಮಲ್ಪನ ಇಡೀ ದೇವಸ್ಥಾನದ ಒಂದು ಜವಾಬ್ದಾರಿ ಬಹುಶಃ ಆರ್ನ ಮಿತ್ತುಂಡು ಈರೊಂಚೂರು ಮಿಥ್ಯೆ ಬೆಲೆ ಸುಜಯ ಶೆಟ್ರು ಕಾರ್ಕಳದಾರು ಸೊರಕೆರೆ ಸುಜಯ ಶೆಟ್ರು ಭಾಳ ಸಮರ್ಥೆ ಬೊಕಂದ್ರ ಕಾಪು ಮಾರಿಗುಡಿತ ಇನ್ನೇ ಪಡುಬಿದ್ರೆಡ್ ಗಣಪತಿ ದೇವಸ್ಥಾನದ ಆ ದೇವಸ್ಥಾನದ ಕಾರ್ಕಳದ ಮಾರಿಗುಡಿತ ಮಲ್ಲ ದೇವಸ್ಥಾನಗಳು ಕೊಲ್ಲೂರದ ಒಲ್ಲೊಲ್ಲು ದೇವಸ್ಥಾನ ಉಂಡು ಐತ ಪೂರ ಕೆಲಸ ಮಲ್ತಿನಂಚಿತ್ನಾರು ಸುಜಯ್ ಶೆಟ್ರು ಆ ರೀತಿ ಕಡೆಗೆ ಏತ್ ಬರ್ತಿ ಇನಿ ಬ್ಯಾಂಗ್ಳೂರು ಹಿಡಿತೇರಾರು ಯಾನ್ ಬರ್ಪೆ ಬತ್ತಿನ ಏತ್ ಬರ್ತಿಗಣ್ಣ ಬರ್ತದೆ ನಿಕ್ಲೆ ತಿಕ್ಕದು ಪೋಪೆ ಅಂತಾರೆ ಮೊರಣಿ ಕಣ್ಣನೆ ಬುಡಿದಿ ಜೋಕುಲು ಬರ್ತದೆ ಮುಷ್ಟಿ ಕಾಣಿಕೆ ಪಾಡ್ದು ಗೊತ್ತೇರು ನಮ್ಮ ಮಕ್ಳಿಗೆ ಮುಷ್ಟಿ ಕಾಣಿಕೆ ಪಾಡ್ರೆಲ್ಲ ಪುರ್ಸದ್ದ ಅಂತಿನಕ್ಲು ಭಾರಿ ಜನ ಇರ್ತಾರೆ ಆಂಡಲ ಐನೆಡ್ದ 5000 ಜನ ದೇವ್ರನ್ನ ಪಾದಕ್ಕೆ ಬರ್ತದೆ ಮುಷ್ಟಿ ಕಾಣಿಕೆ ಪಾಡ್ದೇರು ಓಯಾನು ತೂತುಜಿ ಧನಂಜಯ ಶೆಟ್ರು ಮಂದರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಬೈದೇರು ಅರೇನು ವಿಶೇಷವಾದ ಹೆಂಗೆ ಕೋಡೆಮರಣಿ ಫೋನ್ ಮಲ್ತಿಲ್ಲ ಮತ್ತು ಡೈರೆಕ್ಷನ್ ಕೊಡ್ತಿರಾರು ಹೀಗೀಗೆ ಹೋಯ್ನಿ ಕುಶಲ ಮಾಡಬೇಡಿ ಎಂದು ದೇವನವರಿಗೆ ಎಂಕಲ್ನ ಮಿತ ಜವಾಬ್ದಾರಿ ಶಾಲೆ ಪಾನ ಮತ್ತು ಒಟ್ಟಿಗೆ ಹೋಯ್ ನಕ್ಲು ಎಂಕಲು ಏನಾಡ್ದು 1 ವರ್ಷದನೇ ಸೀನಿಯರ್ ಅದನ್ನೇ ಯಾರು ಅಂಚೆತ್ತಿನ ಒಂಜಿ ಸಂದರ್ಭ ನಾನು ಹೆಚ್ಚು ಪಾತೆರಡ ಸೂರ್ಯನ ಒಟ್ರೆ ಗರ್ವಾರು ಏನನ್ನು ಬಾರಿ ಕುಲ್ಲ ಎಂಬೆ ಎಂದದೆ ಅಂಚ ಬೊಕ್ಕ ಬೇತೆ ವಿಷಯನ ಮತ್ತು ಪಾತೆರ್ರೆ ಪೋಪುಜಿ ಊರದ ಪ್ರತಿ ಒರಿಯರ ಬಾಲೆಡ್ದೆ ಬತ್ತದು ಪರಬೇರೆ ಮುಂಟ ಎಲ್ಲೇ ಜೋಕ್ಲೆಡ್ ಬತ್ತದು ಮಲ್ಲಕ್ಲೆ ಮುಂಟ ಕ್ಷೇತ್ರ ಸ್ವಾಮಿ ಪದ್ಮನಾಭನ ಬೇಲೆ ಎನ್ನ ಇಲ್ಲದ ಬೇಲೆ ಎಂದದು ನಿಕ್ಕಲು ಬರೋಡು ಪ್ರತಿ ಒಂದು ಇಟ್ಲ ಎಂಕಲ್ನೊಟ್ಟಿಗೂ ಸೇರೋಡು ವ್ಯವಸ್ಥಾಪನಾ ಸಮಿತಿ ಭಾಳ ಎಡ್ಡೆ ಕೆಲಸ ಮಲ್ತೊಂದುಂಡು ಅವೇ ರೀತಿ ಯಾನು ವಿಶೇಷವಾದ ಎಂಕಲ್ನ
ಕಾನೂನು ಸಲಹೆ ಬೊಕ್ಕ ತಾಂತ್ರಿಕ ಸಲಹೆಗಾರನ ಸಂತೋಷ್ ಕುಲಾಲ್ ಬಹುಶಃ ಒಂದೇತ ಭಾಳ ಮಲ್ಲ ಒಂಜಿ ಜವಾಬ್ದಾರಿನವ್ರಿಗೆ ತೊಂದೇರು ಯಾಕಂದ್ರೆ ಐತೆ ಅಂಕಲು ದೇವಸ್ಥಾನದ ದುಂಬುದ ಮತ್ತು ಏನೇನು ಉಂಡೈತೆ ಅಂದಿಗಳು ಮತ್ತು ತೂವೊಂದುಲ್ಲರು ವಾಟ್ಸಪ್ ಬರ್ಪುಂಡು ಯೂಟ್ಯೂಬ್ ಬರ್ಪುಂಡು ಪೇಪರ್ ಬರೋಂದುಂಡು ಬಹುಶಃ ಪೇಪರ್ದಕ್ಕಳು ಬೊಕ್ಕ ಯೂಟ್ಯೂಬ್ದ ಬೇತೆ ಬೇತೆ ಚಾನಲ್ದಕ್ಕಳು ಎಂಕ್ಲೆಗೆ ಭಾಳ ಸಹಕಾರ ಕೊಡ್ತೇವೆ. ಉಡುಪಿ ನೀವು ಕಂಡಿರ ಅಂಚಿನ ಒಂಜಿ ಚಾನಲ್ ಉಂಡಾರು ಇಪ್ಪೋಡು ಮೂಲೆ ಮಂಜುನಾಥ್ ಕಾಮತೇರು ಅವೇ ರೀತಿ ಉದಯವಾಣಿದ ಉದಯ್ ಕುಮಾರ್ ಶೆಟ್ರು ಮೊಕಲ್ನ ಮಾತ ಸಹಕಾರನು ಯಾನು ಖಾಲಿ ಸ್ಟೇಜಿൽ ಪಂಡ ಮುಗ್ಗಿಜಿ ಆತ ಮಲ್ಲ ಒಂಜಿ ಅಕಲು ಐಕ್ ಪ್ರಚಾರ ಕೊರೊಂದುಲ್ಲೇರು ಎಂಕಲು ಒಂದೇ ಕೊಂಜಿ ಮ್ಯೂಸಿಯಂಲ ಮಲ್ಪಡೊಂದುಂಡು ನಿಕಲು ತೂಪರ್ ಇನ್ನೀತ ಅಲ್ಲಿ ಎಡಮ ಕಂಬ ಪಾಡ್ದು ಶಿಲಾನ್ಯಾಸಕ್ಕೆ ತಯಾರು ಮಲ್ದೆ ನಾವು ಪೂರ ದೇವಸ್ಥಾನದ ನಗಾರಿ ಉಪ್ಪರಿಗೆ ಎಡಿತಿನ ಕಂಬೋಲು 30 ಕಂಬದ ಒಂಜಿ ನಗಾರಿ ಉಪ್ಪರಿಗೆವು ಐಟ್ ಇಡೀ ಪುಣೆ ಮರತ ಬಹುಶಃ ಎಂಕ್ಲೆಗ್ ಮಲ್ಲ ಖರ್ಚಿಲ ಬರ್ಪುನು ಮರತವೆ ಬಹುಶಃ ಇತ್ತೇನೆ ಮಾತ ಪಟ್ಟಲ ಹ್ಯಾಂಡೆಡ್ ಒಲ್ಲೊಲ್ಲು ಏರಿಯರ್ನ ಮರ ಉಂಡು ಕೆಲವು ಮಾತ ಬರೋಂದುಂಡು ನಿಕಲು ಇತ್ತಿನಕಲು ಪನೋಡು ಅವು ಎಲ್ಲ ದೇವರನ್ನ ಸೇವೆಗೊಂಜಿ ಆಪುಂಡು ಯಾಕಂದ್ರೆ ಗೆತ್ತಿನ ಮರಟ್ ಸ್ವಲ್ಪ ಪರ್ಸೆಂಟ್ಲ ಹೆಚ್ಚಿ ಮರ ಹಾಳಾತನಂದದು ಒಂಜಿ ವಿಷಯ ಎಂಕ್ಲೆಗ್ ಗೊತ್ತಾಗ್ತಂಡು ಉಲೈಡ್ ಮತ್ತು ಅಂತ ಡ್ಯಾಮೇಜ್ ಆಗ್ತಾನೆ ಅವೇನು ಪಾಡು ಲಕ್ಕಜ್ಜಿ ಅಂಚರೆ ಬೋದು ನೂದೆಗೆ ನೂದು ಹೊಸ ಮರ ಆವುಡು ಅವಲ ನನ ಆವುಡು ಯಾಕಂದ್ರೆ ಈ ಮಾತ ತಾಪತ್ರಯದ ಮಧ್ಯಾಡೆ ನನ್ನ ಮರ ಕಡ್ಪರೆ ಪೋಂಡ ಬೊಕೊಂದವನಿದ ಸಮಸ್ಯೆ ಉಂಡು ಅವೇನು ಮಾತ ಸರಿ ಮಲ್ತೊಂದು ಕೆಲಸ ಪ್ರಾರಂಭ ಮಲ್ಪಡೊಂದು ಉಂಡು ನಿಗಲ್ನ ಮಾತ ಸಹಕಾರ ಬೋಡು ಒರಿ ಅಂದು ಒರಿ ಹತ್ತು ಒಂದೆಟ್ಟು ಮಾತ ಮದುಟು ಫಂಡ್ ಪೆರತ ಅಂಚ ಪೂರ ಜನ ಸೇರ್ದು ಪದ್ಮನಾಭನ ಸೇವೆಯನ್ನು ಮಾತ ಎಡ್ಡೆ ರೀತಿಯಲ್ಲಿ ಮಲ್ಪುಗ ಪದ್ಮನಾಭನ ನಗಾರಿ ಉಪ್ಪರಿಗೆ ಆಯನ ಪಾದ ಆಯನಾತಿ ಬೇಗ ಮೂಲು ಪ್ರತಿಷ್ಠಾಪುಲಕ ಆವಡೊಂದು ನಿಖಲಡ ಮಾತ ಕೇನೊಂದು ಅವಕಾಶಕ್ಕಾದು ಹೊಂದಿಸದು ಎನ್ನ ಪಾತೆರನ್ನು ಮುಕ್ಪವೆ. ತನ್ನ ಜನಪ್ರಿಯತೆ ಮತ್ತು ಪ್ರಭಾವದ ಮೂಲಕ ಈ ಅತಿದೊಡ್ಡ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಯಾಗಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಂತಹ ಶ್ರೀ ಕೆ ಶಾಂತಾರಾಮ ಸೂಡ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಬಂಧುಗಳೇ, ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ಮೇಧಾವಿಗಳು, ಜ್ಞಾನಿಗಳು ಹಲವಾರು ದೇಗುಲಗಳ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಮೂಲ ವಾಸ್ತುಶಿಲ್ಪಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಆ ದೇಗುಲದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ದೇಗುಲದ ವಾಸ್ತುತಜ್ಞರಾಗಿರುವ ವಿದ್ವಾನ್ ಅವಧಾನಿ ಶ್ರೀ ಸುಬ್ರಹ್ಮಣ್ಯ ಭಟ್ರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಪ್ರೀತಿಪೂರ್ವಕವಾದ ಕೋರಿಕೆ, ಅಗಾಧವಾದ ಪಾಂಡಿತ್ಯವನ್ನು ಹೊಂದಿರುವ ಮೇರು ಪ್ರತಿಭಾನ್ವಿತರು. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರಸ್ವಾಮಿಯಾದ ಅನಂತ ಪದ್ಮನಾಭ ಸ್ವಾಮಿಗೆ ಸಾಷ್ಟಾಂಗ ವಂದಿಸಿ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಪದ್ಮನಾಭ ಸ್ವಾಮಿಯ ಭಕ್ತರನ್ನು ವಂದಿಸ್ತಾ, ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವಿದ್ದೇವೆ. ಅದರ ಔಚಿತ್ಯದ ಬಗ್ಗೆ ಒಂದು 4 ಮಾತನ್ನು ನಾನು ಹೇಳ್ತೇನೆ. ತಂತ್ರಿಗಳ ಆರಂಭದಲ್ಲಿ ಹೇಳಿದ್ದಾರೆ ದೇವಸ್ಥಾನ ಅಂತಂದರೆ ಏನು, ಸಾಮಾನ್ಯವಾಗಿ ದೇವಸ್ಥಾನದ ಉಪಾಂಗಗಳ ಬಗ್ಗೆ, ಗೋಪುರದ ಬಗ್ಗೆ ಒಂದು 2 ವಿಷಯಗಳನ್ನು ನಾನು ಸ್ಪಷ್ಟಪಡಿಸ್ತೇನೆ. ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆಯಲ್ಲಿ ದೇವಸ್ಥಾನ ಎನ್ನುವಂಥದ್ದು ಅದರ ಸ್ವರೂಪ ಹೇಗೆ ಅಂತ, ಪ್ರತಿಯೊಬ್ಬರಿಗೂ ಕೂಡ ನಿತ್ಯ ದೇವರನ್ನು ಆರಾಧನೆ ಮಾಡುವ ಒಂದು ಹೊಣೆಗಾರಿಕೆ ಉಂಟು. ಅದು ನಮ್ಮ ಹಿಂದಿನವರ ಉಪದೇಶ, ದೇವರನ್ನು ಆರಾಧನೆ ಮಾಡಬೇಕು ಅಂತ. ಅದಕ್ಕೆ ವಾಕ್ಯ ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮಜಿತವ್ಯಂ. ಬೆಳಿಗ್ಗೆ ಎದ್ದು ಹಲ್ಲುಜ್ಜುವ ಹಾಗೆ, ಬೆಳಿಗ್ಗೆ ಎದ್ದು ಕಾಫಿ ಕುಡಿಯುವ ಹಾಗೆ ಅಥವಾ ಟಿಫಿನ್ ಮಾಡುವ ಹಾಗೆ ಅನಿವಾರ್ಯವಾಗಿ ಮಾಡಲೇಬೇಕಾದ ಕೆಲಸ ಯಾವುದು ಅಂತಂದರೆ 2 ಕೆಲಸ. ಒಂದು ದೇವರನ್ನು ಸ್ಮರಣೆ ಮಾಡುವುದು, ದೇವರನ್ನು ಆರಾಧನೆ ಮಾಡುವುದು. ಮತ್ತೊಂದು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಂದ ಹಿಡಿದು ನಮ್ಮ ಈ ವಂಶ, ನಾವು ಹುಟ್ಟಲಿಕ್ಕೆ ಕಾರಣವಾದಂಥ ನಮ್ಮ ಹಿಂದಿನ ಎಲ್ಲ ಪಿತೃಗಳನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಅದು ನಾವು ಮಾಡದಿದ್ದರೂ ಕೂಡ ನಮ್ಮ ದೇಹ ಅನಿವಾರ್ಯವಾಗಿ ಅದನ್ನು ಮಾಡ್ತದೆ. ಯಾರೂ ಕೂಡ ನಾನು ನೇರವಾಗಿ ಭೂಮಿಗೆ ಹುಟ್ಟಿ ಬಂದೆ ಅಂತ ಹೇಳಲಿಕ್ಕೆ ತಯಾರಿಲ್ಲ, ಅಂದರೆ ಆಗುವುದಿಲ್ಲ, ಅದು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತಂದರೆ ನನ್ನನ್ನು ಹುಟ್ಟಿಸಿದ್ದು ನನ್ನ ತಂದೆ ತಾಯಿಗಳು ಅಂತ ನಾವು ಹೇಳಲೇಬೇಕು, ಅದು ಅನಿವಾರ್ಯ. ಅದು ನಾವು ಒಪ್ಪದಿದ್ದರೂ ಅದು ಪ್ರಕೃತಿ ಆಗುವಂಥದ್ದು. ಹಾಗಾಗಿ ತಂದೆ ತಾಯಿಗಳನ್ನು ದೂರಿ ತಂದೆ ತಾಯಿಗಳಿಗೆ ಗೌರವ ಕೊಡದೆ ಇದ್ದರೆ ಆ ಮನುಷ್ಯ ಲೋಕದಲ್ಲಿ ಉದ್ಧಾರ ಅದು ಕಾಣಲಿಲ್ಲ, ಅದು ಎಲ್ಲರ ಅನುಭವದಲ್ಲುಂಟು. ಹಾಗೆ ದೇವರನ್ನು ಆರಾಧನೆ ಮಾಡದವರು ಕೂಡ ದೇವಾಲಯದ ಈ ವ್ಯವಸ್ಥೆಯ, ಈ ನಮ್ಮ ಸನಾತನ ಸಂಸ್ಕೃತಿಯ ಒಳಗೆ ಅವರನ್ನು ನಾವು ದೂರ ಇಡ್ತೇವೆ, ದೇವರನ್ನು ಆರಾಧನೆ ಮಾಡುವುದಿಲ್ಲ ಅಂತ. ಆ ದೃಷ್ಟಿಯಿಂದ ದೇವರನ್ನು ಪಿತೃಗಳನ್ನು ನಾವು ಯಾವತ್ತೂ ಕೂಡ ನೆನಪು ಮಾಡಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ
ದೇವರ ಆರಾಧನೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಅಂತ. ಹೇಗೆ ಮಾಡಬೇಕು ಎನ್ನುವಾಗ ದೇವಸ್ಥಾನ ಬರ್ತದೆ. ನಮಗೆ ವೈಯಕ್ತಿಕವಾಗಿ ದೇವರನ್ನು ಆರಾಧನೆ ಮಾಡಲಿಕ್ಕೆ ಅವಕಾಶ ಉಂಟು. ನಮ್ಮ ಮನೆಗಳಲ್ಲಿ ಒಂದು ದೇವರ ಕೋಣೆ ಅಂತ ಇರ್ತದೆ, ದೇವರ ಫೋಟೋ ಇರ್ಬೋದು, ಮೂರ್ತಿ ಇರ್ಬೋದು, ದೀಪ ಹಚ್ಚಿ ಆರಾಧನೆ ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಆರಾಧನೆ ಮಾಡ್ಬೋದು. ಅದು ವೈಯಕ್ತಿಕವಾದ ಉಪಾಸನೆ ಅಂತ ಕರೆಯುವಂಥದ್ದು. ಅದನ್ನು ನಾವು ವ್ಯಷ್ಟಿ ಅಂತ ಕರೀತೇವೆ. ಅದನ್ನು ಬಿಟ್ಟರೆ ಎಲ್ಲರೂ ಒಟ್ಟು ಸೇರಿ ದೇವರನ್ನು ಆರಾಧನೆ ಮಾಡುವಂಥದ್ದು ಸಮಷ್ಟಿಯ ಉಪಾಸನೆ ಅಂತ. ಉದಾಹರಣೆಗೆ, ನನ್ನ ಮನೆ ಮಾತ್ರ ಸೋರಿತು ಅಂತಂದರೆ, ಅಥವಾ ನನ್ನ ಮನೆಗೆ ಮಾತ್ರ ತೊಂದರೆ ಬಂತು ಅಂತಂದರೆ ನಾವೆಲ್ಲ ಒಟ್ಟು ಸೇರಿ ಪ್ರಯತ್ನ ಮಾಡಬೇಕು ಅಂತಿಲ್ಲ. ನಾನು ಒಬ್ಬನೇ ಹೋಗಿ ಅದನ್ನು ರಿಪೇರಿ ಮಾಡಲಿಕ್ಕೋ ಪ್ರಯತ್ನ ಮಾಡಲಿಕ್ಕೆ ಆಗ್ತದೆ. ಊರಿಗೊಂದು ಆಪತ್ತು ಬಂತು ಅಂತ ಅಂದ ಕೂಡಲೇ ಆ ಹೊತ್ತಿಗಾಗುವಾಗ ನಾವು ಒಬ್ಬನೇ ಮಾಡಲಿಕ್ಕೆ ಆಗುವುದಿಲ್ಲ. ಒಬ್ಬ ಮಾಡಿದರೆ ಆ ಕೆಲಸವೂ ಆಗಬೇಕು ಆಗಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೇವೆ, ಸಮಷ್ಟಿಯಾಗಿ ತೊಂದರೆ ಬಂದ ಕೂಡಲೇ ಸಮಷ್ಟಿಯಾಗಿ ಕೆಲಸ ಆಗಬೇಕಾದ್ರೆ ಎಲ್ಲ ಒಟ್ಟು ಸೇರಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅದಕ್ಕೆ ಪ್ರಯತ್ನ ಮಾಡ್ತೇವೆ, ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಈ ದೇವಸ್ಥಾನ ಎನ್ನುವಂಥದ್ದನ್ನು ಋಷಿಗಳು ರೂಪಿಸಿದ ಉದ್ದೇಶ ಏನು ಅಂತ ಕೇಳಿದರೆ ಸಮಷ್ಟಿಯ ಹಿತಕ್ಕೋಸ್ಕರ ಅಂತ. ಲೋಕ ಒಳ್ಳೆಯದಾಗಬೇಕು ಅಂತ. ನಿಮಗೆಲ್ಲ ಗೊತ್ತುಂಟೋ ಇಲ್ವೋ, ಪ್ರತಿನಿತ್ಯ ಪೂಜೆ ಆಗುವಾಗ ಪೂಜೆಯ ಕೊನೆಗೆ ಅರ್ಚಕರು ಒಂದು 3-4 ಶ್ಲೋಕಗಳನ್ನು ಹೇಳ್ತಾರೆ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ಅಪುತ್ರ ಪುತ್ರಣ ಸಂತು ಧರ್ಮಸ್ಯ ವಿಜಯೋ ಭೂಯಾಜ್ ಇತ್ಯಾದಿ 4 ಶ್ಲೋಕಗಳನ್ನು ಪ್ರತಿಯೊಂದು ದೇವಸ್ಥಾನದಲ್ಲೂ ಪೂಜೆ ಆದ ಕೂಡಲೇ ಅದು ಆಟೋಮೆಟಿಕ್ ಆಗಿ ಹೇಳ್ತಾ ಹೋಗ್ತಾರೆ. ಯಾಕೆ ನಿತ್ಯ ಹೇಳುವಂಥದ್ದು. ಅದರ ಉದ್ದೇಶ ಏನು ಅಂತ ಕೇಳಿದ್ರೆ, ದೇವಸ್ಥಾನದಲ್ಲಿ ಆಗುವ ಅಭಿಷೇಕ, ದೇವಸ್ಥಾನದಲ್ಲಿ ಆಗುವ ಪೂಜೆ, ದೇವಸ್ಥಾನದಲ್ಲಾಗುವ ಆರಾಧನೆ, ಇದು ಎಲ್ಲವೂ ಕೂಡ ಯಾರೋ ಒಬ್ಬನಿಗೋಸ್ಕರ ಅಲ್ಲ. ನಾನು ಹಣ ಕೊಟ್ಟಿದ್ದೇನೆ, ನಾನು ಯಜಮಾನ, ನನ್ನ ಉದ್ದೇಶದಿಂದ ಪೂಜೆ ಮಾಡಿ ಅಂತ ಹೇಳಿದರೂ ಕೂಡ ಅದರೊಟ್ಟಿಗೆ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಆಗ್ತದೆ. ದೇವಸ್ಥಾನ ಎನ್ನುವಂಥದ್ದು ಬಂದದ್ದೇ ಎಲ್ಲ ಲೋಕಕ್ಕೆ ಒಳ್ಳೆಯದಾಗಬೇಕು, ಊರಿಗೆ ಒಳ್ಳೆಯದಾಗಬೇಕು ಅಂತ. ಹಾಗೆ ಮನೆಗೊಂದು ತುಳಸಿ ಕಟ್ಟೆ ಇದ್ದ ಹಾಗೆ ಊರಿಗೊಂದು ತುಳಸಿ ಕಟ್ಟೆ ಇದ್ದು ದೇವಸ್ಥಾನ ಅಂತ. ಆ ದೃಷ್ಟಿಯಿಂದ ದೇವಸ್ಥಾನವನ್ನು ರೂಪುಗೊಳಿಸಿದ್ದಾರೆ. ಅಂತಹ ದೇವಸ್ಥಾನವನ್ನು ಸುಸ್ಥಿರವಾಗಿ ಕಾಪಾಡಿಕೊಂಡು ಹೋಗುವಂಥ ಹೊಣೆಗಾರಿಕೆ ಎಲ್ಲ ಭಕ್ತರದ್ದುಂಟು. ಎಲ್ಲರೂ ಗಮನಿಸಬೇಕು, ಇದು ಯಾರ ವೈಯಕ್ತಿಕವಾದ ವ್ಯವಸ್ಥೆಯಲ್ಲಿ ಅಲ್ಲ. ಪ್ರತಿಯೊಬ್ಬ ಭಕ್ತರಿಗೂ ದೇವಸ್ಥಾನವನ್ನು ಉಳಿಸಿಕೊಳ್ಳುವ, ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ, ದೇವಸ್ಥಾನಕ್ಕೆ ನಿತ್ಯ ಬಂದು ಹೋಗುವ, ದೇವರನ್ನು ಆರಾಧನೆ ಮಾಡುವಂಥ ಹೊಣೆಗಾರಿಕೆ ಉಂಟು. ಅದು ಅಧಿಕಾರ ಅಲ್ಲ, ಹೊಣೆಗಾರಿಕೆ. ಹಾಗಾಗಿ ಆ ಹೊಣೆಗಾರಿಕೆ ಇರುವುದರಿಂದ ಪ್ರತಿಯೊಬ್ಬರೂ ಕೂಡ ದೇವರ ಭಕ್ತರಾಗಿ, ಪೆರಡೂರಿನ ಊರಿನ ಜನಗಳು ಪದ್ಮನಾಭ ಸ್ವಾಮಿಯ ಭಕ್ತರಾಗಿ ದೇವಸ್ಥಾನಕ್ಕೆ ಬರಬೇಕು ಅಂತ. ಆ ದೃಷ್ಟಿಯಿಂದ ಆ ಒಂದು ಹೆಡ್ಡಿಂಗ್ ಇಟ್ಟುಕೊಂಡು ಬಂದರೆ ಬೇರೆ ಯಾವ ಸಮಸ್ಯೆ ಇರುವುದಿಲ್ಲ ಅಂತ ಹೇಳ್ತೇವೆ. ನಾವು ಯಾರೂ ಅಲ್ಲ, ನಮ್ಮ ಅಪ್ಪಮ್ಮನ ಮಕ್ಕಳು. ಅದು ಬಿಟ್ಟರೆ ಪೆರಡೂರಿನ ಅನಂತ ಪದ್ಮನಾಭ ಸ್ವಾಮಿಯ ಮಕ್ಕಳು ಎನ್ನುವ ದೃಷ್ಟಿಯಿಂದ ಎಲ್ಲರೂ ದೇವರ ಮಕ್ಕಳು ಎನ್ನುವ ದೃಷ್ಟಿಯಿಂದ ದೇವಸ್ಥಾನಕ್ಕೆ ಬಂದರೆ ಆಗ ಬೇರೆ ಯಾವುದೇ ರೀತಿಯಿಂದ ಯಾರು ನೋಡಲಿಕ್ಕಾಗೋದಿಲ್ಲ, ನೋಡಲು ವ್ಯವಸ್ಥೆ ಇಲ್ಲ. ದೇವರ ಎದುರಿನಲ್ಲಿ ಬರಬೇಕು ಅಂತ. ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳಿದ್ದಾವೆ. ಈ ಕೆಲವರ ಹತ್ರ ಎಲ್ಲ ಜಗಳ ಮಾಡಿಕೊಳ್ಬಾರ್ದು ಅಂತ ಉಂಟು ವ್ಯವಸ್ಥೆ. ಡಾಕ್ಟ್ರ್ ಹತ್ರ, ಊರಿಗೊಬ್ಬರೇ ಡಾಕ್ಟರ್ ಆದರೆ ಯಾವ ಕಾರಣಕ್ಕೂ ಅವ್ರ ಹತ್ರ ಜಗಳ ಮಾಡಿಕೊಳ್ಬಾರ್ದು. ಊರಿಗೊಬ್ಬರೇ ಲಾಯರ್ ಆದರೆ ಯಾವ ಕಾರಣಕ್ಕೂ ಅವ್ರ ಹತ್ರ ಜಗಳ ಮಾಡ್ಕೊಳ್ಬಾರ್ದು. ಊರಿನಲ್ಲಿ ಒಂದು ಮನೆಯಲ್ಲಿ ಮಾತ್ರ ಬಾವಿ ಇದ್ದು ಎಲ್ರಿಗೆ ಆ ಬಾವಿಯ ನೀರು ಬೇಕಾದರೆ ಅವನ ಹತ್ರ ಯಾವ ಕಾರಣಕ್ಕೂ ಜಗಳ ಮಾಡ್ಕೊಳ್ಬಾರ್ದು. ಹಾಗೆ ಊರಿಗೆ ಒಬ್ಬನೇ ಸ್ವಾಮಿ ಅಂತಾದರೆ ಅವನ ಹತ್ರ ಜಗಳ ಮಾಡ್ಕೊಳ್ಬಾರ್ದು ಅಂತ. ಹಾಗಾಗಿ ನಮಗೆ ಪೆರಡೂರು ಅನಂತ ಪದ್ಮನಾಭ ಸ್ವಾಮಿ. ಹಾಗಾಗಿ ಆ ದೇವರ ಸನ್ನಿಧಾನದಲ್ಲಿ ನಾವು ಯಾವತ್ತೂ ಕೂಡ ಯಾವುದೇ ಅಭಿಪ್ರಾಯ ವ್ಯತ್ಯಾಸ ಇದ್ದರೂ ಕೂಡ ಅದನ್ನು ತೋರಿಸಿಕೊಳ್ಳಬಾರದು. ಅದನ್ನು ದೇವರ ಹತ್ರ ನಿವೇದನೆ ಮಾಡಬೇಕು. ಬ್ರಹ್ಮಕಲಶ ಎಲ್ಲ ಆದ ಕೂಡಲೇ ತಂತ್ರಿಗಳು ಒಂದು ಮಾತನ್ನು ಹೇಳಲಿಕ್ಕುಂಟು. ಪ್ರಾರ್ಥನೆ, ಒಳ್ಳೆಯ ಪ್ರಾರ್ಥನೆ. ನಾವು ಅದನ್ನು ಇವತ್ತು ಮಾಡಬೇಕಾದ್ದು, ಪ್ರತಿನಿತ್ಯ ಮಾಡಬೇಕಾದ್ದು. ಏನು ಅಂತ ಕೇಳಿದರೆ, ಇಡೀ ಲೋಕದ ಅನುಗ್ರಹಕ್ಕೋಸ್ಕರವಾಗಿ ಭಗವಂತ ನೀನು ಇಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಅಷ್ಟೇ ಅಲ್ಲ, ನಿತ್ಯಕ್ಕೆ ಸಾನ್ನಿಧ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಹಾಗೆ ಮಾಭೂತ್ ಪ್ರಜಾವಿರೋಧೋಸ್ಮಿನ್, ಒಂದು ಒಳ್ಳೆಯ ಕೆಲಸ ಆಯಿತು ಅಂತಂದರೆ ಯಾರ ಮನಸ್ಸಿಗೂ ನೋವಾಗಬಾರದು ಎನ್ನುವ ದೃಷ್ಟಿಯಿಂದ ಅದನ್ನು ಪ್ರಾರ್ಥನೆ ಮಾಡಬೇಕು. ಮಾಭೂತ್ ಪ್ರಜಾವಿರೋಧೋಸ್ಮಿನ್. ಅಷ್ಟೇ ಅಲ್ಲ, ಯಜಮಾನ ಸಮೃದ್ಧತಾ. ಯಾರೆಲ್ಲ ಈ ಒಳ್ಳೆಯ ಕೆಲಸಕ್ಕೆ ಸಹಕಾರ ಮಾಡಿದ್ದಾರೆ, ಅದಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ, ನೀವು ನೋಡ್ಬೋದು ಅಲ್ಲೊಂದು ಗುಂಡಿ ಮಾಡಿಟ್ಟಿದ್ದಾರೆ. ಅಷ್ಟು ಮಾಡಲಿಕ್ಕೆ ಹಳೆಯ ಗೋಪುರವನ್ನು ತೆರವುಗೊಳಿಸಿ ಅಷ್ಟು ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಅದಕ್ಕೆ ಯಂತ್ರಗಳು ಬೇಕು, ಮನುಷ್ಯರ ಪ್ರಯತ್ನ ಬೇಕು, ಅದಕ್ಕೆ ಧೈರ್ಯ ಬೇಕು, ಆ ಸಾಮರ್ಥ್ಯ ಬೇಕು. ಆ ಎಲ್ಲ ಕೆಲಸಗಳನ್ನು ಒಬ್ಬ ಮಾಡಿದ್ದಲ್ಲ, ತುಂಬ ಜನ ಸೇರಿ ಮಾಡಿದ್ದಾರೆ. ಅವರಿಗೆಲ್ಲ ನಾವು ಕೃತಜ್ಞರಾಗಿರ್ಬೇಕು. ಯಾಕೆಂದ್ರೆ ನಾವು ಮಣ್ಣು ತೆಗಿಲಿಲ್ಲ, ಅಲ್ಲಿಂದ ನಾವು ಹಂಚು ತೆಗಿಲಿಲ್ಲ. ಆ ದೃಷ್ಟಿಯಿಂದ ಆ ಕೆಲಸಕ್ಕೆ ಯಾರೆಲ್ಲ ಉದ್ಯೋಗಿಸಿದ್ದಾರೆ ಅವರಿಗೆಲ್ಲರಿಗೆ ನಾವು ಕೃತಜ್ಞರಾಗಿರಬೇಕು. ಮುಂದೆ ಅದು ಮತ್ತೆ ನಿರ್ಮಾಣ ಆಗ್ತದೆ. ನಿರ್ಮಾಣ ಮಾಡಿದ ಪ್ರತಿಯೊಬ್ಬರಿಗೂ ನಾವು ಸ್ಮರಿಸಿಕೊಳ್ಬೇಕು. ಯಾಕೆಂದರೆ ನನಗದನ್ನು ಮಾಡಲಿಕ್ಕೆ ಆಗ್ತದೋ ಎನ್ನುವ ಪ್ರಶ್ನೆ ಅಲ್ಲ, ಆದರೆ ಆ ವ್ಯವಸ್ಥೆಯನ್ನು ನಾವು ಉಳಿಸಿಕೊಂಡಿದ್ದೇವೆ ಅಂತ. ಹಾಗೆ ಪ್ರಜಾವಿರೋಧೋಸ್ಮಿನ್ ಮಾಭೂತ್ ಯಜಮಾನ ಸಮೃದ್ಧತಾ.
ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಾತ್ವಿಕವಾಗಿ ಪ್ರಾಮಾಣಿಕವಾಗಿ ಯಾರೆಲ್ಲ ಪ್ರಯತ್ನ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬ್ರಹ್ಮಕಲಶ ಅಭಿಷೇಕ ಆಗುವಾಗ ತಂತ್ರಿಗಳು ಪ್ರಾರ್ಥನೆ ಮಾಡಿಕೊಳ್ತಾರೆ. ಆ ಪ್ರಾರ್ಥನೆ ಸತ್ಯ ಆಗಬೇಕು, ಪೆರಡೂರಿಗೆ ಶಕ್ತಿ ಬರಬೇಕು, ಎಲ್ಲರೂ ಒಟ್ಟು ಸೇರಿ ಪೆರಡೂರಿನ ಜೀರ್ಣೋದ್ಧಾರವನ್ನು ಅದನ್ನು ಮಾಡಬೇಕು ಅಂತ. ಹಾಗಾಗಿ ಈ ಜೀರ್ಣೋದ್ಧಾರದ ಪ್ರಕ್ರಿಯೆ ಅದು ಅನೇಕ ವರ್ಷದಿಂದ ಆಗ್ತಾ ಉಂಟು. ಸಂಕಲ್ಪ ತುಂಬ ವರ್ಷದ ಹಿಂದಿನಿಂದ ಆಗಿದೆ. ಒಂದು 7-8 ವರ್ಷದ ಹಿಂದಿನಿಂದ ಸಾಮಾನ್ಯ ಖಡ್ಗರಾವಣನ ಮಾಡವನ್ನು ಜೀರ್ಣೋದ್ಧಾರ ಮಾಡಿತ್ತು ಒಂದು ಕಾಲದಲ್ಲಿ. ಅದನ್ನು ಸರಿಗೊಳಿಸುವಾಗ ನಾನು ದೇವಸ್ಥಾನಕ್ಕೆ ಬಂದದ್ದು. ಆ ಹೊತ್ತಿಗೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕು. ನಾನು ಆಗಲೇ ಒಂದು ಮಾತು ಹೇಳಿದ್ದೆ, ಅದನ್ನು ಜೀರ್ಣೋದ್ಧಾರ ಮಾಡ್ಬೋದು, ಅದರ ಹೊಣೆಗಾರಿಕೆ ಅಂತ ಕೇಳಿದರೆ ಖಡ್ಗರಾವಣನ ಮಾಡೋದು ನಾವು ಇವತ್ತು ಮಾಡ್ತೇವೆ, ಆದರೆ ನಾಳೆ ನೀವು ಪುನಃ ಅಲ್ಲಿ ಒಳಗಿಂದ ಜೀರ್ಣೋದ್ಧಾರ ಮಾಡ್ತೇನೆ ಅಂತ ಹೇಳಿದರೆ ನಮಗೆ ಕಷ್ಟ ಆಗ್ತದೆ. ಅಂದರೆ ಅದನ್ನು ಹೇಗೆ ಮಾಡಬೇಕೆನ್ನೋ ಕಲ್ಪನೆ ಇಟ್ಟುಕೊಂಡ್ರೆ ಇದನ್ನು ಮಾಡ್ಬೋದು, ಇಲ್ಲದ್ರೆ ನಾಳೆ ಪುನಃ ವ್ಯತ್ಯಾಸ ಆದರೂ ಪುನಃ ಅದನ್ನು ಬಿಚ್ಚಬೇಕಾಗ್ತದೆ ಅಂತ. ಹಾಗಾಗಿ ಆ ಹೊತ್ತಿಗೆ ಸಮಗ್ರ ಜೀರ್ಣೋದ್ಧಾರವನ್ನು ದೇವಸ್ಥಾನವನ್ನು ಪರಿಶೀಲನೆ ಮಾಡಿ, ದೇವಸ್ಥಾನದ ಈ ಒಂದು ಸಣ್ಣ ವಿಷಯವನ್ನು ನಾನು ಹೇಳಬೇಕು. ಇಡೀ ಪೆರಡೂರಿನ ಆಸುಪಾಸಿನಲ್ಲಿ ಎಲ್ಲ ಕಡೆಯಲ್ಲಿ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲೆಲ್ಲ 31 ಇಂಚಿನ ಕೋಲಿರುವಂಥದ್ದು, 78.74 ಸೆಂಟಿಮೀಟರ್ನ ಕೋಲಿರುವಂಥದ್ದು. ಒಂದು ಕೋಲು ಅಂದರೆ 31 ಇಂಚು, ಇಲ್ಲಿ ಎಲ್ಲಿ ಗೊತ್ತಿರ್ತದೆ. ಆದರೆ ಕೆಲವು ದೇವಸ್ಥಾನಗಳಲ್ಲಿ, ಉದಾಹರಣೆಗೆ ಬೆಳ್ಳರ್ಪಾಡಿ ಮತ್ತು ಪೆರಡೂರು, ಇಲ್ಲಿ 72 ಸೆಂಟಿಮೀಟರ್ನ ಕೋಲು, ಸಣ್ಣ ಕೋಲ್ನಲ್ಲಿ ಮಾಡಿದ್ದಾರೆ. ಅಂದರೆ ತುಂಬ ಪ್ರಾಚೀನವಾದ್ದು ಅಂತ ಅರ್ಥ, ತುಂಬ ಪ್ರಾಚೀನವಾದ್ದು. ಹಾಗಾಗಿ 31 ಇಂಚಿನ ಕೋಲಲ್ಲ, 28.25 ಇಂಚಿನ ಕೋಲು, 72 ಸೆಂಟಿಮೀಟರ್ನ, ಕರೆಕ್ಟ್ 72 ಸೆಂಟಿಮೀಟರ್ನ ಸಣ್ಣ ಕೋಲ್ನಲ್ಲಿ ಮಾಡಿದ್ದಾರೆ. ಅಂದರೆ ತುಂಬ ಪ್ರಾಚೀನವಾದಂತಹ ದೇವಸ್ಥಾನ ಅಂತ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಆ ನಿರ್ಮಾಣಗಳಾಗಿದೆ. ಆ ಹೊತ್ತಿಗೆ ಖಡ್ಗರಾವಣನ ಮಾಡ ಆಗುವ ಹೊತ್ತಿಗೆ ಸಮಗ್ರವಾದ ದೇವಸ್ಥಾನಕ್ಕೆ ಗರ್ಭಗುಡಿ ಮತ್ತು ಸುತ್ತುಬೌಳಿಗೆಲ್ಲ ಒಂದು ಪ್ಲಾನ್ ಆಗಿ ಅದನ್ನು ಜೀರ್ಣೋದ್ಧಾರ ಮಾಡುವುದು ಒಂದು ಸಂಕಲ್ಪ ಮಾತ್ರ ಆದ್ದು. ಆ ವ್ಯವಸ್ಥೆದ ಆಗಿತ್ತು. ಕಾಲಕ್ರಮದಲ್ಲಿ ಮತ್ತೆ ಆಗಲಿಲ್ಲ. ಆ ನಂತರ ಮತ್ತೆ ಈ ಗೋಪುರದ ಜೀರ್ಣೋದ್ಧಾರ ಆಗಬೇಕು ಅಂತ ಅದೇ ಹೊತ್ತಿಗೆ ಒಲಗ ಮಂಟಪ ನಮ್ಮ ಆಲೋಚನೆ ಇರಲಿಲ್ಲ. ಅದು ಆಗುವಾಗ ಒಲಗ ಮಂಟಪವನ್ನು ಮತ್ತೆ ಮಾಡುವ ಅಂತ ಮೊನ್ನೆ ಒಲಗ ಮಂಟಪವನ್ನು ಕೂಡ ಜೀರ್ಣೋದ್ಧಾರ ಮಾಡುವಂಥ ಸಂಕಲ್ಪವನ್ನು ಈಗಿನ ಸಮಿತಿಯವರು ಮಾಡಿದ್ದಾರೆ. ತುಂಬ ಅಭಿನಂದನೆಗೆ ಅರ್ಹರು. ಯಾಕೆ ಅಂತ ಕೇಳಿದರೆ ಒಲಗ ಮಂಟಪ ನಮಗೆಲ್ಲ ಗೊತ್ತುಂಟು, ಅದು ತುಂಬ ದುಸ್ಥಿತಿಯಲ್ಲಿತ್ತು. ಹಾಗಾಗಿ ನಗಾರಿ ಗೋಪುರ ಮತ್ತು ಓಲಗ ಮಂಟಪ, ಅದಕ್ಕೆ ಪೂರ್ವ ಗೋಪುರ ಅಂತ ಹೆಸರು. ನಗಾರಿ ಅನ್ನೋದ್ರಲ್ಲಿ ಬಾರಿಸ್ತಾರೆ ಅನ್ನೋ ದೃಷ್ಟಿಯಿಂದ ನಗಾರಿ ಗೋಪುರ ಅಂತ ಹೇಳುವಂಥದ್ದು. ಆ ಪೂರ್ವದ ಗೋಪುರ ಮತ್ತು ಓಲಗ ಮಂಟಪವನ್ನು ನಾವು ಜೀರ್ಣೋದ್ಧಾರ ಮಾಡುವಂಥ ಹಂತದಲ್ಲಿದ್ದೇವೆ. ಅದು ಪೆರಡೂರು ದೇವಸ್ಥಾನದ ಒಂದು ಹೆಗ್ಗಳಿಕೆ, ಒಂದು ಹೆಮ್ಮೆ. ಯಾಕೆ ಅಂತಂದರೆ ದೇವಸ್ಥಾನಕ್ಕೆ ಪ್ರವೇಶ ಮಾಡುವಾಗ ಆ ದೇವರ ಪೂರ್ಣ ದೇವಸ್ಥಾನ ಸಮುಚ್ಚಯ ಅನ್ನುವಂಥದ್ದು ದೇವರ ಒಂದು ಶರೀರ ಅಂತ ಕಲ್ಪಿಸಿಕೊಳ್ಬೇಕಂತ. ದೇವರು ಹೇಗಿದ್ದಾನೆ ಅಂತ ಕೇಳಿದರೆ, ಒಬ್ಬ ಮನುಷ್ಯ ಆರಾಮವಾಗಿ ಎರಡೂ ಕೈಗಳನ್ನು ಚಾಚಿ ಎರಡೂ ಕಾಲುಗಳನ್ನು ಚಾಚಿ ಮಲ್ಕೊಂಡ್ರೆ ಹೇಗೆ ಕಾಣ್ತಾನೋ ಹಾಗೆ ದೇವರಿದ್ದಾನೆ ಅಂತ ಭಾವಿಸಬೇಕು ಅಂತ ಒಂದು ನಿಯಮ. ಆ ಕ್ರಮದಲ್ಲಿ ದೇವರ ಕಾಲು ಎನ್ನುವಂಥದ್ದು ಗೋಪುರ ಆಗ್ತದೆ. ದೇವರ ಶಿರಸ್ಸು ಅಥವಾ ಶಿಖೆ ಅನ್ನುವಂಥದ್ದು ಪಶ್ಚಿಮ ಗೋಪುರ ಆಗ್ತದೆ. ದೇವರ ಹೃದಯ ಅನ್ನುವಂಥದ್ದು ಗರ್ಭಗೃಹ ಆಗ್ತದೆ. ನಾಭಿ ಅನ್ನುವಂಥದ್ದು ಮಂಟಪವಾಗ್ತದೆ, ಉದರ ಮಂಟಪ ಆಗ್ತದೆ ಅಂತ. ಆ ದೃಷ್ಟಿಯಿಂದ ದೇವರನ್ನು ವಿರಾಟ್ ರೂಪದಲ್ಲಿ ಕಲ್ಪಿಸಿಕೊಳ್ಳುವಾಗ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಮಹತ್ವ ಉಂಟು. ಪೂರ್ವದ ಗೋಪುರ, ಪಶ್ಚಿಮದ ಗೋಪುರ, ಉತ್ತರದ ಗೋಪುರ, ದಕ್ಷಿಣದ ಗೋಪುರ. ನಾನು ಹೇಳಿದ್ದೇನೆ, ತುಂಬ ಸಂತೋಷದ ವಿಷಯ ಏನು ಅಂತಂದರೆ, ಪೆರಡೂರು ದೇವಸ್ಥಾನ ಒಂದು ಸಮಗ್ರವಾದ ದೇವಸ್ಥಾನ. ಅದರಲ್ಲಿ 4 ಗೋಪುರ ಉಂಟು. ಆಮೇಲೆ ಅದಕ್ಕೆ ಹೊರಗಿನ ರಥಬೀದಿ ಉಂಟು. ಆ ದೃಷ್ಟಿಯಿಂದಲೇ ನಾನು ಹಿಂದೆಯೂ ಹೇಳಿದ್ದು, ಈ ದೇವಸ್ಥಾನವನ್ನು ಮಾತ್ರ ಉಳಿಸುವುದಲ್ಲ, ಪರಿಸರವನ್ನು ಉಳಿಸಬೇಕು. ಪೆರಡೂರಿನ ರಥಬೀದಿ ಪೂರ್ತಿ ಪದ್ಮನಾಭನ ರಥಬೀದಿ ಅದು. ಹಾಗಾಗಿ ಅದು ಪೂರ್ಣವಾಗಿ ಉಳಿದ್ರೆ ದೇವಸ್ಥಾನಕ್ಕೆ ಮಹತ್ವ ಬರ್ತದೆ. ಬೇರೆ ಹತ್ತಿರದಲ್ಲಿ ಆ ದೇವಸ್ಥಾನವನ್ನು ತೋರಿಸ್ಲಿಕ್ಕೆ ಒಂದು ದೇವಸ್ಥಾನ ಇಲ್ಲ ನಮ್ಮಲ್ಲಿ. ಹೊರಗಿನ ರಥಬೀದಿ ಎನ್ನುವಂಥದ್ದು ಪೂರ್ಣವಾಗಿರುವಂಥದ್ದು. ಹಾಗಾಗಿ 4 ಗೋಪುರಗಳಿಂದ ಶೋಭಿತವಾದಂತಹ ದೇವಸ್ಥಾನ ನಮ್ಮ ಕಾಲದಲ್ಲೇ ಮತ್ತೊಮ್ಮೆ 4 ಗೋಪುರವನ್ನು ಹೊಂದಿ ಜೀರ್ಣೋದ್ಧಾರ ಸಮಗ್ರವಾಗಿ ಆಗಿದ್ದು ಕಂಗೊಳಿಸಬೇಕು. ದೇವರು ಸಂಕಲ್ಪ ಮಾಡಿದ್ದಾನೆ ಅಂತ ಭಾವಿಸಿಕೊಳ್ತೇನೆ. ಆ ದೃಷ್ಟಿಯಿಂದ ಪೆರಡೂರಿನ ಪದ್ಮನಾಭ ಸ್ವಾಮಿ ಸಂಕಲ್ಪ ಮಾಡಿ ನಮ್ಮನ್ನೆಲ್ಲ ಸೇರಿಸಿಕೊಂಡು ಆ ಗೋಪುರದ ಜೀರ್ಣೋದ್ಧಾರಕ್ಕೆ ನಮ್ಮನ್ನು ಉದ್ಯೋಗಿಸಿದ್ದಾರೆ. ಇವತ್ತು ನಾವು ಅದಕ್ಕೆ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಇವತ್ತು ಶಿಲಾನ್ಯಾಸ ಮಾಡಿದ ದಿವಸದಿಂದ ನಿರಂತರವಾಗಿ ಕೆಲಸ ಯಾವುದೇ ಅಡೆತಡೆಗಳಿಲ್ಲದೆ ಅದು ನಡೆಯಲಿ, ಅದು ಪದ್ಮನಾಭ ಸ್ವಾಮಿಯ ಪ್ರೀತ್ಯರ್ಥವಾಗಿ ನೆರವೇರಲಿ. ಪ್ರತಿಯೊಬ್ಬ ಪೆರಡೂರಿನ ಪ್ರಜೆಯ ಪೆರಡೂರಿನ ನಿವಾಸಿಗಳ ಶ್ರಮ ಮತ್ತು ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು ಈ ಕೆಲಸದಲ್ಲಾಗಲಿ. ಎಲ್ಲರೂ ಕೂಡ ಪದ್ಮನಾಭ ಸ್ವಾಮಿಯ ಭಕ್ತರಾಗಿ ದೇವಸ್ಥಾನಕ್ಕೆ ಬಂದು ಸೇವೆ ಮಾಡುವ ಹಾಗಾಗಲಿ. ಅದರ ಪುಣ್ಯ ಇಡೀ ಊರಿಗೆ ಮಳೆ ಬಂದರೆ, ಒಬ್ಬ ಪ್ರಾರ್ಥನೆ ಮಾಡಿಕೊಂಡ್ರೆ ನನಗೆ ಮಳೆ ಬರಬೇಕು ದೇವರೇ ಅಂತ ಕೇಳಿದರೆ ಅವನ ಮನೆ ಮೇಲೆ ಮಾತ್ರ ಮಳೆ ಬರುವುದಿಲ್ಲ, ಇಡೀ ಊರಿಗೆ ಮಳೆ ಬರ್ತದೆ. ಹಾಗೆ ಪೆರಡೂರು ದೇವಸ್ಥಾನದಲ್ಲಿ ಮಾಡಿದ ಪ್ರಾರ್ಥನೆ, ದೇವಸ್ಥಾನದಲ್ಲಿ ಮಾಡಿದಂತಹ ಗೋಪುರದ ಶಿಲಾನ್ಯಾಸದಿಂದ
ಪೆರಡೂರಿನ ಪ್ರತಿಯೊಬ್ಬರಿಗೂ ಕೂಡ ಸಮೃದ್ಧವಾಗಿ ಮಳೆ ಬರುವ ಹಾಗೆ ದೇವರ ಅನುಗ್ರಹ ಆಗಲಿ. ನಾವು ಎಣಿಸಿಕೊಂಡಂಥ ಕೆಲಸ ಅದು ನಿರ್ವಿಘ್ನವಾಗಿ ನೆರವೇರಿ ಪೆರಡೂರಿನ ದೇವಸ್ಥಾನ ಸಮಗ್ರವಾಗಿ ಜೀರ್ಣೋದ್ಧಾರ ಆಗಲಿ ಅಂತ. ಈ ಸಮಗ್ರವಾಗಿ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿ ಎನ್ನುವುದಕ್ಕೆ ಯಾರೂ ಆಕ್ಷೇಪ ಮಾಡಲಿಕ್ಕಿಲ್ಲ. ಅದನ್ನು ಎಲ್ಲರ ಉದ್ದೇಶ ಅದೇ, ಪೆರಡೂರು ದೇವಸ್ಥಾನ ಸಮಗ್ರವಾಗಿ ಜೀರ್ಣೋದ್ಧಾರ ಆಗಬೇಕು ಅಂತ. ಆ ದೃಷ್ಟಿಯಿಂದ ಎಲ್ಲ ಒಟ್ಟು ಸೇರಿ ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನೆಲ್ಲ ಸೇರಿಸಿಕೊಂಡು ಭಗವಂತ ಅನಂತ ಪದ್ಮನಾಭ ಸ್ವಾಮಿ ತನ್ನ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಸಮಗ್ರವಾಗಿ ಮಾಡಿಸಿಕೊಳ್ಳಿ, ಅದರ ಪುಣ್ಯ ನಮಗೆಲ್ಲ ಸೇರಿದವರಿಗೆ ಸಿಗಲಿ ಅಂತ ಭಾವಿಸ್ತಾ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡುವ ಹಂತದಲ್ಲಿ ಇವತ್ತು ತಂತ್ರಿಗಳು ಒಂದು ಅನಂತ ಪದ್ಮನಾಭನ ಸ್ಮರಣೆಯನ್ನು ನಿತ್ಯ ಮಾಡಬೇಕು ಅಂತ ಹೇಳಿದ್ದಾರೆ. ತುಂಬ ಒಳ್ಳೆಯ ಕೆಲಸ. ಯಾಕೆ ಅಂತಂದರೆ ನಾವು ಪೂರ್ಣವಾಗಿ ತೊಡಗಿಸಿಕೊಳ್ಳದೆ ಯಾವ ಕೆಲಸವೂ ಆಗುವುದಿಲ್ಲ. ನಿತ್ಯ ಆ ಸ್ಮರಣೆ ಇದ್ದದ್ರಿಂದ ನಮ್ಮಲ್ಲಿ ಒಂದು ಈಡುಗಟ್ಟಿಡುವುದು ಅಂತ ಉಂಟು. ಆಗ ಹೇಳ್ತೇವೆ ಸಂಕಲ್ಪ ಮಾಡುವಾಗ ಒಂಚೂರು ಅಕ್ಕಿಯನ್ನು, ಒಂದು ಅರಸಿನ ಕೋಡನ್ನು, ಒಂದು ಉಂಗುರವನ್ನು ತೆಗೆದಿಡಿ ಅಂತ. ಉಂಗುರ ತೆಗೆದಿಡಿದು ಯಾಕೆ ಅಂತಂದರೆ ಪ್ರತಿದಿನ ನೆನಪಾಗಬೇಕು, ನನ್ನ ಕೈಯಲ್ಲಿ ಉಂಗುರ ಇಲ್ಲ, ನಾನು ಆ ಕೆಲಸ ಮಾಡ್ತೇನೆ ಅಂತ ಎಣಿಸ್ಕೊಂಡಿದ್ದೇನೆ ಅಂತ. ಹಾಗೆ ಇವತ್ತು ನಾವು ಒಂದು ಉಂಗುರ ತೆಗೆದಿಟ್ಟ ಹಾಗೆ ಪ್ರತಿನಿತ್ಯ ಪದ್ಮನಾಭ ಸ್ವಾಮಿಗೆ ನಮಸ್ಕಾರ ಮಾಡುವ. ನಮ್ಮ ಧೀಶಕ್ತಿಯಿಂದ, ನಮ್ಮ ಸಂಕಲ್ಪ ಶಕ್ತಿಯಿಂದ, ನಮ್ಮ ಸಂಕಲ್ಪದಿಂದಲೇ ದೇವರ ಅನುಗ್ರಹದಿಂದ ಆ ಕೆಲಸ ಅದು ಆಗಬೇಕು, ಅದು ಆಗಲಿ ಅಂತ ಹೇಳ್ತಾ ಮತ್ತೊಂದು ದಿವಸ ನಾವೆಲ್ಲ ಹೀಗೆ ಮತ್ತೊಮ್ಮೆ ಒಟ್ಟು ಸೇರಿ ಇದೇ ವೇದಿಕೆಯಲ್ಲಿ ಕುಳಿತುಕೊಂಡು ಸಮಗ್ರವಾದ ದೇವಸ್ಥಾನ ಜೀರ್ಣೋದ್ಧಾರ ಆಗುವ ಕ್ಷಣವನ್ನು, ಸಂತೋಷವನ್ನು ಅನುಭವಿಸುವ ಅಂತ ಹೇಳ್ತಾ ಆ ದಿವಸ ಆದಷ್ಟು ಶೀಘ್ರವಾಗಿ ಬರಲಿ. ಅದಕ್ಕೆ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಎಲ್ಲರಿಗೆ ದೇವರ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣ. ಅಗಾಧವಾದ ಪಾಂಡಿತ್ಯದ ಮೂಲಕ ದೇವಸ್ಥಾನದ ಪರಿಕಲ್ಪನೆಯನ್ನ ನಮ್ಮೆಲ್ಲರಿಗೂ ಅರ್ಥ ಆಗುವಂತೆ ಬಿಚ್ಚಿಟ್ಟಂತಹ ಅವಧಾನಿಗಳಾದ ಸುಬ್ರಹ್ಮಣ್ಯ ಭಟ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಈಗಾಗಲೇ ಸುಬ್ರಹ್ಮಣ್ಯ ಭಟ್ ಅವರು ತಿಳಿಸಿದಂತೆ ಅನಂತ ದೀಕ್ಷಾವಿಧಿ, ಇದರಲ್ಲಿ ಭಾಗವಹಿಸುವ ಎಲ್ಲ ಭಕ್ತಾಭಿಮಾನಿಗಳು ದೇವಳದ ಮುಂಭಾಗದಲ್ಲಿ ಕೌಂಟರನ್ನು ತೆರೆದಿದ್ದಾರೆ. ಅಲ್ಲಿ ದೀಕ್ಷಾಪತ್ರ ಮತ್ತು ಗೋಪಿ ಚಂದರವನ್ನು ನೀಡಲಾಗ್ತದೆ. ಎಲ್ಲ ಭಕ್ತಾಭಿಮಾನಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಿ ಹೋಗುವಾಗ ಅದನ್ನು ಪಡೆದುಕೊಂಡು ಹೋಗಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಸಭಾ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಬಡಗುತಿಟ್ಟಿನ ಖ್ಯಾತ ಭಾಗವತರಾದಂತಹ ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಅವರ ಬಳಗದವರಿಂದ ಯಕ್ಷಗಾನ ವೈಭವ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಈಗಾಗಲೇ ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಮತ್ತು ಅವರ ಬಳಗದವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಮುಂದಿನ ಹಂತ, ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು, ನಮ್ಮ ದೇಗುಲದ ಸರ್ವಾಂಗೀಣ ಅಭಿವೃದ್ಧಿಯ ನೇತೃತ್ವವನ್ನು ವಹಿಸಿಕೊಂಡಿರುವ ನಮ್ಮ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ಪ್ರಮೋದ್ ರೈ ಪಳಜ್ ಇವರು ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಕಳಕಳಿಯ ಕೋರಿಕೆ. ಶ್ರೀ ಅನಂತ ಪದ್ಮನಾಭ ದೇವರನ್ನು ವಂದಿಸುತ್ತಾ ಈ ಕ್ಷೇತ್ರದ ಸಮಗ್ರ ಜೀರ್ಣೋದ್ಧಾರದ ಬಗ್ಗೆ ಇವತ್ತು ಶಿಲಾನ್ಯಾಸವನ್ನು ನೆರವೇರಿಸಿದ್ದೇವೆ. ಇಲ್ಲಿ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಅತಿಥಿ ಗಣ್ಯರಿಗೆ ನಾನು ಸತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಈ ಕ್ಷೇತ್ರದ ಸಮಗ್ರ ಜೀರ್ಣೋದ್ಧಾರದ ಬಗ್ಗೆ, ಈ ದೇವಸ್ಥಾನದ ರಾಜಗೋಪುರವನ್ನು ತೆರವುಗೊಳಿಸಲಿಕ್ಕೆ ಊರಿನ ಪ್ರತಿಯೊಬ್ಬ ಭಕ್ತರು ನಮಗೆ ಸಹಕಾರವನ್ನು ಕೊಟ್ಟು ದೇವಸ್ಥಾನದಿಂದ 10 ಪೈಸವೂ ತೆಗೆಯದೆ ಈ ಊರಿನವರೇ ಒಟ್ಟು ಸೇರಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅನಂತ ಪದ್ಮನಾಭನ ಕೃಪೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ದೇವರ ಶಕ್ತಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಸಾಧಾರಣ ಏನಂತ ಅದು ಗೊತ್ತು ಮಾಡ್ತಾನೆ. ಯಾಕೆ ಈ ಮಾತು ಹೇಳಿದ್ದೇನೆ ಅಂತ ಹೇಳಿದರೆ, ಅವನು ಸ್ವಲ್ಪ ನಿಧಾನವಾಗಿ ಯಾರಿಗಾದರೂ ಇದು ಮಾಡುವುದು. ಆದರೆ ದೇವರು ಮಾತ್ರ, ನಮ್ಮ ದೇವರು ಒಳ್ಳೆ ದೇವರು. ನಮಗೆ ಅದರ ಮೇಲೆ ನಂಬಿಕೆ ಉಂಟು. ನಮಗೆ ಈಗ ಆರೋಗ್ಯ ಆಗಿರ್ಬೋದು, ಕಾಲು ನೋವು ಆಗಿರ್ಬೋದು. ನಾನು ಹೇಳ್ತೇನೆ, ನನಗೆ ದೇವರ ಕೃಪೆಯಿಂದ ನಾವು ಇಲ್ಲಿವರೆಗೆ ಬಂದಿದ್ದೇನೆ, ತೊಂದರೆ ಇಲ್ಲ. ಆದ್ದರಿಂದ ನಮಗೆ ದೇವರು ಇನ್ನೂ ಸಹ ಆ ಕೆಲಸ ಮಾಡುವ ಶಕ್ತಿ ಕೊಡ್ತಾನೆ ಅಂತ ನಮಗೆ ನಂಬಿಕೆ ಉಂಟು. ನಾವು ಸಮಗ್ರ ಜೀರ್ಣೋದ್ಧಾರಕ್ಕಾಗಿ ಊರಿನ ಜನರು ಎಲ್ಲರೂ, ಊರಿನ ಭಕ್ತರು, ಪರ ಊರಿನವರು ನಮಗೆ ಒಂದು ಸಹಕಾರ ಕೊಟ್ಟು ಅವರಿಗೆ ಶ್ರೀ ಕ್ಷೇತ್ರ ಅನಂತ ಪದ್ಮನಾಭ ಸ್ವಾಮಿ ಅನುಗ್ರಹ ಮಾಡಿ ನಮ್ಮ ಜೀರ್ಣೋದ್ಧಾರಕ್ಕೆ ಒಂದು ಒಳ್ಳೆಯ
ದಾನಿಯ ಕೊಡುಗೆಯನ್ನು ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಪದ್ಮನಾಭ. ಅಧ್ಯಕ್ಷೀಯ ಭಾಷಣವಾಗಿ ಭಾವನಾತ್ಮಕವಾಗಿ ಮಾತನಾಡಿದಂತಹ ಪಳಜೆ ಪ್ರಮೋದ್ ರೈ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ನಮ್ಮ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯ ಬಂಧುಗಳು ಇದೆಲ್ಲ ಮಾತನಾಡುವ ಹೊತ್ತು, ಅದಕ್ಕಾಗಿ ಬರುತ್ತೇವೆ ಇನ್ನೊಂದು ಹೊತ್ತು ಎಂದು ಮನಸ್ಸಲ್ಲಿ ಶುಭ ಹಾರೈಸಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಿ ಸಭಾಧ್ಯಕ್ಷರ ಅನುಮತಿಯನ್ನ ಕೇಳಿಕೊಂಡು ಈ ಸಭಾ ಕಾರ್ಯಕ್ರಮದ ವಂದನಾರ್ಪಣೆ ಇದನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ ಟ್ರಸ್ಟಿ ಸಂತೋಷ್ ಕುಲಾಲ್ ಇವರು. ಪೆರಡೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ನಗಾರಿ ಗೋಪುರ ಶಿಲಾನ್ಯಾಸ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ನಾವು ಮುಗಿಸುವ ಹಂತದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರ ಮುಖೇನ ಶಿಲಾನ್ಯಾಸವನ್ನು ನೆರವೇರಿಸಿ ಇವತ್ತು ಸಂಭ್ರಮದಲ್ಲಿದ್ದೇವೆ. ಹಾಗಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮೆಲ್ಲರಿಗೂ ಕೂಡ ಶುಭಾಶಂಸನೆಯನ್ನು ನೀಡಿರ್ತಕ್ಕಂಥ ದೇವಳದ ಪ್ರಮುಖ ತಂತ್ರಿಗಳು ವಿದ್ವಾನ್ KP ಕುಮಾರಗುರು ತಂತ್ರಿ ಅವರಿಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಮತ್ತು ಊರಿನ ಭಕ್ತರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಸಭಾ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಮೋದ್ ರೈ ಪಳಜೆ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಆಗಮಿಸಿ ನಮ್ಮೆಲ್ಲರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿರ್ತಕ್ಕಂಥ ಮಣಿಪಾಲ ಮಾಹೆಯ ಸಹ ಕುಲಾಧಿಪತಿಗಳಾಗಿರುವಂಥ ಡಾಕ್ಟರ್ HS ಬಳ್ಳಾಲ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈಗಾಗಲೇ ಸಮಗ್ರ ಜೀರ್ಣೋದ್ಧಾರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಕೂಡ ಆಗಮಿಸಿ ನಮ್ಮೆಲ್ಲರೂ ಕೂಡ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ವ್ಯವಸ್ಥಾಪನಾ ಸಮಿತಿಗೆ ಮಾರ್ಗದರ್ಶಕರಾದಂಥ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರು ನಮ್ಮ ಮಾಜಿ ಸಚಿವರು, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಕಾಪು ಕ್ಷೇತ್ರದ ಮಾಜಿ ಶಾಸಕರು ಕೂಡ ಆಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಲಾಲಾಜಿ ಮೆಂಡನ್ ಅವರಿದ್ದಾರೆ, ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಆಗಮಿಸಿ ನಮಗೆ ಮುಂದಿನ ಸಮಗ್ರ ಜೀವನೋದ್ಧಾರ ಬಗ್ಗೆ ನನ್ನ ಸಂಪೂರ್ಣ ಸಹಕಾರ ಇದೆ ಅನ್ನುವ ಮಾತನಾಡಿರುವಂಥ ಶ್ರೀ ಕಿಶೋರ್ ಆಳ್ವ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪೆರಡೂರಿನ ಧಾರ್ಮಿಕ ಮುಖಂಡರು ಕೂಡ ಇನ್ನೊಂದು ವಿಶೇಷ ಏನು ಕೇಳಿದರೆ, ಈ ವರ್ಷ ನಾವು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮ 49ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮುಂದಿನ ವರ್ಷ 50ರ ಸಂಭ್ರಮದಲ್ಲಿದ್ದೇವೆ. ಆ ಒಂದು ಗಣೇಶೋತ್ಸವ ಸಮಿತಿಯನ್ನು ಯುವಕ ಸಂಘವನ್ನು ಸತತ 49 ವರ್ಷಗಳಿಂದ ನಿರಂತರವಾಗಿ ಈ ದೇಗುಲದ ಮುಂಭಾಗದಲ್ಲಿ ನಿರ್ವಹಿಸಿಕೊಂಡು ಬಂದಿರುವಂಥ ನಮ್ಮ ಎಲ್ಲರ ಮಾರ್ಗದರ್ಶಕರು, ಈ ಸಮಗ್ರ ಜೀರ್ಣೋದ್ಧಾರದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶಾಂತರಾಮ ಸೂಡ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ದೇವಾಲಯದ ವಾಸ್ತು ತಜ್ಞರು ಈಗಾಗಲೇ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬಹಳಷ್ಟು ದೇವಸ್ಥಾನಗಳ ಅಭಿವೃದ್ಧಿಯನ್ನು ಅವರ ಶೈಲಿಯಲ್ಲಿ ಅವರ ವಾಸ್ತು ತಜ್ಞರ ಮುಖಾಂತರ ಜೀರ್ಣೋದ್ಧಾರಗೊಂಡಿದೆ. ನಮ್ಮ ದೇವಾಲಯದ ವಾಸ್ತು ತಜ್ಞರಾಗಿರುವಂಥ ವಿದ್ವಾನ್ ಅವಧಾನಿ ಶ್ರೀ ಸುಬ್ರಹ್ಮಣ್ಯ ಭಟ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ದೇವಾಲಯದ ಅರ್ಚಕರಾದಂಥ ರಘುಪ್ರಸಾದ್ ಅಡಿಗ ಅವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನಮ್ಮ ನಗಾರಿ ಗೋಪುರದ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಕೂಡ ಆಗಮಿಸಿದ್ದಾರೆ ಶ್ರೀಯುತ ಸುಜೇಶ್ ಶೆಟ್ಟಿ ಅವರು, ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೆ, ಸಲಹೆಗಾರರಿಗೆ ಹಾಗೂ ಪ್ರಮುಖವಾಗಿ ಸ್ವಾಗತ ಸಮಿತಿಯ ಸಂಚಾಲಕರಿಗೆ, ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರಿಗೆ ಹಾಗೂ ನಿನ್ನೆಯಿಂದ ನಮಗೆ ಭಾಳಷ್ಟು ದಿನಗಳಿಂದ ನಮಗೆ ಸಹಕಾರವನ್ನು ನೀಡುತ್ತಾ ಬಂದಿರುವಂಥ ಆರಕ್ಷಕ ಠಾಣೆಯ ಎಲ್ಲ ಅಧಿಕಾರಿಗಳಿಗೆ, ಪ್ರಮುಖವಾಗಿ ಹಿರಿಯಡ್ಕ
ಪೊಲೀಸ್ ಠಾಣೆಯ ಉಪನಿರೀಕ್ಷಕರಂತ ಪುನೀತ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರಿಗೂ ಮೀಡಿಯಾದವರಿಗೂ ಈಗಲೇ ಲೈವ್ ಕೂಡ ಆಗ್ತದೆ, ಅದೆಲ್ಲ ಮಾಧ್ಯಮದವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಭಾಳ ವಿಶೇಷವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ನಮ್ಮ ದೇವಳದ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂಥ ಗುರುರಾಜ್ ಪಿ ಸರ್ ಅವರಿಗೆ. ಯಾಕಂದರೆ ಅವರಿಗೆ ಕೂಡ ಬಹಳಷ್ಟು ಒತ್ತಡಗಳು ಇದ್ರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ. ಹಾಗೆ ಅವರಿಗೆ ನಮ್ಮೆಲ್ಲರ ವ್ಯವಸ್ಥಾಪನಾ ಸಮಿತಿ ಊರ ಪರವಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಬ್ರಹ್ಮವರ ವೃತ್ತ ನಿರೀಕ್ಷಕರು ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಆಗಮಿಸ್ತಾರೆ, ಅವರನ್ನು ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಮೊನ್ನೆಯಿಂದ ಪೂರ್ವ ತಯಾರಿಯನ್ನು ಮಾಡಲಿಕ್ಕೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಯಾರಿಯನ್ನು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲ ಊರಿನ ಸ್ವಯಂ ಸೇವಕ ಬಂಧುಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಎಲ್ಲ ಇಲ್ಲಿನ ಅರ್ಚಕ ವರ್ಗದವರು, ಚಾಕರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಮತ್ತೆಲ್ಲ ಪೆರಡೂರಿನ ನಾಗರಿಕ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಪದ್ಮನಾಭ. ಆರಕ್ಷಕ ವಿಭಾಗದ ಉನ್ನತ ಅಧಿಕಾರಿ ಸರ್ ಪ್ರಭು ಡಿಕೆ ಇವರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸಿಕೊಂಡು ಸುಮಧುರವಾದ ಧ್ವನಿವರ್ಧಕದ ವ್ಯವಸ್ಥೆಗಾಗಿ ವಾಸುಕಿ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಪೆರಡೂರು ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸಿ ಸಭಾಧ್ಯಕ್ಷರ ಅನುಮತಿಯನ್ನು ಕೇಳಿಕೊಂಡು ಈ ಒಂದು ಸಭಾ ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳುತ್ತಿದ್ದೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಅನಂತ ಅನಂತ ವಂದನೆಗಳು. ದೇಗುಲದ ಪುಷ್ಕರಣಿಯ ಸಮೀಪ ದೀಕ್ಷಾಪತ್ರ ಮತ್ತು ಗೋಪಿಚಂದನವನ್ನು ವಿತರಿಸಲಾಗ್ತಾ ಇದೆ. ಸದ್ಭಕ್ತ ಬಂಧುಗಳು ಅದನ್ನು ಪಡೆದುಕೊಂಡು ಆ ಒಂದು ಧಾರ್ಮಿಕ ಕಾರ್ಯದಲ್ಲೂ ಭಾಗಿಗಳಾಗಬೇಕಾಗಿ ವಿಜ್ಞಾಪಿಸಿಕೊಳ್ಳುತ್ತಾ, ಈವರೆಗೆ ಮಾತಿನ ಲೋಕ ಮುಂದೆ ನಿಮ್ಮೆಲ್ಲರನ್ನ ಯಕ್ಷ ಲೋಕಕ್ಕೆ ಕೊಂಡೊಯ್ಯಲಿದ್ದಾರೆ. ಯಕ್ಷ ಲೋಕದಲ್ಲಿ ಬಲುದೊಡ್ಡ ಹೆಸರು ಹಾಗೂ ಅವರ ಬಳಗದವರಿಂದ ಯಕ್ಷ ಗಾನ ವೈಭವ. ವೈಭವ ಕಾರ್ಯಕ್ರಮದಲ್ಲಿ ಪ್ರಬುದ್ಧರಾಗಿರುವ ರಾಮಕೃಷ್ಣ ಹಿಲ್ಲೂರವರನ್ನು ಕೂಡ ಗುರುತಿಸಿಕೊಂಡು ಗೌರವಿಸಿಕೊಳ್ಳುತ್ತಾ ಮುಂದೆ ಅವರುಗಳ ಸ್ವರ ಮಾಧುರ್ಯದೊಂದಿಗೆ ಯಕ್ಷ ಗಾನ ವೈಭವ. ಹಾಗೆ ಇಷ್ಟರವರೆಗೆ ತನ್ನ ಸುಶ್ರಾವ್ಯವಾದ ಕಂಠದ ಮೂಲಕ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ಖ್ಯಾತ ನಿರೂಪಕರು ಮಾನ್ಯ ಸತೀಶ್ ಚಂದ್ರ ಶೆಟ್ಟಿ ಚಿತ್ರಪಾಡಿ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವೇದಿಕೆಯಲ್ಲಿ ಇನ್ನು ಮುಂದಕ್ಕೆ ಯಕ್ಷಗಾನ ವೈಭವ ನಡೀಲಿಕ್ಕಿದೆ. ಹಾಗೆ ನಮ್ಮ ತಂತ್ರಿಗಳಾದ ಶ್ರೀಮಾನ್ KP ಕುಮಾರಗುರು ತಂತ್ರಿಯವರ ಅನಂತ ದೀಕ್ಷಾ ವಿಧಿಯ ಪರಿಕಲ್ಪನೆಯ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ನೋಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಂತರ ಕೈ ಮುಗಿದುಕೊಂಡು ಋಷಿಭ್ಯೋ ನಮಃ, ಮಂತ್ರದ್ರಷ್ಟಾರ ಋಷಿಗಳಿಗೆ ನಮಸ್ಕಾರ, ಛಂದೋಭ್ಯೋ ನಮಃ, ಮಂತ್ರದ ಛಂದಸ್ಸುಗಳಿಗೆ ನಮಸ್ಕಾರ. ನಂತರ ಧ್ಯಾನ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಶ್ರೀ ಅನಂತ ಪದ್ಮನಾಭ ದೇವರ ಬಿಂಬವನ್ನು ಹೃದಯದಲ್ಲಿಟ್ಟುಕೊಳ್ಳೋಣ. ಶಿರಸ್ಸಿನ ಹಿಂಭಾಗದಲ್ಲಿ ಶೇಷನನ್ನು ಧರಿಸಿದ ಶಂಖ ಚಕ್ರ ಗದಾಧಾರಿಯಾದ
ದಿವ್ಯ ಮೂರ್ತಿಯಾದ ಕದಳೀ ಪ್ರಿಯನಾದ ಹಾಲುಂಡ ದೇವರಾದ ಶ್ರೀ ಅನಂತ ಪದ್ಮನಾಭ ದೇವರನ್ನು ಧ್ಯಾನಿಸುತ್ತೇನೆ. ಮಂತ್ರ ಜಪ: ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭಾಯ ನಮಃ. 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 ಈ ರೀತಿಯಾಗಿ ಪ್ರತಿನಿತ್ಯವೂ ಪದ್ಮನಾಭನನ್ನು ಧ್ಯಾನಿಸುತ್ತಾ ಜಪಿಸೋಣ. ಪ್ರತಿದಿನವೂ ಈ ಮಂತ್ರವನ್ನು ಜಪಿಸಿದ ನಂತರ ಜಪ ಸಂಖ್ಯೆಯನ್ನು ಹಿಂಭಾಗದಲ್ಲಿರುವ ಕೋಷ್ಟಕದಲ್ಲಿ ಬರೆದಿಟ್ಟುಕೊಳ್ಳಬೇಕು. ಪ್ರತಿ ಸಾರಿ ಮಂತ್ರ ಪಠಿಸುವಾಗಲೂ ಅನಂತ ಪದ್ಮನಾಭನನ್ನು ಕಣ್ಣುಮುಚ್ಚಿ ಧ್ಯಾನಿಸಿಕೊಳ್ಳಬೇಕು. ಮೈಲಿಗೆಗಳು, ಅಶೌಚ ಬಂದಾಗ ಶುದ್ಧಿಯಾಗುವ ತನಕ ಈ ಜಪ ಮಾಡುವುದು ಬೇಡ. 48 ದಿವಸಕ್ಕೆ ಈ ಮಂತ್ರ ಒಂದು ಆವೃತ್ತಿ, ಒಂದು ಮಂಡಲ ಮುಗಿಯುತ್ತದೆ. ನಂತರ ಮತ್ತೆ ಪುನಃ ಜಪ ಆರಂಭ ಮಾಡೋಣ. ಬದುಕಿನ ಉದ್ದಕ್ಕೂ ಈ ಜಪವನ್ನು ನಾವು ಸಾಗಿಸೋಣ. ಜ ಎಂದರೆ ಜನ್ಮಾಂತರದ, ಪ ಎಂದರೆ ಪಾಪ ಎಂದರ್ಥ. ಜಪ ಎಂದರೆ ಜನ್ಮಾಂತರದ ಪಾಪವನ್ನು ಕಳೆದುಕೊಳ್ಳುವ ದೊಡ್ಡ ಸಾಧನ, ಅದನ್ನು ಜಪ ಎನ್ನಲಾಗಿದೆ. ನಾನು ಮಾಡುವಂತಹ ಈ ಪದ್ಮನಾಭನ ಜಪದಿಂದ ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರು ಸುಪ್ರೀತರಾಗಲಿ. ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರು ಜೀರ್ಣೋದ್ಧಾರಗೊಳ್ಳಲಿ. ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಕರುಣಿಸಲಿ. ಲೋಕಕ್ಕೂ ಹಿತವನ್ನುಂಟು ಮಾಡಲಿ. ಸರ್ವರಿಗೂ ಒಳಿತಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಮೊದಲಾಗಿ ಸಂಕಲ್ಪ ಮಾಡೋಣ. ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಜೀರ್ಣೋದ್ಧಾರವೇ ನನ್ನ ದೀಕ್ಷೆ. ಜಪಾರಂಭದ ಮೊದಲು ಬೆಳಗ್ಗೆ ಮತ್ತು ಸಂಜೆ ಸ್ನಾನಾನಂತರ ಶ್ರೀದೇವರ ಗೋಪೀ ಗಂಧವನ್ನು ಹಣೆಗೆ ಹಚ್ಚಿಕೊಳ್ಳಬೇಕು. ನಂತರ ಕೈ ಮುಗಿದುಕೊಂಡು ಋಷಿಭ್ಯೋ ನಮಃ, ಮಂತ್ರದ್ರಷ್ಟಾರ ಋಷಿಗಳಿಗೆ ನಮಸ್ಕಾರ. ಛಂದೋಭ್ಯೋ ನಮಃ, ಮಂತ್ರದ ಛಂದಸ್ಸುಗಳಿಗೆ ನಮಸ್ಕಾರ. ನಂತರ ಧ್ಯಾನ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಶ್ರೀ ಅನಂತ ಪದ್ಮನಾಭ ದೇವರ ಬಿಂಬವನ್ನು ಹೃದಯದಲ್ಲಿಟ್ಟುಕೊಳ್ಳೋಣ. ಶಿರಸ್ಸಿನ ಹಿಂಭಾಗದಲ್ಲಿ ಶೇಷನನ್ನು ಧರಿಸಿದ ಶಂಖ ಚಕ್ರ ಗದಾಧಾರಿಯಾದ ದಿವ್ಯ ಮೂರ್ತಿಯಾದ ಕದಳೀ ಪ್ರಿಯನಾದ ಹಾಲುಂಡ ದೇವರಾದ ಶ್ರೀ ಅನಂತ ಪದ್ಮನಾಭ ದೇವರನ್ನು ಧ್ಯಾನಿಸುತ್ತೇನೆ. ಮಂತ್ರ ಜಪ: ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭಾಯ ನಮಃ.
ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭಾಯ ನಮಃ. ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭಾಯ ನಮಃ. ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭಾಯ ನಮಃ. ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭಾಯ ನಮಃ. ಈ ರೀತಿಯಾಗಿ ಪ್ರತಿನಿತ್ಯವೂ ಪದ್ಮನಾಭನನ್ನು ಧ್ಯಾನಿಸುತ್ತಾ ಜಪಿಸೋಣ. ಪ್ರತಿದಿನವೂ ಈ ಮಂತ್ರವನ್ನು ಜಪಿಸಿದ ನಂತರ ಜಪ ಸಂಖ್ಯೆಯನ್ನು ಹಿಂಭಾಗದಲ್ಲಿರುವ ಕೋಷ್ಟಕದಲ್ಲಿ ಬರೆದಿಟ್ಟುಕೊಳ್ಳಬೇಕು. ಪ್ರತಿ ಸಾರಿ ಮಂತ್ರ ಪಠಿಸುವಾಗಲೂ ಅನಂತ ಪದ್ಮನಾಭನನ್ನು ಕಣ್ಣುಮುಚ್ಚಿ ಧ್ಯಾನಿಸಿಕೊಳ್ಳಬೇಕು. ಮೈಲಿಗೆಗಳು ಅಶೌಚ ಬಂದಾಗ ಶುದ್ಧಿಯಾಗುವ ತನಕ ಈ ಜಪ ಮಾಡುವುದು ಬೇಡ. 48 ದಿವಸಕ್ಕೆ ಈ ಮಂತ್ರ ಒಂದು ಆವೃತ್ತಿ, ಒಂದು ಮಂಡಲ ಮುಗಿಯುತ್ತದೆ. ನಂತರ ಮತ್ತೆ ಪುನಃ ಜಪ ಆರಂಭ ಮಾಡೋಣ. ಬದುಕಿನ ಉದ್ದಕ್ಕೂ ಈ ಜಪವನ್ನು ನಾವು ಸಾಗಿಸೋಣ. ಜ ಎಂದರೆ ಜನ್ಮಾಂತರದ, ಪ ಎಂದರೆ ಪಾಪ ಎಂದರ್ಥ. ಜಪ ಎಂದರೆ ಜನ್ಮಾಂತರದ ಪಾಪವನ್ನು ಕಳೆದುಕೊಳ್ಳುವ ದೊಡ್ಡ ಸಾಧನ, ಅದನ್ನು ಜಪ ಎನ್ನಲಾಗಿದೆ. ನಾನು ಮಾಡುವಂತಹ ಈ ಪದ್ಮನಾಭನ ಜಪದಿಂದ ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರು ಸುಪ್ರೀತರಾಗಲಿ. ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರು ಜೀರ್ಣೋದ್ಧಾರಗೊಳ್ಳಲಿ. ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಕರುಣಿಸಲಿ. ಲೋಕಕ್ಕೂ ಹಿತವನ್ನುಂಟು ಮಾಡಲಿ. ಸರ್ವರಿಗೂ ಒಳಿತಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಾಗತಿಸಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಜನ್ಸಾಲೆ ರಾಘವೇಂದ್ರ ಆಚಾರ್ಯರಿಗೆ ಶಾಲನ ಹೊದಿಸಿ ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೋರ್ವ ಭಾಗವತರು ಹಿಲ್ಲೂರು ರಾಮಕೃಷ್ಣ, ಅವರಿಗೂ ಕೂಡ ಇನ್ನು ಮುಂದಕ್ಕೆ ನಮ್ಮೆಲ್ಲರನ್ನ ಯಕ್ಷಲೋಕಕ್ಕೆ ತಮ್ಮ ಗಾನ ವೈಭವದ ಮೂಲಕ ಕೊಂಡೊಯ್ಯಲಿರುವಂತಹ ಹೆಮ್ಮೆಯ ಕಲಾವಿದರಿಗೆ ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯ ಸ್ವಾಗತವನ್ನು ಬಯಸ್ತಾ ವೇದಿಕೆಯನ್ನು ಅವರಿಗೆ ಬಿಟ್ಟು ಕೊಡ್ತಾ ಇದ್ದೇವೆ.
ಶ್ರೀ ಗುರು ಗಣಾಧಿಪತಯೇ ನಮಃ. ಗಜಮುಖ ಗಣಪಗೆ ಗಜಮುಖ ಗಣಪಗೆ ಚೆಲ್ವ ಜಗ ವಂದಿತಾಗೆ ಆರಾಧಿಯೇ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಾಗೆಯೋ ಗಣಪಗೆಯೋ ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯೂ ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯೂ ಎಳ್ಳುಂಡೋಳಿಗೆ ಕಪ್ಪು ಮೆನುವ ಬಗೆ ಬೆಳ್ಳಿಯ ಕಿರುಗಜ್ಜೆಯನ್ನು ಕಟ್ಟಿ ಕುಣಿವಂತ ಕಿರುದೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಾಗೆ ಗಣಪಗೆ ದೇವಾದಿಗಳಾಯೋ ಕೈಯೋ ಅಪ್ಪವ ಗೊಂಬಗೆ ದಾವಾಗ್ನಿ ಅಂದಾದಿ ಮೆರೆವಾಗೆ ಯಾವಾಗ ಭಕ್ತರು ನೆನೆದ ಇಷ್ಟಾರ್ಥವ ಈವ ಗಣೇಶ ಆರತಿ ಎತ್ತಿರೆಯೋ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಣಮುಖದವಾಗೆಯೋ ಗಣಪಗೆಯೋ ಕರದೊಳ್ಳು ಪರಶು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಾಗೆ ಗಣಪಗೆ ತೋಂ ತೋದಿನ್ನತ್ತ ಸೇರಿರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಈ ಒಂದು ನಗಾರಿ ಗೋಪುರದ ಶಿಲಾನ್ಯಾಸದ ಈ ಒಂದು ಶುಭ ಗಳಿಗೆಯಲ್ಲಿ ನಮ್ಮಿ ಯಕ್ಷ ಗಾನಾರಾಧನೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ತಮಗೆಲ್ಲ ಇವಾಗಲೇ ಪರಿಚಯಿಸಿರುವ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಕಲಾವಿದರು ಭಾಗವತರಾಗಿ
ಸಾಲಿಗ್ರಾಮ ಮೇಳದಲ್ಲಿ ಸುದೀರ್ಘ ಸೇವೆಯನ್ನು ಮಾಡಿ ಈಗ ನಿವೃತ್ತಿ ಹೊಂದಿ ಅತಿಥಿ ಭಾಗವತರಾಗಿ ಆಗಮಿಸಿ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಭಾಗವತರಾದ ಹಿಲ್ಲೂರು ರಾಮಕೃಷ್ಣ ಹೆಗಡೆಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ, ಉದಯೋನ್ಮುಖ ಮದ್ದಳೆ ವಾದಕರು ಒಂದು 2-3 ವರ್ಷದಲ್ಲಿ ಕ್ಷಿಪ್ರಗತಿಯಲ್ಲಿ ಸಂಚಲನ ಮೂಡಿಸಿ ಭರವಸೆಯ ಪ್ರತಿಭೆಯಾಗಿ ಹೊರಹೊಮ್ಮುತ್ತಿರುವಂಥ, ಮುಂದಿನ ವರ್ಷ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿಯ ಪ್ರಧಾನ ಮದ್ದಳೆ ವಾದಕರಾಗಿ ಸೇವೆ ಸಲ್ಲಿಸುವಂಥ ಶಶಾಂಕ ಆಚಾರ್ಯ ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸುತ್ತಾ, ಹಾಗೆ ಚಂಡೆಯಲ್ಲಿ ಯಕ್ಷಗಾನ ಎಂದಾಗ KG ಮನತದ ನೆನಪಾಗುವುದು ಸಹಜ. ಉಡುಪಿಯಲ್ಲಿ KG ಕೃಷ್ಣ, KG ಸುಧೀಂದ್ರ, KG ಗಣೇಶ ಅಂತೇಳಿ KG ಗಣೇಶಾಚಾರ್ಯರ ಸುಪುತ್ರನಾಗಿರುವಂಥ KG ದೀಪ್ತಾಚಾರ್ಯವರು ಚಂಡೆ ವಾದನದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರನ್ನು ಸಹ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಸಾಮಾನ್ಯ 1 ಗಂಟೆಗಳ ಕಾಲ ತಮ್ಮ ಮುಂದೆ ವಿವಿಧ ಪೌರಾಣಿಕ ಪ್ರಸಂಗಗಳ ಆಯ್ದ ಹಾಡುಗಳನ್ನು ಪ್ರಸ್ತುತಿಪಡಿಸಲಿಕ್ಕಿದ್ದೇವೆ. ಆಯಾಯ ಪ್ರಸಂಗಗಳ ಪ್ರಸ್ತುತಿಯನ್ನು ಭಾಗವತರೇ ತಿಳಿಯಪಡಿಸುತ್ತಾ ನಾವು ಈ ಗಾನಾರಾಧನೆಯನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಶ್ರೀಕೃಷ್ಣ ಸಂಧಾನ ಪ್ರಸಂಗದಿಂದ ಕೃಷ್ಣನ ಒಂದು ಪದ್ಯ. ಬ್ರಹ್ಮಾಂಡ ಗೋಡಿಯ ಧರಿಸಿ ಗರ್ಭದಿ ಮೆರೆವ ಚಿನ್ಮಯ ನರನ ಸಾರಥಿಯಾದ ಮೇಲ್ ಉಳಿದವರ ಪಾಡೇನೋ. ಮೆರೆವ ಚಿನ್ಮಯ ನರನ ಸಾರಥಿಯಾದ ಮೇಲೆ ಉಳಿದವರ ಪಾಡೇನು. ಹರ ಹರ ಮನುಜಾದರಲಿ ಸಿತ ತುರಗ ತಾನಿನ್ನೇಸು ಧನ್ಯನೋ. ಶರಣರಲ್ಲಿ ಮಗುಳೆಂತು ದಯವೋ ಭಕ್ತವತ್ಸಲಗೆ. ಶರಣರಲ್ಲಿ ಮಗುಳೆಂತು ದಯವೋ ಭಕ್ತ ವತ್ಸಲಗೆ. ಈ ತೆರದೋಳ್ ಅಸುರಾರಿ ಈ ತೆರದೋಳ್ ಅಸುರಾರಿ ದಿವ್ಯವರು ದವಡರಿದು ಗಾಯಕರ ಸಂಗೀತ.
ಯಮ ಸಂಜಾತ ನೆಡೆ ಐತಂದ ಅತ್ಯಾನಂದ ಕರದಿ ನರನುಡದು ಬರದಿ ಶರಸೇತು ಬಂಧನ ಪ್ರಸಂಗದಿಂದ ಅರ್ಜುನನ ಒಡ್ಡೋಲಗದ ಒಂದು ಪದ್ಯದ ಪ್ರಸ್ತುತಿ. ಪಾರ್ಥಿವಾಗ್ರಾಣಿ ಕೇಳು ಪಾರ್ಥಿವಾಗ್ರಾಣಿ ಕೇಳು ಬಳಿಕ ಅಲ್ಲಲ್ಲಿರುವಾಗ ಬಳಿಕ ತೀರ್ಥ ತೀರ್ಥಂಗಳ ಎಲ್ಲರಲ್ಲಿ ತೀರ್ಥ ತೀರ್ಥಂಗಳೆಲ್ಲರಲ್ಲಿ ಪಾರ್ಥಿವಾಗ್ರಣಿ ಕೇಳು ಬಳಿಕ ಅಲ್ಲಲ್ಲಿರುವ ತೀರ್ಥ ತೀರ್ಥಂಗಳೆಲ್ಲರಲ್ಲಿ ತೀರ್ಥ ತೀರ್ಥಂಗಳ ಎಲ್ಲರಲ್ಲಿ ತೀರ್ಥ ತೀರ್ಥಂಗಳೆಲ್ಲರಲ್ಲಿ ಅರ್ತಿಯಲಿ ಮಿಂದು ತಾನೈ ತಂದು ನೋಡಿದನೋ ಅರ್ತಿಯಲಿ ಮಿಂದು ತಾನೈ ತಂದು ನೋಡಿದನು ತಾನೈ ತಂದು ನೋಡಿದನು ಪಾರ್ಥನುರೆ ಸೇತು ಬಂಧವನು ನೋಡಿದನು ಪಾರ್ಥನುರೆ ಸೇತು ಬಂಧವನು ಆ ಆ ಅರ್ತಿಯಲಿ ಮಿಂದು ತಾನೈ ತಂದು ನೋಡಿದನು ಪಾರ್ಥನುರೆ ಸೇತು ಬಂಧವನು ಆ ಇನ್ನೊಂದು ಶ್ರೀಕೃಷ್ಣ ಪಾಂಚಜನ್ಯ ಪ್ರಸಂಗದ ಒಂದು ಸಂವಾದದ ಹಾಡು. ಪುನ್ನಾಗದಿಂಜರಗೆ ಬಣಿಯು ವಶವಪ್ಪಂದೇ ಪನ್ನಗಾರಿ ಧ್ವಜನು ನಿದ್ರೆಯನ್ನು ತಿಳಿದೆದ್ದು ಪನ್ನಗ ಸುವೇಣಿ ಪನ್ನಗ ಕನ್ನಿಗೆಯ ಕಂಡು ಪನ್ನಗ ಸುವೇಣಿ ಪನ್ನಗ ಕನ್ನಿಗೆಯ ಕಂಡು ಸನ್ನುತಾಂಗನು ನುಡಿಸಿದ
ಸನ್ನುತಾಂಗನು ನುಡಿಸಿದ ಆ ಯಾರೆ ನೀನು ಭುವನ ಮೋಗಿನಿ ನೀರೆ ನಾನು ನಿದ್ರಾವನಿತೆ ಸೀರೆ ಸೆರಗ ಮರೆಯೋಳಿತೆ ನೀರೆ ನಾನು ನಿದ್ರಾವನಿತೆ ಸೀರೆ ಸೆರಗ ಮರೆಯೋಳಿತೆ ವಾರಿಜಾಕ್ಷಿ ಗಾನ ನೃತ್ಯ ಸೂರೆಗೊಂಡು ಎನ್ನ ಮನವು ವಾರಿಜಾಕ್ಷಿ ಗಾನ 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 ನೃತ್ಯ 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 ಗಾನ ನೃತ್ಯ ಸೂರೆಗೊಂಡು ಎಲ್ಲ ಮನವು ಯಾರೆ ನೀನು ಭುವನ ಮೋಗಿನಿ ಬೇಳು ಸುರರಾಯ ನಾರಿಯೇನೆ ಚೆಲುವಿನ ಗಣಿ ನೀನು ಭುವನ ಮೋಗಿನಿ ಯಾರೆ ಚೆಲುವಿನ ಕಣಿ ನೀರೆ ನಾನು ನಿದ್ರಾವನಿತೆ ಸೀರೆ ಸೆರಗ ಮರೆಯೋಳಿದ್ದೆ ವಾರಿಜಾಕ್ಷಿ ಗಾನ ನೃತ್ಯ ಸೂರೆಗೊಂಡುದೆನ್ನ ಮನವು ವಾರಿಜಾಕ್ಷಿ ಗಾನ ನೃತ್ಯ ಸೂರೆಗೊಂಡುದೆನ್ನ ಮನವು ಯಾರೇ 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 ನೀನು ಭುವನ ಮೋಗಿನಿ ಬೇಳು ಸುರರ ನಾರಿಯೇನೆ ಚೆಲುವಿನ ಗಣಿ ನೀನು ಭುವನ ಮೋಗಿನಿ ಯಾರೇ ಚೆಲುವಿನ ಖಣಿ ಖಣಿ
ಚೆಲುವಿನ ಕಣಿ ಶ್ರೀಕೃಷ್ಣ ಪಾರಿಜಾತ ಪ್ರಸಂಗದಿಂದ ಕೃಷ್ಣ ಹಾಗೂ ಸತ್ಯಭಾಮಿಯ ಸಂಭಾಷಣೆಯ ಒಂದು ಪದ್ಯ. ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ ಪಟ್ಟಗದ ರಾಣಿಗೆ ಪರಮ ಕಲ್ಯಾಣಿ ಪಟ್ಟಗದ ರಾಣಿಗೆ ಪರಮ ಕಲ್ಯಾಣಿ ಆ ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ ಪಟ್ಟದ ರಾಣಿಗೆ ಪರಮ ಕಲ್ಯಾಣಿ ಪಟ್ಟದ ರಾಣಿಗೆ ಪರಮ ಕಲ್ಯಾಣಿಯೇ ಪಟ್ಟಣದ ರಾಣಿಗೆ ಪರಮ ಕಲ್ಯಾಣಿ ವನಜದಳಾಂಬಕಿ ನಿನ್ನ ಮಾತುಗಳಿ
ವನಜದಳಾಂಬಕಿ ನಿನ್ನ ಮಾತುಗಳೀಗ ಮನಕ್ಕೆ ಸಂಶಯವಾಗಿ ತೋರುತ್ತಲಿರುತ್ತಿದೆ, ಮನಕ್ಕೆ ಸಂಶಯವಾಗಿ ತೋರುತ್ತಲಿರುತ್ತಿದೆ. ವಿನಯದಿ ನೆಲೆಯ ಪೇಳು, ವಿನಯದಿ ನೆಲೆಯ ಪೇಳು, ನೀನಲ್ಲದಿನ್ಯನಗಾರು ಪ್ರಿಯದವಳು. ಅನ್ಯಳಿಗಿದ್ದ ಘನ ವಸ್ತುವೇನು ವಿಸ್ತರಿಸು ಶೀಘ್ರದೊಳು. ಅನ್ಯಳಿಗಿದ್ದ ಘನ ವಸ್ತುವೇನು ವಿಸ್ತರಿಸು ಶೀಘ್ರದೊಳು, ವಿಸ್ತರಿಸು ಶೀಘ್ರದೊಳು. ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೇ, ವನಜದಳಾಂಬಕಿ ನಿನ್ನ ಮಾತುಗಳೀಗ ಮನಕ್ಕೆ ಸಂಶಯವಾಗಿ ತೋರುತ್ತಲಿರುತ್ತಿದೆ. ವಿನಯದಿ ನೆಲೆಯ ಬೇಳು, ನೀನಲ್ಲದಿನ್ಯನಗಾರು ಪ್ರಿಯದವಳು. ಅನ್ಯಳಿಗಿತ್ತ ಘನ ವಸ್ತುವೇನು ವಿಸ್ತರಿಸೋ ಶೀಘ್ರದೊಳು. ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ, ಪಟ್ಟದ ರಾಣಿಕೆ ಪರಮ ಕಲ್ಯಾಣಿ, ಪರಮ ಕಲ್ಯಾಣಿ. ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ, ಪಟ್ಟದ ರಾಣಿಕೆ ಪರಮ ಕಲ್ಯಾಣಿ. ರುಕ್ಮಾಂಗದ ಚರಿತ್ರೆ ಪ್ರಸಂಗದಿಂದ ಒಂದು ಶೃಂಗಾರದ ಪ್ರಸ್ತುತಿ ಮೋಹಿನಿಯದು. ರುಕ್ಮಾಂಗದ ಶ್ರೀಹರಿಯನ್ನು ಸ್ತುತಿ ಮಾಡಿ ಪೂಜಿಸುತ್ತಿರುವಂಥ ಸಂದರ್ಭ ಮೋಹಿನಿ ಬಂದು ತನ್ನ ಶೃಂಗಾರದ ನಿವೇದನೆಯನ್ನು ಮಾಡಿಕೊಳ್ಳುವಂಥ ಒಂದು ಹಾಡು ನರಹರಿ ಜನಾರ್ದನ ಎನ್ನುವ ಈ ಒಂದು ವಾರ್ಧಿಕದ ಸ್ತುತಿ ಪದ್ಯದೊಂದಿಂದ ತದನಂತರ ವರಮನೋಹರ ಲಾಲಿಸು ಎಂಬ ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಿಪಡಿಸ್ತಾ ಇದ್ದೇನೆ. ನರಹರಿ ಜನಾರ್ದನ ಮುಕುಂದ ಮುರಮರ್ದನನೇ ಸಿರಿಯರಸ ಗೋವಿಂದ ಪಕ್ಷಿವಾಗನ ಸಿರಿಯರಸ
ಪಕ್ಷಿ ವಾಹನ ಸಕಲ ಸುರನರೋರಗ ವಂದ್ಯ ಪೀತಾಂಬರ ಶ್ಯಾಮ ವೈಕುಂಠ ನಾರಾಯಣ ಪೀತಾಂಬರ ಶ್ಯಾಮ ವೈಕುಂಠ ನಾರಾಯಣ ದುರಿತಘರ ತರಣಿ ಕೋಟಿ ಸಂಕಾಶ ಜಯ ಶರಣ ರಕ್ಷಕ ಶಂಖ ಚಕ್ರಧರ ಮಾಂಪಾಗಿ ಪರಮ ಪುರುಷ ನಮೋಸ್ತುತೆ ನಿನ್ನ ಪದ ಅಭಿನಮಿಸುತ್ತ ಆನಂದದೊಳ ಇರ್ಪೆನು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಪದಕವಿನಮಿಸಿ ಆನಂದದೊಳ ಇರ್ಪೆನೋ ಆ ಆ ಆ ವರಮನೋಗರ ಲಾಲಿಸೋ ವರಮನೋಗರ ಲಾಲಿಸೋ ಸುಂದರ ಕಾಯ ಕರುಣಾದಿತಯ ಇರಿಸೋ ಸುಂದರ ಕಾಯ ಕರುಣಾದಿತಯ ಇರಿಸೋ ದಯವಿರಿಸೋ ದಯವಿರಿಸೋ ಪರಿಮಳಿಪ ಶ್ರೀಗಂಧ ವಿದಾರನು ಹರುಷದ್ಯೋ ಪೋಸುವೆನು ತನುವಿಗೆ ಪರಿಮಳಿಪ ಸೌಗಂಧ ವಿದರನು ಹರುಷದ್ಯೋ ಪೋಸುವೆನು ತನುವಿಗೆ ಬಾರದೊಳಲಂಘಿಸುತ್ತ ಸ್ಮರ ಶರ ದುರಿಯ ಆರಿಸು ಬೇಗ ಬಾಬಾ ಸ್ಮರ ಶರದೂರಿಯ ಆರಿಸು 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 ಬೇಗ ಬಾಬಾ ಮರದೊಳಲಂಘಿಸುತ್ತ ಸ್ಮರ ಶರ ದುರಿಯ ನಾರಿಸು ಬೇಗ ಬಾಬಾ ಪರಿಮಳಿಪ ಶ್ರೀಗಂಧ ವಿದರನು ಹರುಷದ್ಯು ಪೋಸುವೆನು ತನುವಿಗೆ ಮರದೊಳಲಂಘಿಸುತ್ತ ಸ್ಮರ ಶರ
ಸ್ಮರದೊಳಲಿಂಗಿಸೂತ ಸ್ಮರಶರ ಉರಿಯ ನಾರಿಸು ಬೇಗ ಬಾಬಾ ಉರಿಯ ನಾರಿಸು ಬೇಗ ಬಾಬಾ ಸ್ಮರಶರ ಉರಿಯ ನಾರಿಸು ಬೇಗ ಬಾಬಾ ವರ ಮನೋಹರ ಲಾಲಿಸು ಸುಂದರ ಕಾಯ ಕರುಣಾದಿದಾಯ ಇರಿಸು ಸುಂದರ ಕಾಯ ಕರುಣಾದಿ ದಯವಿರಿಸು ಲಾಲಿಸು ದಯವಿರಿಸು ಲಾಲಿಸು ದಯವಿರಿಸು ಆ ಆ ಸುಂದರ ಕಾಯ ಕರುಣಾದಿದಯ ಇರಿಸೋ ಆರಿತೆನ್ನಯ ಜಿಹ್ವೆಯು ಆರಿತೆನ್ನಯ ಜಿಹ್ವೆಯು ಅಂಗಜ ಯಜ್ಜ ಕೂರಲಗಿನ ಹತಿಯು ಅಂಗಜ ನೆಚ್ಚ ಕೂರಲಗಿನ ಹತಿಯು ಆರಿತೆನ್ನಯ ಜೀವೆಯು ಅಂಗಜ ನೆಚ್ಚ ಕೂರಲಗಿನ ಹತಿಯು ದಾರಿಣಿಪ ಕರ್ಪೂರ ವಿಳ್ಯವ ಸೇರಿದ ವಿದುರ ಚುಂಬನಾಮೃತ ಭೀರು ದಾರಿಣಿಪ ಕರ್ಪೂರ ವಿಳ್ಯವ ಸೇರಿ ಸವಿದುರ ಚುಂಬನಾಮೃತ ಬೀರು ನಡೆ ನಡೆ ಹಂಸ ತಲ್ಪಕ್ಕೆ ಬೀರು ನಡೆ ನಡೆ ಹಂಸ ತಲ್ಪಕ್ಕೆ ಭೂರಿಯಾನಂದವನೇ ಕರುಣಿಸೋ ಧಾರಿಣಿಪ ಕರ್ಪೂರ ವೀಳ್ಯವ ಸೇರಿ ಸವಿದುರ ಚುಂಬನಾಮೃತ ಭೀರು ನಡೆ ನಡೆ ಹಂಸ ತಲ್ಪಕ್ಕೆ ಭೂರಿಯಾನಂದವನೇ ಕರುಣಿಸೋ ವರ ಮನೋಹರ ಲಾಲಿಸು ಸುಂದರ ಕಾಯ ಕರುಣದಿ ದಯವಿರಿಸು ಸುಂದರ ಕಾಯ
ಶ್ರೀಗಂಧವಿದರನು ಹರುಷಾದಿಯು ಪೂಸುವೆನು ತನುವಿಗೆ ಪರದೋಳಾಲಂಘಿಸುತ್ತ ಸ್ಮರಜರ ದುರಿಯ ನಾರಿಸು ಬೇಗ ಬಾಬಾ ಆರೀತೆನ್ನಯ ಜೀವೆಯು ಅಂಗಜನೆಚ್ಚ ಕೂರಲಗಿನ ಹತಿಯು ದಾರಿಣಿಪ ಕರ್ಪೂರ ವೀಳ್ಯವ ಸೇರಿ ಸವಿದುರೆ ಚುಂಬನಾಮೃತ ಬೀರು ನಡೆ ನಡೆ ಭೂರಿಯಾನಂದವನೇ ಕರುಣಿಸು ಹೊರಮನೋಗರ ಲಾಲಿಸು ಸುಂದರ ಕಾಯ ಕರುಣಾದಿ ದಯವಿರಿಸು ಲಾಲಿಸು ದಯವಿರಿಸು ಲಾಲಿಸು ದಯವಿರಿಸು ಆಲಿಸು ಆ ಆ ಆ ಆರಿತೆನ್ನಯ ಜೀವೆಯು ಅಂಗಜನೆಚ್ಚ ಕೂರಲಗಿನ ಹತಿಯು ದಾರಿಣಿಪ ಕರ್ಪೂರ ವೀಳ್ಯವ ಸೇರಿ ಸವಿದುರ ಚುಂಬನಾಮೃತ ಚುಂಬನಾಮೃತ ಬೀರು ನಡೆ 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 ಹಂಸ ತಲ್ಪಗೆ ಭೂರಿಯಾನಂದವನೇ ಕರುಣಿಸು ಚುಂಬನಾಮೃತ ಬೀರು ನಡೆ ನಡೆ ಹಂಸ ತಲ್ಪಗೆ ಭೂರಿಯಾನಂದವನೇ ಕರುಣಿಸು ರಮಣೋಗರ ಲಾಲಿಸು ಸುಂದರ ಕಾಯ ಕರುಣಾದಿ ದಯವಿರಿಸು ಲಾಲಿಸು ದಯವಿರಿಸು ಲಾಲಿಸು ದಯವಿರಿಸು ಲಾಲಿಸು ದಯವಿರಿಸು 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 ಪರಿಮಳಿ ಬದ್ರಿ ಗಂಧ ವಿದರನು ಹರುಷಾದಿಯು ಪೂಸುವೆನು ತನುವಿಗೆ ಭರದೊಳಾಲಂಘಿಸುತ್ತ ಸ್ಮರಶರ ದುರಿಯ ನಾರಿಸು ಬೇಗ ಬಾಬಾ ವರಮಾನ
ದಿನದ ದಿಂತ ದಿನದ ದಿಂತ ದಿನದ ತದೊಂಗದಿ ಕುತಗ ತಯ್ಯ ತಯ್ಯ ದಿನ ತದೊಂಗದಿ ಕುತಗ ತೈ 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 ತದೊಂಗದಿ ಕುತಗ ತಯ್ಯ ತಯ್ಯ ದಿನ ತದೊಂಗದಿ ಕುತಗ ತೈ 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 ತದಿಂ ತಂ ತದೈ ತದಿಂ ತಂ ತದೈ ತಂ ತದಿಂ ತಂ ತದೈ ತಂ ತದಿಂ ತಂ ತದಿಂ ವರಮನೋಗರ ಲಾಲಿಸೋ ಸುಂದರ ಕಾಯ ಕರುಣದಿ ದಯವಿರಿಸೋ ಆ ಆ ಇನ್ನೊಂದು ಭಕ್ತಿಯ ಪ್ರಧಾನವಾದ ಹಾಡು. ದ್ರೌಪದಿ ಕೌರವನ ಸಭೆಯಲ್ಲಿ ದುಶಾಸನನಿಂದ ಸೀರೆ ಸುಲಿಸುವಂಥ ಸಂದರ್ಭ, ಎಲ್ಲರ ಮೊರೆ ಹೋಗಿ ಯಾರಿಂದಲೂ ರಕ್ಷಣೆ ಸಿಗದಿದ್ದಾಗ ಶ್ರೀಕೃಷ್ಣನನ್ನು ಧ್ಯಾನಿಸುವಂಥ ಒಂದು ಭಕ್ತಿ ಪ್ರಧಾನವಾದ ಹಾಡು ಕರುಣದಿ ಕಾಯೋ ಗೋವಿಂದ. ಈ ಹಾಡನ್ನು ನಾನು ಮತ್ತು ರಾಮಕೃಷ್ಣ ಹೆಗಡೆಯವರು ಜೊತೆಯಾಗಿ ಹೇಳಲಿಕ್ಕಿದ್ದೇವೆ. ಮೊದಲಿನ ಬಾಮಿನ ಸಹಿತ ವಾರ್ಧಿಕ್ಯ ಸಹಿತವಾಗಿ. ಆರಿಗೊರಲಿದರೆನ್ನ ದೂರ ಕೇಳುವರಿಲ್ಲ, ಆರಿಗೊರೆದರಿಲ್ಲಿ ಎನ್ನ ದೂರ ಕೇಳುವರಿಲ್ಲ, ತೋರು ಸಭೆಯು ಕಾಂತಾರ ಆಯ್ ಅಕಟ ತೋರುವಿ ಸಭೆಯೋ ಕಾಂತಾರವಾಯ್ತಕಟ ಅಕಟ 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 ಎನ್ನ ನೀರರೆ ಕೈ ಬಿಡಲು ಕಾವರಿನ್ನಾರುಂಟು, ಎನ್ನ ನೀರರೆ ಕೈ ಬಿಡಲು
ಕರೋ ಗಾಂಗೇಯ ಕೃಪ ಮುಖ್ಯರು ಸೂರೆಗೊಟ್ಟಿಯರರ್ಥ ಭೀತಿಯು ಪರಗಿತವ ಮೀರಿ ಸತ್ಯವ ಸುತರ ಸಿರಿ ಬಯಸುವರು ಭೂಪಗಾಂಧಾರಿಯರು ಪುತ್ರರ ಸಿರಿ ಬಯಸುವರು ಭೂಪ ಗಾಂಧಾರಿಯರು ಇನ್ನಾರೆನಗೆ ಗತಿ ಇನ್ನಾರೆನಗೆ ಗತಿ ಇನ್ನಾರೆನಗೆ ಗತಿ ಗೋವಿಂದನಲ್ಲದೆ ಇನ್ನಾರೆನಗೆ ಗತಿ ಗೋವಿಂದನಲ್ಲದೆ ಗೋವಿಂದ 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 ಆ ಗೋವಿಂದ ಕರುಣದಿ ಕಾಯೋ ಗೋವಿಂದ ಕರುಣದಿ ಕಾಯೋ ಗೋವಿಂದ ಕರುಣದಿ ಕಾಯೋ ಗೋವಿಂದ ನಿನ್ನ ಮರೆಯ ಹೊಕ್ಕೆನು ಈಗ ವಸುದೇವ ಕಂದ ನಿನ್ನ ಮೊರೆಯ ಹೊತ್ತೆನು ಈಗ ವಸುದೇವ ಕಂದ ಗೋವಿಂದ ಗತಿ ನರಿಗೆ ನೀನೆ ಗತಿಯೋ ಲಕ್ಷ್ಮೀ ಪತಿಯನ್ನ ಮಾನವ ಈಗ ನೀ ಕಾಯೋ ಗತಿಗೆ ನರಿಗೆ ನೀನೆ ಗತಿಯೋ ಲಕ್ಷ್ಮೀ ಪತಿಯನ್ನ ಮಾನವ ಈಗ ನೀ ಕಾಯೋ ಲಕ್ಷ್ಮೀ ಪತಿಯನ್ನ ಮಾನವ ಈಗ ನೀ ಕಾಯೋ ಪತಿತ ಪಾವನ ಪಾಪ ದೂರ ರತಿಪತಿ ಪಿತ ಕಮಲಾಕ್ಷ ಭಕ್ತ ಮಂದ
ಭಕ್ತ ಮಂದಾರ ಕರುಣದಿ ಕಾಯೋ ಗೋವಿಂದ ನಿನ್ನ ಮರೆಯವಕ್ಕೆ ನುಗ್ಗಿಗ ವಸುದೇವ ಕಂದ ಗೋವಿಂದ 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 ಗತಿಹೀನರಿಗೆ ನೀನೆ ಗತಿಯೋ ಲಕ್ಷ್ಮೀಪತಿಯನ್ನ ಮಾನವ ಈಗ ನಿಕಾಯೋ ಪತಿತ ಪಾವನ ಪಾಪ ದೂರ ರತಿ ಪತಿ ಬೀತ ಕಮಲಾಕ್ಷ ಭಕ್ತ ಮಂದಾರ ಪತಿತ ಪಾವನ ಪಾಪ ದೂರ ರತಿ ಪತಿ ಬೀತ ಕಮಲಾಕ್ಷ ಭಕುತ ಮಂದಾರ ಕರುಣದಿ ಕಾಯೋ ಗೋವಿಂದ ನಿನ್ನ ಮರೆಯ ಹೊಕ್ಕೆನು ಈಗ ವಸುದೇವ ಕಂದ ಗೋವಿಂದ ಶ್ರೀಗರಿ ಗೋವಿಂದ ಕೇಶವ ಗೋವಿಂದ 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 ಕರುಣದಿ ಕಾಯೋ ಗೋವಿಂದ ಆ ಆ ನಮ್ಮ ಈ ಗಾನಾರಾಧನೆಯ ಕಾರ್ಯಕ್ರಮವನ್ನು ಮುಗಿಸುವ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಒಂದೆರಡು ಹಾಸ್ಯದ ಪದ್ಯ ಹಾಗೆ ವೀರರಸದ ಒಂದೆರಡು ಹಾಡುಗಳನ್ನು ಹಾಡಿ ತಮ್ಮ ಮುಂದೆ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸಲಿಕ್ಕಿದ್ದೇವೆ. ಮೊದಲಿಗೆ ಹಾಸ್ಯದ ಪದ್ಯ ಸುಭದ್ರಾ ಕಲ್ಯಾಣ ಪ್ರಸಂಗದಿಂದ. ಎಲೆಯಲ್ಲಿ ಹಾರುವ ಯಾರ್ಮ್ಯಾ ಎಲೆಯಲ್ಲಿ ಹಾರುವ ಯಾರ್ಮ್ಯ ನೀ ನಮ್ಮ ಹೊಲದೊಳಗೇನ ಮಾತೆ ದಿನದ ಎಲೆ ಎಲೆ ಹಾರುವ ಯಾರ್ಮ್ಯ ನೀನು ಎಲೆ ಎಲೆ ಹಾರುವ ಯಾರ್ಮ್ಯ ನೀನು ಎಲೆ ಎಲೆ ಹಾರುವ ಯಾರ್ಮ್ಯ ನೀನು ಹೊಲದೊಳಗೇನ ಮಾಡ್ತಿ ನಮ್ ಹೊಲದೊಳಗೇನ ಮಾಡ್ತಿ ನಮ್ ಹೊಲದೊಳಗೇನ ಮಾಡ್ತಿ ಏನ ಮಾಡ್ತಿ ಏನ್ ಮಾಡ್ತಿ ಏನ್ ಮಾಡ್ತಿ ಚಳಿ ಮಳೆ ಗಾಳಿಗೆ ಚಲಿಸದೆ ನೆಟ್ಟನ್ನೇ ಚಳಿ ಮಳೆ ಚಳಿ ಮಳೆ ಚಳಿ ಮಳೆ ಗಾಳಿ ಚಳಿ ಮಳೆ ಗಾಳಿ ಚಳಿ ಮಳೆ ಗಾಳಿ ಚಳಿ ಮಳೆ ಗಾಳಿಗೆ ಚಲಿಸದೆ ನೆಟ್ಟನೆ ಕುಳಿತೆ ಮೇಲಕ್ಕೆ ನೋಡ್ತಿ ಚಳಿ ಮಳೆ ಗಾಳಿಗೆ ಚಲಿಸದೆ ನೆಟ್ಟನೆ ಕುಳಿತೆ ಮೇಲಕ್ಕೆ ನೋಡ್ತಿ ಈ ಹೊಲದೊಳಗೆ ನಾ ಮಾಡ್ತಿ ಏನ್ ನೋಡ್ತಿ ಏನ್ ಮಾಡ್ತಿ ಏನ ನೋಡ್ತಿ ಏನ್ ಮಾಡ್ತಿ ಆ
ತೆರದಲ್ಲಿ ತೆರವಿ ಹೀಗೆ ತಗೆ ಮಿಣ್ಣ ಮಿಣ್ಣನೆ ಬಾಯ ಗುಗೆಯ ತೆರದೊಳ್ಳು ತೆರವೆ ಹೀಗೆ ತಗೆ ಮಿಣ ಮಿಣ್ಣನೆ ಬಾಯ ಗೂಗೆಯ ತೆರದಲ್ಲಿ ತೆರವಿ ಗೂಗೆಯ ತೆರದೊಳ್ಳು ತೆರವೆ ಎಲ್ಲ ಹಾರುವ ಯಾಳ್ಮೆ ನೀನು ಹೊಲದೊಳಗೆ ನಾ ಮಾಡ್ತಿ ತಡವಿಲ್ಲದೆ ಬೇಗ ಒಯ್ಕ ತಡವಿಲ್ಲದೆ ಬೇಗ ಒಯ್ಕ ಆಚೆ ತಡಿಯೋಳಿಬ್ಬರ ಕರಕೊಂಡು ಬರ್ಕ ಆಚೆ ತಡಿಯೋಳಿಬ್ಬರನ್ನ ಕರ್ಕೊಂಡು ಬರ್ಕ ಬೇಗ ಹೋಯ್ಕ ಕರ್ಕ ಬರ್ಕ ಬೇಗ ಹೋಯ್ಕ ಕರ್ಕ ಬರ್ಕ ಬಿಡದೆನ್ನ ಕೂಲಿತೆ ಕಣ್ಕ ಬಿಡದೆನ್ನ ಕೂಲಿತೆ ಕಣ್ಕ ಎನ್ನ ಬಿಡದೆನ್ನ ಕೂಲಿತೆ ಕಣ್ಕ ಹರದಾರಿಗೆ ಬಿಡದಿಗ ಓಡ್ಕ ಬಿಡದೆನ್ನ ಕೂಲಿತ ಕಣ್ಕ ಬೇಗ ಕೊಡದಿದ್ದ ಡಲ್ಲಿಯ ನಾ ಬಿಟ್ಟು ಬರಗ ತಡವಿಲ್ಲದೆ ಬೇಗ ಒಯ್ಗ ಆಚೆ ತಡಿಯೋಳಿಬ್ಬರ ಕರಕೊಂಡು ಬರ್ಕ ತಡವಿಲ್ಲದೆ ಬೇಗ ಒಯ್ಕ ಹೀಗೆ ಹಾಸ್ಯದ ಸುತ್ತಿನ ಪದ್ಯಗಳು ಹಲವಾರು ಇದೆ. ಆದರೆ ನಮಗೆ ಕಾರ್ಯಕ್ರಮ ಮುಗಿಸುವ ಸಮಯ ಬಂತು. ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಶ್ರೀ ಕ್ಷೇತ್ರ ಪೆರಡೂರು ಈ ಒಂದು ನಗಾರಿ ಗೋಪುರದ ಶಿಲಾನ್ಯಾಸ ಈ ಒಂದು ಶುಭ ಸಂದರ್ಭದಲ್ಲಿ ಕಲೆ ಮತ್ತು ಕಲಾವಿದರ ಮೇಲಿನ ಅಭಿಮಾನ ಪ್ರೀತಿ ಗೌರವದಿಂದ ನಮ್ಮನ್ನು ಇಲ್ಲಿಗೆ ಕರೆಸಿ ಶ್ರೀ ಅನಂತ ಪದ್ಮನಾಭನ ಈ ಪುಣ್ಯ ಸಾನ್ನಿಧ್ಯದಲ್ಲಿ ನಮ್ಮಲ್ಲಿ ಇರುವಂಥ ಈ ಒಂದು ವಿದ್ಯೆಯನ್ನು ಗಾನಾರಾಧನೆಯ ಮುಖಾಂತರವಾಗಿ ನಿಮಗೆಲ್ಲ ಉಣಬಡಿಸುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಈ ಒಂದು ಶಿಲಾನ್ಯಾಸ ಸಮಿತಿಯ ಅಧ್ಯಕ್ಷರಿಗೂ ಸರ್ವ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಬಂಧುಗಳಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಸಾಮಾನ್ಯ 7 ಕೋಟಿ ಮಿಕ್ಕಿ ಒಂದು ವೆಚ್ಚದಲ್ಲಿ ನಿರ್ಮಾಣವಾಗುವಂಥ ಪುರಾತನ ಪ್ರಸಿದ್ಧವಾಗಿರುವಂಥ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಈ ಒಂದು ನಗಾರಿ ಗೋಪುರ ಇಂಥ ಒಂದು ಪುಣ್ಯ ಕೆಲಸದಲ್ಲಿ ಪಾಲ್ಗೊಳ್ಳುವಂಥ ಈ ಒಂದು ಸೌಭಾಗ್ಯ ನಮಗೆಲ್ಲ ದೊರೆತಿದ್ದು ಶ್ರೀ ದೇವರ ಅನುಗ್ರಹ. ಈ ಒಂದು ಪುಣ್ಯ ಕೆಲಸಕ್ಕೆ ತಾವೆಲ್ಲ ತಮ್ಮ ಕೈಲಾದ ಸಹಾಯ ಹಸ್ತವನ್ನು ನೀಡಿ ಎಲ್ಲ ಕಾರ್ಯಗಳಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡು ಶ್ರೀ ಅನಂತ ಪದ್ಮನಾಭನ ಕೃಪಾ ಕಟಾಕ್ಷಕ್ಕೆ ತಾವೆಲ್ಲ ಭಾಗಿಯಾಗೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನಮ್ಮ ಈ ಒಂದು ಶುಭ ಸಂದರ್ಭದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಪ್ರೀತಿಯ ಭಾಗವತರಾಗಿರುವಂಥ ಹೆಲ್ಲೂರು ರಾಮಕೃಷ್ಣ ಹೆಗಡೆ ಇವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಸಮಿತಿಯ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆ ನನಗೆ ಇವತ್ತು ಸಾಥ್ ನೀಡಿರುವಂಥ ಮದ್ದಳೆಯಲ್ಲಿ ಶಶಾಂಕಾಚಾರ್ಯ ಕಿರ್ಮಂಜೇಶ್ವರ, ಯಾಕಂದರೆ ಯಕ್ಷಗಾನ ರಂಗಭೂಮಿಯಲ್ಲಿ ಅನೇಕ ಕಲಾವಿದರು ಬಂದು ಪ್ರಸಿದ್ಧಿಯನ್ನು ಪಡೆದಿರುವುದು ತಮಗೆಲ್ಲ ಗೊತ್ತಿದೆ. ಒಂದು ಕಾಲಘಟ್ಟದಲ್ಲಿ ಹಿರಿಯಡ್ಕ ಗೋಪಾಲ್ ರಾಯರಿಂದ ಹಿಡಿದು ತದನಂತರದ ಶಂಕರ ಭಾಗವತರು, ದುರ್ಗಪ್ಪ ಗುಡಿಗಾರರು, ಪರಮೇಶ್ವರ್ ಭಂಡಾರು, ಸುನೀಲ್ ಭಂಡಾರು ಇವರೆಲ್ಲ ಒಂದು ಪ್ರವರ್ಧಮಾನದಲ್ಲಿ ಹೆಸರು ಮಾಡ್ತಾ ಇದ್ದರೆ, ತದನಂತರ ಯಕ್ಷಗಾನ ರಂಗಭೂಮಿಗೆ
ಭರವಸೆಯನ್ನು ಮೂಡಿಸುವಂಥ ಪ್ರತಿಭೆಗಳು ಯಾರಂತ ಪ್ರಶ್ನೆಗಳು ಮೂಡಿದಾವಾಗ ಇವತ್ತಿನ ಇಂಥ ಯುವ ಪೀಳಿಗೆಯ ಕಲಾವಿದರು ಯಕ್ಷಗಾನದಲ್ಲಿ ಬರ್ತಾ ಇದ್ದಾರೆ ಅಂದರೆ ಇದು ಯಕ್ಷಗಾನಕ್ಕಿರುವಂಥ ನಿಜವಾದ ಸತ್ವ. ಯಾಕಂದರೆ ಡಿಗ್ರಿ ಓದಿರುವಂಥ ಒಬ್ಬ ವಿದ್ಯಾರ್ಥಿ ಯಕ್ಷಗಾನದ ಈ ಒಂದು ವಾದನದ ಮೇಲೆ ಆಸಕ್ತಿಯನ್ನು ಮೂಡಿ ಅದು ಸಮರ್ಥವಾಗಿ ನುಡಿಸುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮುಂದಿನ ವರ್ಷ ನಮ್ಮ ಪೆರಡೂರು ಮೇಳದ ಪ್ರಧಾನ ಮದ್ದಳೆ ವಾದಕರಾಗಿ ಚುಕ್ಕಾಣಿ ಹಿಡಿದಿರುವಂಥ ನಮ್ಮ ಕಿರಮಂಜೇಶ್ವರ ಶಶಾಂಕಾಚಾರ್ಯವರು ಈ ಕಾರ್ಯಕ್ರಮದಲ್ಲಿ ಬಂದು ತನ್ನನ್ನು ತೊಡಗಿಸಿಕೊಂಡು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಸಮಿತಿಯ ಪರವಾಗಿ ಅನಂತಾನಂತ ಧನ್ಯವಾದಗಳು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಯಕ್ಷಗಾನ ಎಂಬುದು ರಕ್ತಗತವಾಗಿ ಬರ್ತದೆ ಎನ್ನುವುದಕ್ಕೆ ಸಾಕ್ಷಿ ನಮ್ಮ ದೀಪ್ತಾಚಾರ್ಯ. ಯಾಕಂದರೆ ಉಡುಪಿ ಪ್ರಾಂತ್ಯಕ್ಕೆ ಹೋದಾವಾಗ KG ಕೃಷ್ಣ, KG ಸುಧೀಂದ್ರ, KG ಗಣೇಶ ಇವರ ಹೆಸರು ಜನಜನಿತ. ಯಾಕಂದರೆ ಅವರ ಇಡೀ ಕುಟುಂಬವೇ ಒಂದು ರೀತಿ ಯಕ್ಷಗಾನದ ಕುಟುಂಬ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರಲ್ಲದೆ ಅವರ ಮಕ್ಕಳು ಎಲ್ಲರೂ ಸಹ ಇದರಲ್ಲಿ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಯಲ್ಲಿ ಕಲೆಯ ಅಭಿರುಚಿಯನ್ನು ತೊಡಗಿಸಿಕೊಂಡಂಥ ಒಂದು ಕಲಾವಿದರ ಕುಟುಂಬ. ಆ ಕುಟುಂಬದ ಒಂದು ಕುಡಿ ನಮ್ಮ ದೀಪ್ತಾಚಾರ್ಯರ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ಈ ಒಂದು ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಬೇಕಾದ್ರೆ ಅದು ಆಸ್ವಾದಿಸುವಂಥ ಅಭಿಮಾನಿಗಳು ಬೇಕು. ನಾನು ಸಭಾ ಕಾರ್ಯಕ್ರಮ ಮುಗಿದ ನಂತರ ಬಹುಶಃ ಕುರ್ಚಿಗೆ ಗಾನವೈಭವ ಮಾಡೋದಾಗ್ತದೆ ಏನೋ ಅಂತೇಳಿ ಭಾವಿಸಿಕೊಂಡಿದ್ದೆ. ಆದರೆ ಆ ಒಂದು ನಿರೀಕ್ಷೆಯನ್ನು ಹುಸಿ ಮಾಡಿದ್ದು ಶ್ರೀ ಅನಂತ ಪದ್ಮನೇ. ಯಾಕಂದರೆ ಸಭೆ ನೋಡ್ತಾ ಇದ್ದೇನೆ, ಎಲ್ಲ ಆಸನಗಳು ಭರ್ತಿಯಾಗಿದೆ. ನಮ್ಮ ಈ ಕಾರ್ಯಕ್ರಮ ಇದು ತನಕ ನೋಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದಂಥ ನಿಮ್ಮೆಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಒಂದು ಪ್ರಕಟಣೆ. ಯಕ್ಷಗಾನ ರಂಗಭೂಮಿಗೆ ಬಂದು 25 ವರ್ಷ ಆದ ಸುಸಂದರ್ಭದಲ್ಲಿ ನಾನೊಂದು ನನ್ನ ಕನಸಿನ ಸಂಸ್ಥೆ ಯಕ್ಷರಾಘವ ಜನಸಾಲೆ ಎಂಬ ಪ್ರತಿಷ್ಠಾನವನ್ನು ಹುಟ್ಟಾಕಿ ಆ ಸಂಸ್ಥೆಯ ಮುಖಾಂತರವಾಗಿ ಆ ವರ್ಷ ಒಂದು 26 ಜನ ಕಲಾವಿದರಿಗೆ ವಿಶೇಷ ಗೌರವವನ್ನು ಸಲ್ಲಿಸಿದ್ದೇವೆ. ಆ ಸಂಸ್ಥೆಯ ಹುಟ್ಟಿನ ಉದ್ದೇಶ ಇಷ್ಟೇ. ಯಕ್ಷಗಾನ ಕಲೆ ನಾನು 0 ಆಗಿದ್ದವನ್ನು ಇವತ್ತು ಈ ಮಟ್ಟಕ್ಕೆ ತಂದಿದೆ. ಅಂದರೆ ಯಕ್ಷಗಾನ ನನಗೆಲ್ಲ ಕೊಟ್ಟಿದೆ. ನಾನೇದಾದರೂ ಯಕ್ಷಗಾನಕ್ಕೆ ನನ್ನಿಂದಾದ ಸೇವೆಯನ್ನು ಮಾಡಬೇಕು, ಅನೇಕ ಕಲಾವಿದರಿಗೆ ನನ್ನಿಂದ ಸಹಾಯವನ್ನು ಮಾಡಬೇಕೆಂಬ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ. 2 ವರ್ಷದಲ್ಲಿ ಯಶಸ್ವಿ ಕಾರ್ಯಕ್ರಮ. ನಿಮ್ಮಂಥ ದಾನಿಗಳು, ಯಕ್ಷಗಾನ ಅಭಿಮಾನಿಗಳ, ಯಕ್ಷಗಾನ ಪ್ರೋತ್ಸಾಹಕರ ಸಹಕಾರದಿಂದ 8 ಲಕ್ಷ ರೂಪಾಯಿಯನ್ನು ನಾವು ಅನೇಕ ಕಲಾವಿದರಿಗೆ ನಮ್ಮ ಸಂಸ್ಥೆಯಿಂದ ನೀಡಿದ್ದೇವೆ. ಅಂದರೆ ಅದಕ್ಕೆ ನಿಮ್ಮಂಥ ಒಂದು ಅಭಿಮಾನಿ ಬಂಧುಗಳ ಸಹಕಾರ. ಅದೇ ರೀತಿಯಲ್ಲಿ ಈ ಬಾರಿ ನವೆಂಬರ್ 16ನೇ ತಾರೀಕು ನಮ್ಮ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನದ 3ನೇ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಆ ಕಾರ್ಯಕ್ರಮದ ಸ್ಥಳವನ್ನು ತಮಗೆ ಸದ್ಯದಲ್ಲೇ ನಾನು ತಿಳಿಯಪಡಿಸಲಿಕ್ಕಿದ್ದೇನೆ. ಈ ಬಾರಿಯ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನದ ಯಕ್ಷರಾಘವ ಪ್ರಶಸ್ತಿಯನ್ನು ಬಡಗುತಿಟ್ಟಿನ ಶ್ರೇಷ್ಠ ಭಾಗವತರಾಗಿರುವಂಥ ಹೆರೆಂಜಾಲು ಗೋಪಾಲ್ ಗಾಣಿಗರಿಗೆ ನಾನು ನೀಡ್ತಾ ಇದ್ದೇವೆ. ಆ ಒಂದು ಸಂದರ್ಭದಲ್ಲಿ ಮತ್ತುಳಿದ ಒಂದು 15 ಜನ ಕಲಾವಿದರಿಗೆ ಬೇರೆ ಬೇರೆ ರೀತಿಯ ಪುರಸ್ಕಾರ ಮತ್ತು ಒಂದು 5 ಜನ ಕಲಾವಿದರಿಗೆ ಸಹಾಯ ಹಸ್ತ, ಗೃಹ ನಿರ್ಮಾಣದ ನೆರವು, ಈ ರೀತಿಯ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೇನೆ. ನಮ್ಮ ಸಂಸ್ಥೆಯವರು ಈ ಮಾಡುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ತನು ಮನ ಧನ ಸಹಾಯ ಸಹಕಾರದಿಂದ ನಮ್ಮನ್ನು ಪ್ರೋತ್ಸಾಹಿಸಬೇಕು. ನಮ್ಮ ಸಂಸ್ಥೆಗೆ ತಮ್ಮೆಲ್ಲರ ಸಹಕಾರ ಇರಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ಈ ಮೂಲಕ ತಿಳಿಯಪಡಿಸುತ್ತಾ ಮತ್ತೊಮ್ಮೆ ಸೇರಿರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ವಿಶೇಷವಾದ ಧನ್ಯವಾದವನ್ನು ಹೇಳಿ, ಈ ಒಂದು ಕಾರ್ಯಕ್ರಮ ಸಂಯೋಜನೆಗೊಳ್ಳುವಲ್ಲಿ ನಮಗೊಂದು ಸ್ನೇಹಿತವಾದವರು ನಮ್ಮ ಅಪ್ಪಟ ಅಭಿಮಾನಿ, ಅದರಲ್ಲೂ ಪೆರಡೂರು ಮೇಳದ ಅಪ್ಪಟ ಅಭಿಮಾನಿ, ಪೆರಡೂರು ಕ್ಷೇತ್ರದ ಅಪ್ಪಟ ಅಭಿಮಾನಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ನಮ್ಮ ಪ್ರವೀಣ್ ಪೆರಡೂರು ಅವರು ವಿಶೇಷವಾದ ಮುತರ್ಜಿಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಅಭಿನಂದನೆ ಸಲ್ಲಿಸಲೇಬೇಕು. ಅವರಿಗೆ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಪ್ರಭಾಕರಣ್ಣ, ಹಾಗೆ ಅವರೆಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ತಲೆಬಾಗಿ ವಂದನೆಯನ್ನು ಸಲ್ಲಿಸಿ, ನಮ್ಮ ಕಲಾವಿದರು, ನಮ್ಮ ಕಲೆ ಎಂಬ ಅಭಿಮಾನ ಪ್ರೀತಿ ತಮಗೆಲ್ಲ ಇರಲಿ ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ 1-2 ವೀರರಸದ ಪ್ರಸ್ತುತಿಯನ್ನು ಹೇಳಿ ಈ ಒಂದು ಗಾನಾರಾಧನೆಗೆ ಮಂಗಳವನ್ನು ಹಾಡ್ತಾ ಇದ್ದೇವೆ. ಎಲವ ಪಾರ್ಥ ಕೇಳು, ಎಲವ
ಕಳವಿನಲ್ಲಿ ಸಿಂಧು ನೃಪನ ಗೆಲಿದ ಬರೀದಲ್ಲ ನೋಡು ನಿಲ್ಲು ಸಮರಗೆ ಎಲ್ಲವೋ ನಿನ್ನನು ಮೂರು ಬಾಣದೆ ಎಲ್ಲವೋ ಎಲ್ಲವೋ ನಿನ್ನನು ಮೂರು ಬಾಣದೆ ಕೊಲ್ಲರಿಯದೆ ನಾನು ಉಳಿದೆ ನಾದರೆ ಕೊಲ್ಲರಿಯದೆ ನಾನು ಉಳಿದೆ ನಾದರೆ ಎಳೆಯೊಳಗೆಲ್ಲ ಪ್ರಜರಗತಿಗೆ ನಾನು ಇಳಿವೆನೆಂದ ಎತ್ತ ಕೇಳಲು ಪಾರ್ಥ ಎತ್ತ ಕೇಳಲು ಪಾರ್ಥ ಎತ್ತ ಕೇಳಲು ಪಾರ್ಥ ನೀನೆದುರು ಮಾತ್ರ ಮೂರು ನಡುವೆ ನಾನದ ಕತ್ತರಿದ ವೈಕುಂಠರಾಯನ ಭಕ್ತರು ಖಂಡ ವಿಲ್ಲದ ಪುಣ್ಯವನೋ ಖಂಡ ವಿಲ್ಲದ ಪುಣ್ಯವನೋ ಸೂರೆಗೊಂಡವನಾನೋ ನರನೋ ಸೂರೆಗೊಂಡವನಾನೋ ನರನೋಯ್ ಕೊಂಡಾಡದಿರೈ ಬರಿದೆ ಉತ್ತಂಡ ಜನವ ಬಿಡಿಸಿರದೆ ಅಂಬಿದ ಕಡಿಯದಿರಯ್ಯ ಅಂಬಿದ ಕಡಿಯದಿರಯ್ಯ ಸುತನೆಂಬಳೆ ಮಾತೆಯು ತನ್ನ ಸುತನೆಂಬಳೆ ಮಾತೆಯು ತನ್ನ ಕುಂಬಿನಿಯೊಳು ಸಂಧಿ ಕಂಡ ಎಂದು ನಂಬುವನೆ ಪ್ರಚಂಡ ಚೇತ್ರಪವಾಸದೊಳ್ ಇರ್ದೋಯ್ ಹೀಂ ದಿನ್ನಕ ಧಿದ್ದೆ ದಿನ್ನಂ ದಿನ್ನಕ ಧಿದ್ದೆ ದಿನ್ನ ಧಿದ್ದೆ ದಿನ್ನೋಯ್ ಕ್ಷೇತ್ರಪವಾಸದೊಳಿಂದು ಶಿವರಾತ್ರಿಯ ದಿನದೊಳು ನಿಂದು ಶಿವರಾತ್ರಿಯ ದಿನದೊಳು ನಿಂದೋಯ್ ಶಾಸ್ತ್ರ ವಿಧಾನವಾರಿತು ತ್ರೈನೇತ್ರ ವಿಶ್ವೇಶ್ವರ ಕುರಿತು ರಂಗನಾಯಕ ರಾಜೀವಲೋಚನ ರಮಣ ನೀ ಬೆಳಗಾಯ್ತು ಏಳೆನ್ನು ತಾಗಡ್ ತರ್ಗಡ ದಿನ ದಿನ ತಾಗಡ್ ತರ್ಗಡ ದಿನ ತರ್ಗಡ ದಿನ ತರ್ಗಡ ದಿನ ದಿನತ ದಿನತೈ ತುದರಿ ಗಿಡದ ಗಿಡದ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯ್ತು ಏಳೆಂದು ರಮಣನೆ ಬೆಳಗಾಯಿತೇಳೆನ್ನುತ್ತ ರಮಣನೆ ಬೆಳಗಾಯಿತೇಳೆನ್ನುತ್ತ ಅಂಗನೆ ಲಗುವಿದ ಪತಿಯನೇ ಬಿಸಿದಳು ಅಂಗನೆಲ ಕುಮಿತ ಪತಿಯನೆ ಬಿಸಿದಳು ಶೃಂಗಾರದ ನಿದ್ರೆ ಸಾಕೆನುತ್ತ ಶೃಂಗಾರದ ನಿದ್ರೆ ಸಾಕೆನುತ ಬೇಗ ಏಳೆನುತ್ತ ನಿದ್ರೆ ಸಾಕೆನುತ ಏಳೆನುತ್ತ ಸಾಕೆನುತ
ಪಕ್ಷಿರಾಜನು ಬಂದು ಬಾಗಿಲೊಳಗೆ ನಿಲ್ದು ಅಕ್ಷಿಯ ತೆರೆದೆನ್ನ ಈಕ್ಷಿಸೆಂದು ಅಕ್ಷಿಯ ತೆರೆದೆಲ್ಲ ಈಕ್ಷಿಸೆಂದು ಪಕ್ಷಿ ಜಾತಿಗಳೆಲ್ಲ ಜಿಲಿಪಿಲಿ ಗುಟ್ಟುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಜಿಲಿಪಿಲಿ ಚಿಲಿಪಿಲಿ ಜಿಲಿಪಿಲಿ ಚಿಲಿಪಿಲಿ ಜಿಲಿಪಿಲಿ ಚಿಲಿಪಿಲಿ 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 ಜಿಲಿಪಿಲಿ ಜಿಲಿಪಿಲಿ ಚಿಲಿಪಿಲಿ 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 ಗುಟ್ಟುತ್ತ ಸೂಕ್ಷ್ಮದಿ ನಿನ್ನನು ಸ್ಮರಿಸುವವೋ ರಂಗ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವವೋ ರಂಗ ರಂಗನಾಯಕ ರಾಜೀವಲೋಚನ ರಮಣನಿ ಬೆಳಗಾಯಿತೇಳೆನ್ನುತ್ತ ಅಂಗ ನೆಲ ಕುಮಿತ ಪತಿಯ ನೆನಪಿಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ರಂಗ ಏಳೆನ್ನುತ್ತ ನಿದ್ರೆ ಸಾಕೆನ್ನುತ್ತ ರಂಗ ಏಳೆನ್ನುತ್ತ ನಿದ್ರೆ ಸಾಕೆನ್ನುತ್ತ ರಂಗ 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 ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಗನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ 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 ಭವನಾರ್ದನು ನಮೋ ನಮೋ ತಾತಯ್ಯರಿಂದ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಬಂಧುಗಳೇ, ಶ್ರೀ ಕ್ಷೇತ್ರದ ಅಧಿದೇವತೆ ಅನಂತ ಪದ್ಮನಾಭ ಕದಳಿ ಪ್ರಿಯ ಮಾತ್ರ ಅಲ್ಲ, ಯಕ್ಷಗಾನ ಪ್ರಿಯ ಕೂಡ. ಬಹುಶಃ ಅದೆಷ್ಟೋ ಭಕ್ತಾದಿಗಳು ತಮ್ಮ ಸಂಕಷ್ಟಕ್ಕೆ ಬೆಳಕಿನ ಸೇವೆಯನ್ನು ಹೇಳಿಕೊಂಡು ತಮ್ಮ ಸಂಕಷ್ಟದಿಂದ ಪಾರಾದವರಿದ್ದಾರೆ. ಇವತ್ತಿನ ಈ ನಗಾರಿಗೋಪುರದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಗಾನ ವೈಭವವನ್ನು ನೀಡಿ ನಿಮ್ಮೆಲ್ಲರನ್ನ ರಂಜಿಸಿದಂತಹ ಕಲಾವಿದರಾದ ಜನ್ಸಾಲೆ ರಾಘವೇಂದ್ರ ಆಚಾರ್ಯ, ಹಿಲ್ಲೂರು ರಾಮಕೃಷ್ಣ ಹೆಗಡೆ, ಶಶಾಂಕ್ ಆಚಾರ್ಯ ಹಾಗೆ KJ ದೀಪ್ತ, ಇವರೆಲ್ಲರಿಗೂ ನಿಮ್ಮ ಗಟ್ಟಿ ಚಪ್ಪಾಳೆಯ ಆಶೀರ್ವಾದ ಇರಲಿ ಅಂತ ಹಾರೈಸ್ತೇನೆ. ಮುಂದೆಯೂ ಕೂಡ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವ ಯೋಗ ಭಾಗ್ಯ ಅವರದ್ದಾಗಲಿ, ಅವರೆಲ್ಲರಿಗೂ ಶುಭವಾಗಲಿ. ಹಾಗೆ ಭಕ್ತಾಭಿಮಾನಿಗಳ ಗಮನಕ್ಕೆ ಎಲ್ಲರಿಗೂ ಕೂಡ ಸುಸಜ್ಜಿತವಾದ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಎಲ್ಲ ನಮ್ಮ ಊರಿನವರೇ ಸ್ವಲ್ಪ ಸುಧಾರಿಸಿಕೊಂಡು ಎಲ್ಲರೂ ಕೂಡ ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಹಾಗೆ ಅನಂತ ದೀಕ್ಷಾ ಜಪದ ಗೋಪಿಚಂದನ ಮತ್ತು ಎನ್ನುವುದು ನಮ್ಮ ಆಶಯ. ಅದರಲ್ಲಿ ಎಲ್ಲರೂ ಭಾಗವಹಿಸುವಂತೆ ವಿನಂತಿಸಿಕೊಳ್ತಾ ಎಲ್ಲರೂ ಕೂಡ ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕು ಎನ್ನುವುದಾಗಿ ಮತ್ತೊಮ್ಮೆ ವ್ಯವಸ್ಥಾಪನಾ ಸಮಿತಿಯ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಗಾನ ವೈಭವವನ್ನು ಸಂಘಟಿಸುವಲ್ಲಿ ಸಂಯೋಜನೆಯನ್ನು ಮಾಡಿದಂತಹ ಯಕ್ಷ ಛಾಯಾಗ್ರಹ
ಗ್ರಾಹಕ ಪ್ರವೀಣ್ ಪೆರಡೂರು ಅವರು ಕೂಡ ನಿಮ್ಮ ಗಟ್ಟಿ ಚಪ್ಪಾಳೆಯ ಆಶೀರ್ವಾದ ಇರಲಿ ಅಂತ ಆಶಿಸ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದೆಯೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಹಾಗೆ ಅದ್ಭುತವಾದ ಧ್ವನಿ ವರ್ಧಕದ ವ್ಯವಸ್ಥೆಯನ್ನು ಸಂಘಟಿಸಿದಂತಹ ವಾಸುಕಿ ಸೌಂಡ್ಸ್ ಪೆರಡೂರು ಮುನ್ನಾ ಅವರ ಎಲ್ಲ ತಂಡಕ್ಕೆ ಬಳಗಕ್ಕೆ ಗಟ್ಟಿ ಚಪ್ಪಾಳೆಯ ಧನ್ಯವಾದಗಳು, ಅಭಿನಂದನೆಗಳು. ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ, ಅನಂತ ದೀಕ್ಷಾವಿಧಿ ಈಗಾಗಲೇ ನಮ್ಮ ಕ್ಷೇತ್ರದ ತಂತ್ರಿಗಳಾದ ಶ್ರೀ KP ಕುಮಾರಗುರು ತಂತ್ರಿಯವರು ಈಗಾಗಲೇ ಅದರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಪ್ರತಿಯೊಬ್ಬರ ಮನದಲ್ಲಿ ಅನಂತ ಪದ್ಮನಾಭವಾದ ಒಂದು ಕಾರ್ಯಕ್ರಮ ಅನಂತ ದೀಕ್ಷಾ ವಿಧಿ, ಅದನ್ನು ಎಲ್ಲರೂ ಕೂಡ ಪಡೆದು ಆ ದೀಕ್ಷೆಯಲ್ಲಿ ಪಾಲ್ಗೊಂಡು ದೇವಳದ ಅಭಿವೃದ್ಧಿಯಲ್ಲಿ ನೀವೆಲ್ಲ ಪಾಲುದಾರರಾಗುವಂತಹ ಅವಕಾಶ ಇದೆ. ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಮೊದಲಾಗಿ ಸಂಕಲ್ಪ ಮಾಡೋಣ. ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಜೀರ್ಣೋದ್ಧಾರವೇ ನನ್ನ ದೀಕ್ಷೆ. ಜಪಾರಂಭದ ಮೊದಲು ಬೆಳಗ್ಗೆ ಮತ್ತು ಸಂಜೆ ಸ್ನಾನಾನಂತರ ಶ್ರೀದೇವರ ಗೋಪೀಗಂಧವನ್ನು ಹಣೆಗೆ ಹಚ್ಚಿಕೊಳ್ಳಬೇಕು. ನಂತರ ಕೈ ಮುಗಿದುಕೊಂಡು ಋಷಿಭ್ಯೋ ನಮಃ, ಮಂತ್ರದ್ರಷ್ಟಾರ ಋಷಿಗಳಿಗೆ ನಮಸ್ಕಾರ. ಛಂದೋಭ್ಯೋ ನಮಃ, ಮಂತ್ರದ ಛಂದಸ್ಸುಗಳಿಗೆ ನಮಸ್ಕಾರ. ನಂತರ ಧ್ಯಾನ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಶ್ರೀ ಅನಂತ ಪದ್ಮನಾಭ ದೇವರ ಬಿಂಬವನ್ನು ಹೃದಯದಲ್ಲಿಟ್ಟುಕೊಳ್ಳೋಣ. ಶಿರಸ್ಸಿನ ಹಿಂಭಾಗದಲ್ಲಿ ಶೇಷನನ್ನು ಧರಿಸಿದ ಶಂಖ ಚಕ್ರ ಗದಾಧಾರಿಯಾದ ದಿವ್ಯ ಮೂರ್ತಿಯಾದ ಕದಳೀ ಪ್ರಿಯನಾದ ಹಾಲುಂಡ ದೇವರಾದ ಶ್ರೀ ಅನಂತ ಪದ್ಮನಾಭ ದೇವರನ್ನು ಧ್ಯಾನಿಸುತ್ತೇನೆ. ಮಂತ್ರ ಜಪ. ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭಾಯ ನಮಃ. 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 ಈ ರೀತಿಯಾಗಿ ಪ್ರತಿನಿತ್ಯವೂ ಪದ್ಮನಾಭನನ್ನು ಧ್ಯಾನಿಸುತ್ತಾ ಜಪಿಸೋಣ. ಪ್ರತಿದಿನವೂ ಈ ಮಂತ್ರವನ್ನು ಜಪಿಸಿದ ನಂತರ ಜಪ ಸಂಖ್ಯೆಯನ್ನು ಹಿಂಭಾಗದಲ್ಲಿರುವ ಕೋಷ್ಟಕದಲ್ಲಿ ಬರೆದಿಟ್ಟುಕೊಳ್ಳಬೇಕು. ಪ್ರತಿ ಸಾರಿ ಮಂತ್ರ ಪಠಿಸುವಾಗಲೂ ಅನಂತ ಪದ್ಮನಾಭನನ್ನು ಕಣ್ಣುಮುಚ್ಚಿ ಧ್ಯಾನಿಸಿಕೊಳ್ಳಬೇಕು. ಮೈಲಿಗೆಗಳು ಅಶೌಚ ಬಂದಾಗ ಶುದ್ಧಿಯಾಗುವ ತನಕ ಈ ಜಪ ಮಾಡುವುದು ಬೇಡ. 48 ದಿವಸಕ್ಕೆ ಈ ಮಂತ್ರ ಒಂದು ಆವೃತ್ತಿ, ಒಂದು ಮಂಡಲ ಮುಗಿಯುತ್ತದೆ. ನಂತರ ಮತ್ತೆ ಪುನಃ ಜಪ ಆರಂಭ ಮಾಡೋಣ. ಬದುಕಿನ ಉದ್ದಕ್ಕೂ ಈ ಜಪವನ್ನು ನಾವು ಸಾಗಿಸೋಣ. ಜ ಎಂದರೆ ಜನ್ಮಾಂತರದ, ಪ ಎಂದರೆ ಪಾಪ ಎಂದರ್ಥ. ಜಪ ಎಂದರೆ ಜನ್ಮಾಂತರದ ಪಾಪವನ್ನು ಕಳೆದುಕೊಳ್ಳುವ ದೊಡ್ಡ ಸಾಧನ, ಅದನ್ನು ಜಪ ಎನ್ನಲಾಗಿದೆ.
ನಾನು ಮಾಡುವಂತಹ ಈ ಪದ್ಮನಾಭನ ಜಪದಿಂದ ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರು ಸುಪ್ರೀತರಾಗಲಿ. ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರು ಜೀರ್ಣೋದ್ಧಾರಗೊಳ್ಳಲಿ. ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಕರುಣಿಸಲಿ. ಲೋಕಕ್ಕೂ ಹಿತವನ್ನುಂಟು ಮಾಡಲಿ. ಸರ್ವರಿಗೂ ಒಳಿತಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.